ಸಾಂಪ್ರದಾಯಿಕ ಕಂಬಳೋತ್ಸವಕ್ಕೆ ಇದೀಗ ರಾಜು ಪೂಜಾರಿ ಅವರು ಕುದರ ಅಭಿನಂದನೆಗಳು. ನಮ್ಮ ಈ ಕಂಬಳಕ್ಕೆ ಬೈಂದೂರು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾದ ಮಂಜು ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಡ್ತದೆ. ಹಾಗೆ ಕಾರ್ಯದರ್ಶಿಯಾದ ಸುಧೀರ್ ಇವರು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಡ್ತದೆ. ಹಾಗೆ ತಾಲೂಕು ಕಂಬಳ ಸಮಿತಿ ಎಲ್ಲ ಹೃತ್ಪೂರ್ವಕವಾಗಿ ಪಿರೌಡ್ ಉಂಟಾಯ್ತಾ ಲೈನ್ ಔಟ್ ದಿನಾಂಕ 2025 ಶನಿವಾರ ಶ್ರೀ ಸ್ವಾಮಿ ಪಂಜುರ್ಲಿ ಲೈನ್ ಔಟ್ ಕೋಟಿ ಚೆನ್ನೈಗೌಡಿ ಕಂಬಳೋತ್ಸವ ಸಾಗಿ ಬರ್ಲಿಕ್ಕಿದೆ. ಲೈನ್ ಔಟ್ ಫ್ರೀ ಔಟ್ ಯಾವುದೇ ಸ್ಪರ್ಧೆ 5 ಜೊತೆ ಕೋಣೆಗಳಿಗೆ ಚಿನ್ನದ ಅದೃಷ್ಟ ಕೋಣೆಗಳಿಗೆ ಚಿನ್ನದ ನಾಣ್ಯವನ್ನ ನೀಡಲಾಗುವುದು. ಶ್ರೀ ಸ್ವಾಮಿಲಿಂಗ ನಾಗಬ್ರಹ್ಮ ಪಂಜುರ್ಲಿ ಕೋಟಿ ಚೆನ್ನಯ್ಯರ ಕೆರ್ಗಾಲುಗೈಡಿ ಕಂಬಳೋತ್ಸವ ಇದೇ ಬರುವ ದಿನಾಂಕ 11/29/2025 ಶನಿವಾರ ಕೆರ್ಗಾಲು ಗೈಡಿಗೆ ಗದ್ದೆಯಲ್ಲಿ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 79ನೇ ವರ್ಷದ ಇಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಜೈನಗಟ್ಟಿಗೇಶ್ವರ ಕಂಬಳೋತ್ಸವ ಸಾಕಷ್ಟು ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದೆ. ನಮ್ಮ ಕಂಬಳದಲ್ಲಿ ಎನ್ನುವ 4 ವಿಭಾಗದಲ್ಲಿಯೂ ಕೂಡ ಪ್ರಥಮ ದ್ವಿತೀಯ ಬಹುಮಾನವನ್ನು ಕೊಡಲಾಗುವುದು. ಅದಲ್ಲದೆ ಶಾಶ್ವತ ಫಲಕವನ್ನ ನೀಡಲಾಗುವುದು. ಈ ವರ್ಷದ ಪ್ರಥಮ ಕಂಬಳವಾಗಿ ಅದ್ದೂರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಜೈನಜಟ್ಟಿಗೇಶ್ವರ ಕಂಬಳೋತ್ಸವ ಕೊಡೇರಿ. ಶ್ರವಣ ಸ್ಟಾರ್ಟ್ ಆಯ್ತಾ? ಎಲ್ಲ ಕೋಣಗಳ ಮಾಲಕರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಟೋಕನ್ ಪಡೆದು ಸರ್ ಕುರ್ಚಿಯಲ್ಲಿ ಇರಲಿ ಎಕ್ಸ್ಟ್ರಾ ಇದೆ ಮೀಡಿಯಾ ಮರ್ಯಾದೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಹಲೋ ಶ್ರವಣಲ್ಲಿ ಬ್ಯಾಗ್ ಇಟ್ರಿಯಾ? ಹಾಗೆ ನಮ್ಮ ಕಂಬಳಕ್ಕೆ ಈಗಾಗಲೇ ಆಗಮಿಸಿರುವ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಹಾಗೂ ಜೋಡುಕೆರೆ ಕಂಬಳ ಸಮಿತಿಯ ನೂತನ ಅಧ್ಯಕ್ಷರಾದ ಶ್ರೀಯುತ ಸಸ್ತಿತ್ವ ಮಂಜು ಪೂಜಾರಿ ಅವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಬೈಂದೂರು ತಾಲೂಕು ಸಾಂಪ್ರದಾಯಿಕ ಹಾಗೂ ಜೋಡುಕೆರೆ ಕಂಬಳ ಸಮಿತಿಯ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಇಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದ ಶ್ರೀ ಜೈನಗಟ್ಟಿಗೇಶ್ವರ ಕಂಬಳೋತ್ಸವ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ಬೈಂದೂರು ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾಗಿದ್ದು ನಮ್ಮ ಈ ಕಂಬಳಕ್ಕೆ ಸತತವಾಗಿ ತಮ್ಮ ಕೋಣಗಳನ್ನು ತರುವುದಲ್ಲದೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದ ಮಾಜಿ ಅಧ್ಯಕ್ಷರಾದಂಥ ವೆಂಕಟ ಪೂಜಾರಿ ಸಚಿವರು ಅವರು ಇಂದು ನಮ್ಮೊಂದಿಗಿಲ್ಲ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಕರೆಕ್ಟ್ ಇದ್ನ ತಲ್ಲಿಂದ ವ್ಯಾಲಿ ಅಂತ ಒನ್ ಮೈಕ್ ಎಲ್ಲ ಒಂದೂವರೆ ನೈಟ್ ಅಲ್ಲಿ ಸೌಂಡ್ ಬರ್ಕಂದ್ರೆ ಅಂತ ಹೊತ್ಕೊಂಡು ಗೆದ್ದಿವೆ. ಯಾವ ಚಾನಲ್? ತುಳುನಾಡು ವಾರ್ತೆ. ಅಲ್ಲಿ ಆಂಪಲ್ಲಿ ನಿಮ್ದು ಎಕ್ಸೆಲ್ ಔಟ್ ಇಲ್ಲ ಅಂತೆ. ಬ್ಯಾಕ್ ಸೈಡ್ ಉಂಟಲ್ಲ? ಬ್ಯಾಕ್ ಸೈಡ್ ಇಲ್ಲ ಅಂತ. ಇಲ್ಲ ಈಗ ಅಲ್ಲಿ ಯಾರು ಕೂತ್ಕೊಂಡಿದ್ದಾರೆ? ಲೈನ್ ಔಟ್ ಅಲ್ಲಿ ಯಾರು ಇಲ್ಲ. ಸೌಂಡ್ ಜಾಸ್ತಿ
ಸರ್ ನೀವು ಕ್ಯಾಮರಾಗೆ ಹೋಗಿ ಬ್ಯಾಕ್ ಸೈಡ್ ಬನ್ನಿ ಬನ್ನಿ ಹೋಗಿ ಬನ್ನಿ ಅಲ್ಲ ಅಲ್ಲಿ ಕಂಪ್ಲೀಟ್ ನಿಲ್ಬೇಕಾ ನಿಂತು ಏನಿಲ್ಲ ಇಟ್ಟು ಬಿಡ್ಲಿಕ್ಕೆ ಅಷ್ಟೇ ಮತ್ತೆ ಈಚೆಗೆ ಇರ್ಲಿಲ್ಲ ಬೈರ್ಬೋದಲ್ಲ ನಂಗೆ ಡಿಸ್ಲೇರ್ ಆಗೋದು ಹಿಂದ್ಗಡೆ ನೋಡ್ಲಿಕ್ಕೆ ಅಲ್ಲ ಸ್ವಲ್ಪ ಹೊತ್ತು ಸರ್ ಚೇರ್ ಕೊಟ್ಟು ಬೇರೆ ಕೇಬಲ್ ಕೊಡ್ತೀವಿ ಆಕಾಶ ಎಲ್ಲ ಹೋಗು ಸಭಾ ಕಾರ್ಯಕ್ರಮ ಆಗುತ್ತಂತಲ್ಲ ಮತ್ತೆ ಬೇಡ ಚೇರ್ ಒಂದು ಇಟ್ಕೊಂಡು ಹೋಗಿ ಚೇರ್ ಬೇಡ ಇದು ಅದು ಬಾವ ಬರ್ತದೆ ಅಲ್ಲಿ ಮೋನೋ ಮತ್ತೆ ಇದು ಸ್ಟೀರಿಯೋ ಪಿನ್ ಕೇಬಲ್ ಕೊಟ್ಟಿವಿ ವಾಲ್ಯೂಮ್ ಜಾಸ್ತಿ ಮಾಡಿ ಮೋನೋ ಮತ್ತೆ ಸ್ಟೀರಿಯೋ ಇದಕ್ಕಾಗ್ತಲ್ಲ ಸಣ್ಣದು ಆಂಪ್ಲಿಫೈರ್ ಇದಕ್ಕೆ USB ಆಗ್ತಲ್ಲ ಆ ಕೇಬಲ್ ಮೂರು 11/2025 ಉಳ್ಳೂರು ಹಾಗೆ ಮಣೂರು ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ಹಾಗೆ 25/11/2025 ಕೆರಾಡಿ ಕಂಬಳೋತ್ಸವ, 26/11/2025 ಹೆಗ್ಗುಂಜೆ ಕಂಬಳೋತ್ಸವ, 27/11/2025 ಉಳ್ಳೂರು ಕಂಬಳೋತ್ಸವ ಹಾಗೂ ಎಡ್ತಾಡಿಯಲ್ಲಿಯೂ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. 28/11/2025 ಬಾರ್ಕೂರಿನಲ್ಲಿ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. 29/11/2025 ಮುಳುವಾಡಿ, ಕೊಲ್ಲೂರು ಹಾಗೂ ಕೆರ್ಗಾಲು ಗೌಡಿ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. 30/11/2025 ಹೆರಂಜೆ ಕಂಬಳೋತ್ಸವ, ಕೆಂಜೂರು ಕಂಬಳೋತ್ಸವ ಹಾಗೆ ಅಲ್ಬಾಡಿಯಲ್ಲಿಯೂ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ಡಿಸೆಂಬರ್ 1, 12, 2025 ಮೂಡ್ಲಕಟ್ಟೆ ಕಂಬಳೋತ್ಸವ, ಡಿಸೆಂಬರ್ 2, 2012 2025 ಹೊಸಮಠ ಹಾಗೂ ಇಡೂರು ಕುഞ്ഞാಡಿ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ಅದೇ ರೀತಿ 4/12/2025 ಹಂದಾಡಿ ಕಂಬಳೋತ್ಸವ, 5/12/2025 ಬಿಲ್ಲಾಡಿ ಕಂಬಳೋತ್ಸವ, 6/12/2025 ಹೌದು ಹೊಳಹಳ್ಳಿ ಕಂಬಳೋತ್ಸವ ಹಾಗೂ ಇಲ್ಲಿ ಗಡ್ರಿ ಕಂಬಳೋತ್ಸವ, ಮಾಡ್ತೀನಿ ಹೇಳಿದಾರಾ? ಸರಿ, ಯಾರು ಕೊಡು ಬಾಕಿ ಇದ್ದವರಿಗೆ ಇಲ್ಲೇ ಇದು ಮಾಡಿ 7/12/2025 ಹೊರಲಾಳಿ ಕಂಬಳೋತ್ಸವ, ಡಿಸ್ಟೆನ್ಸ್ ದೂರ ಉಂಟು ಹಾಗಾಗಿ ಮತ್ತೆ ಟೋನ್ಸಿಯಲ್ಲಿಯೂ ಕೂಡ ಕಂಬಳೋತ್ಸವ ಸರಿ ಸಾಗಿ ಬರಲಿಕ್ಕಿದೆ. 8/12/2025 ಚೇರ್ಕಾಡಿ ಕಂಬಳೋತ್ಸವ, 9/12/2025 ನಂಗೆ ಬಿಸಿಲು ಆಗುದಿಲ್ಲ ಕಂಬಳೋತ್ಸವ, ಚೋರಾಡಿ ಕಂಬಳೋತ್ಸವ, ಕುಚ್ಚೂರು ಕಂಬಳೋತ್ಸವ, 10/12/2025 ತಕ್ಕರ್ಸೆ ಕಂಬಳೋತ್ಸವ ಹಾಗೂ ಆತ್ರಾಡಿ ಕಂಬಳೋತ್ಸವ, 11/12/2025 ಹೊಸೂರು ಕಂಬಳೋತ್ಸವ ಹಾಗೆ ಕೆಂಚನೂರು ಕಂಬಳೋತ್ಸವ, 12/12/2025 ವಂಡಾರು ಮಂಡಾಡಿ ಕಂಬಳೋತ್ಸವ ಹಾಗೆ 14/12/2025 ಕೊರ್ಕಿ ಹಾಗೂ ಕನ್ನಾಡಿ ಕಂಬಳೋತ್ಸವ, ಡಿಸೆಂಬರ್ 21/12/2025 ಐದೂರು ಕಂಬಳೋತ್ಸವ, ಡಿಸೆಂಬರ್ 25/2012 ಯಾವ್ದು ಕಂತೀರಿ ಮೇಡಮ್? 2025 ಕಾಡಿನ ತಾರ ಕಂಬಳೋತ್ಸವ. ಇನ್ನು ಹಲವಾರು ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾರೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಂತ ಕೋಣಗಳ ಮಾಲಕರು ಶ್ರೀ ಸಂಕುಮಾತಿ ಸಂಕದಗುಂಡಿ ಶಿರೂರು, ಆಶಿಖಾನ್ ಜೋಗನ್ಮನೆ ಭಟ್ಗಳ, ದಿವಂಗತ ಕೋಟಿ ಪೂಜಾರಿ ಗಜ್ನರ್ ಮನೆ ಕೊಡೇರಿ, ಶ್ರೀ ಜೈನ ಜತಿಗೇಶ್ವರ ಫ್ರೆಂಡ್ಸ್ ಕೊಡೇರಿ, ಚಂದ್ರ ದೇವಾಡಿಗ ಕಲ್ತೊಡವಿ ಮನೆ ನಾಗೂರು,
ಸ್ವಾಮಿ ಅನುಗ್ರಹ ಧನ್ಮಿಸ್ಯಸ್ ದೇವಾಡಿಗ ಮಕ್ಕಿಮನೆ ನಾಗೂರು, ಸುದೀಕ್ಷಾ ಸುರೇಶ್ ಕೊಠಾರಿ ಕೃಷ್ಣಿಮನೆ ನೈಗನಕಟ್ಟೆ, ಬೇಡು ಪೂಜಾರಿ ಗುರುಮಕ್ಕಿ, ಶ್ರೀ ಯಕ್ಷೇಶ್ವರಿ ಗೊಬ್ರಾಣಿ ಕಂಬದಕೋಣೆ, ಶ್ರೀ ಗುಡೆಮಾಲಿಂಗೇಶ್ವರ ಅನುಗ್ರಹ ಶಂಕರ ದೇವಾಡಿಗ ನಾಗೂರು, ವಿಶ್ವನಾಥ್ ದೇವಾಡಿಗ ನರಿಗುಡಿ ನೈಕನಕಟ್ಟೆ, ದಸ್ವಿನ್ ನಾಗೂರು ಮೆಕ್ಕಿಮನೆ, ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್ ಉಳ್ಳೂರು ಕಂದಾವರ, ಮಂದರ್ತಿ ಸಿರೂರು ಮುದ್ದುಮನೆ ಗೋಪಾಲ್ ನಾಯ್ಕ್, ಸೋಮಯ್ಯ ಮಾಣಿಗೊಂಡ ಭಟ್ಕಳ, ಫೈವ್ ಸ್ಟಾರ್ ಗೋಪಾಲ್ ದೇವಾಡಿಗ ಮಟ್ನಕಟ್ಟೆ, ಲಕ್ಷ್ಮಣ್ ದೇವಾಡಿಗ ಕೊಟ್ಕಿಮನೆ ನಾಗೂರು, ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಕಂಚಿಕಾನ್, ಎನ್ ನಿವಾಸ್ ಪಿನ್ನುಪಾಲ್ ಭಟ್ಕಳ. ಈಗಾಗಲೇ ಸಬ್ ಜೂನಿಯರ್ ವಿಭಾಗದಲ್ಲಿ ನೋಂದಾಯಿಸಿಕೊಂಡಂತ ಕೋಣಗಳ ಮಾಲಕರು ತಾವೆಲ್ಲರೂ ದಯವಿಟ್ಟು ಕೋಣಗಳನ್ನ ಸ್ಪರ್ಧೆಗೆ ಅಣಿಗೊಳಿಸಬೇಕು. ನಿಮಗೆ 2 ಅವಕಾಶವನ್ನು ನೀಡಲಾಗ್ತದೆ. ಆ 2 ಅವಕಾಶದಲ್ಲಿ ಕಡಿಮೆ ಅವಧಿಯನ್ನ ಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ದಯವಿಟ್ಟು ಕೋಣಗಳ ಮಾಲಕರು ಗಮನಿಸಿಕೊಳ್ಬೇಕು. ಸಬ್ ಜೂನಿಯರ್ ವಿಭಾಗದ ಕೋಣಗಳ ಮಾಲಕರು ತಮ್ಮ ಕೋಣಗಳನ್ನ ಸ್ಪರ್ಧೆಗೆ ಅಣಿಗೊಳಿಸಬೇಕು. ನಮ್ಮ ಈ ಕಂಬಳದ ಲೈವ್ ತುಳುನಾಡ ವಾರ್ತೆ ಯೂಟ್ಯೂಬ್ ಚಾನೆಲ್ನವರು ಲೈವ್ ಆಗಿ ತೋರಿಸ್ತಾರೆ. ಹಾಗೆ SV ಡಿಜಿಟಲ್ ನಂದನವನ ವೆಂಕಟೇಶ್ ಪೂಜಾರಿಯವರು ಟೈಮ್ ನೋಡ್ತಾರೆ. ಹಾಗೆ ಮಣಿಕಂಠ ಮುಖಾಂಬಿಕಾ ಇವೆಂಟ್ಸ್ ಬೈಂದೂರು ಇವರ ಧ್ವನಿವರ್ಧಕ ಇರ್ತದೆ. ಇವರಿಗೂ ಕೂಡ ನಮ್ಮ ಈ ಕಂಬಳಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇವೆ. ಎಲ್ಲ ಕೋಣಗಳ ಮಾಲಕರು, ಗೋರಿ ಸವಾರಿಗರು ಹಾಗೂ ಕಟ್ಟಾಳುಗಳಿಗೆ ಹಕ್ರೆಮಠ ಶ್ರೀ ಜೈನ ಜಟಿಗ ದೇವರ ಕಂಬಳಕ್ಕೆ ಹಾರ್ದಿಕ ಸ್ವಾಗತವನ್ನ ಬಯಸ್ಕೊಳ್ತಾ ಇದ್ದೇವೆ. ಸಬ್ ಜೂನಿಯರ್ ವಿಭಾಗದ ಕೋಣಗಳ ಮಾಲಕರು ತಮ್ಮ ಕೋಣಗಳನ್ನ ಸ್ಪರ್ಧೆಗೆ ಅಣಿಗೊಳಿಸಬೇಕು. ಕೋಣಗಳ ಮಾಲಕರು ತಮ್ಮ ಕೋಣಗಳನ್ನ ಯಾವ ವಿಭಾಗದಲ್ಲಿ ಸ್ಪರ್ಧಿಸುತ್ತದೆ ಅನ್ನೋದನ್ನ ನೋಂದಾಯಿಸಿ ಟೋಕನ್ ಪಡೆದು ನಾವು ಕೊಡುವ ವೀಳ್ಯ ಮರ್ಯಾದೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಿಮಗೆ ಕೊಟ್ಟ ಟೋಕನ್ ಅನ್ನ ಕಂಬಳಗೆರೆಯ ತುದಿಯಲ್ಲಿರುವ ಕೌಂಟರ್ ನಲ್ಲಿ ಕೊಟ್ಟು ಸ್ಪರ್ಧೆಯನ್ನ ಪ್ರಾರಂಭಿಸಬೇಕು. ಕೋಣಗಳ ಮಾಲಕರು ಇದನ್ನು ಗಮನಿಸಿಕೊಳ್ಬೇಕು. ಕಳೆದ ಬಾರಿಯ ನಮ್ಮ ಈ ಕಂಬಳದಲ್ಲಿ ಬಹುಮಾನ ಪಡೆದಂತಹ ಕೋಣಗಳ ವಿವರ: ಹಲಗೆ ವಿಭಾಗದಲ್ಲಿ ಅದ್ವಿನ್ ರವಿರಾಜ್ ಶೆಟ್ಟಿ ಕೊಡ್ಲಾಡಿ ಈ ಕೋಣಗಳು ಹಲಗೆ ವಿಭಾಗದಲ್ಲಿ 9.59 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಶ್ರೀರಾಮ ಚೈತ್ರ ಪರಮೇಶ್ವರ ಭಟ್ ಬೋಳಂಬಳ್ಳಿ ಈ ಕೋಣಗಳು 9.64 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ದ್ವಿತೀಯ ಸ್ಥಾನವನ್ನ, ದಿವಂಗತ ಶುಕ್ರ ಪೂಜಾರಿ ಮೊಳೆಬೈಲು ಕೊಡೇರಿ 9.70 ಸೆಕೆಂಡುಗಳಲ್ಲಿ ಗುರಿ ತಲುಪಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದೆ. ಹಾಗೆ ಹಗ್ಗ ಹಿರಿಯ ವಿಭಾಗದಲ್ಲಿ ಬಾಬಣ್ಣ ನಾಯ್ಕ್ ವಡ್ಡಾಪೆ ಕೊಕ್ಕರ್ಣೆ ಈ ಕೋಣಗಳು ಪ್ರಥಮ ಸ್ಥಾನವನ್ನ 9.45 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದೆ. ದಿವಂಗತ ವೆಂಕಟ ಪೂಜಾರಿ ಸಸಿತ್ಲು ಬೈಂದೂರು ಇವರ ಕೋಣಗಳು 9.57 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ದ್ವಿತೀಯ ಸ್ಥಾನವನ್ನ, ಗಿರಿಜಾ ರೋಡ್ ಲೈನ್ ಕೋಟಾ ಕುಸ ಪೂಜಾರಿ ಈ ಕೋಣಗಳು 9.89 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಹಗ್ಗ ಕಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಸಿ ಈ ಕೋಣಗಳು 9.36 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಪ್ರಥಮ ಸ್ಥಾನವನ್ನ, ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಸಿ ಬಿ ಕೋಣಗಳು 9.54 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ದ್ವಿತೀಯ ಸ್ಥಾನವನ್ನ, ಕೋಟಾ ಗಿಳಿಯಾರು ಹಂಡಿಕೆರೆ ಮನೆ ರಾಘವೇಂದ್ರ ಶೆಟ್ಟಿ ಇವರ ಕೋಣಗಳು 9.85 ಸೆಕೆಂಡುಗಳಲ್ಲಿ ಗುರಿ ತಲುಪಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿತ್ತು. ಸಬ್ ಜೂನಿಯರ್ ವಿಭಾಗದಲ್ಲಿ ವಿಶ್ವನಾಥ ದೇವಾಡಿಗ ನರಿಗುಡಿ ನೈಕನಕಟ್ಟೆ ಇವರ ಕೋಣಗಳು 9.77 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಪ್ರಥಮ ಸ್ಥಾನವನ್ನು, ಚಂದ್ರ ದೇವಾಡಿಗ ಕಲ್ತೊಡ್ಮೆ ಮನೆ ನಾಗೂರು
ಇವರ ಕೋಣಗಳು 9.78 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ದ್ವಿತೀಯ ಸ್ಥಾನವನ್ನು. ಕೋಟಿ ಚೆನ್ನಯ್ಯ ಶಂಕರ್ ಪೂಜಾರಿ ಕಾಮನ್ ಮನೆ ಕೆರ್ಗಾಲ್ ಇವರ ಕೋಣಗಳು 9.84 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಕೋಣಗಳ ಮಾಲಕರು ತಮ್ಮ ಟೋಕನ್ ಅನ್ನ ಗದ್ದೆಯ ಕೊನೆಯಲ್ಲಿರುವಂತಹ ಕೌಂಟರ್ನಲ್ಲಿ ನೀಡಿ ಕೋಣಗಳ ಸವಾರಿಗರನ ಹೆಸರನ್ನು ಹೇಳಿ ದಯವಿಟ್ಟು ಸ್ಪರ್ಧೆಯನ್ನು ಪ್ರಾರಂಭಿಸಬೇಕು. ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ಡ್ ಹಕ್ರೆಮಠ ಕೊಡೇರಿ ಹಾಗೂ ಹೊಸಮನೆ ಕುಟುಂಬಸ್ಥರು, ಮೇಲ್ಮಾಳೆಬೈಲು ಕುಟುಂಬಸ್ಥರು, ಕೆಳಮಾಳೆಬೈಲು ಕುಟುಂಬಸ್ಥರು ಮತ್ತು ಊರ ಗ್ರಾಮಸ್ಥರು ಹಕ್ರೆಮಠ ಕೊಡೇರಿ ಇವರ ಸಹಕಾರದೊಂದಿಗೆ ಎಲ್ಲ ಕಂಬಳಾಭಿಮಾನಿ ಇದೀಗ 79ನೇ ವರ್ಷದ ಕಂಬಳ ಸಾಂಪ್ರದಾಯಿಕ ಕಂಬಳವಾಗಿರುತ್ತದೆ. 1992ರಿಂದ ಇದು ಸ್ಪರ್ಧಾ ಕಂಬಳವಾಗಿ ಬದಲಾವಣೆಗೊಂಡು ಇದೀಗ ಸ್ಪರ್ಧಾ ಕಂಬಳವಾಗಿ ಸಂಪ್ರದಾಯದೊಂದಿಗೆ ಸ್ಪರ್ಧಾ ಕಂಬಳವಾಗಿ ನಡೀತಾ ಇರುವುದು ವಿಶೇಷ. ದಿವಂಗತ ಕೋಟಿ ಪೂಜಾರಿ ಗಜ್ಞರ್ ಮನೆ ಇವರ ಕೋಣಗಳು ಇದೀಗ ಕಂಬಳ ಗದ್ದೆಯಲ್ಲಿ. ಸವಾರಿಕ ಶಿವರಾಜ್ ದಿವಂಗತ ದೊಡ್ಡ ಪೂಜಾರಿ ಗಜ್ಞರ್ ಮರ ಕೊಡೇರಿ ಇವರ ಕೋಣ, ಕೋಟಿ ಪೂಜಾರಿ ಗಜ್ಞರ್ ಮನೆ ಇವರ ಕೋಣ. ಈ ಕೋಣದ ಆದ ಸವಾರಿಕನಾಗಿ ಈ ಭಾಗದ ಸ್ಥಳೀಯ ಸವಾರಿಕ ಶಿವರಾಜ್. ಇದೀಗ ಕೋಟಿ ಪೂಜಾರಿ ಗಜ್ಞರ್ ಮನೆ ಕೊಡೇರಿಯವರ ಕೋಣಗಳು ಬಿಗಿತನದೊಂದಿಗೆ ಮಂಜು ಹಾಗೂ ಸುಬ್ರಹ್ಮಣ್ಯ. ಕೋಟಿ ಪೂಜಾರಿ ಗಜ್ಞರ್ ಮನೆ ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್. ಎಪ್ಪತ್ತೊಂಬತ್ತನೇ ವರ್ಷದ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದಲ್ಲಿ ಜೊತೆಗೇಶ್ವರ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇದು ರಿಯಲ್ ಅಲ್ಲ? ಕೋಟಿ ಪೂಜಾರಿ ಗಜ್ಞರ್ ಮನೆ ಕೊಡೇರಿ ಇವರ ಕೋಣಗಳು ಸುವಿಚ್ರಮಣೆಯ ಓಟವನ್ನು ಉಣಬಡಿಸ್ತಾ ಇದ್ದಾರೆ ಶಿವರಾಜ್ ಇವರ ಸವಾರಿಗತ್ವದೊಂದಿಗೆ. ಅಭಿನಂದನೆಗಳು ತಮಗೆ. 13.60. ಕೋಣಗಳ ಮಾಲಕರು ಕೋಣಗಳನ್ನು ನೋಂದಾಯಿಸಿ ಟೋಕನ್ ಪಡೆದು ಸ್ಪರ್ಧಾಳುಗಳು ತಮ್ಮ ಕೋಣಗಳನ್ನು ಸ್ಪರ್ಧೆಗೆ ಅನುಗೊಳಿಸಬೇಕು. ಸಬ್ ಜೂನಿಯರ್ ವಿಭಾಗದ ಕೋಣಗಳ ಮಾಲಕರು ಈ ಓರಿಯಲ್ಲ, ಇನ್ನು ದೊಡ್ಡ ದೊಡ್ಡ ಓರಿ ಬಂದ್ರೆ ನಿಮ್ಗೆ ರಗಳಿ ಕೊಡುತ್ತೆ ಅಷ್ಟೇ, ಮದ್ದಲ್ಲ. ಅಂದ್ರೆ ನಿಮಗೆ ತೊಂದರೆ ಅದು ಅಕಸ್ಮಾತ್ ಎಲ್ಲ ವಾಪಸ್ ಅವ್ರಿಗೆ ತೊಂದರೆ ಒಂದಾಯ್ತಲ್ಲ, ಅವ್ರಿಗೆ ಬೈದ್ರು ಅಲ್ಲಿ ಬಿಟ್ಟು ಚಾನ್ಸ್ ಅಲ್ಲ. ಎಲ್ಲ ಓರಿಯಲ್ಲಿ ಈ ಕಡೆ ಕೃಷಿ ಕಾಯಕ ಮಾಡುವ ಪಾಲಿಸಿ ಬದುಕಯ್ಯ ಆತನ ಶುದ್ಧ ಮನಶುದ್ಧ ಆತನ ಮನೆ ಹಂಗಾಚನೆ ಮಾಡಿದ ನೋಡ
ಕೃಷಿಯೇ ಈ ದೇಶದ ಪ್ರಧಾನ ಕೃಷಿಕನೇ ದೇಶದ ಪ್ರಧಾನ ಶಕ್ತಿ ಎಂಬ ನುಡಿಯಂತೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಹಾಗೂ ಗುಜರಾತ್ನಿಂದ ಅರುಣಾಚಲ ಪ್ರದೇಶವರೆಗೆ ಸುಮಾರು 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣದ ಬಹು ವಿಸ್ತಾರದ ಬಹು ಸಂಸ್ಕೃತಿಯ ಬಹುಭಾಷೆಯ ಈ ಒಂದು ದೇಶದಲ್ಲಿ ಪ್ರತಿ 8-10 ಕಿಲೋಮೀಟರ್ಗೂ ಒಂದರಂತೆ ನಾನಾ ಆಚರಣೆಗಳು, ನಾನಾ ಸಂಪ್ರದಾಯಗಳು, ಹಾಗೆ ವಿವಿಧತೆಯಲ್ಲಿ ಏಕತೆ ಇರುವ ದೇಶ ನಮ್ಮ ದೇಶ. ಇದೇ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ ದೇವರ ಹೆಸರಿನಲ್ಲಿ ನಡೆಯುವಂತ ಈ ಕೃಷಿಕರ ಜಾನಪದ ಕ್ರೀಡೆಯೇ ಕಂಬಳ. ಅಂತ ಕಂಬಳವನ್ನ ನಾವು ಇಂದು ಆಯೋಜಿಸಿದ್ದೇವೆ. ಈ ಒಂದು ಕಂಬಳಕ್ಕೆ ಆಗಮಿಸಿದ ಎಲ್ಲ ಕೋಣದ ಮಾಲಕರನ್ನ, ಹಾಗೆ ಅವರ ತಂಡದವರನ್ನ, ಹಾಗೆ ಕಂಬಳಾಭಿಮಾನಿಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಕಂಬಳಕ್ಕೆ ಇದೀಗ ಚಾಲನೆ ನೀಡುತ್ತಿದ್ದೇವೆ. ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಜೈನಜಟ್ಟಿಗೇಶ್ವರ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ನಮ್ಮ ಕಂಬಳದಲ್ಲಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತ ಹಳಗೆ ಎನ್ನುವ 4 ವಿಭಾಗದಲ್ಲಿಯೂ ಕೂಡ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. 4 ವಿಭಾಗದಲ್ಲಿಯೂ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ನೀಡುವುದರೊಂದಿಗೆ ಶಾಶ್ವತ ಫಲಕವನ್ನ ಕೊಡಲಾಗುವುದು. ಅದಲ್ಲದೆ ಅದೃಷ್ಟ ಕೋಣಗಳ ಬಹುಮಾನವನ್ನ ಕೂಡ ಆಯೋಜಿಸಲಾಗಿದೆ. ಈ ವರ್ಷದ ಪ್ರಥಮ ಕಂಬಳವಾಗಿ ಸಾಕಷ್ಟು ಅದ್ದೂರಿ ಕಂಬಳೋತ್ಸವ ಸಾಗುತ್ತಾ ಇದೆ. ವಿಭಾಗದಲ್ಲಿ ಅತ್ಯಂತ ವಿಜೃಂಭಣೆಯ ಕಂಬಳೋತ್ಸವವಾಗಿ ಸಾಗಿ ಬರುತ್ತಿರುವ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದ 79ನೇ ವರ್ಷದ ಹಕ್ರಮಠ ಜೈನಜಟ್ಟಿಗೇಶ್ವರ ಕೊಡೇರಿ ಕಂಬಳೋತ್ಸವ. ನಮ್ಮ ಕಂಬಳಕ್ಕೆ ಆಗಮಿಸಿರುವಂತಹ ಕೋಣದ ಮಾಲೀಕರಿಗೆ, ಕಟ್ಟಾಳುಗಳಿಗೆ, ಹಾಗೆ ಸವಾರಿಕರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಬಂದಂತ ಎಲ್ಲ ಕೋಣದ ಮಾಲೀಕರು ಆದಷ್ಟು ಬೇಗ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಗೆ ತಯಾರಿಯಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಲವಾರು ಹಿರಿಯ ಸವಾರಿಗರು ನಮ್ಮನ್ನ ಸೇರಿಕೊಂಡವರಿದ್ದಾರೆ. ವಿಭಾಗದ ಹಿರಿಯ ಸವಾರಿಗ ರವಿ ಪೂಜಾರಿ ಗುರಮಕ್ಕಿ, ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ವಿಜೇತ ಗೋಪಾಲ್ ನಾಯಕ್ ಶಿರೂರು ಮತ್ತು ಮನೆ, ಹಾಗೆ ಇದೀಗ ಪ್ರಥಮ ಟೋಕನ್ ನಂಬರ್ 44. ಹಲೋ, ಟೋಕನ್ ನಂಬರ್ 44. ಹಾ, ಸಬ್ ಜೂನಿಯರ್ ವಿಭಾಗ. ಹಾ, ಯಾರ ಹತ್ರ? ಟೋಕನ್ ನಂಬರ್ 44. ಯಾರು ಸರ್? ಸೋಮಯ್ಯ. ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಈ ಭಾಗದ ಸ್ಥಳೀಯ ಯುವ ಸವಾರಿಗ ಪೃಥ್ವೀಶ್ ಗುರಮಕ್ಕಿ, ಹಿರಿಯ ಅನುಭವಿ ರವಿ ಸವಾರಿಕರ ನಿರ್ದೇಶನವನ್ನ ಪಡೆಯುತ್ತಾ ಪೃಥ್ವೀಶ್ ಗುರಮಕ್ಕಿ ಟೋಕನ್ ನಂಬರ್ 44. ಈ ಹಿಂದೆ ಗುರಮಕ್ಕಿಯಲ್ಲಿಯೂ ಕೂಡ ಹಲವಾರು
ಬಹುಮಾನವನ್ನು ಪಡೆದ ಮೇಳಗಾರರಿದ್ದಾರೆ, ಸವಾರಿಗರಿದ್ದಾರೆ. ಇದೀಗ ಟೋಕನ್ ನಂಬರ್ 44 ಮಸ್ತಯ ಮಾಣಿಗೊಂಡ ಭಟ್ಕಳ. ಅಲ್ಲಿ ಟೋಕನ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳಿ, ಅದನ್ನ ಅದೃಷ್ಟ ಕೋಣದ ಬಹುಮಾನಕ್ಕೆ ಅದನ್ನ ಸೆಲೆಕ್ಟ್ ಮಾಡಲಿಕ್ಕೆ ಇದೆ. ಸರಿ ಸರಿ, ಇಲ್ಲಿದ್ದಾರೆ ಸರ್, ಒಬ್ರು ಇಟ್ಟಿದ್ದೇವೆ. ಟೋಕನ್ ನಂಬರ್ 44. ಇದೀಗ ಟೋಕನ್ ನಂಬರ್ 44 ಮಸ್ತಯ ಮಾಣಿಗೊಂಡ ಭಟ್ಕಳ ಮರಕೋಣ ಈ ಕೋಣದ ಹಗ್ಗದ ಸವಾರಿಗಿನಾಗಿ ಪ್ರತೀಶ್ ಗುಣಮಕ್ಕಿ ಸಾಕಷ್ಟು ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದ್ದಾರೆ. ಅಭಿನಂದನೆಗಳು ತಮಗೆ. ಈಗಾಗಲೇ ಓಡಿ ಬಂದ ಕೋಣ ತೆಗೆದುಕೊಂಡ ಸಮಯ 13.01. ಈಗಾಗಲೇ ಓಡಿ ಬಂದ ಸಮಯ 13.01 ಪ್ರಥಮ ಪ್ರಯತ್ನದಲ್ಲಿ. ಕೆಳಗೆಲ್ಲ ಇಳಿಕತ್ತೀಗ ಇಲ್ಲ ಸೀನಿಯರ್ ಬಾಬು ಇಳಿಕೆ ನಮ್ಮ ಈ ಕಂಬಳ ತುಳುನಾಡ ವಾರ್ತೆ ಯೂಟ್ಯೂಬ್ ಚಾನೆಲ್ ಲೈವ್ ಆಗಿ ಪ್ರಸಾರವಾಗ್ತಿದೆ. ಕೋಣಗಳ ಮಾಲಕರು ತಮ್ಮ ಕೋಣಗಳನ್ನು ನೋಂದಾಯಿಸಿ ಟೋಕನ್ ಅನ್ನು ಪಡೆದು ಗೌರವ ವೀರ್ಯ ಮರ್ಯಾದೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲವಾರು ಜೊತೆ ಕೋಣಗಳ ಕೂಡುವಿಕೆ ಈಗಾಗಲೇ ಆಗಿದೆ. ಬಂದಂತ ಎಲ್ಲ ಕೋಣದ ಮಾಲೀಕರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಹಲವಾರು ಸವಾರಿಗರು ಕೂಡ ನಮ್ಮೊಂದಿಗಿದ್ದಾರೆ. ವಿಶ್ವನಾಥ್ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆ, ರಾಘವೇಂದ್ರ ಪೂಜಾರಿ ಕಾಮನ ಮನೆ ಕೆರ್ಗಾಲು, ವಿವೇಕ್ ಪೂಜಾರಿ ಗುರಮಕ್ಕಿ, ಹಾಗೆ ಶಂಕರ್ ದೇವಾಡಿಗ ನಾಗೂರು, ದೂರದ ಭಟ್ಕಳದಿಂದಲೂ ಕೂಡ ಹಲವಾರು ಸವಾರಿಗರು ನಮ್ಮನ್ನ ಸೇರಿಕೊಂಡವರಿದ್ದಾರೆ. ಹಲೋ ಸುಧೀರ್ ಪೂಜಾರಿ ಅವರು ಸವಾರಿಗನಾಗಿ ಕೇಸರಿ ಕೆರ್ಗಾಲು ಹಲವಾರು ಕಂಬಳೋತ್ಸವದಲ್ಲಿಯೂ ಕೂಡ ಬಹುಮಾನವನ್ನು ಪಡೆದಂತ ಯುವ ಸವಾರಿಗ 58 ರಾಜೇಶ್ ಕೆರ್ಗಾಲು ಇವರೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ. ನಂಬರ್ 55 ಪುರುಷ ಸುರೇಶ್ ಕೊಠಾರಿ ನಾಯಕನ ಕಟ್ಟೆ ಕೃಷ್ಣ ಭರತ್ ಕೊಠಾರಿಯವರ ನಿರ್ದೇಶನದೊಂದಿಗೆ ಕಂಬಳ ಗದ್ದೆಯಲ್ಲಿ ಇದೀಗ ಪ್ರಥಮ ಚಾನ್ಸ್ನೊಂದಿಗೆ ಎಲ್ಲ ಸಬ್ ಜೂನಿಯರ್ ಕೋಣವನ್ನ ಗದ್ದೆಗೊಳಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ.
ಎಲ್ಲ ಕೋಣೆಗಳಿಗೆ ಒಂದು ಅವಕಾಶವನ್ನ ಹಾಗೆ ಇದೀಗ ನಮ್ಮನ್ನ ಸೇರಿಕೊಂಡಿದ್ದಾರೆ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಕಾರ್ಯದರ್ಶಿ ಶ್ರೀಯುತ ಸುಧೀರ್ ದೇವಾಡಿಗ, ಹಾಗೆ ಮಾಜಿ ಕಾರ್ಯದರ್ಶಿ ಜನಾರ್ದನ್ ದೇವಾಡಿಗ, ಹಾಗೆ ಗಣೇಶ್ರವ್ರೆ ಟ್ರಯಲ್ ಓಟ ಇಲ್ಲ, ಇಲ್ಲ ಎಲ್ಲರಿಗೂ ಓಟ ಎರಡು ಅವಕಾಶ. ಸಬ್ಜೂನಿಯರ್ ಕೋಣೆಗಳ ಮಾಲಕರ ಗಮನಕ್ಕೆ ಯಾವುದೇ ಟ್ರಯಲ್ ಓಟ ಇರುವುದಿಲ್ಲ. ಎಲ್ಲ ವಿಭಾಗದಲ್ಲೂ ತಮಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗುವುದು. ಸಬ್ ಜೂನಿಯರ್ ವಿಭಾಗದ ಎಲ್ಲ ಕೋಣಗಳ ಮಾಲಕರು ಗದ್ದೆಗಿಳಿಸ್ಕೊಳ್ಬೇಕು. ದಯವಿಟ್ಟು ನಿಮಗಿದು ಕೊನೆಯ ಕರೆ, ಮತ್ತೆ ನಿಮಗೆ ಅವಕಾಶ ಇಲ್ಲ. ದಯವಿಟ್ಟು ನಿಮ್ಮ ಕೋಣಗಳನ್ನು ಗದ್ದೆಗಿಳಿಸ್ಕೊಳ್ಬೇಕು, ಸಹಕರಿಸಬೇಕು. ದಯವಿಟ್ಟು ಈಗಾಗಲೇ ಇಳಿದಂತ ಕೋಣಕ್ಕೆ ಒಂದು ಅವಕಾಶ ಕೊಟ್ಟು ಮತ್ತೆ ಗದ್ದೆಗಿಳಿಸುವಂತೆ ಮನವಿ ಮಾಡಿಕೊಂಡಿದ್ದೇವೆ. ಗದ್ದೆಯಲ್ಲಿ ಇಳಿದಂತ ಎಲ್ಲ ಕೋಣಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಮತ್ತೆ ಎದುರಿನಿಂದ ಕೋಣವನ್ನು ತರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗಿದ್ದಾರೆ ವೇದ ಪೂಜಾರಿ ಕೋಟ ಕೋಣದ ಮಾಲೀಕರು. ಕೋಣಗಳನ್ನ ಬಲಭಾಗದ ದಾರಿಯಲ್ಲಿ ತಗೊಂಡು ಹೋಗಬೇಕು. ದಯವಿಟ್ಟು ಕೋಣಗಳನ್ನು ಗದ್ದೆಗಿಳಿಸುವವರು ಬಲಭಾಗದಲ್ಲಿ ಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತೇವೆ. ಕೋಣಗಳನ್ನ ಗದ್ದೆಗೆ ಕಂಬಳ ಗದ್ದೆಗಿಳಿಸುವವರು ಬಲಭಾಗದಲ್ಲಿ ದಾರಿಯನ್ನು ಮಾಡಿದ್ದೇವೆ, ಆ ದಾರಿಯಲ್ಲೇ ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪ್ರವೇಶ ದ್ವಾರದಲ್ಲಿ ದಯವಿಟ್ಟು ಯಾರು ಹೋಗಬಾರ್ದು, ಬಲಭಾಗದ ದಾರಿಯಲ್ಲಿ ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಕೋಣಗಳು ಓಡಿ ಬರ್ತಾ ಇದೆ. ಪ್ರವೇಶ ದ್ವಾರ ಬಲಭಾಗದಲ್ಲಿದೆ. ಎಲ್ಲ ಬಂದು ಎಲ್ಲ ಒಂದು 5 ನಿಮಿಷ ಅವಕಾಶ ಕೊಡುವ. ಎಲ್ಲ ಹೋಗ್ಬೇಡ 5 ನಿಮಿಷ ಅವಕಾಶವನ್ನು ಕಲ್ಪಿಸಲಾಗುವುದು. ಎಲ್ಲ ಕೋಣವನ್ನು ದಯವಿಟ್ಟು ಎಲ್ಲ ಕೋಣವನ್ನು ಒಟ್ಟುಗೂಡಿಸುವಂತೆ ಮನವಿ ಮಾಡ್ತಾ ಇದ್ದೇವೆ. ನಂತರ ಪ್ರವೇಶ ಮಾಡಬೇಕು. ಕ್ಯಾಮರಾಕ್ಕೆ ಹಾಕಿ ಕೇಳ್ಕೊಳ್ತಿದ್ದೇವೆ. ಹಾಗೆ ಮಕ್ಕಳು ದಯವಿಟ್ಟು ವೇದಿಕೆ ಬರಬೇಕು, ನಾವು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಶೇಖರ್ ಪೂಜಾರಿ ಕೊಡವನ್ಮನೆ ಇವರು ಕೂಡ ನಮ್ಮ ಈ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಪ್ರಮೋದ್ ಪೂಜಾರಿ ಕಲ್ಯಾಣ ಮನೆ ಇವರು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ವೆಂಕಟೇಶ್ ಪೂಜಾರಿ ಮೌಳೆಬೈಲು ಕೊಡೇರಿ ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಯೋಗದ ಕೋಟಿ ಪೂಜಾರಿ ಅವರ ಸ್ಮರಣಾರ್ಥ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ನಮಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಅವರು ಕೂಡ ಯಾರು ಇದ್ದರೆ ದಯವಿಟ್ಟು ಬಂದು ವೇದಿಕೆಯಲ್ಲಿ ನಮ್ಮ ಈ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ರಾಜೇಶ್ ಕೃಷ್ಣ ಪೂಜಾರಿ ಮೋಟರಾಡಿ ಮನೆ ಅಕ್ಕ ಕಿರಿಯ ವಿಭಾಗದ ಬಹುಮಾನಗಳ ಪ್ರಾಯೋಜಕರು ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಭಾಸ್ಕರ್ ಪೂಜಾರಿ ಗಜ್ಞಾನ ಮನೆ ಕೊಡೇರಿ ದ್ವಿತೀಯ ಬಹುಮಾನದ ಪ್ರಾಯೋಜಕರು. ಕೃಷ್ಣ ಪೂಜಾರಿ ಮೋಟರಾಡಿ ಮನೆ ಸ್ಮರಣಾರ್ಥ ಅವರ ಮಕ್ಕಳು ಮತ್ತು ವೇದಿಕೆ ಬರಬೇಕು. ಅಕ್ಕ ಸಬ್ ಜೂನಿಯರ್ ವಿಭಾಗದ ಬಹುಮಾನ ಪ್ರಾಯೋಜಕರು ರಾಘವೇಂದ್ರ ಪೂಜಾರಿ
ಹಾಗೆ ಗಣೇಶ್ ಪೂಜಾರಿ ಕಾಡ್ಕೇರಿ ಕ್ಲಾಸಿಕ್ ಮೊಬೈಲ್, ಮುಡುರ ಪೂಜಾರಿ ಕಾಡ್ಕೇರಿ ಮರಿಕೊಡೇರಿ ಇವರ ಮಾನಾಥ ಅವರ ಮಕ್ಕಳು. ದಯವಿಟ್ಟು ನಾವು ಕೊಡುವ ಗೌರವವನ್ನು ಸ್ವೀಕರಿಸಿಕೊಡ್ಬೇಕು. ನವೀನ್ ಪೂಜಾರಿ ಗಣಪ ಮನೆ ಕೊಡೇರಿ ಇವರಿದ್ರೆ ದಯವಿಟ್ಟು ಒಂದು ವೇದಿಕೆಯಲ್ಲಿ ನಾವು ಗೌರವವನ್ನು ಸ್ವೀಕರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಕೋಣಗಳನ್ನ ಏಕಕಾಲಕ್ಕೆ ಗಟ್ಟಿಗಿಳಿಸ್ಕೊಳ್ಬೇಕು. ಓಡಿ ಬರುವ ಮಧ್ಯದಲ್ಲಿ ತಮ್ಮ ಕೋಣಗಳನ್ನ ಪ್ರವೇಶ ದ್ವಾರದಲ್ಲಿ ಕೊಂಡೋಗಬಾರ್ದು. ದಯವಿಟ್ಟು ಕೋಣಗಳ ಮಾಲಕರು ಗಮನಿಸಿ, ಇದು ನಿಮ್ಮದೇ ಕಂಬಳ. ಈ ಕಂಬಳದ ಯಶಸ್ಸು ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ದಯವಿಟ್ಟು ಕೋಣಗಳನ್ನ ಬಲಭಾಗದ ಪ್ರವೇಶ ದ್ವಾರದಲ್ಲೇ ಕೊಂಡೋಗಬೇಕು. ಇದು ತಾವು ಹಲವಾರು ಕಂಬಳಗಳಲ್ಲಿ ಭಾಗವಹಿಸಿ ಅನುಭವಿ ಕೋಣಗಳ ಮಾಲಕರು ಮತ್ತು ಸವಾರಿಗರು ನಮ್ಮ ಈ ಕಂಬಳದಲ್ಲಿ ಕೂಡ ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡ್ರೆ ಉತ್ತಮ. ಈ ಕಂಬಳವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಅದರ ಜೊತೆ ಕೂಡ ಬಿಡಿ ಅಶ್ವಿತ್, ಅದರ ಜೊತೆ ಕೂಡ ಬಿಡಿ. ಹಿಂಭಾಗದಲ್ಲಿ ನಮ್ಮ ಕೋಣೆಗಳ ನೋಡುವ ಜೊತೆಗೆ ಕೋಣೆಗಳ ಹೇಳಲಿಕ್ಕೆ ಹಿಂಭಾಗದಲ್ಲಿ ನಿಲ್ಲಬೇಕು. ಗಣೇಶ್ ಕೊಠಾರಿ ಅವರೇ ಕೋಣೆಗಳ ಮಾಲಕರ ಹೆಸರು, ಸ್ಪರ್ಧೆಗಿರುವಂತಹ ಕೋಣೆಗಳ ಮಾಲಕರು 58. ಸುರೇಶ್ ಕೊಠಾರಿ ಕೃಷ್ಣಮನೆ ಎದುರು ಭಾಗದಲ್ಲಿ ದಯವಿಟ್ಟು ಹಿಂಭಾಗ ಬರಬೇಕು. ದಯವಿಟ್ಟು ಕೋಣೆಗಳ ಓಟಕ್ಕೆ ಅಡಚಣೆ ಆಗ್ತದೆ. ಅಭಿನಂದನೆಗಳು ಸುದೀಕ್ಷಾ ಸುರೇಶ್ ಕೊಠಾರಿ ಅವರೇ. ಈಗಾಗಲೇ ಓಡಿ ಬಂದ ಕೋಣ ತೆಗೆದುಕೊಂಡ ಸಮಯ 11.68. 11.68 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದೆ. ಅಭಿನಂದನೆಗಳು ಪ್ರಥಮ ಪ್ರಯತ್ನದಲ್ಲಿ. ಟೋಕನ್ ನಂಬರ್ 60, ಟೋಕನ್ ನಂಬರ್ 60. ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಸವಾರಿಗರು ಶಂಕರ್ ದೇವಾಡಿಗ ನಾವು ತಮ್ಮ ಟೋಕನ್ ನಂಬರ್ ಅನ್ನು ನೆನಪಿಸಿಕೊಳ್ಬೇಕು. ಎರಡನೇ ಓಟಕ್ಕೆ ಅವಕಾಶ, ಎರಡನೇ ಓಟದಲ್ಲಿ ಅಗತ್ಯ ಬರ್ತದೆ. ತಮ್ಮ ಟೋಕನ್ ನಂಬರ್ ಅನ್ನು ನೆನಪಿಸಿಕೊಳ್ಬೇಕು.
ಅಲ್ಲ ಲೈವ್ ಕ್ಯಾಮರಾ ಅಲ್ಲಿ ಸ್ವಲ್ಪ ಹಿಂದೆ ಇಡೋಲ್ಲ ಸ್ವಲ್ಪ ಹಿಂದೆ ಇಡೋಲ್ಲ ಇನ್ನು ಹಿಂದೆ ಬೇಕಾ ನೋಡಿ ಮತ್ತೆ ಪಾನಿ ಬೆಳ್ಳಿಗೆ ತೊಂದರೆ ಆಗುದಿಲ್ಲ ನಾವು ಅಲ್ಲಿ ನಿಲ್ಲೋದು ನಾವು ಕ್ಯಾಮ್ರಾ ಮಾಡ್ತೇವಲ್ಲ ಹಲವಾರು ಸವಾರಿಗಳು ನಮ್ಮನ್ನ ಸೇರಿಕೊಂಡಿದ್ದಾರೆ. ಹಿರಿಯ ಅನುಭವಿ ಸವಾರಿಗಳು ಸುಧೀರ್ ಪೂಜಾರಿ ಕಾಟ್ಕೆರೆ ತಮಗಿಲ್ಲೂ ಬರೋ ವ್ಯವಸ್ಥೆ ಇದ್ದವರು ಇಲ್ಲಿ ಬೇಕಾಗಿದೆ. ಸುಧೀರ್ ಕಾಟ್ಕೆರೆ ಇದೀಗ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಈ ಕೊಡುವ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು ಈ ಭಾಗದಲ್ಲಿ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಬಿಗಿಯಾದ ಬಿಗಿತನದೊಂದಿಗೆ ಜನಾರ್ದನ್ ದೇವಾಡಿಗ ಹಾಗೂ ಸುಧೀರ್ ದೇವಾಡಿಗ ಇವರ ನಿರ್ದೇಶನದೊಂದಿಗೆ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಬಿಗಿಯಾದ ಬಿಗಿತನದೊಂದಿಗೆ ನಾಗರಾಜ್ ಹಾಗೂ ಕ್ಯಾಮರಾ ಬರ್ತಾನದ ಆಫ್ ಮಾಡು ಗಾಡಿ ಸ್ಕೂಲಿಗೆ ಪ್ರಸಿದ್ಧಿ ದೇವಾಡಿಗ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಇವರ ಕೊಂಡರು ಇದೀಗ ಸ್ಪರ್ಧಾರ್ಹರು ಈಗಾಗಲೇ ಓಡಿ ಬಂದ ಕೋಣ ತೆಗೆದುಕೊಂಡ ಸಮಯ 10.53. ನಂಬರ್ 51 ಟೋಕನ್ ನಂಬರ್ 51 ಚಂದ್ರದೇವಾಡಿಗ ಕರ್ತವ್ಯ ಮನೆ ನಾಗೂರು. ಚಂದ್ರದೇವಾಡಿಗ ಕರ್ತವ್ಯ ಮನೆ ನಾಗೂರು ಕಳೆದ ವರ್ಷ ಕಬ್ಬಳೋತ್ಸವದಲ್ಲಿ ಕೂಡ ಬಹುಮಾನ ಗಿಟ್ಟಿಸಿದಂತ ಮೀನುಗಾರಿಕೆ ಸವಾಲಿಗ ಶಿವರಾಜ್ ಟೋಕನ್ ನಂಬರ್ 51 ಚಂದ್ರದೇವಾಡಿಗ ಕರ್ತವ್ಯ ಮನೆ ನಾಗೂರು ಕೊಂಡ ಚಂದ್ರದೇವಾಡಿಗ ನಾಗೂರು ಕೊಂಡ 11.05. ಟೋಕನ್ ನಂಬರ್ 45 ನೀಲಕಂಠ ಹುಲ ಬೈಂದೂರು ತಕ್ಕಂತೆ. ನೀಲಕಂಠ ಹುಲ ತಕ್ಕಂತೆ ಬೈಂದೂರು ಸವಾರಿಗಳು
ಎದುರು ಭಾಗದಲ್ಲಿ ಹಲವಾರು ವರ್ಷಗಳಿಂದ ಹಿರಿಯ ವಿಭಾಗಗಳಲ್ಲೂ ಕೂಡ ಬಹುಮಾನ ಕಳೆದ ವರ್ಷ ಹಿರಿಯ ವಿಭಾಗಗಳಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೀಲಗಂಡ ಉಪಾಧ್ಯಕ್ಷರು ವಿಭಾಗದ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಕಂಬಳೋತ್ಸವದಲ್ಲಿ ನಮ್ಮೊಂದಿಗೆ ಸಹಕಾರವನ್ನು ನೀಡುತ್ತಿರುವಂತಹ ವಿಶ್ವನಾಥವರ ನೇತೃತ್ವದ ಕಂಬಳ ಕಟ್ಟಣೆ ಕೋಲಾರ ಸರಿಯಾಗಿ ನಿಲ್ಲಿಸಿ ಬಿಡುವುದರಲ್ಲಿ ವಿಕೋಲನ ಹಬ್ಬದ ಸವಾರಿಗಳಾಗಿ ಹಲೋ 13.18 ಹಲೋ ಗಣೇಶ್ ಕೊಟ್ಟಾರಿ ಅವರೇ ಅವ್ರು ಟೈಮಿಂಗ್ ಹೇಳಿಸುವಾಗ ನೀವು ಮಾತಾಡಬೇಡಿ ಒಂದು ನಿಮಿಷ 13.18 ನೆಕ್ಸ್ಟ್ ನಂಬರ್ 43 ಪಿನ್ನುಪಾಲ್ ಭಟ್ಕಳ ಟೋಕನ್ ನಂಬರ್ 43 ಹಲವಾರು ವರ್ಷಗಳಿಂದ ಸೂರ್ಯ ವಿಭಾಗಗಳಲ್ಲಿ ಕೂಡ ಬಹುಮಾನವನ್ನು ಪಡೆದಂತಹ ವೆಂಕಟೇಶ್ವರರಾಯಿಕೆ ವೇದಿಕೆಯಲ್ಲಿ ಕೂಡ ಹಲವಾರು ಬಹುಮಾನವನ್ನು ಪಡೆದಂತಹ ವೇದಿಕೆ ಸವಾರಿಗ ನಾಗಲಿಂಗ ಉತ್ತರ ಕನ್ನಡದಲ್ಲಿರುವ ಸವಾರಿಗ ನಾಗಲಿಂಗ ಸುದ್ದಿಯಾದ ವಿತರಣೆಯೊಂದಿಗೆ ಮಂಜು ಹಾಗೂ ನೀಲಕಂಠ ಪಿನ್ನಿಪಾಲ್ ಭಟ್ಕಳ 79ನೇ ವರ್ಷದ ಭಿನ್ನವ ಸಮೂಹದ ಸೇವಾ ಸಂಘ ರಿಜಿಸ್ಟರ್ ಆಶ್ರಯದಲ್ಲಿ ಶ್ರೀ ಜಯಗಂಟೇಶ್ವರ ಕಂಬಳೋತ್ಸವ ಸಾಧ್ಯವಾದ ಪಿನ್ನಿಪಾಲ್ ಭಟ್ಕಳ ಇತರ ರಾಜ್ಯದ ಸವಾರಿಗಳಿಗೆ ಸುದ್ದಿಯಾದ ವಿತರಣೆಯೊಂದಿಗೆ ಮಂಜು ನೀಲಕಂಠ ಹಾಗೂ ಆಂಧ್ರಪ್ರದೇಶವನ್ನು ಕಾಣ್ತಾ ಇದ್ದಾರೆ. ಅದರ ಘೋಷಿತವಾದ ಪಾಂಡುರಂಗ ಮುಖ್ಯವಾಗಿ ಏನೇನು ಕೊರತೆಯನ್ನು ಕಂಡುಕೊಳ್ತಾರೆ. ಹಲೋ ಈಗಾಗಲೇ ಓಡಿ ಬಂದ ಗೋಡ ತೆಗೆದುಕೊಂಡ ಸಮಯ 11.27 ಎಚ್ಎನ್ ನಿವಾಸ್ ಪಿನ್ನುಪಾಲ್ ಭಟ್ಕಳ. ನೆಕ್ಸ್ಟ್ ನಂಬರ್ 25 ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತರು ಹಲವಾರು ಸವಾರಿಗಳಲ್ಲಿ ಕೂಡ ಜೋಡಿಸಿದ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ವಿಭಾಗದಲ್ಲಿ ಅದೆಷ್ಟೋ ಬಹುಮಾನವನ್ನು ತನ್ನದಾಗಿಸಿಕೊಂಡಂತಹ ಈ ಭಾಗದ ಹಿರಿಯ ಗೋರಿ ಸವಾರಿಗ ಸವಾರಿಗಳಾಗಿ ಶರತ್ ಜೋಡಿಗರಾಗಿ ಸಾಂಪ್ರದಾಯಿಕ ಕಂಬಳ ಶ್ರೇಷ್ಠ ಸವಾರಿಗ
ನಮ್ಮ ಈ ಕಂಬಳದಲ್ಲಿ ಕರಗಡ ಚೂರೂರು ಮುದ್ದಮನೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗೋಪಾಲ ಚೂರೂರು ಮುದ್ದಮನೆ ಸಹಕಾರ ಸಂಘದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಈ ಕಂಬಳಕ್ಕೆ ಹಲವಾರು ನಮ್ಮನ್ನ ಪ್ರೋತ್ಸಾಹಿಸಿರುವ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಅವರಿಂದ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೃಷ್ಣ ಪೂಜಾರಿ ಹೊಸ್ಮನೆ, ಸುಬ್ಬಯ್ಯ ಪೂಜಾರಿ ಹೊಸ್ಮನೆಯವರ ಸ್ಮರಣಾರ್ಥ ಅವರ ಮಕ್ಕಳು ಪೂಜಾರಿ ಅವರು ಅವಕಾಶವನ್ನು ಕಲ್ಪಿಸಲಾಗುವುದು. ಅದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಸಮಾಜದ ಭಾವನೆಯನ್ನು ಕಾಡ್ತಾ ಇದ್ದಾನೆ. ಸ್ಪರ್ಧಾಕಂಡರು ಗೋಪಾಲ ಚೂರೂರು ಹಗ್ಗದ ಸವಾರಿಗಳಾಗಿ ಸೆಲೆಕ್ಟ್ ಅದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಸಂಘಟನೆಗಳಲ್ಲಿ ಬಟ್ಟಮಟ್ಟಗಳಲ್ಲಿ ಸಂಘಟನೆಗಳ ಮಾತು ಯುವಕ ಕರ್ನಾಟಕ ತಂಡದ ಸಂಘಟನೆಗಳಲ್ಲಿ 79ನೇ ವರ್ಷದ ಸಾಂಪ್ರದಾಯಿಕ ಹಿರಿಯ ಸಮಾಜ ಸೇವಾ ಸಂಘ ವಿಶಿಷ್ಟ ಕೊಡುಗೆಯವರ ಆಶ್ರಯದಲ್ಲಿ ಶ್ರೀ ಸೋಮಗಟ್ಟೇಶ್ವರ ಆತ್ಮಮಠ ಸ್ಪರ್ಧಾಕಂಡರಲ್ಲಿ ಚೂರೂರು ಮುದ್ದಮನೆ ಗೋಪಾಲ ಹಗ್ಗದ ಸವಾರಿಕನಾಗಿ ಚೂರೂರು ಮುದ್ದಮನೆ 11.48 11.48 ಗೋಪಾಲ್ ನಾಯಕ್ ಕಿರೂರು ಮಧುವನೆ ಇವರು ಕೋಣಗಳ ತೆಗೆದಂತಹ ಸಮಯ. ಅಭಿನಂದನೆಗಳು. ನಂಬರ್ 54 ಜೈನ ಜಟ್ಟಿಗೇಶ್ವರ ಫ್ರೆಂಡ್ಸ್ ಕೊಡಿರಿ. ಟೋಕನ್ ನಂಬರ್ 54 ಇದೀಗ ಸ್ಪರ್ಧಾಕಂಡರಲ್ಲಿ ಹಗ್ಗದ ಸವಾರಿಕನಾಗಿ ಶಿವರಾಜ್ ಸೋಮಗಟ್ಟೇಶ್ವರ ಕೊಡೇರಿ ಇವರ ಕೊಂಡರು. ಸೋಮಗಟ್ಟೇಶ್ವರ ಫ್ರೆಂಡ್ಸ್ ಕೊಡೇರಿ ಹದಿನೈದು 15.98 ಟೋಕನ್ ನಂಬರ್ 41 ಫೈವ್ ಸ್ಟಾರ್ ಗೋಪಾಲ್ ದೇವರಿಗೆ ಮತ್ತುಗಟ್ಟೆಯವರ ಗುಣವಿಕೊಳ್ಳುವ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇದ್ರಿ. ಫೈವ್ ಸ್ಟಾರ್ ಗೋಪಾಲ್ ದೇವರಿಗೆ ಹಲವಾರು ವರ್ಷಗಳಿಂದ ಮೇಳಗಾರಿಕೆಯಲ್ಲಿ ಫೈವ್ ಸ್ಟಾರ್ ಗೋಪಾಲ್ ದೇವರಿಗೆ ಈ ಕೊಡುವ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಜ್ರಿ ಕೆರ್ಗಾಲು. 11.21 ಅಭಿನಂದನೆಗಳು. ಮುಂದಿನ ತಯಾರಿ ಟೋಕನ್ ನಂಬರ್ 45 ಶಂಕರ್ ರೆಡಿನಾ. ಟೋಕನ್ ನಂಬರ್ 45 ಟೋಕನ್ ನಂಬರ್ 45 ಆಶೀಕಾಂತ್ ಭೋಜನಮನ ಬಚ್ಚಳ ಇಪ್ಪಲ್ವಾಸದ ಸವಾರಿಗನಾಗಿ ಹರೀಶ್ ಬಚ್ಚಳ. ಆಶೀಕಾಂತ್ ಭೋಜನಮನ ಬಚ್ಚಳ 10.64 10.64ರಲ್ಲಿ 10.64 ಗುರಿ ತಲುಪಿದೆ. ಅಭಿನಂದನೆಗಳು. ಮುಂದಿನ ತಯಾರಿ ಟೋಕನ್ ನಂಬರ್ 46 ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್ ಕೊಲ್ಲೂರು. ಮುಂದಿನ ತಯಾರಿ ಶ್ರೀ ಸ್ಕಂದ ಆರ್ವಿಕ ಪ್ರದೀಪ್
ಉಳ್ಳೂರು ಕಂದಾವರ ಹಾ ಶ್ರೀಸ್ಕಂದ ಧಾರ್ಮಿಕ ಪ್ರದೀಪ್ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಭಾಗದ ಶ್ರೇಷ್ಠ ಸವಾರಿಗ ಹರೀಶ್ ಪೂಜಾರಿ ಗೌಡಿಮನ. ಶ್ರೀಸ್ಕಂದ ಉಳ್ಳೂರು ಕಂದಾವರ ಹಗ್ಗದ ಸವಾರಿಗನಾಗಿ ಹರೀಶ್ ಪೂಜಾರಿ ಗೌಡಿಮನ ಇವರ ಸವಾರಿಗತ್ವದಲ್ಲಿ 10.65 ಹಲೋ 26 ಜೋಗಿ ನಾಯ್ಕ್ ಭಟ್ಕಳ ಸರಿಯಾ? ಯೋಗಿ ನಾಗಪ್ಪ ನಾಯ್ಕ್ ಭಟ್ಕಳ ಸರಿ ಸ್ವಲ್ಪ ಜೋಗಿ ನಾಯ್ಕ್ ಭಟ್ಕಳ. ವಿಕೋಣದ ಹಗ್ಗದ ಸವಾರಿಗನಾಗಿ ನಾಗೇಂದ್ರ ಜೋಗಿ ನಾಯ್ಕ್ ಭಟ್ಕಳ ಇವರ ಕೋಣಗಳು. ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಸದಸ್ಸು ಉತ್ತರ ಕನ್ನಡ ಹಾಗೂ ಕುಂದಾಪುರ ತಾಲೂಕಿನಾದ್ಯಂತ ಹಲವಾರು ಕಂಬಳದ ಕೋಣದ ಮಾಲೀಕರು ಈಗಾಗಲೇ ಆಗಮಿಸಿದ್ದಾರೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೋಗಿ ನಾಯ್ಕ್ ಭಟ್ಕಳ ಇವರ ಕೋಣಗಳು. ತಯಾರಿ ದಯವಿಟ್ಟು ಎಲ್ಲ ಕೋಣದ ಮಾಲೀಕರು ಹಾಗೂ ನಮ್ಮೊಂದಿಗೆ ಸಹಕರಿಸಬೇಕು. ಕಂಬಳದ ವ್ಯವಸ್ಥಾಪಕರು ನಮ್ಮೊಂದಿಗೆ ಸಹಕರಿಸಬೇಕು. ದಯವಿಟ್ಟು ಎಲ್ಲ ಕೋಣದ ಮಾಲೀಕರು ಒಂದು ಕೋಣದ ಓಟ ಆದ ನಂತರ ಇನ್ನೊಂದು ಕೋಣದ ಓಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೆಕ್ಸ್ಟ್ ನಂಬರ್ ಟೋಕನ್ ನಂಬರ್ 47 ಮುಂದಿನ ತಯಾರು ವಿಶ್ವನಾಥ ಮಾಡಿದ ನರಿಗುಡಿ ನಾಯಕನ ಕಟ್ಟೆಯವರ ಕೋಣಗಳು. ಹಲವಾರು ವರ್ಷಗಳಿಂದ ಈ ಕಂಬಳ ಗದ್ದೆಯಲ್ಲಿ ಅವರ ಹೆಸರಿನಲ್ಲಿ ಹಲವಾರು ಬಹುಮಾನವನ್ನ ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಈ ವರ್ಷವೂ ಕೂಡ ಯಾವುದಾದರೂ ಒಂದು ಬಹುಮಾನವನ್ನ ತನ್ನತ್ತ ಬಚ್ಚಿಕೊಳ್ಳುವಲ್ಲಿ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆಯವರ ಕೋಣಗಳು. ಸ್ವತಃ ಸವಾರಿಗ ನಮ್ಮ ಕಂಬಳಕ್ಕೆ ಸಮಯ ಪಾಲನೆಗಾಗಿ ಲಕ್ಷ್ಮೀ ಡಿಜಿಟಲ್ ಸೆನ್ಸರ್ ವಿತ್ ಫಿನಿಷರ್ ವೆಂಕಟೇಶ್ ಪೂಜಾರಿ ನಂದನವನ 79ನೇ ವರ್ಷದ ಜಿಲ್ಲಾ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಸೈನ್ಯಗಟ್ಟಿಗೇಶ್ವರ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇದೀಗ ಸ್ಪರ್ಧಾ ಕಡೆಯಲ್ಲಿ ಸೆನ್ಸರ್ ರೆಡಿ ಸರ್ ಆಯ್ಲ ಸರಿ. ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆಯವರ ಕೋಣ. ಈ ಕೋಣದ ಬಿಗಿಯಾದ ಬಿಗಿತನದಲ್ಲಿ ದಿವಾಕರ್ ಹಾಗೂ ಉದಯ್ ನಾಯಕ್ ಮಾದಾರ್ಜಿ ಅವರನ್ನ ಕಾಣ್ತಾ ಇದ್ದಾರೆ. ಸವಾರಿಗನಾಗಿ ಸ್ವತಃ ಮಾಲಕನೇ ವಿಶ್ವನಾಥ ದೇವಾಡಿಗರ ಸವಾರಿಗೆ. ವಿಭಾಗದ ಹಿರಿಯ ಅನುಭವಿ ಗೋರಿ ಸವಾರಿಗ ಕಾಮನಮನೆ ಚರ್ಗಾಲು ರಾಘವೇಂದ್ರ ಪೂಜಾರಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ಸೆನ್ಸರ್ ಓಕೆ. ಬಿಡ್ಲಿಕ್ಕಿಲ್ಲ ಅಂತ ಹಲವಾರು ಸವಾರಿಗರು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲ ಸವಾರಿಗರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನೇ ವರ್ಷದ
ಹಿರಿಯವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಜೈನಗಟ್ಟಿಯೇಶ್ವರ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಕೋಣೆ ರೆಡಿ ಹೋಗ್ತಾ ಅಲ್ಲಿ ಲೈಟಿನ ಕಂಬದ ಹತ್ತಿರ ಜನ ಇದ್ದಾರೆ. ಕೋಣ ಬೇರೆಡೆಗೆ ಓಡುವವೆಲ್ಲ ಸಾಧ್ಯತೆ ಇದೆ. ಇದು ಸ್ಪರ್ಧೆ ಆದ್ದರಿಂದ ಆದಷ್ಟು ಬೇಗ ಬಿಡಿ ಸರ್. ಇದೀಗ ಸ್ಪರ್ಧೆಯಲ್ಲಿ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ್ ಚೋಡುಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಬಹುಮಾನವನ್ನು ತನ್ನದಾಗಿಸಿಕೊಂಡ ಈ ಭಾಗದ ಶ್ರೇಷ್ಠ ಸವಾರಿಗ ವಿಶ್ವನಾಥ್ ದೇವಾಡಿಗ, ವಿಶ್ವ ದಾಖಲೆಯನ್ನ ಮಾಡಿರ್ತಕ್ಕಂಥ ಶ್ರೇಷ್ಠ ವಾಮನ ಮೂರ್ತಿ. ಇದೀಗ ಸ್ಪರ್ಧೆಯಲ್ಲಿ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆ ಇವರ ಕೋಣಗಳು ಶಂಕರ್ ಹಾಗೂ ವಿಶ್ವನಾಥ. ಇದೀಗ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆ ಇವರ ಕೋಣಗಳು ಬೆಂಬಲವನ್ನು ಮಾಡಿಸ್ತಾ ಇದೆ. ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ಹಲೋ 11.10 ವಿಶ್ವನಾಥ್ ದೇವಾಡಿಗ ನರಿಗುಡಿ ನಾಯಕನಕಟ್ಟೆ ಮುಂದಿನ ತಯಾರಿ. ಟೋಕನ್ ನಂಬರ್ 27 ನಂಬರ್ ಟೋಕನ್ ನಂಬರ್ 22 ಮಹಾದೇವ ಪೂಜಾರಿ ಮೋಳೆಬೈಲು ಕೊಡೇರಿ ಕೆಳಮೋಳೆಬೈಲು ಕೊಡೇರಿ ಸವಾರಿಗ ಮಾಧವ ಪೂಜಾರಿ ಮೋಳೆಬೈಲು ಕೊಡೇರಿ ಇವರ ಕೋಣಗಳು. ಸವಾರಿಗರಾಗಿ ಟೋಕನ್ ನಂಬರ್ 22 ಮುನಿಯಾಲ್ ಸಂಪತ್ ಇವರ ಕೋಣ. ಟೋಕನ್ ನಂಬರ್ 22 ಗಣೇಶ್ ಹೇಳಿ ಸರ್, ಇವ್ರು ಕೇಳ್ತಾ ಇಲ್ಲ. ಟೋಕನ್ ನಂಬರ್ 22 ಮಹಾದೇವ ಪೂಜಾರಿ ಕೆಳಮೋಳೆಬೈಲು ಕೊಡೇರಿ. ಮಾಧವ ಪೂಜಾರಿ ಕೆಳಮೋಳೆಬೈಲು ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಚೋಡುಕೆರೆಯ ಯುವ ಸವಾರಿಗ. ಟೋಕನ್ ನಂಬರ್ 22 ಮಾಧವ ಪೂಜಾರಿ ಕೆಳಮೋಳೆಬೈಲು ಇವರ ಕೋಣಗಳು. ಪ್ರತಿ ವರ್ಷವೂ ಕೂಡ ಈ ಕಂಬಳೋತ್ಸವಕ್ಕೆ ಕೋಣಗಳನ್ನು ತಂದು ಓಡಿಸುವ ಕ್ರಮವನ್ನು ಇಟ್ಟುಕೊಂಡಂತ ಮಾಧವ ಪೂಜಾರಿ ಕೋಣ ಬಿಡ್ಲಿಲ್ಲ. ದಯವಿಟ್ಟು ಕಡಿಬಿಡಿ ಮಾಡ್ಕೊಳ್ಬೇಡಿ. ಸೆನ್ಸರ್ ಓಕೆ. ಮಾಧವ ಪೂಜಾರಿ ಕೆಳಮೋಳೆಬೈಲು ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಸಂಪತ್ ಮುನಿಯಾಲು. ಮಾಧವ ಪೂಜಾರಿ ಕೆಳಮೋಳೆಬೈಲು 11.89 ಮಹಾದೇವ ಪೂಜಾರಿ ಕೆಳಮೋಳೆಬೈಲು ಕೊಡೇರಿ. ಅಭಿನಂದನೆಗಳು. ನೆಕ್ಸ್ಟ್ ನಂಬರ್ ಮುಂದಿನ ತಯಾರಿ. ಟೋಕನ್ ನಂಬರ್ 49 ಬೇಡು ಪೂಜಾರಿ ಗುರಮಕ್ಕಿ. ಬೇಡು ಪೂಜಾರಿ ಗುರಮಕ್ಕಿ ಹಲವಾರು ವರ್ಷಗಳ ಹಿಂದೆ ಬಹುಮಾನವನ್ನು ಪಡೆದಂತ ಮೇಳಗಾರಿಕೆ ಕೂಡ. ಚಂದ್ರ ಪೂಜಾರಿ ಇವರ ನಿರ್ದೇಶನದೊಂದಿಗೆ ಬೇಡು ಪೂಜಾರಿ ಗುರಮಕ್ಕಿ ಇವರ ಕೋಣ. ಈ ಕೋಣದ
ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾವು ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣ ಇದೀಗ ಸ್ಪರ್ಧಾ ಕಣದಲ್ಲಿ ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಚಂದ್ರ ಪೂಜಾರಿ ಅವರ ನಿರ್ದೇಶನದೊಂದಿಗೆ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ತೆರೆಯುವ ಸವಾರಿಗ ನಾನು ಬಾಸ್ ಹತ್ರ ಮಾತಾಡಿ ಹೇಳ್ತೇನೆ. ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ನಾನೇ ಮತ್ತೆ ಫೋನ್ ಮಾಡ್ತೇವೆ ಅವ್ರ ಹತ್ರ ಮಾತಾಡಿ ಫೋನ್ ಮಾಡ್ತೇನೆ. ನಂದು ನೈಟ್ ಲೇಟ್ ಆಗ್ತಾ ಹೊತ್ತಿಗೆ ನಾನು ಅವ್ರ ಹತ್ರ ಕೇಳಿ ಫೋನ್ ಮಾಡ್ತೇನೆ. ರವಿ ಪೂಜಾರಿ ಗುರುಮಟ್ಟಿಯವರ ನಿರ್ದೇಶನದೊಂದಿಗೆ ಕಂಬಳ ಗದ್ದೆಯಲ್ಲಿ ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣಗಳು ಸ್ಪರ್ಧೆಯಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ಪ್ರವೀಣ್ ಹಾಗೂ ಪ್ರಭು ಬಿಗಿಯಾದ ಬಿಗಿತನದೊಂದಿಗೆ ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಅಭಿನಂದನೆಗಳು. 10.93 ಬೇಡಿ ಪೂಜಾರಿ ಗುರುಮಟ್ಟಿಯವರ ಕೋಣಗಳು ತೆಗೆದುಕೊಂಡಂತ ಸಮಯ ಅಭಿನಂದನೆಗಳು. ಇನ್ನು 18 ಜೊತೆ ಕೋಣಗಳು ಓಡ್ಲಿಕ್ಕೆ ಬಾಕಿ ಇದೆ. ದಯವಿಟ್ಟು ಆದಷ್ಟು ಬೇಗ ಕೋಣಗಳನ್ನು ಬಿಡಬೇಕು. ಸಬ್ ಜೂನಿಯರ್ ಮುಂದಿನ ತಯಾರಿ ಟೋಕನ್ ನಂಬರ್ 56 ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು. ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು. ಲಕ್ಷ್ಮಣ ದೇವಾಡಿಗ ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್ ನಾಗೂರು ಇರುವ ಸವಾರಿಗ ಲಕ್ಷ್ಮಣ ದೇವಾಡಿಗ ಮೆಕ್ಕೆ ಮನೆ ನಾಗೂರು ಇವರ ಕೋಣ ಭಾಸ್ಕರ್ ಹಾಗೂ ಸುಬ್ರಹ್ಮಣ್ಯ ಅವರ ಬಿಗಿಯಾದ ಬಿಗಿತನದೊಂದಿಗೆ ಲಕ್ಷ್ಮಣ ದೇವಾಡಿಗ ಮೆಕ್ಕೆ ಮನೆ ನಾಗೂರು ಇವರ ಕೋಣಗಳು ಸಾಕಷ್ಟು ಚಿಕ್ಕ ಕೋಣಗಳು ಸಾಕಷ್ಟು ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾ ಇದ್ದಾರೆ. ಶಿವರಾಜ್ ಇವರ ಸವಾರಿಗಟ್ಟದೊಂದಿಗೆ 14.29 ಅಭಿನಂದನೆಗಳು. ಮುಂದಿನ ತಯಾರಿ 38 38 ಬಾಬಣ್ಣ ನಾಯಕ್ ಕೊಕ್ಕರ್ಣೆ ಒಟ್ಟಾಪಿ. ದಿವಂಗತ ಭಾವಣ್ಣ ನಾಯಕ್ ಕೊಕ್ಕರ್ಣೆ ಒಡ್ಡಪ್ಪೆ ಇವರ ಕೋಣ ಹಲವಾರು ವರ್ಷಗಳ ಹಿಂದ ಹಲವಾರು ಬಹುಮಾನ ಕೂಡ ಮಾಡಿರ್ತಕ್ಕಂಥ ಏಕೈಕ ಮೇಳಗಾರಿಕೆ. ಸೀನಿಯರ್ ಜೂನಿಯರ್ ಹಾಗೂ ಸಬ್ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಬಹುಮಾನದ ಮೇಲೆ ಬಹುಮಾನವನ್ನು ಮಾಡಿರ್ತಕ್ಕಂಥ ಬಾಬಣ್ಣ ನಾಯಕ್ ಒಡ್ಡಪ್ಪೆ ಇವರ ಕೋಣ ಸವಾರಿಗರಾಗಿ ಗೋಪಿ ಒಡ್ಡಪ್ಪ ಜೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿಯೂ ಕೂಡ ಬಹುಮಾನವನ್ನು ಗಿಟ್ಟಿಸಿದಂತಹ ಸವಾರಿಗ ಬಾಬಣ್ಣ ನಾಯಕ್ ಒಡ್ಡಪ್ಪ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಬಾಬಣ್ಣ ನಾಯಕ್ ಒಡ್ಡಪ್ಪ ಇವರ ಕೋಣಗಳು ಅಭಿನಂದನೆಗಳು ತಮಗೆ. 11.43 ಬಾಬಣ್ಣ ನಾಯಕ್ ಒಟ್ಟಾಪೆ ಕೊಕ್ಕರ್ಣೆ ಅಭಿನಂದನೆಗಳು. ಮುಂದಿನ ತಯಾರಿ 19 ಟೋಕನ್ ನಂಬರ್ 19 ಟೋಕನ್ ನಂಬರ್ ಸಂಜೀವ ಪೂಜಾರಿ ಕಣಿಹಿತ್ಲು ಸಂಜೀವ ಪೂಜಾರಿ ಕಣಿಹಿತ್ಲು
ದಿವಂಗತ ಸಂಜೀವ ಪೂಜಾರಿ ಕಳೀತು ಕೆರ್ಗಾಳಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಪೂಜಾರಿ ಗೌಡಿ ಮನೆ. ದಿವಂಗತ ಸಂಜೀವ ಪೂಜಾರಿ ಕಳೀತು ಕೆರ್ಗಾಳಿ ಇವರ ಕೋಣ. ಹಲವಾರು ವರ್ಷಗಳಿಂದ ಈ ವಿಭಾಗದಲ್ಲಿಯೂ ಕೂಡ ಭಾವವನ್ನು ಗಿಟ್ಟಿಸಿದಂತ ಮೇಳಗಾರಿಕೆ ಕಳೀತು ಕೆರ್ಗಾಳಿ ಸಂಜೀವ ಪೂಜಾರಿ. ದಿವಂಗತ ಸಂಜೀವ ಪೂಜಾರಿ ಕಳೀತು ಕೆರ್ಗಾಳಿ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ 10.26 ಸಂಜೀವ ಪೂಜಾರಿ ಇವರ ಕೋಣಗಳು ತೆಗೆದುಕೊಂಡಂತ ಸಮಯ. ಅಭಿನಂದನೆಗಳು. ಮುಂದಿನ ತಯಾರಿ ಟೋಕನ್ ನಂಬರ್ 16. ಟೋಕನ್ ನಂಬರ್ 16 ಕೋಟಾ ಮಣೂರು ಪಡುಕೆರೆ ಸೀನಾ ಪೂಜಾರಿ. ದಿವಂಗತ ಕೋಟಾ ಪಡುಕೆರೆ ಸೀನಾ ಪೂಜಾರಿ ಇವರ ಕೋಣಗಳು ನಿರಂತರವಾಗಿ ಕಂಬಳದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಏಕೈಕ ಮೇಳಗಾರಿಕೆ. ಹಗ್ಗ ಹಿರಿಯ ಹಗ್ಗ ಕಿರಿಯ ಹಳಗೆ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಹಲವಾರು ಬಹುಮಾನವನ್ನು ಗಿಟ್ಟಿಸಿದಂತ ಮೇಳಗಾರಿಕೆ. ದಿವಂಗತ ಸೀನಾ ಪೂಜಾರಿ ಕೋಟಮನೂರು. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ನಾಯಕ್ ಭಟ್ಗಳ ಬಿಗಿಯಾದ ಬಿಗಿತನದೊಂದಿಗೆ ದಿವಾಕರ್ ಹಾಗೂ ಉದಯ್ ನಾಯಕ್ ದಿವಂಗತ ಸೀನಾ ಪೂಜಾರಿ ಕೋಟಮನೂರು ಪಡುಕೆರೆ ಇವರ ಕೋಣಗಳು. ಚೌಡಿಕೆರೆ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ತನ್ನದೇ ಆದ ಮೇಳಗಾರಿಕೆಯನ್ನ ಮಾಡಿರ್ತಕ್ಕಂಥ ಈ ಭಾಗದ ದಿವಂಗತ ಸೀನಾ ಪೂಜಾರಿ ಕೋಟಾ ಪಡುಕೆರೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ನಾಯಕ್ ಭಟ್ಗಳ ಬಿಗಿಯಾದ ಬಿಗಿತನದೊಂದಿಗೆ ದಿವಾಕರ್ ಹಾಗೂ ಉದಯ್ ನಾಯಕ್ ಮಂದಾರ್ತಿ. ಹಾಗೆ ಸಬ್-ಜೂನಿಯರ್ ವಿಭಾಗವನ್ನ ದಯವಿಟ್ಟು ಮುಗಿಸಿದ ನಂತರ ಮತ್ತೆ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಎರಡೆರಡು ಚಾನ್ಸ್ ಅನ್ನು ಮುಗಿಸಬೇಕಾಗಿ ಇಲ್ಲಿ ಕೋಣದ ಮಾಲಕರು ಹಾಗೂ ಸವಾರಿಗರು ಕೇಳ್ಕೊಳ್ತಾರೆ. ಇದೀಗ ದಿವಂಗತ ಸೀನಾ ಪೂಜಾರಿ ಕೋಟಾ ಪಡುಕೆರೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಭಟ್ಗಳ ದಿವಂಗತ ಸೀನಾ ಪೂಜಾರಿ ಕೋಟಾ ಪಡುಕೆರೆ 11.5 ಜೂನಿಯರ್ ವಿಭಾಗದ ಕೋಣಗಳನ್ನು ಅಣಿಗೊಳಿಸಿಕೊಳ್ಳಬೇಕು. ಸಬ್ ಜೂನಿಯರ್ ಆದ್ಮೇಲೆ ಜೂನಿಯರ್ ಕೋಣಗಳ ಪ್ರಥಮ ಸ್ಪರ್ಧೆಗೆ ಅವಕಾಶ ನೀಡುತ್ತೇವೆ. ದಯವಿಟ್ಟು ಜೂನಿಯರ್ ಕೋಣಗಳ ಮಾಲಕರು ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆಯವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಜ್ರಿ ಬಿಗಿಯಾದ ಬಿಗಿತನದೊಂದಿಗೆ ಸುಧೀರ್ ಹಾಗೂ ಹರೀಶ್ ಪೂಜಾರಿ. ಪೂರ್ವ ತಯಾರಿ ಓಟ ಇಲ್ಲ. ನಿಮ್ಮ ಕೋಣಗಳಿಗೆ 2 ಓಟದ ಅವಕಾಶ ಇದೆ. ಸ್ಪರ್ಧೆ ಅದರಲ್ಲಿ ಕನಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ. ನಾರಾಯಣ ಪೂಜಾರಿ ಹೊರಕಡೆ ಮನೆ ಯೋಜಿತೇವರ ಕೋಣ. ದಯವಿಟ್ಟು ಕೋಣವನ್ನ ಹಿಂದುಗಡೆ ಇಡಬೇಕು. ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿದ ನಂತರ ಅವಕಾಶದ ಮುಗಿದ ನಂತರ ಹಗ್ಗ ಕಿರಿಯ ವಿಭಾಗದಲ್ಲಿ ಎಲ್ಲ ಕೋಣ ಮಾಲಕರು ಸ್ಪರ್ಧೆಗೆ ರೆಡಿ ಇರಬೇಕು. ಟ್ರಯಲ್ ಅವಕಾಶ ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆ ಯೋಜಿತೇವರ ಕೋಣಗಳು. ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆ ಯೋಜಿತೇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ದಿನೇಶ್ ಕೇಜ್ರಿ ಕೆರ್ಗಾಳಿ. 12.35 ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆ. ಅಭಿನಂದನೆಗಳು. ಟೋಕನ್ ನಂಬರ್ 10 ಮುಂದಿನ ಸವಾರಿ. ಟೋಕನ್ ನಂಬರ್ 10 ಟೋಕನ್ ನಂಬರ್ 10 ಜಟ್ಟಿಗೇಶ್ವರ ಬೆದರಕೇರಿ ಭಟ್ಗಳ. ಶ್ರೀ ಜಟ್ಟಿಗೇಶ್ವರ ಬೆದರಕೇರಿ ಭಟ್ಗಳ ಹಲವಾರು ವರ್ಷಗಳ ಹಿಂದೆ ಬೆದರಕೇರಿಯಲ್ಲಿ ಹಲಗೆ ಕೋಣಗಳು ಕೂಡ ಕಂಬಳೋತ್ಸವದಲ್ಲಿ ಪಾಲ್ಗೊಂಡು ಹಲವಾರು ಪ್ರಶಸ್ತಿಯನ್ನು ಪಡೆದಂತ ನೆನಪು ಕೂಡ ಈಗಾಗಲೇ ಇದೆ.
ಅದೇ ರೀತಿ ಬದಿಗಿರಬೇಕಾದ ಶ್ರೀ ಗಟ್ಟಿಗೇಶ್ವರ ಇವರ ಕೊನೆಯಿಕೊಂಡ ಹಗ್ಗದ ಸವಾರಿಗನಾಗಿ ಪಾಂಡು ಶ್ರೀಕಂಠ ನೀಲ್ಕಂಠ. ಹಲೋ 13.08 ಜಟ್ಟಿಗೇಶ್ವರ ಬೆದಕೆರೆ ಭಟ್ಕಳ ಅಭಿನಂದನೆಗಳು. ಮುಂದಿನ ಸ್ಪರ್ಧೆ ಟೋಕನ್ ನಂಬರ್ 9 ವಾಸುನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಪ್ರಶಾಂತ್ ಸಂಪತ್ ಕೊಡ್ಲಾಡಿ ಸಾಲಿಮಕ್ಕಿ ಕೊಡ್ಲಾಡಿ ವಾಸುನಾಯಕ್ ಇವರ ಕೋಣಗಳು ಇದೀಗ ಸ್ಪರ್ಧೆಯಲ್ಲಿ ವಾಸುನಾಯಕ್ ಕೊಡ್ಲಾಡಿ ಸಾಲಿಮಕ್ಕಿ ಅಭಿನಂದನೆಗಳು. 12.16 ವಾಸುನಾಯಕ್ ಸಾಲಿಮಕ್ಕಿ ಕೊಂಡಾಡಿ ಅಭಿನಂದನೆಗಳು. ಹಲೋ ಮುಂದಿನ ಸವಾರಿ ಟೋಕನ್ ನಂಬರ್ 53 ಶ್ರೀ ಯಕ್ಷೇಶ್ವರಿ ಗೊಬ್ರಾಡಿ ಕಾಮಕೋಣೆ. ಶ್ರೀ ಯಕ್ಷೇಶ್ವರಿ ಗೊಬ್ರಾಡಿ ಕಂಬದ ಕೋಣೆ. ಶ್ರೀ ಯಕ್ಷೇಶ್ವರಿ ಗೊಬ್ರಾಡಿ ಕಂಬದ ಕೋಣೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್. ಶ್ರೀ ಯಕ್ಷೇಶ್ವರಿ ಗೊಬ್ರಾಡಿ ಕಂಬದ ಕೋಣೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್. ದ್ವಿತೀಯವಾಗಿ ಬಿಗಿತರಗೊಂಡಿಗ ಭಾಸ್ಕರ. ಶ್ರೀ ಯಕ್ಷೇಶ್ವರಿ ಗೊಬ್ರಾಣಿ ಇವರ ಕೋಣಗಳು. ಶ್ರೀ ಯಕ್ಷೇಶ್ವರಿ ಗೊಬ್ರಾಣಿ ಕಂಬದ ಕೋಣೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್. 14.00 ಯಕ್ಷೇಶ್ವರಿ ಗೊಬ್ರಾಡಿ ಕಂಬದ ಕೋಣೆ ಅಭಿನಂದನೆಗಳು. ಕೋಣಗಳನ್ನ ಯಕ್ಷಿಸುವುದನ್ನ ಆದಷ್ಟು ಕಡಿಮೆ ಮಾಡಬೇಕಾಗಿ ಕೋಣಗಳ ಮಾಲಕರಲ್ಲಿ ಮತ್ತು ಸವಾರಿಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಲೋ ಹೇಳಿ. ಟೋಕನ್ ನಂಬರ್ 42 ಶ್ರೀ ಗುಡಿಮಾಲಿಂಗೇಶ್ವರ ಅನುಗ್ರಹ ಶಂಕರ್ ದೇವಳಿಗ ನಾಗೂರು. ಶ್ರೀ ಗುಡಿಮಾಲಿಂಗೇಶ್ವರ ಕೃತ ಶಂಕರ ದೇವಾಡಿಗ ನಾಗೂರು. ಈ ಕೋಣದ ಹಗ್ಗದ ಸವಾರಿಗನಾಗಿ ಸ್ವತಃ ಮಾಲೀಕನೇ ಶಂಕರ್ ದೇವಾಡಿಗ. ಬಿಗಿಯಾದ ಬಿಗಿತರದೊಂದಿಗೆ ಭಾಸ್ಕರ್ ಹಾಗೂ ಮಂಜುನಾಥ್. ಶ್ರೀ ಗುಡಿಮಾಲಿಂಗೇಶ್ವರ ಕೃತ ನಾಗೂರು ಶಂಕರ ದೇವಾಡಿಗ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ. ಹಲವಾರು ಘಟಾನುಘಟಿ ಕೋಣಗಳು ಈಗಾಗಲೇ ಆಗಮಿಸಿದ ಇದೀಗ ಸ್ಪರ್ಧೆಯಲ್ಲಿ ಶ್ರೀ ಗುಡಿಮಾಲಿಂಗೇಶ್ವರ ಕೃತ ಶಂಕರ ದೇವಾಡಿಗ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್. ಶ್ರೀ ಗುಡಿಮಾಲಿಂಗೇಶ್ವರ ಕೃತ ಶಂಕರ ದೇವಾಡಿಗ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ ದೇವಾಡಿಗ. ಸುಬ್ರಹ್ಮಣ್ಯ ಭಾಸ್ಕರ್ ಮಂಜುನಾಥ್ ಇವರ ಬಿಗಿಯಾದ ಬಿಗಿತನದೊಂದಿಗೆ ಹಿರಿಯ ಸವಾರಿಗ ರವಿ ಪೂಜಾರಿ ಇವರ ನಿರ್ದೇಶನದೊಂದಿಗೆ ಕಂಬಳ ಗದ್ದೆಯಲ್ಲಿ ಶ್ರೀ ಗುಡಿಮಾಲಿಂಗೇಶ್ವರ ಕೃತ ಶಂಕರ ದೇವಾಡಿಗ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ ದೇವಾಡಿಗ ನಾಗೂರು. ಇದೇ ಬರುವ ದಿನಾಂಕ 29/11/2025 ಶ್ರೀ ಸ್ವಾಮಿಲಿಂಗ ನಾಗಬ್ರಹ್ಮ ಕೋಟಿ ಚೆನ್ನಯ್ಯರ ಕೆರ್ಗಾಲುಗಳ್ಳಿ ಕಂಬಳೋತ್ಸವ.
ಹಾಗೆ ಇದೇ ಬರುವ 23/11/2025 ಶುಕ್ರವಾರ ಉಳ್ಳೂರು ಕೆರೆಗದ್ದೆ ಕಂಬಳ. ಹಾಗೆ ಆದಷ್ಟು ಬೇಗ ಬಿಡ್ಬೇಕಣ್ಣ, ಸಮಯದ ಅಭಾವ ನಮ್ಮನ್ನ ಕಾಡ್ತಾ ಇದೆ. ಜನ ಸಾಗರವೇ ಹರಿದು ಬರ್ತಾ ಇದೆ. ಇಲ್ಲವೇ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶಯದಲ್ಲಿ 79ನೇ ವರ್ಷದ ಸಾಂಪ್ರದಾಯಿಕ ಶ್ರೀ ಜೈನಗಟ್ಟಿಗೇಶ್ವರ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಸ್ಪರ್ಧೆಯಲ್ಲಿ ಶ್ರೀ ಗುಡಿಮಾಲಿಂಗೇಶ್ವರ ಕೃಪಾ ಶಂಕರ ದೇವಾಡಿಗ ಇವರ ಕೋಣಗಳು, ಈ ಕೋಯಿಲ ಹಬ್ಬದ ಸವಾರಿಗನಾಗಿ ಶಂಕರ ದೇವಾಡಿಗ. ಹಲೋ 10.86 ಅಭಿನಂದನೆಗಳು. ಟೋಕನ್ ನಂಬರ್ 28 ಕೋಟಿ ಚೆನ್ನಯ್ಯ ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನಮನೆ ಕೆರ್ಗಾಳಿ ಇವರ ಕೋಣಗಳು. ಕಳೆದ ವರ್ಷ ಸಬ್ ಜೂನಿಯರ್ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಏಕೈಕ ಮೇಳಗಾರಿಕೆ ಯಶ್ವಿನ್ ಮಂಜುನಾಥ್ ಪೂಜಾರಿ ಕೋಟಿ ಚೆನ್ನಯ್ಯ ಕಾಮನಮನೆ ಕೆರ್ಗಾಳಿ ಇವರ ಕೋಣಗಳು. ಈ ಕೋಣದ ಹಬ್ಬದ ಸವಾರಿಗನಾಗಿ ಹರೀಶ್ ಪೂಜಾರಿ ಗೌಡಿಮನೆ ಕೆರ್ಗಾಳಿ. 12.12 ಜೂನಿಯರ್ ವಿಭಾಗದ ಕೋಣೆಗಳನ್ನು ಗೆದ್ದಿಗೆಳಿಸಬೇಕು. ಬಲಭಾಗದ ದ್ವಾರದಲ್ಲಿ ತಮ್ಮ ಕೋಣೆಗಳನ್ನು ಗಟ್ಟಿಗಳಿಸಿಕೊಳ್ಬೇಕು. ಹಾಗೆ ಸ್ಪರ್ಧೆಯನ್ನು ಪ್ರಾರಂಭಿಸಬೇಕು. ಟೋಕನ್ ನಂಬರ್ 50 ಜೂನಿಯರ್ ವಿಭಾಗದ ಕೋಣೆಗಳ ಮಾಲಕರು. ಟೋಕನ್ ನಂಬರ್ 50 ಹಾ ಪೂರ್ತಿ ಡಸ್ಟ್ಬಿನ್ ನಾಗೂರು ಮಕ್ಕಿಮನೆ. ಡಸ್ಟ್ಬಿನ್ ಮಕ್ಕಿಮನೆ ನಾಗೂರು. ಯಶ್ವಿನ್ ದೇವಾಡಿಗ ಮೆಕ್ಕಿಮನೆ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಈ ಭಾಗದ ಇನ್ನೂರು ಶ್ರೇಷ್ಠ ಸವಾರಿಗ ರಾಘವೇಂದ್ರ ಪೂಜಾರಿ ರಾಂಪೈಕ್ಲು ಕೆರ್ಗಾರು. ಹಗ್ಗ ಹಾಗೂ ಹಲಗೆಯ ಯುವ ಸವಾರಿಗ. ಸವಾರಿಗತ್ವದಲ್ಲಿ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿಗರು ನಮ್ಮೊಂದಿಗೆ. ಯಶ್ವಿನ್ ದೇವಾಡಿಗ ಮೆಕ್ಕಿಮನೆ ನಾಗೂರು ಇವರ ಕೋಣಗಳು ಇದೀಗ ಕಂಬಳ ಗದ್ದೆಯಲ್ಲಿ ಬಿಗಿಯಾದ ಬಿಗಿತನದಲ್ಲಿ ದಿವಾಕರ್ ಹಾಗೂ ಪಾಂಡುರಂಗ, ಭಾಸ್ಕರ್, ಸುಬ್ರಹ್ಮಣ್ಯ ಮಂಜುನಾಥ್. ಯಶ್ವಿನ್ ದೇವಾಡಿಗ ಮೆಕ್ಕೆಮನೆ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ರಾಘವೇಂದ್ರ ಪೂಜಾರಿ ರಾಂಪೈಕ್ಲು. ಜೂನಿಯರ್ ವಿಭಾಗದ ಕೋಣೆಗಳ ಇದೀಗ ಯಶ್ವಿನ್ ದೇವಾಡಿಗ ಮೆಕ್ಕೆಮನೆ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ರಾಘವೇಂದ್ರ ಪೂಜಾರಿ ರಾಂಪೈಕ್ಲು. 11.02 ಮುಂದಿನ ತಯಾರಿ ಟೋಕನ್ ನಂಬರ್ 37 ವಿಶ್ವನಾಥ್ ದೇವಾಡಿಗ ಕೋಟಿಮನೆ ಮೊಗೇರಿ. ವಿಶ್ವನಾಥ್ ದೇವಾಡಿಗ ಕೋಲ್ಕಿಮನೆ ಮೊಗೇರಿ. ಹಲವಾರು ವರ್ಷಗಳ ಹಿಂದೆ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಬಹುಮಾನವನ್ನ ಗಿಟ್ಟಿಸಿದಂತ ಶ್ರೇಷ್ಠ ಮೇಳಗಾರಿಕೆ ವಿಶ್ವನಾಥ ದೇವಾಡಿಗ ಕೋಲ್ಕಿಮನೆ ಮೊಗೇರಿ. ಕ್ಷೇತ್ರದ ಸಂಸದರಾದಂತ ಕೋಟ ಶ್ರೀನಿವಾಸ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ನಮ್ಮಿ ಕಂಬಳಕ್ಕೆ ತಾಲೂಕ್ ಪಂಚಾಯತ್ ಆಗಮಿಸಿರುವಂತ ಮಹೇಂದ್ರ ಪೂಜಾರಿ ಅವರು ಕೋಟ ಶ್ರೀನಿವಾಸ್ ಪೂಜಾರಿ ಇವರನ್ನು ಕೂಡ ಗುರುತಿಸಿಕೊಡೋದಲ್ಲ. ಇದೀಗ ವಿಶ್ವನಾಥ್ ದೇವಾಡಿಗ ಕೋಲ್ಕಿಮನೆ ಮೊಗೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ್ ದೇವಾಡಿಗ ನೆರಿಗುಡಿ ನಾಯಕನ ಘಟ್ಟ. ಬಿಗಿಯಾದ ಬಿಗಿತನದೊಂದಿಗೆ ನಾಗರಾಜ್ ಹಾಗೂ ವಿಶ್ವನಾಥ. ಹಿರಿಯ ನಿರ್ದೇಶಕರಾಗಿ ವಿಶ್ವನಾಥ್ ದೇವಾಡಿಗ ಕೋಲ್ಕಿಮನೆ ಮೊಗೇರಿ ಇವರ ಕೋಣಗಳು. ಸ್ಪರ್ಧಾಕರದಲ್ಲಿ ವಿಶ್ವನಾಥ್ ದೇವಾಡಿಗ ಕೋಲ್ಕಿಮನೆ ಮೊಗೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ್ ದೇವಾಡಿಗ ನರಿಗುಡಿ ನಾಯಕನ ಘಟ್ಟ.
10.68. ವಿಶ್ವನಾಥ ದೇವಾಡಿಗ ಕೋಟಿ ಮನೆ ಮುಂದಿನ ಸ್ಪರ್ಧೆ ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಟೋಕನ್ ನಂಬರ್ 18. ಅವಕಾಶ ಮುಗಿದ ನಂತರ 18 ಅಣ್ಣು ನಾಯಕ ಕೆರಾಡಿ ಕೋಣಿ ಮನೆ ಕಿರಿಯ ವಿಭಾಗದ ಸ್ಪರ್ಧಾ ಕೋಣಗಳು ಅಣ್ಣು ನಾಯಕ ಕೆರಾಡಿ ಅಣಿಯಾಗಬೇಕು. ಇವರ ಕೋಣಗಳು ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಗೈದಂತ ಅಣ್ಣುನಾಯಕ್ ಕೆರಾಡಿ ಕೋಣೆ ಮನೆ ಇವರ ಕೋಣಗಳು ಮಾಲಕರು ಪ್ರವೇಶ ದ್ವಾರದಲ್ಲಿ ಸಾಂಪ್ರದಾಯಿಕ ದಯವಿಟ್ಟು ಗಮನಿಸಿ. ಕಂಬಳೋತ್ಸವದಲ್ಲಿಯೂ ಕೂಡ ಬಹುಮಾನವನ್ನು ಗಿಟ್ಟಿಸಿದಂತ ಮೇಳಗಾರಿಕೆ ಅಣ್ಣುನಾಯಕ್ ಕೆರಾಡಿ ಕೋಣೆ ಮನೆ ಇವರ ಕೋಣಗಳು. ನಮ್ಮ ಈ ಕಂಬಳದಲ್ಲಿ ಉಡುಪಿ ಚಿಕ್ಕಮಗಳೂರು ಸಂಸದರಾದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಹಾಗೆ ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ಮಹೇಂದ್ರ ಪೂಜಾರಿ ಹಾಗೂ ಯುವ ಸಮಾಜದ ಉತ್ತರ ಕನ್ನಡದ ಸುಶೀದಾರಿವರನ್ನ ಕಾಣ್ತಾ ಇದ್ದಾರೆ. ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತೇವೆ. ಅಣ್ಣುನಾಯಕ್ ಕೆರಾಡಿ ಕೋಣೆ ಮನೆ ಇವರ ಕೋಣಗಳು. ಅವರನ್ನ ಸ್ವಾಗತಿಸಿಕೊಳ್ಬೇಕು ಅಂತ ಸಂಘದ ಗೌರವಾಧ್ಯಕ್ಷರಾದ ಮಹಾದೇವ್ ಪೂಜಾರಿ ಅಣ್ಣುನಾಯಕ್ ಕೆರಾಡಿ ಕೋಣಿ ಮನೆಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಸಾಕಷ್ಟು ದೂರದ ಕೋಣಗಳು. ಕೆರಾಡಿ ಕೋಣಿ ಮನೆ ಅಣ್ಣುನಾಯಕ್ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಶಿ ಭಟ್ಕಳ. ಶಶಿ ಭಟ್ಕಳ 11.93. 11.93 ಟೋಕನ್ ನಂಬರ್ 52. ತೆಗೆದುಕೊಂಡಂತ ಸಮಯ. ಮುಂದಿನ ಸ್ಪರ್ಧೆ ಗಣೇಶ್ ಟೋಕನ್ ನಂಬರ್ 52. 52 ಸ್ವಾಮಿ ಅನುಗ್ರಹ ಜನ್ಮಿನ್ ಎಸ್ ದೇವಾಡಿಗ ಮಕ್ಕಿ ಮನೆ ನಾವು ನಾಗೂರು. ಸ್ವಾಮಿ ಅನುಗ್ರಹ ತನ್ವೀರ್ ಮೆಕ್ಕಿ ಮನೆ ನಾಗೂರು ಇವರ ಕೋಣಗಳು. ಸ್ವಾಮಿ ಅನುಗ್ರಹ ತನ್ವೀರ್ ಮೆಕ್ಕಿ ಮನೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್. ತನ್ವೀರ್ ಮೆಕ್ಕಿ ಮನೆ ನಾಗೂರು ಇವರ ಕೋಣಗಳು. ಬಿಗಿಯಾದ ಡಿಜಿಟಲ್ದೊಂದಿಗೆ ಮಂಜುನಾಥ ಭಾಸ್ಕರ್ ಹಾಗೂ ಸುಬ್ರಹ್ಮಣ್ಯ ಇವರನ್ನ ಕಾಣ್ತಾ ಇದ್ದಾವೆ. ಭಾಸ್ಕರ್ ದೇವಾಡಿಗೆ ಇವರ ನಿರ್ದೇಶನದೊಂದಿಗೆ ಮೆಕ್ಕೆ ಮನೆ ನಾಗೂರು ಇವರ ಕೋಣಗಳು ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಯಾಗಿ ಬಿಲ್ಲವ ಸಮಾಜ ಸೇವಾ ಸಂಘ ಹಕ್ರೆಮಠ ಕೊಡೇರಿ ಇವರ ಆಶ್ರಯದಲ್ಲಿ 79ನೇ ವರ್ಷದ ಶ್ರೀ ಜೈನ ಸಿದ್ದೇಶ್ವರ ಸಾಂಪ್ರದಾಯಿಕ ಕಂಬಳ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಯ ಕೊನೆಯ ಮೆಕ್ಕೆ ಮನೆ ನಾಗೂರು ಇವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದ ಕೊನೆಯ ಹಂತದ ಸ್ಪರ್ಧೆ, ಪ್ರಥಮ ಸುತ್ತಿನ ಕೊನೆಯ ಹಂತ. ಮೆಕ್ಕೆ ಮನೆಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಜೂನಿಯರ್ ಸವಾರಿಗನಾಗಿ ಶಿವರಾಜ್. ಮೆಕ್ಕೆ ಮನೆ ನಾಗೂರು ಇವರ ಕೋಣಗಳು ಸೆಟು ವಿಜೃಂಭಣೆಯ ಓಟವನ್ನು ಉಣಬಡಿಸಿದಾಗ ಪ್ರೇಕ್ಷಕರನ್ನು ರಂಜಿಸುತ್ತಾ ತನ್ವೀನ್ ಮೆಕ್ಕೆ ಮನೆ ನಾಗೂರು 10.77. ಗುರಿ ತಲುಪಿದೆ. ಅಭಿನಂದನೆಗಳು. ಮುಂದಿನ ಸ್ಪರ್ಧೆ ಹಲೋ ಮುಂದಿನ ಸ್ಪರ್ಧೆ ಮುಂದಿನ ತಯಾರಿ ಇವರು ತಮ್ಮ ದ್ವಿತೀಯ ಸುತ್ತಿನಲ್ಲಿದ್ದಾರಂತೆ. ಸ್ವಲ್ಪ ಕೇಳಿ. ದ್ವಿತೀಯ ಸುತ್ತನ್ನು ನಾವು ಜೂನಿಯರ್ ವಿಭಾಗ ಪ್ರಥಮ ಸುತ್ತಿನಲ್ಲಿ ಕೋಣ ಅಡ್ಡ ಹಾರಿ ಹೋಗಿದೆ. ದಯವಿಟ್ಟು ಅದನ್ನ ತೀರಿಸಬೇಕು. ಇಲ್ಲಿ ದಿನಾಂಕ 28/11/2025 ಶುಕ್ರವಾರ ಮಧ್ಯಾಹ್ನ 2ರಿಂದ 6ರವರೆಗೆ ಬಾರ್ಕೂರು ನಡುಮನೆ ಕಂಬಳ ಕರೆಯುವಲೆ ಕೋಣಗಳ ಮಾಲಕರಿಗೆ ಹಾಗೂ ಕಂಬಳದ ಅಭಿಮಾನಿಗಳಿಗೆ
ದಿನಾಂಕ 28/11/2025 ಶುಕ್ರವಾರ. ಗಣೇಶ ಕೋಣಗಳು ಬಿಡಬೇಕು. ಸಬ್ ಜೂನಿಯರ್ ವಿಭಾಗದ ಕೋಣಗಳು ಗದ್ದೆಗಳಿಗೆ ರೆಡಿಯಾಗಿದೆ. ಅಲ್ಲ ಇದೀಗ ಆಗ ಅಡ್ಡ ಹೋದ ಕೋಣ ಇದೀಗ ತಮ್ಮ ದ್ವಿತೀಯ ಸುತ್ತಿನಲ್ಲಿ ಕೇಳ್ತಾ ಇದೆ. ಬಿಡ್ಬೋದಾ? ಸರಿ, ಎರಡನೇ ಅವಕಾಶ. ತಮ್ಮ ಎರಡನೇ ಅವಕಾಶ. ಟೋಕನ್ ನಂಬರ್ ಸರ 26 ಜೋಗಿ ನಾಗಪ್ಪ ನಾಯ್ಕ ಭಟ್ಕಳ. 26 ಜೋಗಿ ನಾಗಪ್ಪ ನಾಯ್ಕ. ಜೋಗಿ ನಾಗಪ್ಪ ನಾಯ್ಕ ಭಟ್ಕಳ ಇವರ ಕೋಣ ತನ್ನ ದ್ವಿತೀಯ ಸುತ್ತಿನಲ್ಲಿ. ತಮ್ಮ ದ್ವಿತೀಯ ಸುತ್ತಿನಲ್ಲಿ ಜೋಗಿ ಭಟ್ಕಳ ಕೋಣಗಳು ಇದೀಗ ತನ್ನ ದ್ವಿತೀಯ ಸುತ್ತಿನಲ್ಲಿ 10.84. 10.84. ಜೋಗಿ ನಾಗಪ್ಪ ನಾಯ್ಕ ಭಟ್ಕಳ ಇವರ ಕೋಣಗಳು. ಜೋಗಿ ನಾಗಪ್ಪ ನಾಯ್ಕ ಇವರ ಕೋಣಗಳು. ಕೊನೆಯ ಒಂದು ಕೋಣಗಳ ಓಟ ಬಾಕಿ ಇದೆ. ದಿನೇಶ್ ಕೇಜ್ರಿ ಇವರನ್ನು ಕಾಯ್ತಾ ಇದೆ. ದಿನೇಶ್ ಕೇಜ್ರಿ ಕೆರ್ಗಾಲ್. ಸವಾರಿಗರನ್ನ ಆದಷ್ಟು ಬೇಗ ಕಳಿಸಬೇಕು. ಸಮಯದ ಅಭಯ ಇದೆ. ಸಾಕಷ್ಟು ಕೋಣಗಳ ಓಟ ಬಾಕಿ ಇದೆ. ಕೋಣಗಳ ಮಾಲಕರು ದಯವಿಟ್ಟು ಗಮನಿಸಬೇಕು. 48 ಮುಂದಿನ ಟೈರ್ ಟೋಕನ್ ನಂಬರ್ 48. ಹಲೋ, ಟೋಕನ್ ನಂಬರ್ 48. ಸೋಮಯ್ಯ ಮಾಡಿಗೊಂಡ ಭಟ್ಕಳ ಎ ಕೋಣಗಳು. ಸೋಮಯ್ಯ ಮಾಣಿಗೊಂಡ ಭಟ್ಕಳ ಎ ಕೋಣಗಳು. ಸೋಮಯ್ಯ ಮಾಣಿಗೊಂಡ ಭಟ್ಕಳ ಎ ಕೋಣಗಳು. ಈ ಕೋಣದ ಡಿಜಿಟರದೊಂದಿಗೆ ವಿಭಾಗದ ಹಿರಿಯ ಅನುಭವಿ ಹಿಡಿತಗಾರ ರಮೇಶ್ ಪೂಜಾರಿ ಗುರಮಕ್ಕಿ ಅವರನ್ನ ಕಾಣ್ತಾ ಇದ್ದಾರೆ. ಬೈದೂರು ತಾಲೂಕು ಕಂಬಳ ಸಮಿತಿಯ ಸದಸ್ಯರು, ಹಿರಿಯ ಅನುಭವಿ ಸವಾರಿಗರು, ಹಲವಾರು ವರ್ಷಗಳ ಹಿಂದೆ ಕೋಣದ ಮಾಲೀಕರಾಗಿ ಹಲಗೆ ವಿಭಾಗದಲ್ಲಿ ಬಹುಮಾನವನ್ನ ಪಡೆದಂತ ಮೇಳಗಾರಿಕೆ ಇದೀಗ ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು. ಗಣೇಶ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್. ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು. ಸರಿ, ಅದಿಲ್ಲ ಅದಿಲ್ಲ. ನಮ್ಮಿ ಕಾರ್ಯಕ್ರಮವನ್ನು ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲುಂಗಿ, ಬಣ್ಣ ಬಣ್ಣದ ಮುಂದಾಸು, ಕಂಬಳ ಗತೆಯನ್ನ ರಾರಾಜಿಸುತ್ತಿರುವಂತ ಯುವಕ ತಂಡ. ಇದೀಗ ಸ್ಪರ್ಧೆಯಲ್ಲಿ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ನಾಯಕ್. ಕೋಣ ಸಾಕಷ್ಟು ಜಿಗಿದು ಹೇಳ್ತಾ ಇದೆ. ಕೋಣವನ್ನ ಸರಿಯಾಗಿ ನಿಲ್ಲಿಸುವ ಯತ್ನದಲ್ಲಿ ನಾಗರಾಜ್ ಹಾಗೂ ರಮೇಶ್. ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಮಾಣಿಗೊಂಡ ಭಟ್ಕಳ ಕಿರುಮತ್ತಿನ ಆರ್ಥಿಕದೊಂದಿಗೆ 79ನೇ ವರ್ಷದ ಯುವೋತ್ತಮದ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಸೈನ್ಯಗಟ್ಟಿಗೆ ಶಿರಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇದೀಗ ಸ್ಪರ್ಧಾಕರದಲ್ಲಿ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು. ಈ ಕೋಣದ ರಾಜ್ಯದ ಸವಾರಿಗನಾಗಿ ಶಂಕರ್ನ ಜನಸಾಗರವೇ ಹರಿದು ಬಂದಿದೆ. ವೇದಿಕೆಯಲ್ಲಿ ಕನ್ಯಾತಿ ಗಣ್ಯರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾವೆ. ಅದಕ್ಕೆ ಬೇಗ ಬಿಡಬೇಕಣ್ಣ, ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಕೋಣಗಳು ಕೂಡ ಸಾಕಷ್ಟು ಗೊಂದಲಕ್ಕೇಡು ಮಾಡ್ತಾ ಇದೆ. ಹಿರಿಯ ಅನುಭವಿ ಸವಾರಿಗ ರವಿ ಪೂಜಾರಿ ಇವರ ನಿರ್ದೇಶನದೊಂದಿಗೆ
ಮಾಡಿಕೊಂಡ ಕೋಣಗಳು ಚಿಮ್ಮನೆಯ ಓಟವನ್ನು ಉಣಬಡಿಸಿದ ಶಂಕರ್ ದೇವಾಡಿಗ ಇವರ ಸವಾರಿಗತ್ವದಲ್ಲಿ 12-2-2 ಕೊನೆಯ ಸ್ಪರ್ಧೆ ಚಿಕ್ಕಮ್ಮ ದ್ವಿತೀಯ ಸುತ್ತಿನಲ್ಲಿ ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮೇಲೆ ಏರ್ಪೀತ ದೂರದಿಂದ ಬಂದಂತ ಕೋಣಗಳು ತಾವು ತಮ್ಮ ಸ್ಪರ್ಧೆಯನ್ನು ಮುಗಿಸಿಕೊಂಡೇ ಹೋಗ್ತಾ ಇದ್ದೇವೆ ಎನ್ನುವ ನಿಟ್ಟಿನಲ್ಲಿ ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮೇಲೆ ಏರ್ಪೀತ ಇವರ ಕೋಣಗಳು ಈ ಕೋಣದ ಅಗ್ಗದ ಸವಾರಿಗನಾಗಿ ಸರ್ದಾರು ದಿನೇಶ್ ಕೇಜ್ರಿ ವರ್ಷದ ಸಬ್ ಜೂನಿಯರ್ ವಿಭಾಗದಲ್ಲಿ ಅತಿ ಹೆಚ್ಚು ಸವಾರಿಗತ್ವವನ್ನ ಮಾಡ್ತಾ ಇರುವಂತಹ ದಿನೇಶ್ ಕೇಜ್ರಿ ಅವರನ್ನು ಕಾಣ್ತಾ ಇದ್ದಾರೆ. ಸ್ಥಳೀಯ ಯುವ ಸವಾರಿಗ ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆ ಅದಕ್ಕೆ ಬಿಡಬೇಕು. ದ್ವಿತೀಯವಾದ ವಿಚಿತ್ರದೊಂದಿಗೆ ದಿವಾಕರ್ ಹಾಗೂ ಉದಯ ನಾಯಕ್ ಮಂದಾರ್ತಿ ಸೂರೂರು ಬೇಡಿಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಿಡಿತಗಾರಿಕೆಯಲ್ಲಿ ತನ್ನ ತೊಡಗಿಸಿಕೊಂಡಂತ ಈ ಭಾಗದ ಯುವ ಹಿಡಿತಗಾರರು ದಿವಾಕರ್ ಹಾಗೂ ಉದಯ ನಾಯಕ್ ಅವರನ್ನು ಕಾಣ್ತಾ ಇದ್ದಾರೆ. ಸ್ಪರ್ಧಾಕರಣದಲ್ಲಿ ತನ್ನ ದ್ವಿತೀಯ ಸುತ್ತಿನ ದಿವಂಗತ ಹೊರಕಡೆ ಮನೆ ನಾರಾಯಣ್ ಪೂಜಾರಿ ಏಳ್ಬಿತ ಇವರ ಕೊಂಡರು ನಾಗೇಶ್ ಪೂಜಾರಿ ಇವರ ನಿರ್ದೇಶನಗೊಂಡ ಅದಷ್ಟು ಬೇಗ ಬಿಡಬೇಕು. ಈಗಾಗಲೇ ಜೂನಿಯರ್ ವಿಭಾಗದ ಎಲ್ಲ ಕೋಣದ ಮಾಲೀಕರು ಸುತ್ತಿನ ಓಟ ಮುಗಿದಿದೆ. ಈಗ ಸಬ್ ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಓಟ ಮುಗಿದಿದೆ. ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಓಟಕ್ಕೆ ಕೋಣಗಳು ಅಣಿಯಾಗಿದೆ. ಆದಷ್ಟು ಒಂದು ಕೋಣವನ್ನು ಬಿಟ್ಟರೆ ಕೋಣ ಸಾಕಷ್ಟು ಗೊಂದಲಕ್ಕೆ ಎಡೆ ಮಾಡ್ತಾ ಇದ್ದ. ಕೋಣವನ್ನು ಸರಿಯಾಗಿ ನಿಲ್ಲಿಸಿರುವ ಯತ್ನದಲ್ಲಿ ಆದರೂ ಸಮಯ ನಮ್ಮನ್ನ ಕೇಳ್ತಾ ಇಲ್ಲ. ಹಲವಾರು ಸವಾರಿಗರಿದ್ದಾರೆ. ಹಲವಾರು ಕೋಣದ ಯುವ ಕಮಾಂಡರು ಕೂಡ ಈ ಕಂಬಳೋತ್ಸವಕ್ಕೆ ಆಗಮಿಸುತ್ತಾರೆ. ಹಲವಾರು ಕಂಬಳಾಭಿಮಾನಿಗಳು ಕಾತರತೆಯಲ್ಲಿ ಕಾಯ್ತಾ ನಿಂತಿರ್ತಾರೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುವ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೂಡ ಇವರ ಆಶ್ರಯದಲ್ಲಿ ಶ್ರೀ ಜೈನಗಟ್ಟಿಗೇಶ್ವರ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆ ಏಳ್ಸಿಕೆ ಇವರ ಕೋಣಗಳು ವಿಕೋರ್ವ ಅಗ್ಗದ ಸವಾರಿಗನಾಗಿದ್ದೀನಿ ಕೇಜ್ರಿ ಕೆರ್ಗಾಳು ಆದಷ್ಟು ಬೇಗ ಬಿಡಬೇಕು. ಈಗಾಗಲೇ ಕೋಣವನ್ನು ಬಿಟ್ಟಿದ್ದಾರೆ. ದಿವಂಗತ ನಾರಾಯಣ ಪೂಜಾರಿ ಹೊರಗಡೆ ಮನೆ ಇವರ ಕೋಣಗಳು ಚಿಕ್ಕಮ್ಮನೆಯ ಮೊತ್ತವನ್ನು ತನ್ನ ಎರಡನೇ ಸುತ್ತಿನತ್ತ ಪೂರೈಸಿಕೊಳ್ತಾ ಇದ್ದ. ಅಭಿನಂದನೆಗಳು ದಿನೇಶ್ ಕೇಜ್ರಿ 12-3-7 ಮೊದಲ ಸುತ್ತಿನಲ್ಲಿ 12.35 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ ಎರಡನೇ ಸುತ್ತಿನಲ್ಲಿ 12.37 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದೆ. ಅಭಿನಂದನೆಗಳು. ಹಾಗೆ ಸಾಕಷ್ಟು ವಿಶ್ರಮಣದಲ್ಲಿ ವಿಭಾಗದ ಗತಾನುಗತಿ ಕೋಣಗಳ ಗಮನ ಮಾಡ್ತಾ ಇದ್ದ. ಎಲ್ಲಾ ಕೋಣಗಳನ್ನು ಏಕಕಾಲದಲ್ಲಿ ಗದ್ದೆಗಿಳಿಸಬೇಕು. ಹಾಗೆ ಸ್ಪರ್ಧೆಯನ್ನು ಆದಷ್ಟು ಬೇಗ ಮುಗಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ಜೂನಿಯರ್ ವಿಭಾಗದ ಎಲ್ಲ ಕೋಣಗಳನ್ನ ಆದಷ್ಟು ಬೇಗ ಮುಗಿಸಿ ಜೂನಿಯರ್ ವಿಭಾಗದ ಗತಾನುಗತಿ ಕೋಣಗಳ ಗಮನವಾಗ್ತಾ ಇದೆ. ಇದುವರೆಗೆ ಉಪಸ್ಥಿತರಾದಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದ ಸನ್ಮಾನ್ಯ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈಗ ನಿರ್ಗಮಿಸಲಿದ್ದಾರೆ. ಅವರನ್ನ ನಮ್ಮ ಈ ಕಂಬಳದ ಪರವಾಗಿ ಅವರನ್ನ ಸರ್ ಅಭಿನಂದಿಸುತ್ತಿದ್ದೇವೆ. ನಮ್ಮ ಅಭಿನಂದನೆ ಸ್ವೀಕರಿಸಿಕೊಂಡು ಹೋಗಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಬಣ್ಣ ಬಣ್ಣದ ಅಂಗಿ, ಬಣ್ಣ ಬಣ್ಣದ ಲಂಗಿ, ಬಣ್ಣ ಬಣ್ಣದ ಮುಂದಾಸು ಯುವಕ ತಂಡೋಟ ತಂಡವೇ ಕಂಬಳ ಗದ್ದೆಯಲ್ಲಿ ರಾರಾಜಿಸಿದಾಗ 79ನೇ ವರ್ಷದ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಇವರ ಆಶ್ರಯದಲ್ಲಿ ಶ್ರೀ ಜೈನಗಟ್ಟಿಗೇಶ್ವರ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ಈ ಕಂಬಳೋತ್ಸವದಲ್ಲಿ ಸಬ್ ಜೂನಿಯರ್, ಜೂನಿಯರ್, ಸೀನಿಯರ್ ಹಾಗೂ ಮುಕ್ತ ಎಂಬ 4 ವಿಭಾಗದಲ್ಲಿಯೂ ಕೂಡ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. 4 ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಕೂಡ ಮಾಡಿದ್ದಾರೆ.
ಅದಲ್ಲದೆ ಶಾಶ್ವತ ತನಕ ಕೂಡ ಈ ಜೈನ ಜೊತೆಗೆ ಅವರನ್ನು ಅಭಿನಂದಿಸುತ್ತಿದ್ದೇವೆ. ನಮ್ಮಂತ ಎಲ್ಲ ಕೋಣಗಳಿಗೆ ನಾವು ಒಳ್ಳೆ ಮರ್ಯಾದೆಯೊಂದಿಗೆ ಅಗ್ರಸ್ಥ ಕೋಣಗಳ ಗುರುತು ಸೂಚನೆ ಕೂಡ ನೀಡಲಿಕ್ಕಿದೆ. ಕೂಡ ಸಲ್ಲಿಸ್ತಾ ಇದ್ದೇವೆ. ಇದೇ ಬರುವ ದಿನಾಂಕ 23/11/2025 ಆದಿತ್ಯವಾರ ಉಳ್ಳೂರು ಕೆರೆಗದ್ದೆ ಕಂಬಳ, ಹಾಗೆ 27/11/2025 ನೆಲ್ಲೂರು ಕಂಬಳೋತ್ಸವ, ಹಾಗೆ 29/11/2025 ಸರ್ಗಾಲು ಗೌರಿ ಕಂಬಳೋತ್ಸವ. ಯಾವುದೇ ಬಹುಮಾನ ಇಲ್ಲ, ಆದರೆ 5 ಜೊತೆ ಕೋಣಗಳಿಗೆ ಅಗ್ರಸ್ಥ ಚಿನ್ನದ ನಾಣ್ಯವನ್ನ ಕೊಡಮಾಡಿದ್ದಾರೆ. ಶ್ರೀಮತಿ ಶ್ರೀ ಪ್ರಕಾಶ್ ಎಣ್ಣೆ ಪೂಜಾರಿ ಪೂರ್ಣಿಮಾ ಬಾರಂಬೇಶ್ವರೆ ತಾಲೂಕು ಕಂಬಳ ಸಮಿತಿಯ ಬಾಳಂಬಳ್ಳಿಯವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಗುರುತಿಸಿ 10/12/2025 ಪ್ರಕರ್ಷ ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. 28/11/2025 ತಾರ್ಕೂರು ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ಹಲವಾರು ಕಂಬಳೋತ್ಸವ ಸಾಗಿ ಬರಲಿಕ್ಕಿದೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಎಲ್ಲ ಕಂಬಳದ ಕೋಣದ ಮಾಲಕರು ಹಾಗೂ ಅವರ ತಂಡದವರು, ಹಾಗೆ ಎಲ್ಲ ಕಂಬಳದ ಅಭಿಮಾನಿಗಳು ನಮ್ಮ ಈ ಸಂಘಟನೆಯ ನೀತಿ ನಿಯಮಗಳನ್ನು ಪಾಲಿಸಿಕೊಂಡು, ಬೈಂದೂರು ಸಮಿತಿಯ ನೀತಿ ನಿಯಮಗಳನ್ನು ಪಾಲಿಸಿಕೊಂಡು, ಸರ್ಕಾರದ ಆದೇಶಗಳನ್ನು ಪಾಲಿಸಿಕೊಂಡು ನಮ್ಮ ಈ ಭಾಗದ ಪ್ರಥಮ ಸಾಂಪ್ರದಾಯಿಕ ಮತ್ತು ಸ್ಪರ್ಧಾ ಕಂಬಳವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ಕಿರಿಯ ವಿಭಾಗದಲ್ಲಿ ಅನಿಲ್ ಕೆರಾಡಿ 34 ಟೋಕನ್ ನಂಬರ್ 34 ಅನಿಲ್ ಕೆರಾಡಿ, ಟೋಕನ್ ನಂಬರ್ 2 ವಿಶ್ವನಾಥ್ ದೇವಡಿಗ ನರಿಗುಡಿ ವೆಂಕಟೆ, ಟೋಕನ್ ನಂಬರ್ 1 ಶೇಖರ್ ದೇವಡಿಗ ಕೋಟ ಹಾಕಟ್ಟು, ಎಲ್ಲ ಕೋಣದ ಮಾಲಕರು ಹೊಳಗದ್ದೆ ಭಟ್ಕಳ, ಟೋಕನ್ ನಂಬರ್ 20 ಪ್ರೇಮ್ ಮೋಹನ್ ಭಟ್ಕಳ, ಟೋಕನ್ ನಂಬರ್ 9 ಮಾದೇವ ಪೂಜಾರಿ ಕಡಿಮಳ ಬೆಳ್ಕೊಡೇರಿ, ಟೋಕನ್ ನಂಬರ್ 32 ಶಂಕರ್ ನಾಯ್ಕ್ ಭಟ್ಕಳ, ಟೋಕನ್ ನಂಬರ್ 23 ಕೋಟ ಗುರಿಯಾರು ಹಣ್ಣಿಗೆರೆ ಮನೆ ರಾಘವೇಂದ್ರ ಶೆಟ್ಟಿ, ಟೋಕನ್ ನಂಬರ್ 12 ದಿವಂಗತ ಸಂಜೀವ್ ಪೂಜಾರಿ ಶ್ರೀಶಾಂತ್ ಶ್ರೀನಿವಾಸ್ ಕಳೆಯತ್ತು ಕೆರ್ಕರ್, ಟೋಕನ್ ನಂಬರ್ 8 ಬೈನೂರು ತಕ್ಕಂತೆ ನೀಲಕಂಠ ಹೌದಾರ್, ಟೋಕನ್ ನಂಬರ್ 40 ಫಿಲಿಪ್ ಮೆಂಡೋನ್ಸ ಕಲ್ಲು, ಟೋಕನ್ ನಂಬರ್ 29 ಕೋಟಮಡೂರು ಕೊಡುಗೆರೆ ದಿವಂಗತ ಸೀನ ಪೂಜಾರಿ, ಟೋಕನ್ ನಂಬರ್ 31 ಜಟ್ಟಯ್ಯ ಪೂಜಾರಿ ಗುರುಮಂಗಿ ಕೆರ್ಕರ್, ಟೋಕನ್ ನಂಬರ್ 39 ಅಶ್ವಥ್ ಶೆಟ್ಟಿ ಹೌದಾರು ತೋಟದ ಮನೆ. ಎಲ್ಲ ಸೀನಿಯರ್ ಕೋಣ ಬಂದ ದಯವಿಟ್ಟು ಎಲ್ಲ ಮಹೇಶ್ ದೇವರಿಗೂ ದಯವಿಟ್ಟು ಅವರನ್ನ ಹಿಂದೆ ಕರೆದಳಿಸಬೇಕು. ಜನಾರ್ದನ್ ದೇವರಿಗೂ ಬೈಂದೂರು ಕಮಲ ಸಮಿತಿ ಎಲ್ಲ ಸರ್ವ ಸದಸ್ಯರು ನಮ್ಮೊಂದಿಗೆ ಸಹಕರಿಸಬೇಕು. ಟೋಕನ್ ನಂಬರ್ 27 ಶ್ರೀ ಮಾಸ್ತಿಯಮ್ಮ ಮಾಸ್ತಿಗಟ್ಟೆ ಸ್ಫೂರ್ತಿ ಕುಂದವಾರಗಾಡಿ, ಟೋಕನ್ ನಂಬರ್ 4 ಸಯನ್ ಕುಮಾರ್ ಶ್ರೀನಿಧಿ ಮಣೂರು, ಟೋಕನ್ ನಂಬರ್ ನಮ್ಮೊಂದಿಗೆ ಸಹಕರಿಸಬೇಕು. ಎಲ್ಲ ರಾಜ್ಯ ಕಂಬಳ ಅಸೋಸಿಯೇಷನ್ ಸದಸ್ಯರಾದ ಶ್ರೀ ವಿಕ್ರಮ್ ಪೂಜಾರಿ ಸತೀಶ್ ಅವರು ನಮ್ಮ ಈ ಕಂಬಳಕ್ಕೆ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೆ ಅವರನ್ನ ಗುರುತಿಸಿಕೊಂಡಿದ್ದೇವೆ. ನಮ್ಮ ಈ ಕಂಬಳದಲ್ಲಿ ಗಣೇಶ್ ಪೂಜಾರಿ ಆಳಳ್ಳಿ, ಶಾಂತಿಸಾಗರ್ ಉದ್ಯಮಿಗಳು ಬೆಂಗಳೂರು, ಇವರನ್ನ ಕೂಡ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಸಂಸಾರ ರೆಡಿ ಇದೆ. ಒಂದು ನಿಮಿಷ ಸಿದ್ಧತೆಯಲ್ಲಿದ್ದೇವೆ. ಐತಿಹಾಸಿಕ ಟೋಕನ್ ನಂಬರ್ 20 ಜೂನಿಯರ್ ವಿಭಾಗ, ಸವಾರಿಗರು ಈ ಕೋಣದ ಹಬ್ಬದ ಸವಾರಿಗನಾಗಿ ಹರೀಶ್ ನಾಯ್ಕ್ ಭಟ್ಕಳ ಹಲವಾರು ಕಂಬಳೋತ್ಸವದಲ್ಲಿಯೂ ಕೂಡ ಬಹುಮಾನವನ್ನು ಗಿಟ್ಟಿಸಿದಂತಹ ಮೇಳಗಾರಿಕೆ. ಹರೀಶ್ ನಾಯ್ಕ್ ಡ್ರೀಮ್ ಬಾಯ್ಸ್ ಭಟ್ಕಳ ಕುಜಿಯಾವರಿಗೆ ತರದೊಂದಿಗೆ ಡ್ರೀಮ್ ಬಾಯ್ಸ್ ಭಟ್ಕಳ ಈ ಕೋಣದ ಹಬ್ಬದ ಸವಾರಿಗನಾಗಿ ಹರೀಶ್ ನಾಯ್ಕ್. ಡ್ರೀಮ್ ಬಾಯ್ಸ್ ಭಟ್ಕಳ ಹಲವಾರು ವರ್ಷದಿಂದ ಸಬ್ ಜೂನಿಯರ್ ವಿಭಾಗದಲ್ಲಿಯೂ ಕೂಡ ಬಹುಮಾನವನ್ನ ಪಡೆಯುವಂತ ಬೆಳೆಗಾರಿಕೆ. ಡ್ರೀಮ್ ಬಾಯ್ಸ್ ಭಟ್ಕಳ ಇವರ ಕೋಣಗಳು ಈ ಕೋಣದ ಹಬ್ಬದ ಸವಾರಿಗನಾಗಿ
ಹರೀಶ್ನಾಥ್ ಭಟ್ಕಳ ಇದೀಗ ಕಂಬಳಗದಲ್ಲಿ ಜೂನಿಯರ್ ವಿಭಾಗದ ಪ್ರಥಮ ಸ್ಪರ್ಧಿಯಾಗಿ ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡ ಸಮಯ 10.45 ದಯವಿಟ್ಟು ಕಂಬಳಗದ್ದೆಯಲ್ಲಿ ಗೊಂದಲ ಆಗ್ತಾ ಇದೆ. ದಯವಿಟ್ಟು ಒಂದು ಕೋಣ ಓಟ ಆದ ನಂತರ ಇನ್ನೊಂದು ಕೋಣವನ್ನ ಓಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ. ಆ ಭಾಗದಲ್ಲಿ ಜನಾರ್ದನ್ ದೇವಾಡಿಗರು ಸ್ವಲ್ಪ ನಿರ್ವಹಣೆ ಮಾಡಬೇಕು. ಸುಧೀರ್ ದೇವಾಡಿಗರು ನಮ್ಮ ಸಾಂಪ್ರದಾಯಿಕ ಕಂಬಳದ ಪ್ರಥಮ ಕಂಬಳ ಬಹಳಷ್ಟು ಶಿಸ್ತಿನಿಂದ ನಡೆಸುವಂತ ಜವಾಬ್ದಾರಿ ನಮ್ಮೆಲ್ಲ ಕಂಬಳ ಸಮಿತಿಯ ಸದಸ್ಯರದ್ದು. ಆ ನಿಟ್ಟಿನಲ್ಲಿ ಸಹಕರಿಸುವಂತೆ ಕೋರಿಕೊಂಡಿದ್ದೇವೆ. ಟೋಕನ್ ನಂಬರ್ 4 ಶಯನ್ ಕುಮಾರ್ ಶ್ರೀನಿಧಿ ಮಣೂರು ಇವರ ಕೋಣಗಳು ಇದೀಗ ಸ್ಪರ್ಧಾ ಸಿದ್ಧತೆಯಲ್ಲಿದೆ ಜೂನಿಯರ್ ವಿಭಾಗದಲ್ಲಿ. ನಮ್ಮ ಸಾಂಪ್ರದಾಯಿಕ ಶಯನ್ ಶ್ರೀನಿಧಿ ಮಣೂರು ಇವರ ಕೋಣಗಳು ತೆಗೆದುಕೊಂಡ ಸಮಯ 12.37 ಸೆಕೆಂಡ್ಗಳು. 12.37 ಸೆಕೆಂಡ್ಗಳು. ಸಾಂಪ್ರದಾಯಿಕ ಕಂಬಳಗಳ ಆರಂಭ ಇಂದಿನಿಂದ ಆಗ್ತಾ ಇದೆ. ಪ್ರಥಮ ಕಂಬಳವಾಗಿ ಕೊಡೇರಿ ಹಕ್ರೆಮಠ ಕಂಬಳ ಸಾಕ್ಷಿ ಆಗ್ತಾ ಇದೆ. ಸಾವಿರಾರು ಕಂಬಳದ ಅಭಿಮಾನಿಗಳು. ಟೋಕನ್ ನಂಬರ್ 8 ಬೈಂದೂರು ತಗ್ಗರ್ಸ ನೀಲಕಂಠ ಉದಾರ ಕೋಣಗಳು ಇದೀಗ ಸ್ಪರ್ಧಾ ಸಿದ್ಧತೆಯಲ್ಲಿವೆ ಜೂನಿಯರ್ ವಿಭಾಗದಲ್ಲಿ. ಬಿಡ್ಬೇಡಿ ಅಣ್ಣ, ಕೋಣ ತಿರುಗಿಸಿ ಬಿಡುವವರು ಸಹಕರಿಸಬೇಕು. ಸೆನ್ಸರ್ ಗಡಿಯಿಂದ ಮುಂದೆ ಬರಬೇಡಿ ಅಣ್ಣ. ಕಳೆದ ವರ್ಷ ಹಾಗೂ ಈ ವಿಭಾಗದಲ್ಲಿ ಕೂಡ ಹಲವಾರು ಬಹುಮಾನವನ್ನು ಪಡೆಯುವಂತ ಮೇಳಗಾರಿಕ ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ ದೇವಾರ್ಗ ಕೋಡಿಕೆರೆಯಲ್ಲಿ ಕೂಡ ಹಲವಾರು ಬಹುಮಾನವನ್ನು ಪಡೆಯುವಂತ ಏಕೈಕ ಮೇಳಗಾರಿಕ ಬೈಂದೂರು ತಗ್ಗರ್ಸ ನೀಲಕಂಠ ಹೋದ ದುಡಿಯಾದ ಬಿಗಿತರೊಂದಿಗೆ ಗೋಪಿಯಾಗುವ ಬೈಂದೂರು ತಗ್ಗರ್ಸ ನೀಲಕಂಠ ಉದಾರಿಗಳ ಕೋಣಗಳು. ಬೈಂದೂರು ತಗ್ಗರ್ಸ ನೀಲಕಂಠ ಉದಾರ ಕೋಣಗಳು. ಬೈಂದೂರು ತಗ್ಗರ್ಸ 11.30 ಸೆಕೆಂಡ್ಗಳು. 11.30 ಸೆಕೆಂಡ್ಗಳು. ಜಿಲ್ಲಾ ಕಂಬಳ ಉದ್ಘಾಟಕರಾದ ಕಿಶೋರ್ ಸಚಿನ್ ಅವರು ಆಗಮಿಸಿದ್ದಾರೆ. ಅವರನ್ನ ನಮ್ಮ ಜಿಲ್ಲಾ ಸಮಾಜ ಕೊಡೇರಿಯವರ ಟೋಕನ್ ನಂಬರ್ 32 ನಮ್ಮ ಕಂಬಳದ ಹಿರಿಯ ಸವಾರಿಗರಾಗಿ ಈ ಭಾಗ ಟೋಕನ್ ನಂಬರ್ 32 ಸಂಕರನಾಯಕ್ ಭಟ್ಕಳ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಅಪ್ಪೇರಿ ಮಾಲಿಕ್ ಪೂಜಾರಿ ಹಾಗೂ ಸಂಜೀವ ಪೂಜಾರಿ ಇವರನ್ನ ಗುರುತಿಸಿಕೊಂಡಿದ್ದೇವೆ. ಸಂಕರನಾಯಕ್ ಭಟ್ಕಳ ಟೋಕನ್ ನಂಬರ್ 32 ಶಂಕರ್ ಅಣ್ಣ ತಿರುಗಿಸಿ ಬಿಡುವವರು ಮುಂದೆ ಬರಬಾರ್ದು. ಹಾಗೂ ಆಧುನಿಕ ಕಂಬಳೋತ್ಸವದಲ್ಲಿ ಹಲವಾರು ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಉತ್ತರ ಕನ್ನಡದ ಶ್ರೇಷ್ಠ ಸವಾರಿಗ ಶಂಕರನಾಯಕ್ ಭಟ್ಕಳ ಸಬ್ ಜೂನಿಯರ್ ಸೀನಿಯರ್ ಹಾಗೂ ಕರ್ನಾಟಕ ವಿಭಾಗದಲ್ಲಿಯೂ ಕೂಡ ಕೈ ಎನಿಸಿಕೊಂಡಂತ ಸವಾರಿಗ ಶಂಕರನಾಯಕ್ ಭಟ್ಕಳ. ಶಂಕರ್ ಓಕೆ ಬಿಗಿಯಾದ ಬಿಗಿತನದೊಂದಿಗೆ ಸುಮಾಕರ್ ಹಾಗೂ ಉದಯ್ ಸೀರೂರು ಮಂದರ್ತೆ ಸವಾರಿಕರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ ಭಟ್ಕಳ.
ಇವರ ಸವಾರಿಗಟ್ಟಿನೊಂದಿಗೆ ಶಂಕರನಾಥ್ ಭಟ್ಕಳ ಇವರ ಕೋಣಗಳು ಸ್ವತಃ ಮಾಲೀಕನಿಯ ಸವಾರಿಗನಾಗಿ ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡ ಸಮಯ 10.24 ಸೆಕೆಂಡ್ಗಳು. 10.24 ಸೆಕೆಂಡ್ಗಳು. ಕೊಡೇರಿಯಲ್ಲಿಂದು ಕಂಬಳದ ಸಂಭ್ರಮ. ಸಾವಿರಾರು ಸಂಖ್ಯೆಯ ಜನಸ್ತೋಮದ ಜೊತೆಯಲ್ಲಿ ನೂರಾರು ಕೋಣಗಳು ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳಿಂದ ಕಂಗೊಳಿಸುತ್ತಿರುವ ಕೃಷಿಕರ ಮಣ್ಣಿನ ಈ ಹಬ್ಬ. ಟೋಕನ್ ನಂಬರ್ 6 ಮಾಧವ ಪುಜಾರಿ ಸೋಮವಾರದಲ್ಲಿ ಕೊಡೇರಿ ಇವರ ಕೋಣಗಳು. ನಂಬರ್ 6 ರೆಡಿ ಇದೆ. ಮಾಧವ ಪುಜಾರಿ ಸೋಮವಾರದಲ್ಲಿ ಕೊಡೇರಿ ಇವರ ಕೋಣಗಳು. ಮಾಧವ್ ಪೂಜಾರಿ ಕೆಳಮೊಳೆಬೈಲು ಕೊಡೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿವೆ. ಈ ಸಾಂಪ್ರದಾಯಿಕ ಸವಾರಿಗನಾಗಿ ಹರೀಶ್ ಪುಜಾರಿ ಗೈಡುಮನೆ. ಗಣ್ಯಾತಿ ಗಣ್ಯರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಇದೀಗ ಮಾಧವ ಪುಜಾರಿ ಸೋಮವಾರದಲ್ಲಿ ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಪುಜಾರಿ ಗೈಡುಮನೆ. ಜೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಸವಾರಿಗತ್ಯವನ್ನು ಮಾಡುತ್ತಿರುವಂತಹ ಈ ಭಾಗದ ಶ್ರೇಷ್ಠ ಸವಾರಿಗ. ಹಲವಾರು ಸವಾರಿಗರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಬಿಗಿಯಾದ ಹಿಡಿತಗಾರರು, ಹಲವಾರು ಕೋಣಗಳು 6 ಉಲ್ಟ ಪಲ್ಟ ಆಯ್ತು ಕಣಿ. ಟೋಕನ್ ನಂಬರ್ 9. ನಮ್ಮ ಈ ಕಂಬಳದಲ್ಲಿ ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಬಿಜಾಡಿ, ಕಾರ್ಯದರ್ಶಿಗಳಾದ ಯೋಗೇಶ್ ಪೂಜಾರಿ ಕೋಡಿ, ಹಾಗೆ ಸುನೀಲ್ ಕೋಡಿ ಇವರು ಆಗಮಿಸಿದ್ದಾರೆ. ಇವರನ್ನ ವೇದಿಕೆಯಲ್ಲಿ ಟೋಕನ್ ನಂಬರ್ 9 ಮಾಧವ ಪುಜಾರಿ ಸೋಮವಾರದಲ್ಲಿ ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗರಾಗಿ ಹರೀಶ್ ಪುಜಾರಿ ಗೈಡುಮನೆ. ನಮ್ಮಿ ಕಂಬಳೋತ್ಸವದ ವೀಕ್ಷಣೆಯಲ್ಲಿದ್ದಾರೆ ಕುಂದಾಪುರ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಶೋಕ್ ಪೂಜಾರಿ ಅವರು. ಧಾರ್ಮಿಕ ಹಾಗೂ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನ ಪರಿಚಯಿಸಿಕೊಂಡಂತ ಹಿರಿಮೆ. ಮಾಧವ ಪುಜಾರಿ ಸೋಮವಾರದಲ್ಲಿ ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್. ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಕೊಡೇರಿಯ ಐತಿಹಾಸಿಕ ಈ ಕಂಬಳೋತ್ಸವ. ನಮ್ಮ ಈ ಕಂಬಳದಲ್ಲಿ ನಾರಾಯಣ ಪೂಜಾರಿ ಹೋಟೆಲ್ ಉದ್ಯಮಿಗಳು ಬೆಂಗಳೂರು ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಿಲ್ಲವ ಸಮಾಜ ಸೇವಾ ಸಂಘದ ಕೋಶಾಧಿಕಾರಿಗಳಾದ ಮಾಧವ ಪುಜಾರಿ ಸೋಮವಾರದಲ್ಲಿ ಕೊಡೇರಿ ಇವರ ಕೋಣಗಳು. ಇದೀಗ ಸ್ಪರ್ಧಾಗಳಲ್ಲಿ ಮಾಧವ ಪೂಜಾರಿ ಹರೀಶ್ ಗೈಡುಮನೆ. ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡಂತ ಸಮಯ 10.23 ಸೆಕೆಂಡ್ಗಳು. 10.23 ಸೆಕೆಂಡ್ಗಳು. ಬಹಳಷ್ಟು ಪೈಪೋಟಿಯ ಸ್ಪರ್ಧೆ ಏರ್ಪಡ್ತಾ ಇದೆ ಜೂನಿಯರ್ ವಿಭಾಗದಲ್ಲಿ. ಹಲೋ ಟೋಕನ್ ಈ ಕಂಬಳಕೂಟದಲ್ಲಿ 2 ಸ್ಪರ್ಧಾ ಓಟದ ಅವಕಾಶವನ್ನ ಕಲ್ಪಿಸಲಾಗಿದೆ. ಕೋಟ ದಿವಂಗತ ಶ್ರೀನಾ ಪೂಜಾರಿ ಇವರ ಕೋಣಗಳು. ಕೋಟ ದಿವಂಗತ ಶೀಲ ಪೂಜಾರರ ಕೋಣಗಳು. ಕೋಟ ದಿವಂಗತ ಶ್ರೀನಾ ಪೂಜಾರಿ ಇವರ ಕೋಣಗಳು ಜೂನಿಯರ್ ವಿಭಾಗದಲ್ಲಿ. ಹಲವು ವರ್ಷಗಳ ಹಿಂದೆ ಈ ಕಂಬಳ ಸಂಸ್ಕೃತಿಯನ್ನ ಬೆಳಗಿಸುವಲ್ಲಿ ಸಹಕರಿಸಿದಂತ ದಿವಂಗತ ಶೀನಾ ಪೂಜಾರಿ ಅವರ ಸ್ಮರಿಸಿಕೊಂಡು ಅವರ ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ನಾಯಕ್ ಭಟ್ಕಳ. ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ವಿಭಾಗದಲ್ಲಿಯೂ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಏಕೈಕ ಮೇಳಗಾರಿಕೆ ಶ್ರೀನಾ ಪೂಜಾರಿ, ಮಂಜುನಾಥ್ ಅವರು, ಕೋಟ ಮನೋರು ಪಡೆದರ. ಅಶೋಕ್ ಪೂಜಾರಿ ಹಾಗೂ ಈ ಕೋಣದ ಹಗ್ಗದ ಸವಾರಿಗನಾಗಿ ಇವರಿಗೆ ಹರೀಶ್ ನಾಯಕ್ ಭಟ್ಕಳ. ಬಿಗಿಯಾದ ಬಿಗಿತನದೊಂದಿಗೆ ದಿವಾಕರ್ ಹಾಗೂ ಉದಯ್. ಕಂಬಳವೆಂದರೆ ಬರಿಯ ಕೋಣಗಳ ಓಟವಲ್ಲ, ಅದು ನಮ್ಮ ಆಚರಣೆ, ಕೃಷಿ ಖುಷಿಯ ನಾಗಾಲೋಟ. ಇದೀಗ ಸ್ಪರ್ಧೆಯಲ್ಲಿ ದಿವಂಗತ ಶ್ರೀನಾ ಪೂಜಾರಿ ಕೋಟಮನೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗರಾಗಿ ಹರೀಶ್ ನಾಯಕ್ ಭಟ್ಕಳ.
ಮನೂರು ತಲುಕೆರೆ ಕೋಟ ಪಡುಕೆರೆ ದಿವಂಗತ ಶೀಲ ಪೂಜಾರ ಕೋಣಗಳು ಕೋಟ ಪಡುಕೆರೆ 10.93 ಸೆಕೆಂಡ್ಗಳು 10.93 ಸೆಕೆಂಡ್ಗಳು. ಹಾಗೆ ಮುಂದಿನ ತಯಾರಿಯಲ್ಲಿ ದಿವಂಗತ ಸಂಜೀವ ಪೂಜಾರಿ ಕೈಕು ಕೆರಗಾಲು ದಿವಂಗತ ಸಂಜೀವ ಪೂಜಾರಿ ಕೈಕು ಕೆರಗಾಲು ಇವರ ಕೋಣಗಳು ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರಗಾಲಿ ಇವರ ಕೋಣಗಳು ಸ್ಪರ್ಧಾ ಕಣದಲ್ಲಿವೆ. ಸಬ್ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದ ಸ್ಪರ್ಧೆಯಾಗಿ ಈ ದಿನ ದಿವಂಗತ ಸಂಜೀವ ಪೂಜಾರಿ ಕೈಕು ಕೆರಗಾಲು ಜಯಶೀಲ್ ಪೂಜಾರಿ ಅವರ ನಿರ್ದೇಶನದೊಂದಿಗೆ ಕಂಬಳ ಗದ್ದೆಯಲ್ಲಿ ಹಲವಾರು ವರ್ಷಗಳ ಹಿಂದೆ ಹಗ್ಗ ಹಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಂತ ದಿವಂಗತ ಸಂಜೀವ ಪೂಜಾರಿ ಕಳೆಯಿಟ್ಟು ಕೆರಗಾಲು ಗಣೇಶ್ ಸವಾರಿಗಳು ಈ ದಿನ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ತನ್ನ ಕೋಣವನ್ನ ಕಂಬಳ ಗದ್ದೆಯಲ್ಲಿ ದಿವಂಗತ ಶ್ರೀನಾಥ್ ಪೂಜಾರಿ ದಿವಂಗತ ಸಂಜೀವ ಪೂಜಾರಿ ಕಳೆಯಿಟ್ಟು ಕೆರಗಾಲು ಇವರ ಕೋಣಗಳು ಜಯಶೀಲ್ ಪೂಜಾರಿ ಇವರ ನಿರ್ದೇಶನದೊಂದಿಗೆ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು ಯುವಕ ತಂಡೋಪತಂಡದ ಕಂಬಳಗದ್ದೆಯಲ್ಲಿ ರಾಜರಾಗಿರ್ತಾದ ಬಣ್ಣ ಬಣ್ಣದಾಗಿ ಬಣ್ಣ ಬಣ್ಣದಲ್ಲುಂಗೆ ಬಣ್ಣ ಬಣ್ಣದ ಮುಂಡಾಕು ಗುಡಾಡಿ ಶೇಖರ್ ಪೂಜಾರಿ ನೇತೃತ್ವದಲ್ಲಿ ಕೆರೆಗೆದ್ದೆ ಕಂಬಳದ ಆಯೋಜಕರು ನಮ್ಮೊಂದಿಗೆ ಇವರನ್ನು ಆತ್ಮೀಯವಾಗಿ ಕಂಬಳಕ್ಕೆ ಆಹ್ವಾನಿಸಿಕೊಳ್ತಾರೆ. ದಿವಂಗತ ಸಂಜೀವ ಪೂಜಾರಿ ಕೈಕು ಕೆರಗಾಲು ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ನಾಗೂರು ತಾಲೂಕು ಕಂಬಳ ಸಮಿತಿ ಉಪಾಧ್ಯಕ್ಷ ಬರುವ ದಿನಾಂಕ 23/11/2025 ಉಳ್ಳೂರು ಕೆರೆಗದ್ದೆ ಕಂಬಳೋತ್ಸವ. ಹಾಗೆ 23ಕ್ಕೆ ಅದೇ ದಿನ ಮನೂರಿನಲ್ಲಿಯೂ ಕೂಡ ಹರಕೆಯ ಕಂಬಳೋತ್ಸವ ಸಾಗಿ ಬರಲಿಕ್ಕಿಲ್ಲ. ಸಾವಿರಾರು ಸಂಖ್ಯೆಯ ಜನಸ್ತೋಮ ಈ ಭಾಗದ ಜನತೆಗೆ ಕಂಬಳದ ಮೇಲೆ ಎಲ್ಲಿಲ್ಲದ ಮಮತೆ. ಇದು ಕೃಷಿಕರ ಜನಪದ ಕ್ರೀಡೆ, ನಮ್ಮ ಕರಾವಳಿಯ ಹೆಮ್ಮೆಯ ಕ್ರೀಡೆ ಕೂಡ. ಈ ಭಾಗದ ಸಾಂಪ್ರದಾಯಿಕ ಮೊದಲಿನ ಕಂಬಳವಾಗಿ ಆರಂಭಗೊಂಡಿದೆ, ಬಹಳಷ್ಟು ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ನೂರಾರು ಸಂಖ್ಯೆಯ ಕೋಣಗಳು ತಮ್ಮ ತಂಡಗಳೊಂದಿಗೆ ಸೇರಿಕೊಂಡು ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳಿಂದ ಕಂಗೊಳಿಸ್ತಾ ಇವೆ. ಈ ಕಂಬಳ ಪರಂಪರೆ ಆಚರಣೆ ಸಂಸ್ಕೃತಿಯನ್ನ ಉಳಿಸುವಲ್ಲಿ ಈ ಭಾಗದ ಹಲವಾರು ಮನೆತನಗಳು ಶ್ರಮಿಸ್ತಾ ಇವೆ. ಇದೀಗ ಬಿಟ್ಟಿದ್ದಾರೆ ಸಂಜೀವ ಪೂಜಾರಿ ಕೈಕು ಕೆರಗಾಲು ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡಂತ ಸಮಯ 11.07 ಸೆಕೆಂಡ್ಗಳು 11.07 ಸೆಕೆಂಡ್ಗಳು. ಮುಂದಿನ ಸ್ಪರ್ಧೆ ಟೋಕನ್ ನಂಬರ್ 31 ಟೋಕನ್ ನಂಬರ್ 31 ದಟ್ಟಯ್ಯ ಪೂಜಾರಿ ಗುರಮಕ್ಕಿ ಕೆರಗಾಲು ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಕೆರಗಾಲು ಹಲವಾರು ವರ್ಷಗಳ ಹಿಂದೆ ಹಳದಿ ವಿಭಾಗ ಜೂನಿಯರ್ ವಿಭಾಗ ಎಲ್ಲ ವಿಭಾಗದಲ್ಲಿಯೂ ಕೂಡ ತನ್ನ ಮೇಳಗಾರಿಕೆಯನ್ನು ಮಾಡಿ ಹಲವಾರು ಬಹುಮಾನವನ್ನ ಪಡೆದಂತ ಹೆಮ್ಮೆಯ ಮೇಳಗಾರಿಕೆ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ವಿನೋದ್ ಪೂಜಾರಿ ಇವರ ನಿರ್ದೇಶನದೊಂದಿಗೆ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಕೃಷಿಯಲ್ಲಿ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತ ಗಂಗಾಧರ್ ಪೂಜಾರಿ ಕೋಡಿ ಇವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ಸರ್ ತಾವು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಗಂಗಾಧರ್ ಪೂಜಾರಿ ದೊಡ್ಡಯ್ಯ ಪೂಜಾರಿ ಗುರಮಕ್ಕಿ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಶರತ್ ನಾಯಕ್ ಹಿರಿಯೂರು ಮತ್ತು ಮನೆ ಅವರನ್ನ ಸವಾರಿಗತ್ವದಲ್ಲಿ ಭರತ್ ಹಾಗೂ ಶರತ್ ಇವರನ್ನ ಕಾಣ್ತಾ ಇದ್ದಾರೆ. ಮಂಜುನಾಥ್ ಪೂಜಾರಿ ಅವರು ಸ್ವಾಗತಿಸಿದೆ ಗೌರವಿಸಬೇಕಾಗಿ ಕೇಳಿಕೊಡುತ್ತೇವೆ. ಬಿಗಿಯಾದ ಬಿಗಿತವಿದೆ ಮಹೇಶ್ ದೇವಾಡಿಗ ಹಾಗೂ ನಾಗರಾಜ್ ದೇವಾಡಿಗ ಕೋಪೇಡಿ ಬಿಜೂರಿ ಇವರನ್ನ ಕಾಣ್ತಾ ಇದ್ದಾರೆ.
ದೊಡ್ಡಯ್ಯ ಪೂಜಾರಿ ಗುರುಮಕ್ಕಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗಳಾಗಿ ಶರತ್ ನಾಯಕ್ ಶಿರೂರು ಮುದ್ದಮರ, ವಿವೇಕ್ ಪೂಜಾರಿ ಇವರ ನಿರ್ದೇಶನದೊಂದಿಗೆ ಬಿಗಿಯಾದ ಬಿಗಿತನದೊಂದಿಗೆ ಮಹೇಶ್ ದೇವಾಡಿಗ ಕಲ್ಸಿಕ ಹಾಗೂ ನಾಗರಾಜ್ ದೇವಾಡಿಗ ಕೋಟೋಡಿ ಬಿಜೂರು ಕೋಣವನ್ನು ಸರಿಯಾಗಿ ನಿಲ್ಲಿಸಿ ಯತ್ನದಲ್ಲಿ ಕೋಣವನ್ನ ನಿಲ್ಲಿಸಿ ಬಿಡುವಂತ ಪ್ರಯತ್ನ. ಬಹಳಷ್ಟು ಅನುಭವದ ಮೇಲೆ ನಮ್ಮ ಕನ್ನಡದಲ್ಲಿ ಉಡುಪಿ ಉತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ರಾಘು ಶೆಟ್ಟಿ ಹಂಡಿಕೆರೆ ಇವರನ್ನು ಕೂಡ ಇದೀಗ ಗುರುಮಕ್ಕಿ ದೊಡ್ಡಯ್ಯ ಪೂಜಾರಿ ಇವರ ಕೋಣಗಳು. ಈ ಕೋಣದ ಸವಾರಿಗಳಾಗಿ ಶರತ್ ಈಗಾಗಲೇ ಓಡಿ ಬಂದಿರತಕ್ಕಂಥ ಕೋಣ ತೆಗೆದುಕೊಂಡಂತಹ ಸಮಯ 11.04 ಸೆಕೆಂಡುಗಳು. 11.04 ಸೆಕೆಂಡುಗಳು. ಟೋಕನ್ ನಂಬರ್ 25 ಮುಂದಿನ ತಯಾರಿ. ಟೋಕನ್ ನಂಬರ್ 25 ಜೂನಿಯರ್ ವಿಭಾಗ ನಾಗಪ್ಪನ ಹೊಳಗೆದ್ದೆ ಭಟ್ಕಳ. ಶ್ರೀ ನಾಗಪ್ಪನ ಹೊಳಗೆದ್ದೆ ಭಟ್ಕಳ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಕನಾಗಿ ವಿನೋದ್ ಭಟ್ಕಳ, ಮನೋಜ್ ಭಟ್ಕಳ. ಇದರ ಹಗ್ಗದ ಸವಾರಿಗಳಾಗಿ ಮನೋಜ್ ಭಟ್ಕಳ. ಇದೀಗ ನಾಗಮ್ಮನ ಹೊಳಗೆದ್ದೆ ಭಟ್ಕಳ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಮನೋಜ್ ಭಟ್ಕಳ, ಮನೋಜ್ ಗೋಡುಕೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಸವಾರಿಕತ್ವವನ್ನ ಮಾಡಿ ಅನುಭವ ಇರುವಂತ ಯುವ ಸವಾರಿಗ ಮನೋಜ್ ಭಟ್ಕಳ. ನಾಗಮ್ಮನ ಹೊಳಗೆದ್ದೆ ಭಟ್ಕಳ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಪಾಂಡುರಂಗ್ ಇವರ ನಿರ್ದೇಶನದೊಂದಿಗೆ ನಾಗಪ್ಪನ ಹೊಳಗೆದ್ದೆ ಭಟ್ಕಳ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಮನೋಜ್ ಭಟ್ಕಳ. ಪ್ರತಿ ವರ್ಷವೂ ಕೂಡ ಬಹಳಷ್ಟು ಅದ್ಧೂರಿಯಾಗಿ ಕಂಬಳವನ್ನು ಈ ಭಾಗದಲ್ಲಿ ನಡೆಸಿಕೊಂಡು ಬಂದಂತ ಕೀರ್ತಿ ಹಕ್ರಮಠ ಕೊಡೆಯರಿಯವರದು. ಭಟ್ಕಳ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಮನೋಜ್ ಭಟ್ಕಳ ಇವರ ಸವಾರಿಗತ್ತಿನೊಂದಿಗೆ ನಾಗಮ್ಮನ ಹೊಳಗೆದ್ದೆ ಭಟ್ಕಳ. ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡಂತ ಸಮಯ 12.18 ಸೆಕೆಂಡುಗಳು. 12.18 ಸೆಕೆಂಡುಗಳು. ಟೋಕನ್ ನಂಬರ್ 27 ಶ್ರೀ ಮಾಸ್ತಿಯಮ್ಮ ಮಾಸ್ತಿಕಟ್ಟ ಪೂರ್ತಿ ಕುಂದವಾರನಾಡು ವಿಭಾಗಕ್ಕೆ ಸಬ್ ಜೂನಿಯರ್ ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಶ್ರೇಷ್ಠ ಮೇಳಗಾರಿಕ. ಈ ಕೋಣದ ಹಗ್ಗದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ಸ್ವರೂಪ್ ಗಾಣಿಯವರ ನಿರ್ದೇಶನದೊಂದಿಗೆ ಶ್ರೀ ಸ್ಫೂರ್ತಿ ಕುಂದವಾರನಾಡಿ ಮಾಸ್ತಿಕಟ್ಟ ಗೋಡುಗೆರೆ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಸಬ್ ಜೂನಿಯರ್ ವಿಭಾಗದಲ್ಲಿ ಹಲವಾರು ವರ್ಷಗಳ ಹಿಂದೆ ಸತತ ಚಾಂಪಿಯನ್ ಆಗಿ 3 ವರ್ಷ ತನ್ನದಾದ ದಾಖಲೆಯನ್ನು ನಿರ್ಮಿಸತಕ್ಕಂಥ ಮಾಸ್ತಿಕಟ್ಟ ಕುಂದಬಾರಂದಾಡಿ ಸ್ಫೂರ್ತಿ ಇದೀಗ ಜೂನಿಯರ್ ವಿಭಾಗದಲ್ಲಿ ಹಾಗೆ ಚೋರುಕೆರೆಯಲ್ಲಿಯೂ ಕೂಡ ಈ ಕೋಣಗಳು ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟಂತ ಹೆಗ್ಗಳಿಕ. ಗೋಪಾಲ್ ಗಾಣಿಗ ಇವರ ಸಹಕಾರದೊಂದಿಗೆ ಇದೀಗ ಸ್ಫೂರ್ತಿ ಕುಂದಬಾರಂದಾಡಿ ಮಾಸ್ತಿಕಟ್ಟ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗರಾಗಿ ವಿಶ್ವನಾಥ ದೇವಾಡಿಗ. ಈಗಾಗಲೇ ಓಡಿ ಬಂದಂತ ಕೋಣ ತೆಗೆದುಕೊಂಡಂತಹ ಸಮಯ 10.16 ಸೆಕೆಂಡುಗಳು. 10.16 ಸೆಕೆಂಡುಗಳು. ಆದಷ್ಟು ಬೇಗ ನಮ್ಮೊಂದಿಗೆ ಸೇಕರಿಸಬೇಕು ಎಲ್ಲ ಕುಂಭ. ಇದೀಗ ಟೋಕನ್ ನಂಬರ್ 1 ಟೋಕನ್ ನಂಬರ್ 1 ಕೋಟ ಹರ್ತಟ್ಟು ಕೋಟ ಅರ್ತಟ್ಟು ಶೇಖರ್ ದೇವಾಡಿಗರ ಕೋಣಗಳು. ಹಲವಾರು ವರ್ಷಗಳ
ಪಡೆದಂತಹ ಏಕೈಕ ಮೇಳಗಾರಿಕ. ಈಗ ಸೀನಿಯರ್ ವಿಭಾಗದಲ್ಲಿ ವಿಕೋಣದ ಹಗ್ಗದ ಸವಾರಿಗನಾಗಿ ಗಣೇಶ್ ಕೊಠಾರಿ ಅವರೇ, ಭರತ್ ಸೀನಿಯರ್ ಮಗನೇ ಹೇಳ್ತಾರೆ. ಆ ಭಾಗದಲ್ಲಿ ಎಷ್ಟು ಜೊತೆ ಕೋಣ ಇದೆ? 6 ಜೊತೆ ಸೀನಿಯರ್ ಹಗ್ಗದವ್ರು ರೆಡಿ ಆಗ್ಲಿ ಅಲ್ವಾ? ಸೀನಿಯರ್ ರೆಡಿ ಇರಬೇಕಂತೆ. ಓಕೆ, ದಯವಿಟ್ಟು ಕೋಣಗಳು ಈ ಕೋಣದ ಹಗ್ಗದ ಸವಾರಿಗರಾಗಿ ಬರುತ್ತೆ. ಜೋಡಿಕರ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಗ್ಗ ಹಿರಿಯ ವಿಭಾಗದ ಕೋಣಗಳ ಮಾಲಕರ ಗಮನಕ್ಕೆ ದಯವಿಟ್ಟು ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ಏಕೈಕ ಸವಾರಿಗ ತಮ್ಮಲ್ಲಿ ಕೋರಿಕೊಂಡಿದ್ದೇವೆ. ಜೂನಿಯರ್ ವಿಭಾಗದ ಸುಪುತ್ರ ಭರತ್ ನಾಯಕ್ ಕನಹಲಗೆಯಲ್ಲಿಯೂ ಕೂಡ ಹಲವಾರು ಪ್ರಶಸ್ತಿ. ಕ್ಷಣಕ್ಕೂ ಕುತೂಹಲಭರಿತವಾದ ಫಲಿತಾಂಶವನ್ನು ಕಾಣ್ತಾ ಇದ್ದಾರೆ. ಈ ಕಂಬಳಕೂಟದಲ್ಲಿ ಅಂತಿಮವಾಗಿ ರೋಚಕ ಘಟ್ಟವನ್ನ ತಲುಪುವ ಲಕ್ಷಣ ಇದೆ. 2 ಸ್ಪರ್ಧಾ ಓಟಗಳು. ಟೋಕನ್ ನಂಬರ್ 40 ಫಿಲಿಪ್ ಮೆಂಡೋಸಾ ತಲ್ಲೂರು. ಫಿಲಿಪ್ ಮೆಂಡೋಸಾ ತಲ್ಲೂರು ಹಲವಾರು ವರ್ಷಗಳ ಹಿಂದೆ ಹಗ್ಗ ವಿಭಾಗದಲ್ಲಿಯೂ ಕೂಡ ಕಾಣಿಸಿಕೊಂಡಂತ ಮೇಳಗಾರಿಕೆ. ಕಳೆದ ವರ್ಷವೂ ಕೂಡ ಹಲಗೆ ವಿಭಾಗ ಹಗ್ಗ ವಿಭಾಗದಲ್ಲಿ ಕೂಡ ಸ್ಪರ್ಧಾ ಪೈಪೋಟಿಯನ್ನು ಕೊಡುತ್ತಾ ಬರುತ್ತಿರುವಂತ ಫಿಲಿಪ್ ಮೆಂಡೋಸಾ ಹಲಗೆ ವಿಭಾಗದಲ್ಲಿ ಆತ್ಮ ನೀರಜ್ ಬಾರ್ಕೂರು, ಈ ಮೋಡಲು ಸುಬ್ರಹ್ಮಣ್ಯರಿ ಕೊಡೇರಿ, ಸಕ್ಕಟ್ಟೆ ಮೇಲ್ಗುಂಡೆ ಮನೆ ಆನಂದ ಒಡಿಗ, ಅಜ್ಜನ್ ರವಿರಾಜ್ ಶೆಟ್ಟಿ. ಫಿಲಿಪ್ ಮೆಂಡೋನ್ಸಾ ತಲ್ಲೂರು ಇವರ ಕೋಣಗಳು. ಫಿಲಿಪ್ ಮೆಂಡೋನ್ಸಾ ತಲ್ಲೂರು 11.70 ಸೆಕೆಂಡ್ಗಳು. 11.70. ಮುಂದಿನ ಸ್ಪರ್ಧೆ ಟೋಕನ್ ನಂಬರ್ 23 ರಾಘವೇಂದ್ರ ಶೆಟ್ಟಿ. ಹಲಗೆ ವಿಭಾಗದಲ್ಲಿ ಹಲವಾರು ಬಹುಮಾನವನ್ನು ಕಂಡಂತ ಶ್ರೇಷ್ಠ ಮೇಳಗಾರಿಕೆ. ಹಾಗೆ ಸವಾರಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕಂತ ಸುಧೀರ್ ಪೂಜಾರಿ ಕಾಯ್ತಾರೆ. ಹೊನಲು ಬೆಳಕಿನ ಕಂಬಳ, ಚಿನ್ನದ ಕಂಬಳ ಹಾಗೂ ಅದ್ದೂರಿಯ ಕಂಬಳಗಳನ್ನು ಆಯೋಜಿಸಿದಂತ ಹಿರಿಮೆ ಹಕ್ರಮಟೆ ಹಲವಾರು ಬಹುಮಾನವನ್ನು ಪಡೆದಂತ ಏಕೈಕ ಮೇಳಗಾರಿಕೆ. ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗಳಿಕೆಯನ್ನು ಗಳಿಸಿದಂತ ಪ್ರಶಸ್ತಿಯನ್ನ ಮುಡಿಗೇರಿಸಿದಂತ ರಾಘು ಶೆಟ್ಟಿ ಹಂಡಿಕೆರೆಯವರು ಈ ದಿನ ಜೂನಿಯರ್ ವಿಭಾಗದ ಸ್ಪರ್ಧೆಯಾಗಿ ವಿಕೋಣದ ಸವಾರಿಗನಾಗಿ ಶರತ್ ನಾಯಕ್ ಶೀರೂರು ಮತ್ತು ಮನ. ಶರತ್ ಹಾಗೂ ಭರತ್ ಹಲವಾರು ಕಂಬಳೋತ್ಸವದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಖ್ಯಾತಿ, ಹಲವಾರು ಪ್ರಶಸ್ತಿ ಕೂಡ ತನ್ನದಾಗಿಸಿಕೊಂಡಿದ್ದಾರೆ ಸವಾರಿಗತ್ವದಲ್ಲಿ. ಈ ದಿನ ಕೋಟಾ ಹಂಡಿಕೆರೆ ರಾಘು ಶೆಟ್ಟಿ ಇವರ ಕೋಣಗಳು. ಕೋಟಾ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಕೋಟಾ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಜೋಡಿಕೆರೆಯಲ್ಲಿಯೂ ಕೂಡ ಬಹುಮಾನವನ್ನು ಗಿಟ್ಟಿಸಿದಂತ ಕೋಟಾ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ. ಇದೀಗ ಕೋಟಾ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಕೋಟಾ ಹಂಡಿಕೆರೆ ರಾಘವೇಂದ್ರ ಶೆಟ್ಟರ ಕೋಣಗಳು. ಕೋಟಾ ಹಂಡಿಕೆರೆ 10.94 ಸೆಕೆಂಡುಗಳು. 10.94 ಸೆಕೆಂಡುಗಳು. ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕಂಬಳದ ಪ್ರಧಾನ ಪೋಷಕರಾಗಿರುವ ಶ್ರೀ ಬಾಬು ಪೂಜಾರಿ ಇವರು ಶ್ರೀ ಭವಿಷ್ಯ ಅವರು ನಮ್ಮ ಕಂಬಳಕ್ಕೆ ಜೂನಿಯರ್ ವಿಭಾಗದ ಸ್ಪರ್ಧೆಗಳು, ಪ್ರಥಮ ಸುತ್ತಿನ ಸ್ಪರ್ಧೆಗಳು ಮುಗಿಯುವ ಹಂತದಲ್ಲಿದೆ. ಸೀನಿಯರ್ ವಿಭಾಗದ ಕೋಣಗಳು ಸಿದ್ಧತೆಯಲ್ಲಿರಬೇಕು. ದಯವಿಟ್ಟು ಗಮನಿಸಿ ಕೋಣಗಳ ಮಾಲಕರು. ಇದೀಗ ಭರತ್ ಪೂಜಾರಿ ನಾಗೂರು ಇವರ ಕೋಣಗಳು. ಭರತ್ ಪೂಜಾರಿ ನಾಗೂರು ಇವರ ಕೋಣಗಳು ಇದೀಗ ಸಿದ್ಧತೆಯಲ್ಲಿವೆ. ಟೋಕನ್ ನಂಬರ್ 30 ಈ ಕೋಣದ ಹಗ್ಗದ ಸವಾರಿಗನಾಗಿ ನೀಲಕಂಠ ಭರತ್ ಪೂಜಾರಿ ನಾಗೂರು. ನಾಗೂರು ಇವರ ಕೋಣಗಳು. ಭರತ್ ಪೂಜಾರಿ ನಾಗೂರು 11.28 ಸೆಕೆಂಡುಗಳು. 11.28 ಸೆಕೆಂಡುಗಳು. ಸೀನಿಯರ್ ವಿಭಾಗದ ಕೋಣಗಳ ಮಾಲಕರ ಗಮನಕ್ಕೆ ದಯವಿಟ್ಟು ತಮ್ಮ ಕೋಣಗಳನ್ನು ಕಟ್ಟಿ ಸಿದ್ಧತೆಯಲ್ಲಿರಬೇಕು. ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿತಾ ಬರ್ತಾ ಇದೆ. ಸಾವಿರಾರು ಸಂಖ್ಯೆಯ
ಕಂಬಳದ ಅಭಿಮಾನಿಗಳ ಜನಸ್ತೋಮ, ನೂರಾರು ಕೋಣಗಳು, ಸಂಭ್ರಮದ ಕೊಡೇರಿ ಹಕ್ರೆಮಠ ಕಂಬಳೋತ್ಸವ. ಓ ಅಣ್ಣ, ವಿಭಾಗವಾರು ಸ್ಪರ್ಧೆಗಳು ನೆರವೇರ್ತದೆ. ದಯವಿಟ್ಟು ಮಧ್ಯ ಮಧ್ಯದಲ್ಲಿ ಕೋಣಗಳನ್ನ ತರಬಾರ್ದಣ್ಣ, ದಯವಿಟ್ಟು ಸಹಕರಿಸಬೇಕು ಕೋಣಗಳ ಮಾಲಕರು. ಸಿದ್ಧತೆಯಲ್ಲಿದ್ದಾರೆ. ಮುಂದಿನ ತಯಾರಿ ಟೋಕನ್ ನಂಬರ್ 2. ಹಲೋ, ಟೋಕನ್ ನಂಬರ್ 2. ದಯವಿಟ್ಟು ಸೀನಿಯರ್ ವಿಭಾಗದ ಕೋಣಗಳನ್ನ ಕಟ್ಟಿ ಸಿದ್ಧಪಡಿಸಬೇಕು. ಜೂನಿಯರ್ ವಿಭಾಗದ ವಿಶ್ವನಾಥ ದೇವಾಡಿಗ ನರಿಗುಡಿ ನಾಯಕನ ಕಟ್ಟೆ ಇವರ ಕೋಣಗಳು ಟೋಕನ್ ನಂಬರ್ 2. ಈ ದಿನ ಸತತ 3 ಜೊತೆ ಕೋಣದ ಮಾಲೀಕನಾಗಿ ಕಂಬಳ ಕಥೆಯಲ್ಲಿ ಸವಾರಿಗನಾಗಿ ಕಾಣಿಸಿಕೊಳ್ಳುತ್ತಿರುವ ವಿಶ್ವನಾಥ ದೇವಾಡಿಗ. 2 ಸ್ಪರ್ಧಾವಕಾಶ ಇರುವುದರಿಂದ ಸೀನಿಯರ್ ವಿಭಾಗದ ಕೋಣಗಳು ಮಾಲಕರು ನಮ್ಮೊಂದಿಗೆ ಸಹಕರಿಸಬೇಕು. ವಿಶ್ವನಾಥ ದೇವಾಡಿಗ ರೋಗನಗಟ್ಟೆ ಇವರ ಕೋಣಗಳು ಇದೀಗ ಸ್ಪರ್ಧಾಕರಣದಲ್ಲಿ 9.50 ಸೆಕೆಂಡ್ಗಳು. 9.50 ಸೆಕೆಂಡ್ಗಳು. ಸೀನಿಯರ್ ವಿಭಾಗದ ಎಲ್ಲ ಕೋಣಗಳ ಮಾಲಕರ ಗಮನಕ್ಕೆ, ಜೂನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿತಾ ಇದೆ. ತಮ್ಮ ಕೋಣಗಳನ್ನು ಆದಷ್ಟು ಬೇಗ ಗದ್ದೆಗಳಿಸಬೇಕು ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ. ದಯವಿಟ್ಟು ಕೋಣಗಳಿಗೆ ಹಿಂಸಿಸಬಾರದು. ಇವೆಲ್ಲ ಲೈವ್ ಆಗ್ತಾ ಇದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಕಂಬಳವನ್ನ ಉಳಿಸಿ ಬೆಳೆಸುವಲ್ಲಿ ತಮ್ಮ ಸಹಕಾರ ಅಗತ್ಯ. ಟೋಕನ್ ನಂಬರ್ 34 ಮುಂದಿನ ತಯಾರಿ. ಅನಿಲ್ ಕೆರಾಡಿ, ಇದೀಗ ಅನಿಲ್ ಕೆರಾಡಿ ಅವರ ಕೋಣಗಳು ಈ ಹೋಲಿಸುವ ಯುವ ಸವಾರಿಗ ಸುನೀಲ್ ಕೆರಾಡಿ. ಇದೀಗ ಕಂಬಳ ಕಥೆಯಲ್ಲಿ ಅನಿಲ್ ಕೆರಾಡಿ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಸುನೀಲ್ ಅಣಿಯಾಗಿರುವ ಗಜ್ಜರ್ ಮನೆ ಕೊಡೇರಿ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಕೊಕ್ಕರ್ಣೆ ಒಟ್ಟಾಪಿ ಶ್ರೀ ಬಾಬಣ್ಣ ನಾಯ್ಕ ಗಿರಿಜಾ ರೋಡ್ ಗಾಡಿ ಕೃಷ್ಣ ಪೂಜಾರಿ ಅಡ್ಜಿಲು ಗುಂಜಾಲು ಧನ್ಯಶ್ರೀ ಪರಮನಾಯ್ಕ ದಿಶಾ ಶ್ರೇಯಸ್ ದೇವಡಿಗ ಮಿಯಾಡಿ ಕಚ್ಚಿನ ವೆಂಕಟ ಪೂಜಾರಿ ಸಿದ್ದು ಪನ್ನಕ ಹೆಬ್ಬಾರ್ ಭಟ್ಕಳ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಇವರ ಕೋಣಗಳು ಈಗ ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ಪರ್ಧೆಗೆ ರೆಡಿಯಾಗಬೇಕು. ಅನಿಲ್ ಕೆರಾಡಿ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಸುನೀಲ್. ಶಿವರಾಜ್ ತಮ್ಮನ್ನ ಕಾಡ್ತಾ ಇದ್ದಾರೆ. ಇದೀಗ ಸ್ಪರ್ಧಾಕರದಲ್ಲಿ ಅನಿಲ್ ಕೆರಾಡಿ ಇವರ ಕೋಣ ಈ ಕೋಣದ ಹಗ್ಗದ ಸವಾರಿಗನಾಗಿ ಸುನೀಲ್. ಇದೀಗ ಅನಿಲ್ ಕೆರಾಡಿ ಇವರ ಕೋಣಗಳು ಸ್ಪರ್ಧಾಕರದಲ್ಲಿ ಜೂನಿಯರ್ ವಿಭಾಗದ ಸ್ಪರ್ಧಾಕರದಲ್ಲಿ ಸುನೀಲ್ ಇವರ ಸವಾರಿಗತ್ತು 12.18 ಸೆಕೆಂಡ್ಗಳು. 12.18 ಸೆಕೆಂಡ್ಗಳು. ಗಣೇಶ್ ಕೊಠಾರಿ ಅವರು ದ್ವಿತೀಯ ಸುತ್ತಿನ ಸ್ಪರ್ಧೆ ಆರಂಭವಾದಾಗ ಮಾಹಿತಿಯನ್ನು ತಿಳಿಸಬೇಕು. ಅಲ್ಲಿ ಸಬ್ ಜೂನಿಯರ್ ಕೋಣಗಳು ಆ ಭಾಗಕ್ಕೆ ಬಂದಿವೆ. ಅದೇ ಅಲ್ಲ ತೀರ್ಮಾನ ಸರ್. ನಮ್ಗೆ ಸರಿ. ತೀರ್ಮಾನಕ್ಕೆ ನಾವು ಅಲ್ಲ, ದಯವಿಟ್ಟು ಅಲ್ಲಿ ತೀರ್ಮಾನ. ನಂಬರ್ 39 ಆನಂದಣ್ಣ, ಅಲ್ಲಿ ಕೆಲವು ಸೀನಿಯರ್ ವಿಭಾಗದ ಕೋಣಗಳು ಸಿದ್ಧಗೊಳ್ಳಿಲ್ಲ. ಆ ನಿಟ್ಟಿನಲ್ಲಿ ಸಬ್ ಜೂನಿಯರ್ ವಿಭಾಗದ ಕೋಣಗಳು ಆ ಭಾಗಕ್ಕೆ ತೆರಳಿವೆ. ಆ ನಿಟ್ಟಿನಲ್ಲಿ ಸಬ್ ಜೂನಿಯರ್ ದ್ವಿತೀಯ ಸುತ್ತಿನ ಸ್ಪರ್ಧೆ ಮುಗಿದ ನಂತರ ಸೀನಿಯರ್ ವಿಭಾಗದ ಸ್ಪರ್ಧೆಗಳು ನೆರವೇರುತ್ತದೆ. ಇದೀಗ ಅಶ್ವಥ್ ಹೌರಾಳ್ ಇವರ ಕೋಣಗಳು ಸ್ಪರ್ಧಾಕರಣದಲ್ಲಿ ಅಶ್ವಥ್ ಹೌರಾಳ್ ಅಶ್ವಥ್ ಹೌರಾಳ್ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ
ಅಶ್ವತ್ಥಾವರ ಕೋಣಗಳ ಸ್ಪರ್ಧಾಗಳಲ್ಲಿ ವಿಜೃಂಭಣೆಯ ಓಟವನ್ನು ಉಣಬಡಿಸ್ತಾರೆ. ಅಶ್ವತ್ಥಾವರ ಎಲ್ಲ ಕೋಣಗಳ ಓಟ ಬಂದಿದೆ 11.52 ಸೆಕೆಂಡ್ಗಳು. 11.52 ಸೆಕೆಂಡ್ಗಳು. ಈ ಮಧ್ಯದಲ್ಲಿ ಹಾಗೆ ಸವಾರಿಗಳನ್ನ ಕಾಯ್ತಾ ಇದ್ದಾರೆ. ವಿಶ್ವನಾಥ್ ಹಾಗೂ ಹರೀಶ್ ಅಧ್ಯಕ್ಷರಾಗಿ ತಮ್ಮನ್ನ ಕಾಯ್ತಾ ಇದ್ದಾರೆ. ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕವಾಗಿ ವಿಶ್ವನಾಥ್ ದೇವಾಡಿಗ ಹಾಗೂ ಹರೀಶ್ ಪೂಜಾರಿಗಳಿಂದ ತಮ್ಮನ್ನು ತೊಡಗಿಸಿಕೊಂಡು ಸಂಘವನ್ನ ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನಮ್ಮೆಲ್ಲರ ಹೆಮ್ಮೆಯ ಬಿಲ್ಲವ ಸಮಾಜ ಸೇವಾ ಸಂಘದ ಕುಂದಾಪುರ ಅಧ್ಯಕ್ಷರಾದ ಅಶೋಕ್ ಪೂಜಾರಿ ಬೇಜಾಡಿ ಅವರಿಗೆ ಗೌರವ ಅಭಿನಂದನೆಯನ್ನ ನಾವು ಈ ಕಂಬಳದ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಭತ್ತದ ಕೃಷಿಯನ್ನ ಲಾಭದಾಯಕ ಅಂತ ಕೃಷಿಯಿಂದ ವಿಮುಖರಾಗಿರುವ ಈ ಸಂದರ್ಭದಲ್ಲಿ ಕಡಿಲು ತನ್ನ ಸ್ವಂತ ಭೂಮಿಯ ಜೊತೆಗೆ ಸುಮಾರು 40 ಎಕರೆ ಕಡಿಲು ಭೂಮಿಯನ್ನ ಉಪ್ಪುನೂರಿನ ಸವಾಲುಗಳೊಂದಿಗೆ ಎದುರಿಸಿ ಬೇಸಾಯ ಮಾಡ್ತಾ ಇರುವಂತಹ ಕೋಡಿ ಗಂಗಾಧರ ಪೂಜಾರಿ ಅವರನ್ನ ಈ ಸಲ ಜಿಲ್ಲಾ ರಾಜ್ಯೋತ್ಸವಕ್ಕೆ ಪುರಸ್ಕೃತರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಸೀನಿಯರ್ ವಿಭಾಗದ ಹಗ್ಗ ಹಾಗೂ ಹಲಗೆ ವಿಭಾಗದ ಎಲ್ಲ ಕೋಣಗಳು ಸಿದ್ಧತೆಯಲ್ಲಿರಬೇಕು. ಓಕೆ, ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧಗೊಳ್ತಾ ಇದೆ ಸಬ್ ಜೂನಿಯರ್ ವಿಭಾಗ. ಸಬ್ ಜೂನಿಯರ್ ವಿಭಾಗಕ್ಕೆ ಈಗಾಗಲೇ ಕೇಳ್ಕೊಳ್ಳಿ ಸರ್, ಅಲ್ಲಿ ಸರಿ ಮಾಡಿ. ಕೇಳ್ಕೊಳ್ಳಿ ಸರ್, ಪ್ರಧಾನ ವೇದಿಕೆಯಲ್ಲಿ ಕೇಳ್ಕೊಳ್ಳಿ. ಹಾ ಸರಿ. ಸಬ್ ಜೂನಿಯರ್ ವಿಭಾಗದ ಕೋಣದ ಮಾಲೀಕರ ಗಮನಕ್ಕೆ ತಮ್ಮ ದ್ವಿತೀಯ ಸುತ್ತಿಗೆ ತಾವೆಲ್ಲ ಕೋಣವನ್ನು ದಯವಿಟ್ಟು ತರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಂಕುಮಾರ್ ಸತಿ ಸಂಕದಗೊಂಡಿ ದ್ವಿತೀಯ ಸುತ್ತಿನತ್ತ ಈ ಕೋಣದ ಹಗ್ಗದ ಸವಾರಿಗಳಾಗಿ ಶಂಕರ್ ನಾಯಕ್, ಸಂಕುಮಾರ್ ಸತಿ ಸಂಕದಗೊಂಡಿ ಶ್ರೀರೂಢಿ ಇವರ ಕೋಣಗಳು ತನ್ನ ದ್ವಿತೀಯ ಸುತ್ತಿನತ್ತ ಸಬ್ ಜೂನಿಯರ್ ವಿಭಾಗ ಅದು ಬೇಗ ಬಿಡ್ಬೇಕಿದೆ. ಟೋಕನ್ ನಂಬರ್ ಪ್ಲೀಸ್. ಟೋಕನ್ ನಂಬರ್ ಆಗಲೇ ಕೊಟ್ಟಾಗಿದೆ ಸರ್. ಪುನಃ ಕೇಳಿ ಅವ್ರ ಹತ್ರ. ಟೋಕನ್ ನಂಬರ್ 57. ಕಂಬಳಾಭಿಮಾನಿಗಳ ಗಮನಕ್ಕೆ ಇದೇ ಬರುವ ದಿನಾಂಕ 23/11/2025 ಆದಿತ್ಯವಾರ ಉಳ್ಳೂರು ಕೆರೆಗದ್ದೆ ಕಂಬಳ ಸಂಭ್ರಮದಿಂದ ಸಾಗಿ ಬರಲಿಕ್ಕಿದೆ. ತಾವೆಲ್ಲರೂ ಬಂದು ಆ ಕಂಬಳ ಕೂಟವನ್ನ ಯಶಸ್ವಿಗೊಳಿಸುವಂತೆ ಎಲ್ಲ ಕೋಣಗಳ ಮಾಲಕರು ಹಾಗೂ ಕಂಬಳ ಅಭಿಮಾನಿಗಳಲ್ಲಿ ಕೋರಿಕೊಂಡಿದ್ದಾರೆ. ಇಂದಿನ ಕಂಬಳವನ್ನ ಸೇರಿಕೊಳ್ಳಲಾಗದೆ ಅನಿವಾರ್ಯ ಕಾರಣದಿಂದ ಮಂಗಳೂರಿನಲ್ಲಿರುವ ಕಂಬಳದ ಉದ್ಘೋಷಕ ಅಭಿಜಿತ್ ಪಾಂಡೇಶ್ವರ್ ಅವರು ಕರೆ ಮಾಡಿ ಶುಭಾಶಯವನ್ನ ಬಹಳಷ್ಟು ಚಂದದ ಅದ್ದೂರಿಯ ಕಂಬಳ ಸಾಗಿ ಬರ್ತದೆ ಎನ್ನುವಂತಹ ಶುಭಾಶಯವನ್ನ ಈ ಕಂಬಳದ ಪರವಾಗಿ ಸಲ್ಲಿಸಿದ್ದಾರೆ. ಸ್ಪರ್ಧಾಗಣದಲ್ಲಿ ಸಂಕಲಗೊಂಡಿ ಸಂಕುಮಾರ್ ತಮ್ಮ ದ್ವಿತೀಯ ಸುತ್ತಿನ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಗಳು ಸಾಗಿ ಬರ್ತಾ ಇದೆ. ತದನಂತರ ಸೀನಿಯರ್ ವಿಭಾಗದ ಎಲ್ಲ ಕೋಣಗಳು ಸಿದ್ಧತೆಯಲ್ಲಿರಬೇಕು ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ. ಎರಡನೇ ಸುತ್ತಿನ ಕೋಣಗಳನ್ನು ಆದಷ್ಟು ಬೇಗ ಬಿಡಬೇಕು. ಹಾಗೆ ಎಲ್ಲ ಗಂಭೀರ ಕೋಣಗಳನ್ನು ಗಟ್ಟಿಗೊಳಿಸಿಕೊಳ್ಬೇಕು. ಕೋಣ ಬಿಡಬೇಡಿಯಲ್ಲಿ ಬಹಳಷ್ಟು ಇತಿಹಾಸವನ್ನ ಸಾಂಸ್ಕೃತಿಕ ಹಿರಿಮೆಯನ್ನ ಹೊಂದಿರತಕ್ಕಂತ ಈ ಭಾಗದ ಹೆಮ್ಮೆಯ ಹಕ್ರೆಮಠ ಕೊಡೇರಿ ಜಟ್ಟಿಗ ದೇವರ ಕಂಬಳ ಸ್ಪರ್ಧಾಗಣದಲ್ಲಿ ಸಂಕುಮಾರ್ ಸತಿ ಸಂಕದಗೊಂಡಿ ಸಂಕುಮಾರ್ ಸತಿ ಸಂಕದಗೊಂಡಿ ಇವರ ಕೋಣಗಳು ಇದೀಗ ಸ್ಪರ್ಧಾಗಣದಲ್ಲಿ ಈಗ ಕೋಣವನ್ನು ಬಿಡಬೇಕು. ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ಮುಕ್ತ ಹೊರಗೆ ಹಲವಾರು ವಿಭಾಗದಲ್ಲಿಯೂ ಕೂಡ ಸ್ಪರ್ಧೆ ನಡೆಯುತ್ತಿದೆ.
ಅದಷ್ಟು ಬೇಗ ಸಂಕುಮಾರ್ ಸ್ಥಿತಿ ಸಂಕಟಗೊಂಡು ಬಿಡಿ ಹಲವಾರು ಜೊತೆ ಕೋಣಗಳ ಓಡುವಿಕೆ ಇದೆ. ದಯವಿಟ್ಟು ಎರಡನೇ ಚಾನ್ಸ್ ನೋಡಿ ಆದಷ್ಟು ಬೇಗ ಬಿಡಬೇಕು. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸ್ಪರ್ಧಾ ಓಟಗಳು 106 ಕೋಣಗಳು ಈ ಕಂಬಳದಲ್ಲಿ ಸಾಕ್ಷಿ ಆಗ್ತಾ ಇದೆ. ಸಂಕುಮಾಸತಿ ಸಂಕದಗುಂಡಿ ಶಿರೂರು ಇವರ ಕೋಣಗಳು 10.95 ಸೆಕೆಂಡುಗಳು 10.95 ಸೆಕೆಂಡುಗಳು ದ್ವಿತೀಯ ಸುತ್ತಿನ ಸ್ಪರ್ಧಾ ಓಟದಲ್ಲಿ. ನಂಬರ್ 28 ಮುಂದಿನ ತಯಾರಿ ಮಂಜುನಾಥ್ ಪೂಜಾರಿ ಕಾಮನಮನೆ ಕೆರ್ಗಾಳಿ ಅವರ ಕೋಣಗಳು. ಅಲ್ಲಿ ಕೋಣವನ್ನ ತಿರುಗಿಸಿ ಬಿಡುವವರಿಗೆ ದಯವಿಟ್ಟು ಆ ಭಾಗದಲ್ಲಿ ಸ್ಥಳಾವಕಾಶವನ್ನ ಕಲ್ಪಿಸಬೇಕು. ಸ್ವಲ್ಪ ಹಿಂದೆ ಕೋಣವನ್ನ ನಿಲ್ಲಿಸಿಕೊಂಡವರು. ಮಂಜುನಾಥ್ ಪೂಜಾರಿ ಕಾಮನಮನೆ ಕೆರ್ಗಾಳಿ ಇವರ ಕೋಣಗಳು. ಯಶ್ವಿನ್ ಮಂಜುನಾಥ್ ಪೂಜಾರಿ ಕಾಮನಮನೆ ಕೆರ್ಗಾಳಿ ಇವರ ಕೋಣಗಳು 11.85 ಸೆಕೆಂಡುಗಳು 11.85 ಸೆಕೆಂಡುಗಳು. ಮುಂದಿನ ತಯಾರಿ ಟೋಕನ್ ನಂಬರ್ 51 ಟೋಕನ್ ನಂಬರ್ 51 ಕೋಟಿ ಪೂಜಾರಿ ಮನೆ ಕೊಡೇರಿ ಇವರ ಕೋಣಗಳು. ಅಲ್ಲ ಸರ ಟೋಕನ್ ನಂಬರ್ 59 ದಿವಂಗತ ಕೋಟಿ ಪೂಜಾರಿ ಗಜ್ಞೇರ್ ಮನೆ. ದಿವಂಗತ ಕೋಟಿ ಪೂಜಾರಿ ಗಜ್ಞೇರ್ ಮನೆ ಕೊಡೇರಿ ಇವರ ಕೋಣಗಳು. ದಿವಂಗತ ಕೋಟಿ ಪೂಜಾರಿ ಗಜ್ಞರ್ ಮನೆ ಕೊಡೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ. ಪುಟಾಣಿ ಕೋಣಗಳು ಸವಾರಿಗರಾಗಿ ಸುಬ್ರಹ್ಮಣ್ಯ. ದಿವಂಗತ ಕೋಟಿ ಪುಜಾರಿ ಗಜ್ಞೇರ್ ಮನೆ ಇವರ ಕೋಣಗಳು. ಪುಟಾಣಿ ಕೋಣಗಳ ಮುದ್ದಾದ ಓಟ. ನಮ್ಮ ಕಂಬಳದಲ್ಲಿ ಗಣೇಶ ಪೂಜೆಗೆ ಆಡಳಿ ಉದ್ಯಮಿಗಳು ಬೆಂಗಳೂರು 14.00 ಸೆಕೆಂಡುಗಳು 14 ಸೆಕೆಂಡುಗಳು. ಟೋಕನ್ ನಂಬರ್ 44 ನಮ್ಮ ಕಂಬಳದ ಎ ಕೋಣ ಬಿ ಕೋಣ. ದಯವಿಟ್ಟು ಜನಾರ್ದನ್ ದೇವಾಡಿಗರು ಆ ಭಾಗದಲ್ಲಿ ಸೇವೆ ಸಲ್ಲಿಸಬೇಕು. ಕೋಣವನ್ನು ತಿರುಗಿಸಿ ಬಿಡುವವರಿಗೆ ಆ ಭಾಗದಲ್ಲಿ ಸ್ಥಳಾವಕಾಶವನ್ನು ಕಲ್ಪಿಸಿ. ಯಾವುದೇ ಅಡಚಣೆಗಳಾಗಬಾರದು. ಹಲೋ ಓ ಟೋಕನ್ ನಂಬರ್ 44 ಇವರ ಬಿ ಕೋಣ. ಟೋಕನ್ ನಂಬರ್ 44 ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಟೋಕನ್ ನಂಬರ್ 44 ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನತ್ತ ಈ ಕೋಣರಾಜ್ಯದ ಸವಾರಿಗನಾಗಿ ಯುವ ಸವಾರಿಗ ಪ್ರತೀಶ್ ಗುಲಾಮಕ್ಕಿ. ಟೋಕನ್ ಸೋಮಯ್ಯ ಮಾಣಿಗೊಂಡ ಭಟ್ಕಳ. ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು. ಸೋಮಯ್ಯ ಮಾಣಿಗೊಂಡ ಹಲವಾರು ವರ್ಷಗಳ ಹಿಂದೆ ಮಾಸ್ತಿಗೊಂಡ ಶಿರೂರು ಹಳಗೆ ವಿಭಾಗದಲ್ಲಿ ಅದೆಷ್ಟೋ ಬಹುಮಾನವನ್ನ ಗೆದ್ದಂತ ಮೇಳಗಾರಿಕ. ಇದೀಗ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು ಪ್ರತೀಶ್ ಇವರ ಸವಾರಿಗತ್ವದಲ್ಲಿ. ಮಾಣಿಗೊಂಡ ಭಟ್ಕಳ ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು ದ್ವಿತೀಯ ಸುತ್ತಿನ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧಾಕಣದಲ್ಲಿ ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು ತೆಗೆದುಕೊಂಡ ಸಮಯ 13.67 ಸೆಕೆಂಡುಗಳು 13.67 ಸೆಕೆಂಡುಗಳು. ಟೋಕನ್ ನಂಬರ್ 26 ನಮ್ಮ ಕಂಬಳದಲ್ಲಿ ಟೋಕನ್ ನಂಬರ್ 26 ಸರಿಯಾ? ಯೋಗಿ ನಾಗಪ್ಪನ
ಹಲೋ ಹನ್ನೊಂದು ಬಿಂದು 0.2 ಸೆಕೆಂಡ್ಗಳು 11.02 ಸೆಕೆಂಡ್ಗಳು. ನಮ್ಮ ಈ ಕಂಬಳದಲ್ಲಿ ಉಪಸ್ಥಿತರಿರುವಂತಹ ಗೋವಿಂದ ಬಾಬು ಪೂಜಾರಿ, ಟೋಕನ್ ನಂಬರ್ 55 ಮಂದರ್ತಿ ಶಿರೂರು ಮುದ್ದುಮನೆ ಗೋಪಾಲ್ ನಾಯ್ಕರ ಕೋಣಗಳು ಇದೀಗ ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧಾ ಕಣದಲ್ಲಿವೆ. ಸುಧೀರ್ ಪೂಜಾರಿ ಕಾಡ್ಕೇರಿ ಸೆನ್ಸರ್ ವಿಭಾಗಕ್ಕೆ ಬರಬೇಕು. ಶಿರೂರು ಮುದ್ದುಮನೆ ಗೋಪಾಲ್ ನಾಯ್ಕರ ಕೋಣಗಳು, ಶಿರೂರು ಮುದ್ದುಮನೆ ಗೋಪಾಲ ನಾಯ್ಕರ ಕೋಣಗಳು 11.29 ಸೆಕೆಂಡ್ಗಳು 11.29 ಸೆಕೆಂಡ್ಗಳು. ಮುಂದಿನ ತಯಾರಿ ವಿಶ್ವನಾಥ ಬಾಡ್ಗ ಶ್ರೀ ಗಟ್ಟಿಗೇಶ್ವರ ಕೃಪ ನಾಯಕನಕಟ್ಟ ಬಡಗುತಿಟ್ಟಿನಲ್ಲಿ ಕೋಣ ವಿಶ್ವನಾಥ ಬಾಡ್ಗ ನರಿಗುಡಿ ನಾಯಕನಕಟ್ಟ ಇವರ ಕೋಣಗಳು ಕೇಸರಿ ಕೆರ್ಗಾರು ಉಪಸ್ಥಿತರಿರುವಂತಹ ಗೋವಿಂದ ಬಾಬು ಪೂಜಾರಿ ಹಾಗೂ ಸೂರ್ಯ ಪೂಜಾರಿ ಹಾಗೂ ನರಸಿಂಹ ಪೂಜಾರಿ ಸ್ವಾಗತಿಸಬೇಕಂತ ಶ್ರೀ ಗಟ್ಟಿಗೇಶ್ವರ ಕೃಪ ನಾಯಕನಕಟ್ಟ ವಿಶ್ವನಾಥ್ ದೇವಾಡಿಗ ಜಟ್ಟಿಗೇಶ್ವರ ಕೃಪಾ ನಾಯಕನಕಟ್ಟೆ ಇವರ ಕೋಣಗಳು. ವಿಶ್ವನಾಥ್ ದೇವಾಡಿಗ 12.02 ಸೆಕೆಂಡ್ಗಳು 12.02 ಸೆಕೆಂಡ್ಗಳು. ನಮ್ಮಿ ಕಂಬಳಕೂಟದಲ್ಲಿ ಸಾಕ್ಷಿಯಾಗಿದ್ದಾರೆ ಉದ್ಯಮಿಗಳು, ಕೊಡುಗೆ ದಾನಿಯಾಗಿರ್ತಕ್ಕಂಥ ಗೋವಿಂದ ಬಾಬು ಪೂಜಾರಿ ಅವರು ವೀಕ್ಷಣೆಯಲ್ಲಿದ್ದಾರೆ. ಸ್ವಾಮಿ ಅನುಗ್ರಹ ದೇವಾಡಿಗ ಮೆಚ್ಚಮನೆಯವರ ಕೋಣಗಳು ಇದೀಗ ಸ್ಪರ್ಧಾಕರಣದಲ್ಲಿ ರಣವೀನ್ ದೇವಾಡಿಗ ಮೆಚ್ಚಮನೆ ರಣವೀನ್ ದೇವಾಡಿಗ ಮೆಕ್ಕೆಮನೆಯವರ ಕೋಣಗಳು. ರಣವೀನ್ ದೇವಾಡಿಗ ಮೆಚ್ಚಮನೆಯವರ ಕೋಣಗಳು ಈ ಕೋಣದ ಸೀನಿಯರ್ ವಿಭಾಗದ ಹಲಗೆ ಹಾಗೂ ಹಗ್ಗ ಎರಡು ವಿಭಾಗದ ಕೋಣಗಳು ಸಿದ್ಧತೆಯಲ್ಲಿರಬೇಕು. ಸಬ್ ಜೂನಿಯರ್ ಮುಗಿದ ತಕ್ಷಣ ನಿಮ್ಮ ಪ್ರಥಮ ಸುತ್ತಿನ ಸ್ಪರ್ಧಾ ಓಟ ಆರಂಭಗೊಳ್ಳುತ್ತದೆ. ರಣವೀನ್ ದೇವಾಡಿಗ ರಣವೀನ್ ದೇವಾಡಿಗ ಇವರ ಕೋಣಗಳು ಸ್ಪರ್ಧಾ ಕಣದಲ್ಲಿವೆ. ಈ ಕೋಣದ ಸವಾರಿಗನಾಗಿ ಶಂಕರ್ ದೇವಾಡಿಗ ರಣವೀನ್ ದೇವಾಡಿಗ ನಾಗೂರು ಇವರ ಕೋಣಗಳು ಐತಿಹಾಸಿಕ ಸ್ಥಳಗಳಿಗೆ ಸಾಕ್ಷಿಯಾಗಿರುವಂತಹ ಈ ಭಾಗದ ಹಕ್ರೆಮಠ ಕೊಡೇರಿ ಪ್ರದೇಶ. ರಣವೀನ್ ದೇವಾಡಿಗ ಸವಾರಿಗನಾಗಿ ಶಂಕರ್ ಉದ್ಯೋಗ ವಿಚಿತ್ರದೊಂದಿಗೆ ಮಂಜುನಾಥ ಭಾಸ್ಕರ್ ದಷ್ಟಪುಟ್ಟದ ಪುಸ್ತಕ ದೈತ್ಯ ಕೋಣಗಳ ಆಗಮನವಾದ ಸುಂದರ ಶೈಲಿಯ ಓಟವನ್ನು ಉಣಬಡಿಸ್ತಾ ಇದೆ ಪುಟಾಣಿ ಕೋಣಗಳು. ರಣವೀನ್ ದೇವಾಡಿಗ ಮೆಕ್ಕೆಮನೆಯವರ ಕೋಣಗಳು ತೆಗೆದುಕೊಂಡಂತಹ ಸಮಯ 10.31 ಸೆಕೆಂಡ್ಗಳು 10.31 ಸೆಕೆಂಡ್ಗಳು. ಟೋಕನ್ ನಂಬರ್ 58 ಟೋಕನ್ ನಂಬರ್ 58 ಸುದೀಕ್ಷಾ ಸುರೇಶ್ ಕೊಡಾರಿ ನಾಯಕನಕಟ್ಟೆ ಕೃಷ್ಣಮನೆಯವರ ಕೋಣಗಳು ಭರತ್ ಕೊಡಾರಿ ಇವರ ನಿರ್ದೇಶನದೊಂದಿಗೆ ಸುದೀಕ್ಷಾ ಸುರೇಶ್ ಕೊಡಾರಿ. ಸಬ್ ಜೂನಿಯರ್ ವಿಭಾಗ ಮುಗಿದ ತಕ್ಷಣ ಸೀನಿಯರ್ ವಿಭಾಗದ ದಷ್ಟಪುಷ್ಟ ಕೋಣಗಳು ತಮ್ಮ ತಂಡದೊಂದಿಗೆ ಸರದಿ ಸಾಲಿನಲ್ಲಿ ಕಂಬಳ ಗದ್ದೆಗೆ ಇಳಿಯುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೋರಿಕೊಂಡಿದ್ದೇವೆ. ಈ ಭಾಗದ ಎಲ್ಲ ಕಂಬಳ ಕೂಟಗಳಲ್ಲಿ ಬಹಳಷ್ಟು ಶಿಸ್ತಿನಿಂದ ಭಾಗವಹಿಸುವಂತ ಎಲ್ಲ ಕೋಣಗಳ ಮಾಲಕರು. ಸುರೇಶ್ ಕೊಡಾರಿ ಇವರ ಕೋಣಗಳು ರವಿ ಪೂಜಾರಿ ಇವರ ಸಹಕಾರದೊಂದಿಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಕೃಷ್ಣಕಾರ್ತಿ ಮತ್ತು ಅನೂರ್ ಮೆಂಡನ್ ದಿವಾಕರ್ ಹಾಗೂ ಉದಯ್
ಇವರ ದ್ವಿತೀಯದ ಟಿಕೆಟ್ನೊಂದಿಗೆ ಈ ಕೋಣದ ಸವಾರಿಗನಾಗಿ ವಿಶ್ವನಾಥ ದೇವಾಡಿಗ ತನ್ನ ದ್ವಿತೀಯ ಸುತ್ತಿನತ್ತ ಸುದೀಕ್ಷಾ ಸುರೇಶ್ ಕೊಠಾರಿ ಕೃಷ್ಣಮನ ನಾಯಕನಕಟ್ಟೆ ಇವರ ಕೋಣಗಳು. ಕೃಷ್ಣಮನ ನಾಯಕನಕಟ್ಟೆ ಇವರ ಕೋಣಗಳು ಇದೀಗ ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಅಣಿ ಆಗ್ತಾ ಇವೆ. ಇದೀಗ ಬಿಟ್ಟಿದ್ದಾರೆ ಕೃಷ್ಣಮನ ನಾಯಕನಕಟ್ಟೆ ಇವರ ಕೋಣಗಳು. ಕೃಷ್ಣಮನ ನಾಯಕನಕಟ್ಟೆ 11.81 ಸೆಕೆಂಡ್ಗಳು. 11.81 ಸೆಕೆಂಡ್ಗಳು. ಟೋಕನ್ ನಂಬರ್ 45 ಶ್ರೀಕಾಂತ್ ಜೋಗನಮನೆ ಭಟ್ಕಳ. ಸರ್ ಓಕೆ. ನಂಬಿಕೊಂಬರತ್ತ ಸಮಯ ಪಾಲನೆಗಾಗಿ ಎಸ್ವಿ ಡಿಜಿಟಲ್ ಸೆನ್ಸರ್ ಸರ್ ಎಸ್ವಿ ಡಿಜಿಟಲ್ ನಂದನವನ ವೆಂಕಟೇಶ್ ಪೂಜಾರಿ ಅವರ ಮಾಲೀಕತ್ವದಲ್ಲಿ ಇದೀಗ ಆಶಿಖಾನ್ ಭಟ್ಕಳ, ಆಶಿಖಾನ್ ಜೋಗನಮನ ಭಟ್ಕಳ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಕನಾಗಿ ಹರೀಶ್ ಭಟ್ಕಳ. ಸೀನಿಯರ್ ವಿಭಾಗದ ಎಲ್ಲ ಕೋಣಗಳು ಸರದಿ ಸಾಲಿನಲ್ಲಿ ಸಿದ್ಧತೆಯಲ್ಲಿರಬೇಕು. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆ ಮುಗಿದ ತಕ್ಷಣ ನೀವು ಕಂಬಳ ಗದ್ದೆಯನ್ನು ಸೇರಿಕೊಳ್ಬೇಕು. ನಮ್ಮ ಈ ಕಂಬಳವನ್ನ ತುಳುನಾಡ ವಾರ್ತೆ ಯೂಟ್ಯೂಬ್ ಚಾನೆಲ್ ಅವರು ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಅವರಿಗೆ ಬೆಂಗಳೂರು ತಾಲೂಕು ಕಂಬಳ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಅಧ್ಯಕ್ಷರು ಶ್ರೀಯುತ ಮಂಜು ಪೂಜಾರಿ ಅವರು ಕಂಬಳದ ವೀಕ್ಷಣೆಯಲ್ಲಿದ್ದಾರೆ. ಈ ಭಾಗದ ಹಲವಾರು ಕಾರ್ಯಕ್ರಮಗಳನ್ನ ನೇರ ಪ್ರಸಾರದ ಮುಖೇನ ಜನರಿಗೆ ತಲುಪಿಸುವಲ್ಲಿ ಜನರ ಮನಸ್ಸನ್ನ ಗೆದ್ದಂತ ಈ ಭಾಗದ ಹೆಮ್ಮೆಯ ತುಳುನಾಡು ವಾರ್ತೆ ನೇರ ಪ್ರಸಾರದಲ್ಲಿದೆ. ನಮ್ಮ ಈ ಕಂಬಳದ ಸುಂದರ ಕ್ಷಣಗಳನ್ನ ದೇಶ ವಿದೇಶಗಳಿಗೆ ಪ್ರಸರಿಸ್ತಾ ಇದೆ. ಆಶಿಖಾನ್ ಭಟ್ಕಳ ಜೋಗನಮನ ಇವರ ಕೋಣ. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಭಟ್ಕಳ. 10.63 ಸೆಕೆಂಡ್ಗಳು. 10.63 ಸೆಕೆಂಡ್ಗಳು. ಮುಂದಿನ ತಯಾರಿ ಟೋಕನ್ ನಂಬರ್ 51 ಚಂದ್ರ ದೇವಾಡಿಗ ಕರ್ತವ್ಯವನೆ. ಚಂದ್ರ ದೇವಾಡಿಗ ಕರ್ತವ್ಯವನೆ ನಾಗೂರು. ಕಳೆದ ವರ್ಷ ಸಬ್ ಜೂನಿಯರ್ ವಿಭಾಗದಲ್ಲಿ ಕೂಡ ಬಹುಮಾನವನ್ನ ಪಡೆದಂತ ಮೇಳಗಾರಿಕೆ. ಹಲವಾರು ವರ್ಷಗಳಿಂದ ಸಬ್ ಜೂನಿಯರ್ ವಿಭಾಗದಲ್ಲಿ ಉತ್ತಮ ಕೋಣವನ್ನು ಕಟ್ಟಿ ಹಲವಾರು ಬಹುಮಾನವನ್ನು ಪಡೆದಂತ ಹೆಗ್ಗಳಿಕೆ ಬರಬೇಕು. ಎದುರುಗಡೆ ಚಂದ್ರ ದೇವಾಡಿಗ ಲಕ್ಷ್ಮಣ ಅಡಚಣೆ ಆಗಬಾರ್ದು. ದಯವಿಟ್ಟು ಕಲ್ತೋರ್ಮೆ ಮನೆ ನಾಗೂರು. ಬಿಗಿಯಾದ ಬಿಗಿತನದೊಂದಿಗೆ ಮಂಜುನಾಥ್ ಹಾಗೂ ಭಾಸ್ಕರ್. ಈ ಕೋಣದ ಹಗ್ಗದ ಸವಾರಿಕನಾಗಿ ಶಿವರಾಜ್. ಅಂದು ನಮ್ಮ ಪೂರ್ವಜರು ಈ ಮಣ್ಣಿನೊಂದಿಗೆ ನಿಕಟ ಸಂಪರ್ಕವೆಂಬಂತೆ ಧಾರ್ಮಿಕ ಭಾವ ಮತ್ತು ಅವಿನಾಭಾವ ಸಂಬಂಧದೊಂದಿಗೆ ಕೃಷಿಪರ ಚಟುವಟಿಕೆಗಳೊಂದಿಗೆ ಈ ಕಂಬಳವನ್ನ ಗೌರವ ಭಾವದಿಂದ ಧಾರ್ಮಿಕ ಭಾವದಿಂದ ಆಚರಿಸಿಕೊಂಡು ಬಂದಿದ್ದರು. ಇಂದಿಗೂ ಅಂತಹ ಆಚರಣೆಗಳು ನಮ್ಮ ಕರಾವಳಿ ಭಾಗದಲ್ಲಿ ಉಳಿದುಕೊಂಡು ಬಂದಿದೆ. ಇದು ನಮ್ಮ ಈ ಭಾಗದ ಹೆಮ್ಮೆಯ ವಿಷಯವೇಸರಿ. ನಿರ್ದೇಶಕರಾದ 11.25 ಸೆಕೆಂಡ್ಗಳು. 11.25 ಸೆಕೆಂಡ್ಗಳು. ಗಣೇಶ್ ಕೊಠಾರಿ ಅವರೇ, ಅಲ್ಲಿ ಕೋಣ ತಿರುಗಿಸಿ ಬಿಡುವವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು. ಮಾಧವ ಪೂಜಾರಿ ಕೆರೆ ಮಾಡಬೈಲು ಕೊಡೇರಿ ಇವರ ಕೋಣಗಳು. ಮಾಧವ ಪೂಜಾರಿ ಕೆರೆ ಮಾಡಬೈಲು ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಸಂಪತ್. ಬಿಗಿಯಾದ ಟಿಕೆಟ್ನೊಂದಿಗೆ ದಿವಾಕರ್ ಹಾಗೂ ಉದಯ್. ಕಿರಮೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾದ ಮಾಧವ ಪೂಜಾರಿ ಕೆಳ ಮಾಡಬೈಲು ಕೊಡೇರಿ ಇವರ ಕೋಣಗಳು. ಹಾಗೆ ಶ್ರೀರಾಮ ಮಾಧವ ಪೂಜಾರಿ ಕೆಳ ಮಾಡಬೈಲು ಕೊಡೇರಿ ಇವರ ಕೋಣಗಳು. ಅವರು ಕೂಡ ವೇದಿಕೆ ಹತ್ರ ನಿಮ್ಮನ್ನು ಸ್ವಾಗತಿಸಿಕೊಂಡಿದ್ದೇವೆ. ತಾವು ವೇದಿಕೆ ಹತ್ರ ಸಂಪತ್ ಇವರ ಸವಾರಿಗತ್ತೊಂದಿಗೆ ನಮ್ಮ ಈ ಕಂಬಳಕೂಟದಲ್ಲಿ ಡಿಜಿಟಲ್ ಟೈಮಿಂಗ್ಸ್ ಅನ್ನು ಅಳವಡಿಸಲಾಗಿದೆ.
ಡಿಜಿಟಲ್ ಸೆನ್ಸರ್ ವಿತ್ ಲೇಸರ್ ಫಿನಿಶಿಂಗ್ ಎನ್ನುವಂತಹ ಉಪಕರಣದೊಂದಿಗೆ SV ಡಿಜಿಟಲ್ ಈ ಭಾಗದಲ್ಲಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೀಗ ಮೊದಲ ಪುಜಾರಿ ಕೆಳಮೂಲದಲ್ಲಿ ಕೊಡೇರಿ ಇವರ ಕೋಣಗಳು ಈ ಕೋಣದ ಹಾಕದ ಸವಾರಿಕನಾಗಿ ಸಂಪಾತ್ 11.22 ಸೆಕೆಂಡ್ಗಳು 11.22 ಸೆಕೆಂಡ್ಗಳು. ಬಿಡಬೇಡಿ ಕೋಣ ಅಲ್ಲಿ. ಟೋಕನ್ ನಂಬರ್ 60 ರೆಡಿ. ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಡ್ಸ್ ಸವಾರಿಕನಾಗಿ ವಿಶ್ವನಾಥ ಸಮೃದ್ಧಿ ವಿಭಾಗದಲ್ಲಿ 7 ಪ್ರಶಸ್ತಿಯನ್ನು ಪಡೆದಂತ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ಈ ಕೋಣ ಹಾಕದ ಸವಾರಿಕನಾಗಿ ವಿಶ್ವನಾಥ ವಿಜೃಂಭಣೆಯ ಓಟವನ್ನು ಒಳಪಡಿಸ್ತಾ ಇದ್ದಾರೆ. 10.24 ಸೆಕೆಂಡ್ಗಳು 10.24 ಸೆಕೆಂಡ್ಗಳು. ನಮ್ಮೊಂದಿಗೆ ಟೋಕನ್ ನಂಬರ್ 49 ಅಧ್ಯಕ್ಷರು ಹಾಗೂ ಸದಸ್ಯರನ್ನ ಕಂಬಳ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರು ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಬೇಡು ಪೂಜಾರಿ ಕುರಮಕ್ಕಿ ಇವರ ಕೋಣಗಳು ರಾಜ್ಯ ಬೇಡು ಪೂಜಾರಿ ವಿಕ್ರಮ್ ಪೂಜಾರಿ ಸಸಿದ್ದು ಸೋಲಿನ ಪ್ರದೀಪ್ ಇವರ ಬಿಗಿಯಾದ ಬಿಗಿತನದೊಂದಿಗೆ ರಾಜ್ಯ ತಮ್ಮ ವಸ್ತ್ರದೊಂದಿಗೆ ಬೇಡು ಪೂಜಾರಿ ಕುರಮಕ್ಕಿ ಇವರ ಕೋಣಗಳು ಚಂದ್ರ ಪೂಜಾರಿ ಇವರ ನಿರ್ದೇಶನದೊಂದಿಗೆ ರವಿ ಪೂಜಾರಿ ಅವರ ಸಹಕಾರದೊಂದಿಗೆ ಪ್ರದೀಪ್ ಅವರ ಬಿಗಿಯಾದ ಬಿಗಿತನದೊಂದಿಗೆ ಪ್ರದೀಪ್ ಹಾಗೂ ಪ್ರವೀಣ್ ಬೇಡು ಪೂಜಾರಿ ಕೋಮಕ್ಕಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ದೇವಾಡಿಗ ಪ್ರವೀಣ್ ಹಾಗೂ ಪ್ರದೀಪ್ ಇವರ ಬಿಗಿಯಾದ ಬಿಗಿತನದೊಂದಿಗೆ ಬೇಡು ಪೂಜಾರಿ ಗುಡಮಕ್ಕಿ ಇವರ ಕೋಣಗಳು ಈ ಕೋಣದ ಹಗ್ಗದ ಸವಾರಿಗನಾಗಿ ಶಂಕರ್ ಇವರ ಸವಾರಿಗತ್ವದಲ್ಲಿ ಬೇಡು ಪೂಜಾರಿ ಗುಡಮಕ್ಕಿ ಇವರ ಕೋಣಗಳು ಸ್ಪರ್ಧಾಗಣದಲ್ಲಿ 10.89 ಸೆಕೆಂಡ್ಗಳು 10.89 ಸೆಕೆಂಡ್ಗಳು. ಸೀನಿಯರ್ ವಿಭಾಗದ ಎಲ್ಲ ಕೋಣಗಳು ಸಿದ್ಧತೆಯಲ್ಲಿರಬೇಕು. ಇವರ ಕೋಣಗಳು ನೀಲಕಂಠ ಹುದ ಇದೀಗ ಬಂದೂರು ತಕರ್ಸ ನೀಲಗಂಠ ಇವರ ಕೋಣಗಳು ಟೋಕನ್ ನಂಬರ್ 45 ಈ ಕೋಣದ ಹಗ್ಗದ ಸವಾರಿಗನಾಗಿ ಕೇಜ್ರಿ ಕೆರ್ಗಾಲ್ ದಿನೇಶ್ ಕೇಜ್ರಿ ಕೆರ್ಗಾಲ್ ಈ ದಿನದ ಸವಾರಿಗತ್ತುದಲ್ಲಿ ಹಲವಾರು ಸವಾರಿಗತ್ತುವನ್ನ ಮಾಡಿರ್ತಕ್ಕಂಥ ದಿನೇಶ್ ಕೇಜ್ರಿ ಸೆನ್ಸರ್ ಒಂದು ನಿಮಿಷ ಸೆನ್ಸರ್ ಓಕೆನಾ ಸರ್ ಸೆನ್ಸರ್ ರೆಡಿ ಇದೆ. ರೆಡಿ ಇದೆ. ಇದೀಗ ಸ್ಪರ್ಧಾಗಣದಲ್ಲಿ ನೀಲಕಂಠ ಉದ ಸಂಘಟಿತ ಕೆಲಸ ಬೈಂದೂರು ತಗ್ಗರ್ಸೆ ನೀಲಕಂಠ ಉದಾರರ ಕೋಣಗಳು ಬೈಂದೂರು ತಗ್ಗರ್ಸೆ ನೀಲಕಂಠ ಉದ ಬೈಂದೂರು ತಗ್ಗರ್ಸ ಬೈಂದೂರು ತಗ್ಗರ್ಸೆ 13.00 ಸೆಕೆಂಡ್ಗಳು 13 ಸೆಕೆಂಡ್ಗಳು. ಟೋಕನ್ ನಂಬರ್ 46 ಟೋಕನ್ ನಂಬರ್ 46 ಟೋಕನ್ ನಂಬರ್ 46 ಶ್ರೀ ಚಂದ ಆರ್ವಿಕ ಪ್ರದೀಪ್ ಶ್ರೀ ಸ್ಕಂದ ಆರ್ವಿಕ್ ಪ್ರದೀಪ್ ಉಳ್ಳೂರು ಕಂಡವರ ಜೋಡುಗರ ಹಾಗೂ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಸಾಕಷ್ಟು ಸ್ಪರ್ಧಾ ಪೈಪೋಟಿಯನ್ನು ಕೊಟ್ಟು ಸಾಕಷ್ಟು ಬಹುಮಾನವನ್ನು ಗಿಟ್ಟಿಸಿದಂತ ಮೇಳಗಾರಿಕೆ ಶ್ರೀ ಸ್ಕಂದ ಆರ್ವಿಕ್ ಪ್ರದೀಪ್ ಉಳ್ಳೂರು ಕಂಡವರ ಈ ಕೋಣದ ಹಗ್ಗದ ಸವಾರಿಗರಾಗಿ ಹರೀಶ್ ಪೂಜಾರಿ ಗೌಡಿ ಮನೆ ಕೆರ್ಗಾಲ್ ಈ ಸಂದರ್ಭದಲ್ಲಿ ಕೊಡೇರಿ ಕಂಬಳದಲ್ಲಿ ಅವರನ್ನು ಅಭಿನಂದಿಸಲು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತೇನೆ. ರಮೇಶ್ ಕಾರ್ವಿ ಬಡ್ಕಿ ಮನೆ ಕೊಡೇರಿ
ಇವರಿಗೆ ಸಂಘದ ಗೌರವದವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೇಖರ್ ಗಾರು ಜೊತೆಗೂಡಿ ಅವರನ್ನು ಶ್ರೀಸ್ಕಂದ ಹಾರ್ವಿಕ್ ಪ್ರದೀಪ್ ಉಳ್ಳೂರು ಕಂದ ಅವರ ಕೋಣಗಳು ಇದೀಗ ಸ್ಪರ್ಧಾಕರದಲ್ಲಿ ಈ ಕೋಣದ ಹಗ್ಗದ ಸವಾಲಿಗರಾಗಿ ಹರೀಶ್ ಪೂಜಾರಿ ಇವರು ಗರಡಿ ಮನೆ ಕೆರಗಾಳು ಮೀನುಗಾರಿಕೆ ದಿನಾಚರಣೆ ನಿಮಿತ್ತ ಬೆಂಗಳೂರಿಗೆ ತೆರಳುವರಿದ್ದಾರೆ. ಆದ್ದರಿಂದ ಅವರಿಗೆ ಆದಷ್ಟು ಬೇಗ ಒಂದು ಗೌರವ ಅಭಿನಂದನೆಯನ್ನು ಸಲ್ಲಿಸಿ ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಡ್ತೇನೆ. ಮೀನುಗಾರಿಕೆ ಪಂಜಾಬ್ ಪ್ರದೀಪ್ ಉಳ್ಳೂರು ಕಂದ ಅವರ ಈ ಕೋಣದ ಹಗ್ಗದ ಸವಾಲಿಗರಾಗಿ ಹರೀಶ್ ಪೂಜಾರಿ 10.13 ಸೆಕೆಂಡ್ಗಳು 10.13 ಸೆಕೆಂಡ್ಗಳು. ನಮ್ಮ ಕಂಬಳಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಟೋಕನ್ ನಂಬರ್ 41 ಮಕರ ಜ್ಯೋತಿ 5 ಸ್ಟಾರ್ ಗೋಪಾಲ್ ದೇವಾಡಿಗ ಸದಸ್ಯರಾದ ಶ್ರೀ ದೇವರಾಜ್ ಅವರು ಗೌರವ ವೇದಿಕೆ ಟೋಕನ್ ನಂಬರ್ 41 5 ಸ್ಟಾರ್ ಗೋಪಾಲ್ ದೇವಾಡಿಗ ಇವರ ಕೋಣಗಳು ಬಿಗಿಯಾದ ಬಿಗಿತನದೊಂದಿಗೆ ನಗರ ದೇವಾಡಿಗ ಅಕ್ಕಲಾಡಿ ಇದು ಹಕ್ರಿಮಠ ಕಂಬಳ ಕುತೂಹಲ. ಸವಾರಿಗತ್ತುವಲ್ಲಿ ವಿಶ್ವನಾಥ ದೇವಾಡಿಗ ಎರಡೆರಡು ಸ್ಪರ್ಧಾಪಟುಗಳು ಗೋಪಾಲ್ ದೇವಾಡಿಗ ಮಚ್ಚಿಗಡ್ಡ 5 ಸ್ಟಾರ್ ಗೋಪಾಲ ದೇವಾಡಿಗ ಮಟ್ಟಕಟ್ಟೆ ಇವರ ಕೋಣಗಳು 5 ಸ್ಟಾರ್ ಗೋಪಾಲ ದೇವಾಡಿಗ 11.68 ಸೆಕೆಂಡ್ಗಳು. ನಮ್ಮ ಕಂಬಳಕ್ಕೆ ಸಹಾಯಕರು ವಿಜೇತ ಅವರು ಟೋಕನ್ ನಂಬರ್ 38 ಸರ್ ಸಂಪತ್ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಸಂಪತ್ ಕಂಬಳದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಸಂಪತ್ ಹಗ್ಗದ ಸವಾರಿಗೆ ಸಂಪತ್ ನಮ್ಮನ್ನ ಕಾಯ್ತಾ ಇದ್ದಾರೆ. ಟೋಕನ್ ನಂಬರ್ 38 ದಿವಂಗತ ಬಾಬಣ್ಣ ನಾಯಕ್ ವಡ್ಡಪ್ಪ ದಿವಂಗತ ಬಾಬಣ್ಣ ನಾಯಕ್ ವಡ್ಡಪ್ಪ ಕೊಟ್ಟೋಣ ಈ ಕೋಣದ ಹಗ್ಗದ ಸವಾರಿಗರಾಗಿ ದಿವಂಗತ ಬಾಬಣ್ಣ ನಾಯಕ್ ಇವರ ಕೋಣಗಳು ಇದೀಗ ಸ್ಪರ್ಧಾಕರನ್ನು ಸಗಿಸಿ ವಿಜೃಂಭಣೆ ಓಟವನ್ನು ಉಣಬಡಿಸ್ತಾ ಇದ್ದಾರೆ. ಹರೀಶ್ 11.15 ಸೆಕೆಂಡ್ಗಳು 11.15 ಸೆಕೆಂಡ್ಗಳು. ಮುಂದಿನ ಸ್ಪರ್ಧೆ ಹಲೋ, ಮುಂದಿನ ತಯಾರಿಯಲ್ಲಿ ಟೋಕನ್ ನಂಬರ್ 10 ಶ್ರೀ ಜಟ್ಟಿಗೇಶ್ವರ ಬೆದರಿಕೇರಿ ಭಟ್ಕಳ ಇವರ ಕೋಣಗಳು ಬೆದ್ರಗೇರಿ ಭಟ್ಕಳ ಇವರ ಕೋಣಗಳು ಬೆದ್ರಗೇರಿ ಭಟ್ಕಳ 12.36 ಸೆಕೆಂಡ್ಗಳು. ಮುಂದಿನ ತಯಾರಿ ಟೋಕನ್ ನಂಬರ್ 16 ದಿವಂಗತ ಶಿರಾ ಪೂಜಾರಿ ಕೋಟ ಪಡುಕೆರ ದಿವಂಗತ ಶಿರಾ ಪೂಜಾರಿ ಕೋಟ ಪಡುಕೆರ ತನ್ನ ದ್ವಿತೀಯ ಸುತ್ತಿನತ. ಟೋಕನ್ ನಂಬರ್ 16 ಟೋಕನ್ ನಂಬರ್ 16 ಸೀನಿಯರ್ ವಿಭಾಗದ ಹಲಗೆ ಹಾಗೂ ಹಗ್ಗ ಎರಡು ವಿಭಾಗದ ಕೋಣಗಳು ಸಿದ್ಧತೆಯಲ್ಲಿರಬೇಕು. ಕೋಣಗಳ ಮಾಲಕರು ಗಮನಿಸಿ. ವಿಭಾಗದಲ್ಲಿಯೂ ಕೂಡ ಬಿಡಬೇಡಿ ಅಣ್ಣಲ್ಲಿ ಪಡೆದಂತ ಹಿರಿಯ ಮೇಳಗಾರಿಕೆ ಪ್ರತಿ ವರ್ಷವೂ ಕೂಡ ಕಂಬಳ ಗದ್ದೆಯನ್ನ ಬಹಳಷ್ಟು ಮಣ್ಣನ್ನು ಹದಗೊಳಿಸಿ ಈ ಭಾಗದಲ್ಲಿ ಬಹಳಷ್ಟು ಸಂಭ್ರಮದಿಂದ ಕಂಬಳವನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ. ಶ್ರೀ
ಜೈನ ಜಟ್ಟಿಗ ದೇವರ ಹಕ್ರಿಮಠ ಕೊಡೇರಿ ಕಂಬಳೋತ್ಸವ ಬಹಳಷ್ಟು ಐತಿಹ್ಯವನ್ನು ಹೊಂದಿರತಕ್ಕಂಥ ಕಂಬಳ ಕೂಡ. ಇತಿಹಾಸದ ಕಾಲದಲ್ಲಿ ಈ ಭಾಗದಲ್ಲಿ ಒಂದಿಷ್ಟು ಐತಿಹ್ಯದ ಪುರಾಣಗಳು ಕೂಡ ಕೇಳಿದಂತ ಉದಾಹರಣೆಗಳನ್ನು ಈ ಭಾಗದಲ್ಲಿ ಕಾಣಬಹುದು. ಅಂತಹ ಒಂದು ಶ್ರೇಷ್ಠತೆ ಮತ್ತು ಐತಿಹಾಸಿಕ ಹಿರಿಮೆಯನ್ನು ಹೊಂದಿರತಕ್ಕಂಥ ಈ ಭಾಗದ ಹೆಮ್ಮೆಯ ಕಂಬಳ, ಹಲವು ವರ್ಷದ ಆಚರಣೆ, ಹಲವಾರು ಕೃಷಿ ಕುಟುಂಬಗಳನ್ನು ಹೊಂದಿರತಕ್ಕಂಥ ಪ್ರದೇಶ, ಪಡುವನ ಕಡಲ ಸಮೀಪದಲ್ಲಿರುವಂತಹ ಪ್ರದೇಶ ಕೂಡ ಬಹಳಷ್ಟು ಸುಂದರ ನೈಸರ್ಗಿಕವಾದ ಪ್ರದೇಶ. ಅಂತ ಸುಂದರವಾದ ಸ್ಥಳದಲ್ಲಿ ಈ ಒಂದು ಕಂಬಳಕೂಟ ಸಾಗಿ ಬರ್ತಾ ಇದೆ. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆ ಇದೀಗ ಸಾಗಿ ಬರ್ತಾ ಇದೆ. ತದನಂತರ ಸೀನಿಯರ್ ವಿಭಾಗದ ಸ್ಪರ್ಧೆಗಳು ಸಾಗಿ ಬರ್ಲಿಕ್ಕಿದೆ. ದಯವಿಟ್ಟು ಜೂನಿಯರ್ ವಿಭಾಗದ ಕೋಣಗಳು ಹೋಗಬಾರ್ದು. ದಿವಂಗತ ಶೀರಾ ಪೂಜಾರಿ ಕೋಟ 11.18 ಸೆಕೆಂಡ್ಗಳು. 11.18 ಸೆಕೆಂಡ್ಗಳು. ಇತ್ತೀಚೆಗೆ ಕಂಬಳ ಕ್ಷೇತ್ರದ ದಿಗ್ಗಜರಾಗಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿರತಕ್ಕಂಥ ಸುಮಾರು 40 ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತ ದಿವಂಗತ ವೆಂಕಟ ಪೂಜಾರಿ ಅವರ ಸವಿನೆನಪಿನಲ್ಲಿ ನಾಳೆ ದಿನ ಬೈಂದೂರಿನ ರಾವತನಕಟ್ಟೆಯಲ್ಲಿ ಹಲವು ಕಾರ್ಯಕ್ರಮಗಳು, ಪ್ರತಿಭಾ ಪುರಸ್ಕಾರ, ನಾಗರಿಕರಿಗೆ ಸನ್ಮಾನ, ರಾಜ್ಯ ಮಟ್ಟದ ಹಗ್ಗಜಗಾಟ ಸ್ಪರ್ಧೆಗಳು ನೆರವೇರಲಿಕ್ಕಿದೆ. ಕಂಬಳದ ಎಲ್ಲ ಅಭಿಮಾನಿಗಳಿಗೆ ಈ ಮೂಲಕ ಆಮಂತ್ರಣದ ಕರೆಯೋಲೆ. ನಾಳೆ ರಾತ್ರಿ ಬೈಂದೂರಿನಲ್ಲಿ ಕಂಬದ ಕೋಣೆ ಗೊಬ್ಬರಾಣಿ ಮನೆ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ್, ಶ್ರೀ ಯಜ್ಞೇಶ್ವರಿ ಕಂಬದ ಕೋಣೆ ಗೊಬ್ಬರಾಣಿ, ಶ್ರೀ ಯಜ್ಞೇಶ್ವರಿ ಕಂಬದ ಕೋಣೆ ಗೊಬ್ಬರಾಣಿ ಇವರ ಕೋಣಗಳು. ಟೋಕನ್ ನಂಬರ್ 53. 12.44 ಸೆಕೆಂಡ್ಗಳು. 12.44 ಸೆಕೆಂಡ್ಗಳು. ಟೋಕನ್ ನಂಬರ್ 9. ವಾಸು ನಾಯಕ್ ಮಾಲ್ದು ಕೊಡ್ಲಾಡಿ, ಕಾಲಿಮಕ್ಕಿ ಕೊಡ್ಲಾಡಿ. ವಾಸು ನಾಯಕ್ ಸಾಲಿಮಕ್ಕಿ ಕೊಡ್ಲಾಡಿ ಬರ್ಕೊಂಡು. ವಾಸು ನಾಯಕ್ ಸಾಲಿಮಕ್ಕೆ ಕೊಡ್ಲಾಡಿ ಬರ್ಕೋಣಗಳು. ವಾಸು ನಾಯ್ಕರು ಸಾಲಿಮಕ್ಕಿ ಕೊಡ್ಲಾಡಿ ಬರ್ಕೊಂಡು. ಸಾಲಿಮಕ್ಕಿ ಕೊಡ್ಲಾಡಿ ವಾಸು ನಾಯ್ಕರ ಕೋಣಗಳು 11.15 ಸೆಕೆಂಡ್ಗಳು. 11.15 ಸೆಕೆಂಡ್ಗಳು. ಇಂದು ಸಾಂಪ್ರದಾಯಿಕ ಕಂಬಳದ ಚಾಲನೆ ಆಗ್ತಾ ಇದೆ. ಕೋಣಗಳ ಮಾಲಕರು ಪ್ರತಿ ವರ್ಷದಂತೆ ಈ ವರ್ಷದ ಎಲ್ಲ ಕಂಬಳ ಕೂಟದಲ್ಲಿ ಬಹಳಷ್ಟು ಹುಮ್ಮಸ್ಸಿನಿಂದ, ಶಿಸ್ತಿನಿಂದ ಭಾಗಿಯಾಗಿ ಎಲ್ಲ ಕೋಣಗಳ ಯಜಮಾನರು ಸಹಕರಿಸಿ ಅಲ್ಲಲ್ಲಿಯ ಕಂಬಳಗಳನ್ನು ಯಶಸ್ವಿಗೊಳಿಸುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕವಾದ ಕೋರಿಕೆಯನ್ನ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಪರವಾಗಿ ಕೋರಿಕೊಂಡಿದ್ದೇವೆ. ಮುಂದಿನ ತಯಾರಿ ಜಸ್ವಿನ್ ದೇವಾಡಿಗ ಮೆಕ್ಕೆಮನೆ ನಾಗೂರು. ಜಸ್ವಿನ್ ದೇವಾಡಿಗ ಮೆಕ್ಕೆಮನೆ ನಾಗೂರು ಇವರ ಕೋಣಗಳು. ಜಸ್ವಿನ್ ದೇವಾಡಿಗ ಮೆಕ್ಕೆಮನೆ ನಾಗೂರು ಇವರ ಕೋಣಗಳು ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಅಣಿಯಾಗ್ತಾ ಇದೆ. ಟೋಕನ್ ನಂಬರ್ 50. ನಾಗೂರು ಇವರ ಕೋಣಗಳು. ಜಸ್ವಿನ್ ದೇವಾಡಿಗ ಮೆಕ್ಕೆಮನೆ ನಾಗೂರು ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ರಾಘವೇಂದ್ರ ಪೂಜಾರಿ ಅಂತ ಇತ್ತು. ಜಸ್ವಿನ್ ದೇವಾಡಿಗ ಆಗಮಿಸಿದ್ದಾರೆ. ಅವರನ್ನ ಆತ್ಮೀಯವಾಗಿ ಕಂಬಳದ ಕಂಚಿನಲ್ಲಿ ನಮ್ಮೊಂದಿಗಿದ್ದಾರೆ. ಜನಾರ್ದನ್ ದೇವಾಡಿಗ ಮಾಜಿ ಕಾರ್ಯದರ್ಶಿಗಳು. 10.93 ಸೆಕೆಂಡ್ಗಳು. 10.93. ಶ್ರೀಯುತ ವಿಕ್ರಮ್ ಪೂಜಾರಿ ಇವರನ್ನು ಕೂಡ ಗುರುತಿಸಿಕೊಂಡಿದ್ದಾರೆ. ವಿಕ್ರಮ್ ಪೂಜಾರಿ ರಾಜ್ಯ ಕಂಬಳ ಅಸೋಸಿಯೇಷನ್ ಇವರಲ್ಲಿ ಸದಸ್ಯನಾಗಿ ಗುರುತಿಸಿಕೊಂಡಂತ ವಿಕ್ರಮ ವೆಂಕಟ ಪೂಜಾರಿ. ಟೋಕನ್ ನಂಬರ್ 47 ವಿಶ್ವನಾಥ ದೇವಾಡಿಗ ನೆರಿಗುಡಿ ನಾಯಕರ ಘಟ್ಟ. ಟೋಕನ್ ನಂಬರ್ 47 ವಿಶ್ವನಾಥ್ ದೇವಾಡಿಗ ನರಿಗುಡಿ ನಾಯಕರ ಘಟ್ಟ ಇವರ ಕೋಣಗಳು. 10.73
8.0 ಸೆಕೆಂಡುಗಳು. 10.80 ಸೆಕೆಂಡುಗಳು. ಇದೀಗ ಅಣ್ಣು ನಾಯಕ್ ಕೆರಾಡಿ ಗೋಣಿಮನೆ ಟೋಕನ್ ನಂಬರ್ 18. ಟೋಕನ್ ನಂಬರ್ 18 ಅಣ್ಣು ನಾಯಕ್ ಕೆರಾಡಿ ಕೋಣಿಮನೆ. ಅಣ್ಣು ನಾಯಕ್ ಕೆರಾಡಿ ಕೋಣಿಮನೆ, ಅಣ್ಣು ನಾಯಕ್ ಕೆರಾಡಿ ಕೋಣಿಮನೆ ಇವರ ಕೋಣಗಳು. ಅಣ್ಣು ನಾಯಕ್ ಕೆರಾಡಿ ಕೋಣಿಮನೆ ಇವರ ಕೋಣಗಳು 11.92 ಸೆಕೆಂಡುಗಳಲ್ಲಿ ನಿಗದಿತ ಗಡುವನ್ನ ತಲುಪಿದೆ. 11.92. ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು, ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು ಇವರ ಕೋಣಗಳು. ಸಾಕಷ್ಟು ಚಿಕ್ಕ ಕೋಣಗಳು. ಲಕ್ಷ್ಮಣ ದೇವಾಡಿಗ ಕೊಟ್ಟಿಗೆ ಮನೆ ನಾಗೂರು. ನಾಗೂರಿನಿಂದ ಹಲವಾರು ಜೊತೆ ಕೋಣಗಳ ಆಗಮನವಾಗಿದೆ. ಎಲ್ಲ ಕೋಣದ ಮಾಲೀಕರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನಾಗೂರು ಕೊಟ್ಟಿಗೆ ಮನೆ ಲಕ್ಷ್ಮಣ ದೇವಾಡಿಗ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗನಾಗಿ ಶಿವರಾಜ. ಲಕ್ಷ್ಮಣ ದೇವಾಡಿಗ ಮೆಕ್ಕೆಮನೆ ನಾಗೂರು ಇವರ ಕೋಣಗಳು. ಲಕ್ಷ್ಮಣ ದೇವಾಡಿಗ ಮೆಕ್ಕೆಮನೆ ನಾಗೂರು. ಟೋಕನ್ ನಂಬರ್ 19. 13.17 ಸೆಕೆಂಡುಗಳು. 13.17 ಸೆಕೆಂಡುಗಳು. ದಿವಂಗತ ಸಂಜೀವ ಪೂಜಾರಿ ಕಳೀಸು ಕೆರ್ಗಾರಿ ಇವರ ಕೋಣಗಳು. ಸೀನಿಯರ್ ವಿಭಾಗದ ಹಲಗೆ ಹಾಗೂ ಹಗ್ಗ 2 ವಿಭಾಗದ ಕೋಣಗಳು ಸಿದ್ಧತೆಯಲ್ಲಿರಬೇಕು. ಕಂಬಳ ಅಭಿಮಾನಿಗಳು ದಯವಿಟ್ಟು ಹಿಂದುಗಡೆ ಹೋಗಬೇಕು. ಕೋಣ ಸ್ವಾಮಿ ಗಣೇಶ್ ಕೊಠಾರಿ ಅವರು ಹೇಳಿ ಸರ್. ಸಬ್ ಜೂನಿಯರ್ ಆದ ನಂತರ ಸೀನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ. ಓಕೆ. ಇದೀಗ ದಿವಂಗತ ಸಂಜೀವ ಪೂಜಾರಿ ಸರ್ಕಾರು ಕಳೀಸು. ಇತ್ತೀಚೆಗೆ ನಮ್ಮನ್ನಗಲಿದಂತ ದಿವಂಗತ ಸಂಜೀವ ಪೂಜಾರಿ ಕೆರ್ಗಾಲು ಇವರ ಕೋಣಗಳು. ಪೂಜಾರಿ ದಿವಂಗತ ಸಂಜೀವ ಪೂಜಾರಿ ಕಳೀಸು ಕೆರ್ಗಾರಿ ಇವರ ಕೋಣಗಳು. ದಿವಂಗತ ಸಂಜೀವ ಪೂಜಾರಿ ಕಳೀಸು ಕೆರ್ಗಾರಿ 10.29 ಸೆಕೆಂಡುಗಳು. 10.29 ಸೆಕೆಂಡುಗಳು. ಅಭಿನಂದನೆಗಳು ತಮಗೆ. ಹೌದು, ನಾನು ನಿನ್ನೆ ಸಾಯಂಕಾಲ ಮಾಡಿದ್ದೆ, ಇವತ್ತಿಗೆ ಮಾಡಲೆ ಆಪರೇಷನ್ ಆಗಿದ್ದಿತ್ತು. ಅದು ಎಂತ ಹೇಳುತ್ತೆ, ಟೋಕನ್ ನಂಬರ್ 37. ಸೀನಿಯರ್ ವಿಭಾಗದ ಕೋಣಗಳು ದಯವಿಟ್ಟು ಸರತಿನ ಸಾಲಿನಲ್ಲಿ ಸಿದ್ಧತೆಯಲ್ಲಿರಬೇಕು. ಅಂದರೆ ಅದು ಕೆಲವು ಸಾವಿರದಂಗೆ ಒಬ್ರಿಗೆ ನನಗೆ ಚೇತರಿಸ್ಕೊಂಡಿರುತ್ತೆ. ಪಡುವಣ ಕಡಲಿನಲ್ಲಿ ಸೂರ್ಯಾಸ್ತದ ಹೊತ್ತು ಹೊನಲು ಬೆಳಕಿನ ವ್ಯವಸ್ಥೆಯನ್ನು ಕೂಡ ಈ ಕಂಬಳಕೂಟದಲ್ಲಿ ಮಾಡಲಾಗಿದೆ. ಹಾಗಂತ ಸಮಯವನ್ನ ವಿಳಂಬ ಮಾಡದೆ ದಯವಿಟ್ಟು ಸಹಕರಿಸಬೇಕು. ವಿಶ್ವನಾಥ ಬಾಡಿಗ ಕೋಲ್ಕಿ ಮನೆ ಮಗೇರಿ ಇವರ ಕೋಣಗಳು ಇದೀಗ 11.18 ಸೆಕೆಂಡುಗಳು. 11.18 ಸೆಕೆಂಡುಗಳು. ದಯವಿಟ್ಟು ಎಲ್ಲ ಓಟಗಾರರು ನಮ್ಮೊಂದಿಗೆ ಸಹಕರಿಸಬೇಕು. ಕೋಣದ ಮಾಲೀಕರು ತಮಗಾಗಿ ಕಾಯ್ತಾ ಇದ್ದಾರೆ. ಅದಕ್ಕೆ ಬೇಗ ಬನ್ನಿ ಸರ್. ಓಡ್ತಾರೆ ಯಾರು ದಯವಿಟ್ಟು ಹೇಳಿ. ಟೋಕನ್ ನಂಬರ್ ಸಾವಿರಾರು ಸಂಖ್ಯೆಯ ಜನಸ್ತೋಮ
ಬಹಳಷ್ಟು ಆಸಕ್ತಿಯೊಂದಿಗೆ ಈ ಕಂಬಳದ ಮೇಲಿನ ಸಂಸ್ಕೃತಿಯ ಮೇಲಿನ ಮಮತೆಯೊಂದಿಗೆ ಅದರ ಜೊತೆಯಲ್ಲಿ ಈ ಭಾಗದ ಸಾಕಷ್ಟು ಕೋಣಗಳ ಮಾಲಕರು ನಮ್ಮ ಕರಾವಳಿಯ ಹೆಮ್ಮೆಯ ಜನಪದ ಕ್ರೀಡೆ ಕಂಬಳವನ್ನ ಉಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಅವಿನಿರತ ಹೋರಾಟ ಇದೀಗ ಬಿಟ್ಟಿದ್ದಾರೆ. ಹಾ, ಸ್ಪರ್ಧೆ ಫಸ್ಟ್ ಆಗ್ಲಿ, ರಂಜನೆ ಆಮೇಲೆ ಇರ್ಲಿ. ಸ್ಪರ್ಧೆ ಒಮ್ಮೆ ಮೊದಲು ಅವಕಾಶ ಕೊಡಿ. ದಯವಿಟ್ಟು ಸಹಕರಿಸಬೇಕು. ಸೀನಿಯರ್ ವಿಭಾಗದ ಕೋಣಗಳು ಮುಂದಿನ ವಿಭಾಗದ ಸ್ಪರ್ಧೆಗಾಗಿ ಕಾಯ್ತಾ ಇದ್ದಾರೆ. ಸ್ಪರ್ಧೆ ಇದ್ರೆ ಫಸ್ಟ್ ಬಿಡಿ ಅಣ್ಣ. ಮನೋರಂಜನಾ ಓಟ ಅಂತೆ. ಮಾಲಕರ ಸಮಾಧಾನಕ್ಕಾಗಿ ಅಲ್ಲಿ ಆ ಭಾಗದಲ್ಲಿ ಮನೋರಂಜನೆ ಓಟಕ್ಕೆ ಅವಕಾಶ ಕೊಡಬೇಡಿ ಅಣ್ಣ. ಸ್ಪರ್ಧಾ ಓಟ ಮುಗಿಸಬೇಕಾದಷ್ಟು ಬೇಗ. ಒಂದ್ ನಿಮಿಷ ಬಾಕಿ ಇದ್ದಾರೆ ಅಲ್ಲಿ ಸ್ಪರ್ಧೆಗೆ. ಸ್ಪರ್ಧೆ ಇದೆ ಅಣ್ಣ ಅಣ್ಣ. ಓಯ್, ಒಂದು ಕೋಣ ಬಾಕಿ ಇದೆ ಅಲ್ಲಿ ಸ್ಪರ್ಧೆಗೆ. ನೋಡಿ ಅಲ್ಲಿ ಯಾಕೆ ಮನೋರಂಜನೆ ಓಟ ಬಿಡ್ತಾ ಇದ್ದೀರಿ? ಆ ಭಾಗದಲ್ಲಿ ಸ್ಪರ್ಧೆ ಇರುವಾಗ ದಯವಿಟ್ಟು ಸಹಕರಿಸಬೇಕು. ಸ್ಪರ್ಧೆಯ ಶಿಸ್ತು ಹಾಳಾಗ್ತದೆ. ದಯವಿಟ್ಟು ನಮ್ಮೊಂದಿಗೆ ಆ ಭಾಗದಲ್ಲಿ ಸಹಕರಿಸಬೇಕು. ಇದೀಗ ಸೀನಿಯರ್ ವಿಭಾಗದ ದಷ್ಟಪುಷ್ಟ ಕೋಣಗಳು ಗದ್ದೆಗೆ ಇಳಿತಾ ಇವೆ. ಹಲವಾರು ದಶಕಗಳಿಂದ ತಮ್ಮ ಮನೆತನದ ಹೆಸರಿನಲ್ಲಿ, ಪ್ರೀತಿಯ ಮಕ್ಕಳ ಹೆಸರಿನಲ್ಲಿ ನಮ್ಮ ಕರಾವಳಿಯ ಹೆಮ್ಮೆಯ ಜನಪದ ಕ್ರೀಡೆ, ಈ ಮಣ್ಣಿನ ಆರಾಧನಾ ಕ್ರೀಡೆ ಕಂಬಳವನ್ನ ಉಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಮಾಜ ಸರ್ವ ಸಂಘ ರಿಜಿಸ್ಟರ್ ಕೊಡಿರುವ ಆಶ್ರಯದಲ್ಲಿ ಸ್ಪರ್ಧೆ 3 ಜೊತೆ ಇತ್ತು ಸರ್. 3 ಜೊತೆ ಸ್ಪರ್ಧೆ ಇದೆ. ಆಟಗಾರರ ಕೊರತೆ ಇರುವ ಕಾರಣ ಕೋಣ ಇಲ್ಲೇ ಉಳಿದಿದೆ. ಸತತ 79ನೇ ವರ್ಷದ ಸಾಂಪ್ರದಾಯಿಕ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಇಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಅಕ್ರಮಠ ಇವರ ಆಶ್ರಯದಲ್ಲಿ ದಿನಾಂಕ 27/2025 ಎಲ್ಲೂರು ಕಂಬಳ. ರಾಮಕಿಶನ್ ಹೆಗಡೆ ಹಾಗೂ ಕುಟುಂಬಿಕರು, ಎಲ್ಲೂರು ಮನೆ ಕೂಡೂರು ಗ್ರಾಮಸ್ಥರು, ಹಿರಿಯ ಅನುಭವಿ ಸವಾರಿಗಳು, ಹಿರಿಯ ಅನುಭವಿ ಕಟ್ಟಾಳುಗಳು ಆದ ದೈತ್ಯ ಸವಾರಿಗಳನ್ನ ಪರಿಚಯಿಸಿದಾಗ ಸುಧೀರ್ ದೇವಾಡಿಗ ಕಟ್ಟ ವಿಭಾಗದ ಹಿರಿಯ ಅನುಭವಿ ಸವಾರಿಗ ಭಾಸ್ಕರ್ ದೇವಾಡಿಗ ಮಾಮಲೇಶ್ವರ ಅವರ ಗಣೇಶ್ ಕೊಠಾರಿ ಅವರು ಆ ಭಾಗದಲ್ಲಿ ಸ್ಪರ್ಧಾ ಓಟಗಳಿಗೆ ಪ್ರಾಮುಖ್ಯತೆಯನ್ನು ನೀಡಬೇಕು. ಸ್ಪರ್ಧಾ ಓಟ ಮುಗಿದ ನಂತರ ಮನೋರಂಜನೆಯವರಿಗೆ ಅವಕಾಶ ಎನ್ನುವುದಾಗಿ ಸಂಘಟಕರು ಈ ಭಾಗದಲ್ಲಿ ತಿಳಿಸಿದ್ದಾರೆ. ದಯವಿಟ್ಟು ಆ ಭಾಗದಲ್ಲಿ ಆರಂಭಿಕ ಗಡುವಿನಲ್ಲಿ ಸಹಕಾರವನ್ನು ನೀಡಬೇಕು. ಓಕೆ. ನಮ್ಮ ಕನ್ನಡ ಸದಸ್ಯರಂತಾದ ಕ್ಷಣಕ್ಷಣಕ್ಕೂ ಕುತೂಹಲ ಭರಿತವಾದ ಫಲಿತಾಂಶ ಅಂತಾದ ದಶ ದಿಕ್ಕುಗಳಲ್ಲಿ ಸೀನಿಯರ್ ವಿಭಾಗದ ಹಲಗೆ ಹಾಗೂ ಹಗ್ಗ ಎರಡು ವಿಭಾಗದ ಎಲ್ಲ ಕೋಣಗಳು ಸ್ಪರ್ಧೆಗೆ ಗದ್ದೆಗಿಳಿಬೇಕು. ಎಲ್ಲ ಕೋಣಗಳು ಒಮ್ಮೆಗೆ ಇಳಿಬೇಕು. ಅಬ್ಬರದ ಆಗಮನ 79ನೇ ವರ್ಷದ ಜಿಲ್ಲಾ ಸಮಾಜ ಸೇವಾ ಸಂಘ ಅಕ್ರಮಠ ಕೊಡೇರಿ ಕಂಬಳೋತ್ಸವ ಸಾಗಿ ಬರ್ತಾ ಇದೆ. ಆದಷ್ಟು ಬೇಗ ಎಲ್ಲ ಹಿರಿಯ ವಿಭಾಗದ ಕೋಣವನ್ನ ಸೇರಬೇಕು.
ಸವಾರಿಗಳು, ಅದೇ ರೀತಿ ದೈತ್ಯ ಹಿಡಿತವಾರಿಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದೆ ಜಿಲ್ಲೋತ್ಸವದ ಸೇವಕರ ರಿಜಿಸ್ಟರ್ ಕೊಡೇರಿ ಅವರ ಆಶ್ರಯದಲ್ಲಿ ಶ್ರೀ ಜೈನದಟ್ಟಿಗೇಶ್ವರ ಕಂಬಳೋತ್ಸವ ಕೊಡೇರಿ. ಸೀನಿಯರ್ ವಿಭಾಗದ ಎಲ್ಲ ಕೋಣಗಳು ಗದ್ದೆಗಿಳಿಬೇಕು. ಸ್ಪರ್ಧೆ ಆರಂಭ ಆದ ನಂತರ ಮತ್ತೆ ಯಾವುದೇ ಕೋಣಗಳಿಗೆ ಇಳಿಯಲಿಕ್ಕೆ ಅವಕಾಶ ಕೊಡುವುದಿಲ್ಲ. ದಯವಿಟ್ಟು ಎಲ್ಲ ಕೋಣಗಳ ಮಾಲಕರು ಗಮನವನ್ನು ಹರಿಸಬೇಕು. ಇದೇ ಡಿಸೆಂಬರ್ 8ರಂದು ಸೇರ್ಕಾಡಿ ಜನ್ನದೇವರ ಕಂಬಳ, ಸೇರ್ಕಾಡಿ ಜನ್ನದೇವರ ಕಂಬಳ ಡಿಸೆಂಬರ್ 8, 2025. ಸಾಕಷ್ಟು ಗೊಂದಲಕ್ಕೆ ಮಾಡ್ತಾ ಇದ್ದ ದೈತ್ಯ ಸವಾರಿಗರ ಸಮ್ಮುಖದಲ್ಲಿ ದೈತ್ಯ ಕೋಣಗಳ ಆಗಮನ, ರಂಗು ರಂಗಿನ ಚಿನ್ನದ ಬಣ್ಣದ ತಪ್ಪು ಮಾಡ್ತಾರೆ ಸಾಯಿಲಿ ಅಂಗಿ ಪಂಚಿ ಲೇ 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 ಲಾ ಲೇ 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 ಲಾ ಸಾಗಿ ಬರ್ತಾ ಆಚೆಗುಡ್ಡೆ ಈಚೆಗುಡ್ಡೆ ಶಿರೂರ ಗುಡ್ಡೆ ನನ್ನ ಗಂಡ ನೈಲ ಗರಿಯ ಬಿಚ್ಚಿತು ಲೇ 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 ಲಾ ಲೇ 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 ಲಾ. ಸೀನಿಯರ್ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ಬಲಿಷ್ಠ ಮೇಳಗಳು ಇದೀಗ ಕಂಬಳ ಗದ್ದೆಯನ್ನು ಸೇರಿಕೊಂಡಿವೆ. ಬಲಿಷ್ಠ ಪೈಪೋಟಿ ಕದನ ಆಗುವ ಲಕ್ಷಣ ಇದೆ. ಎರಡೆರಡು ಸ್ಪರ್ಧಾ ಓಟಗಳು, ಒಂದು ಸ್ಪರ್ಧಾ ಓಟದಲ್ಲಿ ಕೋಣಗಳು ಎಡವಿದ್ರೂ ಕೂಡ ಕೋಣಗಳ ಮಾಲಕರಿಗೆ ಯಾವುದೇ ಅಡಚಣೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಸಂಘಟಕರು ಒಂದು ವಿಶೇಷವಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಕೋಣಗಳ ಮಾಲಕರು ನಮ್ಮೊಂದಿಗೆ ಸಹಕರಿಸಬೇಕು. ಈ ಬಾರಿಯ ಕಂಬಳಗಳು ನವೆಂಬರ್ 20 ಮಂಗಳೂರು, ನವೆಂಬರ್ 25 ಕೆರಾಡಿ ಕಂಬಳ, ನವೆಂಬರ್ 26 ಹೆಬ್ಬಳ್ಳಿ ಕಂಬಳ, ನವೆಂಬರ್ 27 ಎಲ್ಲೂರು ಮತ್ತು ಎರ್ಕಾಡಿ, ನವೆಂಬರ್ 28 ಬಾರ್ಕೂರು ನಡುಗಡೆ ಕಂಬಳ, ನವೆಂಬರ್ 29 ಗುಲ್ವಾಡಿ, ಕಲ್ಲೂರು ಮತ್ತು ಕೆಂಗಾರು ಕಂಬಳ, ನವೆಂಬರ್ 30 ಹೇರಳಿ, ಕೆಂಜೂರು, ಅಲ್ವಾಡಿ ಕಂಬಳ, ಡಿಸೆಂಬರ್ 1 ಸಾಕಷ್ಟು ಕಂಬಳ, ಡಿಸೆಂಬರ್ ಕೋಣಗಳ ಸೇರ್ಪಡೆಯಾಗಿದ ಕಂಬಳ, ಕಂಬಳ ಗದ್ದೆಯಲ್ಲಿ ಜನಸಾಗರದ ತುಂಬಿತು ಹೋಗ್ತಾ ಇದೆ. ಡಿಸೆಂಬರ್ 6 ಮೊಳಹಳ್ಳಿ, ಕಟ್ರಿ, ಕೋಣಗಳ ಆರ್ಭಟದ ಮೇಲೆ ಆರ್ಭಟ, ಕೊರ್ಲಾಳಿ, ಹಿಡಿತಗಾರರನ್ನ ಕೋರವಾಡಿ ಕಂಬಳ, ಡಿಸೆಂಬರ್ 8 ಚೇರ್ಕಾಡಿ ಕಂಬಳ, ಡಿಸೆಂಬರ್ 9 ವಂಡಾರು, ಕೈ ತಪ್ಪಿಸುವ ನಿಟ್ಟಿನಲ್ಲಿ ಕುಚ್ಚೂರು ಕಂಬಳ, ಡಿಸೆಂಬರ್ 10 ಲಗ್ಗರ್ಸೆ ಮತ್ತು ಅತ್ರಾಡಿ ಕಂಬಳ, ಡಿಸೆಂಬರ್ 11 ಹೊಸೂರು ಮತ್ತು ಕೆಂಚನೂರು ಕಂಬಳ, ಡಿಸೆಂಬರ್ 12 ಮಂಡಾಡಿ ಕಂಬಳ, ಡಿಸೆಂಬರ್ 14 ಕೊರ್ಕಿ ಮತ್ತು ಬನ್ನಾಡಿ ಕಂಬಳ, ಡಿಸೆಂಬರ್ 21 ಬೈಂದೂರು, ಡಿಸೆಂಬರ್ 25 ಕಾಡಿಸ್ತಾರ್, ಡಿಸೆಂಬರ್ 29 ಬಾಳಪಳ್ಳಿ, ಡಿಸೆಂಬರ್ 30 ನಾವುಂದ. ಎಲ್ಲ ಕಂಬಳಕ್ಕೂ ಕಂಬಳ ಅಭಿಮಾನಿಗಳು ಹಾಗೂ ಕೋಣಗಳ ಮಾಲಕರಿಗೆ ಮುಕ್ತ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಆರಾಧನಾ ಸ್ಥಾನವನ್ನು ಪಡೆದಿರತಕ್ಕಂಥ ಕಂಬಳಗಳ ಯಜಮಾನ ರಾಜ ವಂಡಾರು ಕಂಬಳ ಇರುವುದು ನಮ್ಮ ಬಡಗುತಿಟ್ಟಿನಲ್ಲೇ. ತದನಂತರ ಮುಲ್ಕಿ ಅರಸು ಕಂಬಳ, ಅಂದು ನಮ್ಮ ಪೂರ್ವಜರು ಈ ಮಣ್ಣಿನ ಮೇಲೆ ಪೂಜಾ ಭಾವನೆಯೊಂದಿಗೆ ಆರಾಧನಾ ಕೈಂಕರ್ಯ ಕೋಣಗಳ ಆಗಮನವಾಗ್ತಾ ಇದೆ. ಅದೇ ರೀತಿ ದೈತ್ಯ ಸವಾರಿಗರು ನಮ್ಮೊಂದಿಗಿದ್ದಾರೆ. ವಿಭಾಗದ ಅನುಭವಿ ಸವಾರಿಗ ರಾಘವೇಂದ್ರ ಪೂಜಾರಿ, ಕಾಮನಮನೆ ಕೆರ್ಗಾಲು, ಹಾಲಿ ಸದಸ್ಯರು ಕೆರ್ಗಾಲು ಗ್ರಾಮ ಪಂಚಾಯತ್, ಜೂನಿಯರ್ ಸಬ್ ಜೂನಿಯರ್ ಹಲವು ವಿಭಾಗದಲ್ಲಿಯೂ ಕೂಡ ಹಲವಾರು ಸ್ವಾಮಿ ಸವಾರಿಗತ್ತೆಯಲ್ಲಿ ಪಡೆಯುವಂತ ಸವಾರಿಗ. ಸ್ವಾಮಿ ಸ್ವಲ್ಪ ಕೇಳಿ ಇಲ್ಲಿ. ಹೇಳಿ ಹೇಳಿ. ಹಾ, ಆ 3 ಜೊತೆ ಕಂಬಳ ಬಾಕಿ ಇರೋದು ಬಿಟ್ಟುಬಿಡಬೇಕು. 3 ಜೊತೆ ಈಗ ಬಿಡ್ತೇವೆ ಸರ್, ಬಾಕಿ ಎಲ್ಲ ಚುಕ್ತ ಮಾಡ್ಬೇಕಂತೆ. ರೆಡಿ ಇದ್ದೇವೆ. ಅದಾದ ಮೇಲೆ ಹೊಸ ಲೆಕ್ಕ. ಹಾ, ಕಡ ಇಲ್ಲ, ಅದಾದ್ಮೇಲೆ 4 ಕಾಲು ಮಾತ್ರ. ಹಲಗೆಯ ಹಲೋ ಹಲೋ ಹೇಳಿ. ಸಬ್ ಜೂನಿಯರ್ ವಿಭಾಗ ಆದ ಮೇಲೆ ಹಗ್ಗ ವಿಭಾಗವ ಹಲಗೆ ವಿಭಾಗವ ದಯವಿಟ್ಟು ತಿಳಿಸ್ಬೇಕಿದೆ. ಯಾರು ಕೈಯಲ್ಲಿ ಸೀನಿಯರ್ ವಿಭಾಗದಲ್ಲಿ ಯಾರು ಬಿಡಬಹುದು, ಆದ್ರೆ ವಿಭಾಗ ಮತ್ತೆ
ಟೋಕನ್ ನಂಬರ್ ಅನ್ನ ಸರಿಯಾಗಿ ಹೇಳಬೇಕು. ಹಾ, ಗಣೇಶ್ ಕೊಠಾರಿ ಅವರೇ ಆ ಭಾಗದಲ್ಲಿ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಿ. ನಮಗೆ ಕಂಬಳ ಯಶಸ್ವಿ ಆಗ್ಬೇಕು. ಅಣ್ಣ ಬಿಡ್ಬೇಡಿ ಅಣ್ಣ, ಸೂಚನೆಯನ್ನ ತಿಳಿಸಿದ ನಂತರ ಬಿಡ್ಬೇಡಿ. ಅವರಿಗೆ ಮರು ಅವಕಾಶ ಕೊಡಿ, ಯಾಕಂತ ಹೇಳಿದ್ರೆ ಇಲ್ಲಿ ಸೆನ್ಸರ್ ಸಿದ್ಧತೆಯಲ್ಲಿ ಇರಲಿಲ್ಲ. ಆ ನಿಟ್ಟಿನಲ್ಲಿ ಸರಿ ಮನೋರಂಜನೆ. ಓಕೆ ಅಣ್ಣ, ಮನೋರಂಜನೆ ಬಿಡ್ಬೇಡಿ. ಫಸ್ಟ್ ಸ್ಪರ್ಧೆಯನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಿಬಿಡಿ. ವಿಭಾಗ ಸಬ್ ಜೂನಿಯರ್ ವಿಭಾಗ ಶ್ರೀ ಕುಟಿಮಾಲಿಂಗೇಶ್ವರ ಕಥಾ ಶಂಕರ ದೇವಾಡಿಗ ನಾಗೂರು ಈ ಕೊಡದಾಟದ ಸವಾರಿಗನಾಗಿ ವಿಶ್ವನಾಥ. ಶ್ರೀ ಗುಡಮಾಲಿಂಗೇಶ್ವರ ಕೃಪಾ ಶಂಕರ ದೇವಾಡಿಗರ ಕೋಣಗಳು. ಶಂಕರ ದೇವಾಡಿಗ ನಾಗೂರು ಇವರ ಕೋಣಗಳು. ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಯಲ್ಲಿ 10.84 ಸೆಕೆಂಡ್ಗಳು. 10.84 ಸೆಕೆಂಡ್ಗಳು. ಟೋಕನ್ ನಂಬರ್ 44 ತಿರುಪಾಲ್ ಭಟ್ಕಳ 44 ಸೋಮಯ್ಯ 43 ಎಚ್ ನಿವಾಸ್ ಪಿನುಪಾಲ್ ಭಟ್ಕಳ ಈ ಕೋಣದಾಟದ ಸವಾರಿಗನಾಗಿ ಹರೀಶ್ ಪೂಜಾರಿ ಗಲ್ಡಿಮನೆ. ಎಚ್ ನಿವಾಸ್ ಪಿನುಪಾಲ್ ಭಟ್ಕಳ ಅದು ಬೇಗ ಬಿಟ್ಟವು. ಇನ್ನು ಹಗ್ಗ ಹಲಗು ವಿಭಾಗದಲ್ಲಿ ಹಲವಾರು ಜೊತೆ ಕೋಣಗಳ ಸ್ಪರ್ಧಾ ಪೈಪೋಟಿಯನ್ನು ಕಾಣಲಿಕ್ಕಿದೆ. ಕ್ಷಣಕ್ಕೂ ಕುತೂಹಲಭರಿತವಾದ ಫಲಿತಾಂಶವನ್ನ ಹೊರಹೊಮ್ಮಿಸ್ತಾ ಇದ್ದಾರೆ. ಇದೀಗ ಎಚ್ ನಿವಾಸ್ ಪಿನುಪಾಲ್ ಭಟ್ಕಳ. ಇದೀಗ ಸ್ಪರ್ಧಾಕಣದಲ್ಲಿ ಸಬ್ ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ ಕೋಣಗಳು. ಈ ಕೋಣರಾಜ್ಯದ ಸವಾರಿಗನಾಗಿ ಹರೀಶ್ ಪೂಜಾರಿ ಗಲ್ಡಿಮನ. ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ ಕೋಣಗಳು ಇದೀಗ ಬಿಟ್ಟಿದ್ದಾರೆ. ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ ಎಚ್ ನಿವಾಸ್ ಪಿನ್ನುಪಾಲ್ ಭಟ್ಕಳ ಇವರ ಕೋಣಗಳು ತೆಗೆದುಕೊಂಡ ಸಮಯ 11.35 ಸೆಕೆಂಡ್ಗಳು. 11.35 ಸೆಕೆಂಡ್ಗಳು. 48 ಹಲೋ 48 ಸಬ್ ಜೂನಿಯರ್ ವಿಭಾಗ ದ್ವಿತೀಯ ಸುತ್ತಿನ ಸ್ಪರ್ಧೆ. ಸೋಮಯ್ಯ ಮಾಣಿಗೊಂಡ ಭಟ್ಕಳ ಇವರ ಕೋಣಗಳು ದ್ವಿತೀಯ ಸುತ್ತಿನ ಸಬ್ ಜೂನಿಯರ್ ವಿಭಾಗದ ಸ್ಪರ್ಧೆಯಲ್ಲಿ. ಸೋಮಯ್ಯ ಮಾಣಿಗೊಂಡ ಸೋಮಯ್ಯ ಮಾಸ್ತಿಕೊಂಡ ಸೋಮಯ್ಯ ಮಾಸ್ತಿಕೊಂಡ ಸೋಮಯ್ಯ ಮಾಸ್ತಿಗೊಂಡ ಭಟ್ಕಳ ಇವರ ಕೋಣಗಳು
ಸೋಮಯ್ಯ ಭಟ್ಕಳ ಕೋಣಗಳು 12.01 ಸೆಕೆಂಡ್ಗಳು. 12.01 ಸೆಕೆಂಡ್ಗಳು. ಸಬ್ ಜೂನಿಯರ್ ಆದ ನಂತರ ಹೇಳಿ ಒಮ್ಮೆ. ಓ ಹಲಗೆ ವಿಭಾಗ ಪ್ರಥಮ ಸುತ್ತಿನ ಸ್ಪರ್ಧೆ. ಹಲಗೆ ವಿಭಾಗ ಪ್ರಥಮ ಸುತ್ತಿನ ಸ್ಪರ್ಧೆ ಟೋಕನ್ ನಂಬರ್ 81. ಸಾಂಪ್ರದಾಯಿಕ ಕಂಬಳದಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಬಾರ್ಕೋಡು ಈ ಕೋರ್ವ ಗೋರಿ ಸವಾರಿಗನಾಗಿ ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಈ ಭಾಗದ ಹಿರಿಯ ಕನಹರಗೆ ಸವಾರಿಗೆ ಎಂದೇ ಖ್ಯಾತಿ ಪಡೆದ ಭಾಸ್ಕರ್ ದೇವಾಡಿಗ ಇತ್ತೀಚಿನ ದಿನದಲ್ಲಿ ಸಹಕಾರ ರತ್ನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಶ್ರೀ ಶಾಂತಾರಾಮ್ ಸಿಟಿ ಬಾರ್ಕೋಡು ಇವರ ಮೇಳಗಾರಿಕೆಯಲ್ಲಿ ಅಹ್ಮದ್ ನೀರಜ್ ಬಾರ್ಕೋಡು ಬಿಗಿಯಾದ ಬಿಗಿತನದೊಂದಿಗೆ ಸವಾರಿಗ ಭಾಸ್ಕರ್ ದೇವಾಡಿಗ ಮಹಾಬಲೇಶ್ವರ ಬಡಾಮನೆ ಜೋಡುಕೆರೆ ಹಾಗೆ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಕನಹಲಗೆ ವಿಭಾಗದಲ್ಲಿ ಬಹುಮಾನವನ್ನ ಪಡೆದಂತ ಸವಾರಿಗ ಆತ್ಮಜ್ ನೀರಜ್ ಬಾರ್ಕೋಡು ಕೋಣಗಳು. ಆತ್ಮಜ್ ನೀರಜ್ ಬಾರ್ಕೋಡು 10.99 ಸೆಕೆಂಡ್ಗಳು. 10.99. ಟೋಕನ್ ನಂಬರ್ 98 ಶಿವಂಗದ ಮೇಲ್ಗುಡ್ಡದ ಕಟ್ಟಮನ ಆನಂದದ ಬಾಡಿಗ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಗಳಿಸಿರುವ ಶಿವಂಗದ ಮೇಲ್ಗುಡ್ಡೆ ಬೆಕ್ಕಟ್ಟ ಆನಂದದ ಬಾಡಿಗ ಹಲವಾರು ಬಾರಿ ಪ್ರಗತಿಪರ ಕೃಷಿಯಲ್ಲಿ ಪ್ರಶಸ್ತಿಯ ಮೇಲೆ ಪ್ರಶಸ್ತಿಯನ್ನು ತೆಗೆದಂತ ದಿವಂಗತ ಮೇಲ್ಗುಡ್ಡೆ ಬೆಕ್ಕಟ್ಟ ಆನಂದದ ಬಾಡಿಗ ವೈಕಿ ಬರೆದಂತೆ ಎದುರುಗಡ ತೆಕ್ಕಟ್ಟ ಮೇಲ್ಗುಡ್ಡ ಮನೆ ದಿವಂಗತ ಆನಂದ ದೇವಾಡಿಗರ ಕೋಣಗಳು. ಮಾಡ್ಬೇಕಂತ ಹರ ಎದುರುಗಡೆ ಲೈಟ್ ಆಫ್ ಮಾಡ್ಬೇಕು. ಇದು ಸ್ಪರ್ಧೆ. ಲೈಟ್ ಹಾಕ್ಬಿಡಿ, ಸಂಜೆ ಆಗುತ್ತಿದೆ. ಸವಾರಿಗರಾಗಿ ತೆಕ್ಕಟ್ಟ ಮೇಲ್ಗುಡ್ಡ ಸುಧೀರ್ ದೇವಾಡಿಗ ಇತ್ತೀಚಿನ ದಿನಗಳಲ್ಲಿ ಅಡ್ಡಲ್ಗ ಹಾಗೂ ಕನಹಲಗೆಯಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಗಣೇಶ್ ಕೊಠಾರಿ ಅವರು ಸಂಜೆ ಆಗ್ತಾ ಇದೆ, ಆದ್ರೆ ಲೈಟ್ ಹಾಕ್ಲಿಕ್ಕಿಲ್ಲ. ಇದು ಸ್ಪರ್ಧೆ ಅಣ್ಣ. ಹಾ, ಕಣ್ಣಿಗೆ ಹೊಡಿತದೆ, ನಂತರ ಹಾಕ್ಬೇಕು. ಸ್ವಲ್ಪ ಹೊತ್ತು ಆದ್ಮೇಲೆ ಲೈಟ್ ಹಾಕ್ಬೇಕು. ಎಲ್ಲ ಇದು ಲೈಟಿನ ವ್ಯವಸ್ಥೆ. ಸರಿ. ಹಾ, ತೆಕ್ಕಟ್ಟ ಮೇಲ್ಗುಡ್ಡೆ ದಿವಂಗತ ಆನಂದದ ಬಾಡಿಗ ಹಲವಾರು ವರ್ಷಗಳಿಂದ ಹಲವು ಭಾಗದಲ್ಲಿ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ ಚಂದ್ರದ ಬಾಡಿಗ ಇವರ ನಿರ್ದೇಶನದೊಂದಿಗೆ ಬಿಗಿಯಾದ ಬಿಗಿತನದೊಂದಿಗೆ ಅಯ್ಯ ಹಾಗೂ ಹಿಮಾಚಲ್ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಬಾಬು ಹೆಗ್ಡೆ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ. ಶ್ರೀ ಕ್ಷೇತ್ರ ಕೊಲ್ಲೂರಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಾಬು ಹೆಗ್ಡೆ ಅವರನ್ನ ನಮ್ಮ ಈ ಕಂಬಳದ ಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಗುರುರಾಜ್ ಶೆಟ್ಟಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಂಬಳ ಕೂಟಕ್ಕೆ ಆಹ್ವಾನಿಸಿಕೊಂಡಿದ್ದೇವೆ. ಕುಟುಂಬವ ಕಂಬಳ ಗದ್ದೆಯಲ್ಲಿ ಸೀನಿಯರ್ ವಿಭಾಗದ ದಶಪುಷ್ಟ ಕೋಣಗಳ ಶರವೇಗದ ಓಟಗಳು ಮೇಲ್ಗುಡ್ಡೆ ಮನೆ ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ದಿವಂಗತ ಆನಂದ ದೇವಾಡಿಗರ ಕೋಣಗಳು 10.53 ಸೆಕೆಂಡ್ಗಳು. 10.53 ಸೆಕೆಂಡ್ಗಳು. ಸೀನಿಯರ್ ವಿಭಾಗದಲ್ಲಿ ಬಹಳಷ್ಟು ಪೈಪೋಟಿಯ ಸ್ಪರ್ಧಾ ಓಟಗಳಿವೆ. ಎರಡೆರಡು ಸ್ಪರ್ಧಾ ಅವಕಾಶ ಯಾವ ಕೋಣಗಳು
ಇಂದಿನ ವಿಜಯ ಸಂಕೇತವನ್ನ ತನ್ನ ಮುಡಿಲಿಗೆ ಏರಿಸಿಕೊಳ್ತದೆ ಅನ್ನುವಂತ ಗೊತ್ತವಲ್ಲ. ಅಣ್ಣ ಓಡ್ ಬನ್ನಿ ಅಣ್ಣ, ಬಿಳಿ ಅಂಗಿ ಓ ಅಣ್ಣ, ಓಡ್ ಬನ್ನಿ ಅಣ್ಣ. ನಮ್ಮೆಲ್ಲರ ಕಣ್ಣು ನಿಮ್ಮ ಮೇಲೆ. ಓಟ ನಂಬರ್ 85 ಈ ಭಾಗದ ಸ್ಥಳೀಯ ನೇರಗಾರಿಕೆ ಇದೀಗ ಸ್ಪರ್ಧಾಕಂಡದಲ್ಲಿ ಹಲಗೆ ವಿಭಾಗದ ಸ್ಪರ್ಧೆಯಾಗಿ ಮೋಳೆಬೈಲು ಗಂಗೆಬೈಲು ಇವರ ಕೋಣಗಳು, ದಿವಂಗತ ಶುಕ್ರ ಪೂಜಾರಿಯವರ ಕೋಣಗಳು, ದಿವಂಗತ ಶುಕ್ರ ಪೂಜಾರಿಯವರ ಕೋಣಗಳು. ಮೋಳೆಬೈಲು ಗಂಗೆಬೈಲು ಸಾಂಪ್ರದಾಯಿಕ ಕಂಬಳದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ ಸುರೇಶ್ ಪೂಜಾರಿ ಇವರ ನಿರ್ದೇಶನದೊಂದಿಗೆ ಬಿಗಿಯಾದ ಬಿಗಿತನದೊಂದಿಗೆ ನಾಗೇಂದ್ರ ಹಾಗೂ ಪವನ್ ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಕಿರಣ್ ನಾಗೇಂದ್ರ ಪವನ ಇವರೆಲ್ಲರ ಸಹಕಾರದೊಂದಿಗೆ ಇದೀಗ ಸ್ಪರ್ಧಾಕಣದಲ್ಲಿ ಹಲಗೆ ವಿಭಾಗ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ತಯಾರಿಯಲ್ಲಿದ್ದಾರೆ. ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿಯವರ ಕೋಣಗಳು ಹಲವಾರು ವರ್ಷಗಳಿಂದ ಕಂಬಳದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಮೇಳಗಾರಿಕೆ. ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಇವರ ಕೋಣಗಳು ಈ ಕೋಣದ ಗೋರಿ ಸವಾರಿಗನಾಗಿ ಭರತ್ ಶಿರೂರು ಮುದ್ದಮನ, ಭರತ್ ನಾಯಕ್ ಶಿರೂರು ಮುದ್ದಮನ, ಮೋಳೆಬೈಲು ಮೋಳೆಬೈಲು ಗಂಗೆಬೈಲು ಮೋಳೆಬೈಲು ಗಂಗೆಬೈಲು ಮೋಳೆಬೈಲು ಗಂಗೆಬೈಲು 10.65 ಸೆಕೆಂಡ್ಗಳು 10.65 ಸೆಕೆಂಡ್ಗಳು. ಟೋಕನ್ ನಂಬರ್ 13 ಟೋಕನ್ ನಂಬರ್ 13 ವಿಭಾಗ ಹೊರಗಟ್ಟು ಕುಂಬಾಶಿ ವಿಭಾಗ ಹಗ್ಗ ಹಿರಿಯ ಶ್ರೀ ಸ್ವಾಮಿಧಾಮ ಹೊರಗಟ್ಟು ಕುಂಬಾಶಿ ಹಗ್ಗ ಹಿರಿಯ ವಿಭಾಗ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ಆಹ್ವಾನಿಸಿದ್ದೇವೆ. ಶ್ರೀ ಸ್ವಾಮಿಧಾಮ ಹೊಳಕಟ್ಟು ಕುಂಬಾಶಿಯವರ ಕೋಣಗಳು ಸ್ಪರ್ಧಾಕಣದಲ್ಲಿವೆ. ಕಳೆದ ವರ್ಷ ಜೂನಿಯರ್ ಹಾಗೂ ಸಬ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ ಏಕೈಕ ಮೇಳಗಾರಿಕೆ ಸಂತೋಷ್ ಪೂಜಾರಿ ಇವರ ನಿರ್ದೇಶನದೊಂದಿಗೆ ಕಂಬಳ ಗದ್ದೆಯಲ್ಲಿ ಶ್ರೀ ಸ್ವಾಮಿಧಾಮ ಹೊರಕಟ್ಟು ಕುಂಬಾಶಿ ಇವರ ಕೋಣಗಳು ಈ ಕೋಣವಾದ್ಯದ ಸವಾರಿಗರಾಗಿ ಶಂಕರ್ ನಾಯಕ್ ಭಟ್ಗಳ ಸವಾರಿಗತ್ವದಲ್ಲಿಯೂ ಕೂಡ ಸ್ಪರ್ಧಾ ಪೈಪೋಟಿಯನ್ನು ಕಾಣ್ತಾ ಇದ್ದಾರೆ. ಶಂಕರ್ ನಾಯಕ್ ಜೋಡುಕೆರ ಸಾಂಪ್ರದಾಯಿಕ ಕಂಬಳೋತ್ಸವದಲ್ಲಿ ಹಲವಾರು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತ ಏಕೈಕ ಮೇಳಗಾರಿಕೆ ಶ್ರೀ ಸ್ವಾಮಿಧಾಮ ಹೊರಗಟ್ಟು ಕುಂಬಾಶಿ ಈ ಕೋಣದ ಬಿಗಿಯಾದ ಬಿಗಿತನದೊಂದಿಗೆ ದಿವಾಕರ್ ಉದಯ್ ಇದೀಗ ಸ್ಪರ್ಧಾಕಣದಲ್ಲಿ ಸಂತೋಷ್ ಪೂಜಾರಿಯವರ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿಯವರ ಕೋಣಗಳು ಹೊರಗಟ್ಟು ಕುಂಬಾಶಿ ಹಗ್ಗ ಹಿರಿಯ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ಕಂಬಳ ಅಭಿಮಾನಿಗಳ ಕೌತುಕ ಕಾತುರ. ದಯವಿಟ್ಟು ಲೈಟಿಂಗ್ ವಿಭಾಗದವರು ಆ ಮಧ್ಯಭಾಗದ ಲೈಟ್ ಒಂದು ಆಫ್ ಮಾಡಿದ್ರೆ ಅನುಕೂಲ ಆಗ್ತಿತ್ತು. ಇದೀಗ ಶ್ರೀ ಸ್ವಾಮಿಧಾಮ ಹೊರಗಟ್ಟು ಕುಂಬಾಶಿ ಈ ಕೋಣವಾದ್ಯದ ಸವಾರಿಗರಾಗಿ ಶಂಕರ್ ನಾಯಕ್ ಭಟ್ಗಳ ಹರೀಶ್ ಹಾಗೆ ಶಂಕರ್ ಇವರ ಸಹಕಾರದೊಂದಿಗೆ ಸಾಗಿ ಬರ್ತಾ ಇದ್ದ ಶ್ರೀ ಸ್ವಾಮಿಧಾಮ ಹೊರಕಟ್ಟು ಕುಂಬಾಶಿ ಇವರ ಹಗ್ಗ ಹಿರಿಯ ವಿಭಾಗದ ಪ್ರಥಮ ಸ್ಪರ್ಧೆಯಾಗಿ ಕಂಬಳವೆಂದರೆ ಬರಿಯ ಕೋಣಗಳ ಓಟವಲ್ಲ, ಅದು ನಮ್ಮ ಕರಾವಳಿಯ ಆಚರಣೆ. ಈ ಮಣ್ಣಿನ ಆರಾಧನಾ ಕ್ರೀಡಾ ಕೂಡ. ರವಿ ದೊಡ್ಡರಂಗಾಡಿ
ಪ್ರತಿ ವರ್ಷವೂ ಕೂಡ ಈ ಕಂಬಳೋತ್ಸವದಲ್ಲಿ ನಮ್ಮೊಂದಿಗಿದ್ದಾರೆ ದಯವಿಟ್ಟು ಎದುರು ಭಾಗದಲ್ಲಿದ್ದವರು ಶ್ರೀ ಸ್ವಾಮಿರಾಮ ಒಳಗಟ್ಟು ಕೊಂಬಾಸಿ ಅದು ಬೇಗ ನಮ್ಮೊಂದಿಗೆ ಸೇಕರಿಸಬೇಕು. ಹೊನಲು ಬೆಳಕಿನತ್ತ ಮನ ಮಾಡ್ತಾ ಇದ್ದ ಇಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿಯವರ ಆಶ್ರಯದಲ್ಲಿ ನಡೆಯುತ್ತಿರುವ ಶ್ರೀ ಚೈನದೇಶ್ವರ ಕಂಬಳೋತ್ಸವ ಇದೀಗ ಸ್ಪರ್ಧಾ ಕಣದಲ್ಲಿ ಸಿದ್ಧತೆಯಲ್ಲಿದ್ದಾರೆ. ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ಪ್ರಕರಣಗಳು ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ಆದಷ್ಟು ಬೇಗ ತಯಾರಿಯನ್ನು ಮಾಡಬೇಕು. ಎರಡೆರಡು ಸ್ಪರ್ಧಾ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಕೋಣ ಸಿದ್ಧತೆಯಲ್ಲಿದೆ. ಲೈಟಿಂಗ್ ವಿಭಾಗದವರು ಈ ಕೋಣ ಓಡಿದ ನಂತರ ವ್ಯವಸ್ಥೆ ಮಾಡುವುದು ಉತ್ತಮ. ದಯವಿಟ್ಟು ಈಗಾಗಲೇ ಸೂರ್ಯ ಕಡುಗಡಲನ್ನ ಸೇರಿಕೊಂಡಿದ್ದಾನೆ. ಕತ್ತಲು ಆವರಿಸ್ತಾ ಇದ್ದ ಹೊನಲು ಬೆಳಕಿನತ್ತ ಮನ ಮಾಡ್ತಾ ಇದ್ದ ಇಲ್ಲೊಂದು ಮಕ್ಕಳ ಕೂಟ, ಬೆಂಕಿಯ ಜೊತೆ ಆಟ, ಗೂಡು ದೀಪದ ಪ್ರದರ್ಶನ ಸಾಗಿ ಬರ್ತಾ ಇದೆ. ಶ್ರೀ ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ ವರಕೋಣಗಳು. ಶ್ರೀ ಸ್ವಾಮಿಧಾಮ 10.61 ಸೆಕೆಂಡುಗಳು. 10.61 ಸೆಕೆಂಡುಗಳು. ಹಲೋ 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 ಸ್ವಾಮಿಧಾಮ ಹೊಳೆಕಟ್ಟು ಕುಂಬಾಶಿ 10.61. ಹಲೋ 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 ಟೋಕನ್ ನಂಬರ್ 7 ಹಲೋ ಹಲೋ ಗಾಡಿ ಕುಸಾಪುದಾರಿ ಅವರ ಕೋಣಗಳು ಸಬ್ ಜೂನಿಯರ್ ಹಲೋ ಹಲೋ ವಿಭಾಗದಲ್ಲಿಯೂ ಕೂಡ ಪ್ರತಾಪ ಕೋಟಿಯನ್ನು ಕೊಟ್ಟಂತ ಮೇಳಗಾರಿಕೆ ಸಬ್ ಜೂನಿಯರ್ ವಿಭಾಗದಲ್ಲಿ ಹಲೋ ಹಲೋ ಬಹುಮಾನವನ್ನು ಗಿಟ್ಟಿಸಿದಂತ ಮೇಳಗಾರಿಕೆ ಕಿಶೋರ್ ಇಕ್ಕೋರ್ವ ಹಗ್ಗದ ಸವಾರಿಗನಾಗಿ ಹಲೋ ಹಲೋ ಬಾಡಿಗ ಮೈಕ್ ಕನೆಕ್ಷನ್ ಕಿಶೋರ್ ಇದೀಗ ಗಿರಿಜಾರೋಗ ಗಾಡಿ ಕುಸಾಪುದಾರಿ ಇವರ ಕೋಣಗಳು ಭೋಜಪುದಾರಿ ಇವರ ಸಹಕಾರದೊಂದಿಗೆ ಹಲೋ ಹಲೋ ಗಾಡಿ ಕುಸಾಪುದಾರಿ ಇವರ ಕೋಣಗಳು ಹಲೋ ಹಲೋ 10.72 ಹಲೋ ಇದು ಟೋಕನ್ ನಂಬರ್ 61 ಅಲ್ಲ ಈಗ ಇದೆಯಲ್ಲ ಹಲೋ ಹಲೋ 61 ತಿರ್ಸುದಂತಲ್ಲ ಸಡನ್ ಇದೆ ನಿಮ್ಗೆ ಅದ ಪವರ್ ಅಲ್ಲಿ ಶಾಸ್ತ್ರ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು ಹಲೋ ಹಲೋ ಸವಾರಿಗನಾಗಿ ಶಂಕರ್ ನಾಗೂರು ಹಲೋ 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 ಚೆಕ್ ಚೆಕ್ ಹಲೋ ಹಲೋ ಸವಾರಿಗರಾಗಿ ಹಗ್ಗದಲ್ಲಿ ತನ್ನ ಸ್ಪರ್ಧೆಯನ್ನ ಹಲೋ ಹಲೋ ಆಯೋಜನೆ ಮಾಡಿಕೊಂಡಿರುವಂತ ಹಲೋ 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 ಶ್ರೀ ಕಿಶೋರ್ ಕನೆಕ್ಷನ್ ಆಯ್ತಾ ಮೈಕ್ ತರದ ಬಪ್ ಕೇಳಿ ಹಲೋ 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 ಮೈಕ್ ತರದ ಬಪ್ ಹಲೋ ಹಲೋ ದೇವಸ್ಥಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಇದೀಗ ಸ್ಪರ್ಧಾ ಕಣದಲ್ಲಿ ದೇವಸ್ಥಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಸಂಸ್ಥೆಯವರು ದಯವಿಟ್ಟು ಹಲೋ ಹಲೋ ಸಂಸ್ಥೆ ಹತ್ರ ಹೋಗ್ಬೇಕು. ಹಲೋ 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 ಇದತ್ತ ಇದೀಗ ಸ್ಪರ್ಧಾ ಕಣದಲ್ಲಿ ದೇವಸ್ಥಾನ ಪಾಂಡೇಶ್ವರ ಗಣೇಶ್ ಹಲೋ ಪೂಜಾರಿ ಹಲೋ 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 ಅದು ದೇವಸ್ಥಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಕ್ಷಣ ಕ್ಷಣಕ್ಕೂ ಕುತೂಹಲ ಭರಿತವಾದ ಫಲಿತಾಂಶವನ್ನು ಕಾಣ್ತಾ ಆಗದ ಓರ್ವ ಹಗ್ಗದ ಸವಾರಿಗಳಾಗಿ ಶಂಕರ ವಿಜಯದ ಬಿಗಿತನದೊಂದಿಗೆ ಉದಯ ಹಾಗೂ
ಶಿವಕ್ಕ ರಾಷ್ಟ್ರೀಯ ಪುಜಾರ ಶಂಕರಿ ಬರ ಸಹಕಾರ ತಂಡಕ್ಕೆ ಗಣೇಶ್ ಪೂಜಾರಿ ಅವರ ತಂಡಗಳು ಇದೀಗ ಸ್ಪರ್ಧಾಕರಲ್ಲಿ 11-1 ಸಂಸ್ಥಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಇವರ ಕೋಣಗಳು. ಗಣೇಶ್ ಟೋಕನ್ ನಂಬರ್ 99 ನಾರಾಯಣ ದೇವಾಡಿಗ ಮಿಯಾಣಿ ಕಂಚಿಕ ಹಲವಾರು ವರ್ಷಗಳಿಂದ ಹಗ್ಗ ಹಿರಿಯ ವಿಭಾಗದಲ್ಲಿ ಅತಿ ಹೆಚ್ಚು ಬಹುಮಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇದೀಗ ಸವಾರಿಗ ವಿವೇಕ್ ಪೂಜಾರಿ ವಿಭಾಗದ ಶ್ರೇಷ್ಠ ಸವಾರಿಗತ್ತ ನಮ್ಮ ಕಂಬಳವನ್ನ ಇದುವರೆಗೆ ವೀಕ್ಷಿಸುತ್ತಿದ್ದ ಗೋವಿಂದ ಬಾಬು ಪೂಜಾರಿ ಹಲವಾರು ವರ್ಷಗಳ ಹಿಂದ ಕೋಣವನ್ನು ಕೊಟ್ಟಂತ ಹೆಗ್ಗಳಿಕೆ ಮಿಯಾಣಿ ರಾಜುದೇವಾಡಿಗರ ಸಹಕಾರದೊಂದಿಗೆ ದೇವಾಡಿಗ ಮಿಯಾಣಿ ಕಂಚಿಕ ಹಲವಾರು ವರ್ಷಗಳ ಹಿಂದೆ ಹಗ್ಗ ಹಿರಿಯ ವಿಭಾಗದಲ್ಲಿ ಬಹುಮಾನವನ್ನು ಪಡೆದಂತ ಮೇಳಗಾರಿಕೆ ಹಗ್ಗ ಹಲಗೆ ವಿಭಾಗದಲ್ಲಿ ಅದೆಷ್ಟೋ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ದಿಶಾಸ್ತ್ರ ಮಿಯಾಣಿ ನಾರಾಯಣ ದೇವಾಡಿಗ ಈ ದಿನ ವಿವೇಕ್ ಪೂಜಾರಿ ಅವರ ಸವಾರಿಗತ್ತದೊಂದಿಗ ದ್ವಿತೀಯ ಟಿಕೆಟರೊಂದಿಗ ರಮೇಶ್ ಹಾಗೂ ನಾಗರಾಜ್ ಮಹೇಶ್ ದೇವಾಡಿಗ ಇವರ ನಿರ್ದೇಶನದೊಂದಿಗೆ ಕಂಬಳೋತ್ಸವದಲ್ಲಿ ಇದೇ ಕಂಬಳಗದ್ದೆಯಲ್ಲಿ ಹಲವಾರು ವರ್ಷಗಳ ಹಿಂದೆ ಹಾಗೆ ಹಿರಿಯ ವಿಭಾಗದಲ್ಲಿ ಹಳದಿ ವಿಭಾಗದಲ್ಲಿ ಸಮಾನ ಅವಧಿಯಲ್ಲಿ ಓಡಿ ಬಂದಂತ ಸವಿನೆನಪು ಈಗಲೂ ಕೂಡ ಇದೆ. ವಿಶ್ವಸ್ತರೀಯ ಮಿಯಾಣಿ ಕಂಚಿಕ ನಮ್ಮಿ ಕಂಬಳೋತ್ಸವದಲ್ಲಿ ಸಮಬಲದ ಹೋರಾಟ ನಡೆಯುವ ಹಲವಾರು ವರ್ಷದ ಸಾಧ್ಯತೆ ಇದ್ದಿದೆ. ಈ ವರ್ಷವೂ ಕೂಡ ಯಾವ ರೀತಿ ಸ್ಪರ್ಧೆ ನಡೀತದೆ ಅಂತ ಕಾದು ನೋಡಬೇಕು. ಮಾಡಿದ ಮಿಯಾಣಿ ಕಂಚಿಕಾನವರ ಕೋಣಗಳು ಇದೀಗ ಹಗ್ಗ ಹಿರಿಯ ವಿಭಾಗದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ವಿವೇಕ್ ಪೂಜಾರಿ ಕೋರಿಕೆರೆಯಲ್ಲಿಯೂ ಕೂಡ ನೇಗಿಲು ವಿಭಾಗದಲ್ಲಿ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ಶ್ರೇಷ್ಠ ಸವಾರಿಗ ಅವರ ಸವಾರಿಗತ್ತದೊಂದಿಗ 10.29 ದಿಶಾ ನಯಾಣಿ ಮುಂದಿನ ತಯಾರಿ ಟೋಕನ್ ನಂಬರ್ 73 83 ಕೊಕ್ಕಡೆ ವಡ್ಡಾಪಿ ಬಾಬಣ್ಣ ನಾಯ್ಕ ಟೋಕನ್ ದಿವಂಗತ ಬಾಬಣ್ಣ ನಾಯ್ಕ ಇವರ ಕೋಣಗಳು ಇವರು ಕೂಡ ಹಲವಾರು ಬಹುಮಾನವನ್ನ ಪಡೆದಂತ ಬೆಳ್ಳಕಾರಿಕೆ. ಕೊಕ್ಕಂದ ಒಡ್ಡಪ್ಪ ನಾರಾಯಣ ನಾಯಕ್ ಬಾಬಣ್ಣ ನಾಯಕ್ ದಿವಂಗತ ಬಾಬಣ್ಣ ನಾಯಕ್ ಕೊಕ್ಕಂದ ಒಡ್ಡಪ್ಪ ಸವಾರಿಗತ್ತದಲ್ಲಿ ಒಡ್ಡಪ್ಪೆ ಸುರೇಶ್ ನಾಯಕ್ ಕೂಡ ಹಲವಾರು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ನೋಡ್ತಾ ಇದ್ದಾರೆ. ಇದೀಗ ದಿವಂಗತ ಒಡ್ಡಪ್ಪ ಬಾಬಣ್ಣ ನಾಯಕ್ ಅವರ ಕೋಣಗಳು
ಹಗ್ಗ ಹಿರಿಯ ವಿಭಾಗದಲ್ಲಿ ಈ ಕೋಣದ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್ ಕನಹಳಗೆ ಅಡ್ಡೊಳಗೆ ಹಗ್ಗ ವಿಭಾಗ ನೇಗಿಲು ವಿಭಾಗದಲ್ಲಿಯೂ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆದಂತ ಸವಾರಿ. ಕೊಕ್ಕರ್ಣೆ ವಡ್ಡಾಪಿ ದಿವಂಗತ ಬಾಬಣ್ಣ ನಾಯಕರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ. ಒಂದು ನಿಮಿಷ ತಾಂತ್ರಿಕ ದೋಷ ಕಾಣಿಸ್ತಾ ಇದೆ. ಟೋಕನ್ ನಂಬರ್ 5. ಹೇಳಿ ಸರ್. ಈಗ ಓಡಿ ಬಂದ ಕೋಣ ಸೆನ್ಸರ್ ರೆಡಿ ಆಗಲಿಲ್ಲ, ಸ್ವಲ್ಪ ನೋಡಿ ಬಿಡಬೇಕೇನು. ಸೆನ್ಸರ್ ರೆಡಿ ಆಗಿಲ್ಲ. ಸೆನ್ಸರ್ ರೆಡಿ ಆಗಲಿಲ್ಲ, ಗಣನೆ ತಗೊಂಡಿಲ್ಲ ಅವರಿಗೆ. ಈಗ ರೆಡಿ ತಗೊಳ್ಳಿ. ಈಗ ರೆಡಿ ಇದೆ. ಒಂದು ನಿಮಿಷ. ಈ ಹಿಂದೆ ಓಡಿದ ಕೋಣಕ್ಕೆ ತಾಂತ್ರಿಕ ದೋಷದಿಂದ ಅವಕಾಶವನ್ನು ಕಲ್ಪಿಸಲಾಗಿದೆ. ಮುಂದಿನ ಸ್ಪರ್ಧಾ ತಯಾರಿಯಲ್ಲಿ ಟೋಕನ್ ನಂಬರ್ 5. ಟೋಕನ್ ನಂಬರ್ 5. ದಯವಿಟ್ಟು ಗಜ್ಞಾರ್ ಮನೆ ಕೊಡೇರಿ. ಸಿಡಿ ಮಧ್ಯ ಮಾತ್ರ ಇದು ಸಿಡಿ ಮತ್ತು ಸಿಡಿಸಬಾರದು. ಇದು ಸ್ಪರ್ಧೆ. ಟೋಕನ್ ನಂಬರ್ 5 ಗಜ್ಞಾರ್ ಮನೆ. ಗಜ್ಞಾರ್ ಬ್ರದರ್ಸ್ ಕೊಡೇರಿ. ಗಜ್ಞಾರ್ ಬ್ರದರ್ಸ್ ಕೊಡೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಅನ್ವಿತ್ ಅರವಿಂದ್ ಗಜ್ಞಾರ್ ಮನೆಯವರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ. ಈ ಕೋಣದ ಹಗ್ಗದ ಸವಾರಿಗನಾಗಿ ಹರೀಶ್ ಪುಜಾರಿ ಎರಡನೇ. ಅನ್ವಿತ್ ಅರವಿಂದ್ ಗಜ್ಞಾರ್ ಮನೆ. ಅನ್ವಿತ್ ಅರವಿಂದ್ ಇವರ ನೇತೃತ್ವದ ಗಜ್ಞಾರ್ ಮನೆ ಪ್ರತಿನಿಧಿಯಾಗಿ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಅರವಿಂದ ಪೂಜಾರಿ ಕಂಬಳದಲ್ಲಿ ಸಾಕಷ್ಟು ಸಹಕಾರವನ್ನು ನೀಡುತ್ತಾ ಬಂದಿರುವ ಈ ಭಾಗದ ಯುವ ಪ್ರತಿಭೆ ಇದೀಗ ಸಾಂಪ್ರದಾಯಿಕ ಕಂಬಳಕೂಟಗಳ ಎಲ್ಲ ಫಲಿತಾಂಶ ಮತ್ತು ವಂಚಿತ ಕೋಣವನ್ನು ಬೋಧಿಸುವ ಮುಖ್ಯವಾಗಿ ಅರವಿಂದ್ ಗಜ್ಞಾರ್ ಮನೆ ಕೊಡೇರಿ ಇವರ ಕೋಣಗಳು. ಈ ಕೋಣದ ಹಗ್ಗದ ಸವಾರಿಗಳಾಗಿ ಹರೀಶ್ ಪೂಜಾರಿ ಗೌಡ ಮನೆ. ಅನ್ವಿತ್ ಅರವಿಂದ್ ಗಜ್ಞಾರ್ ಮನೆ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ. ಹಗ್ಗ ಹಿರಿಯ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆಗಾಗಿ ನಮ್ಮ ಸಾಂಪ್ರದಾಯಿಕ ಕಂಬಳದ ಎಲ್ಲ ಮಾಹಿತಿಗಳನ್ನು ಕ್ಷಣ ಕ್ಷಣಕ್ಕೆ ಬಿತ್ತರಿಸುವಂತ ಕ್ರಿಯಾಶೀಲ ಪಾದರಸದ ಹುಡುಗ ಅರವಿಂದ ಪೂಜಾರಿ ಇವರ ನೇತೃತ್ವದ ಸ್ಪರ್ಧಾಕೋಣಗಳು. ಹತ್ತು ಬಿಂದು 8-9 ಸೆಕೆಂಡ್ಗಳು. 10 ಬಿಂದು ಬಿಡಬೇಡಿ ಕೋಣಲ್ಲಿ. ಹಗಲು ಕಂಬಳ ಆದ್ರೂ ಕೂಡ ಒಂದ್ ನಿಮಿಷ ಬಿಡಬೇಡಿ ಅಣ್ಣಲ್ಲಿ. ಕೋಣ ಬಿಡಬೇಡಿ, ಸೂಚನೆಯನ್ನ ರವಾನಿಸಿದ ನಂತರ ಬಿಡಿ. ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ ನಿಜವಾಗಿ ತನ್ನ ಕೋಣದ ಸವಿ ನೆನಪಿನಲ್ಲಿ ಅಪ್ಪು ಅಭಿನಯ ಅಭಿಮಾನಿ ಬಳಗ ಬೋಳಂಬಳ್ಳಿ ನಿಜವಾಗೂ ಮೆಚ್ಚಲೇಬೇಕಾದಂತ ಮಾಲೀಕತ್ವ. ಒಂದು ಕೋಣದ ಸವಿ ನೆನಪಿನಲ್ಲಿ ಅಭಿಮಾನಿಗಳನ್ನ ಕಟ್ಟಿಕೊಂಡಂತ ಅಪ್ಪು ಅಭಿಮಾನಿ ಬಳಗ ಕೇವಲ ಮಾಲೀಕನಾಗಿ ಅಲ್ಲ, ಕೋಣದ ಸಂಪೂರ್ಣ ಆರೈಕೆಯೊಂದಿಗೆ ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತ ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀರಾಮ್ ಕ್ಷೇತ್ರ ಪರಮೇಶ್ವರ್ ಇವರನ್ನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಗುರುತಿಸಿಕೊಳ್ಳಬೇಕು. ಒಂದು ಕೋಣದ ಬಿಡಬೇಡಿ ಅಲ್ಲಿ ಆರೈಕೆ ಈಗಲೂ ಕೂಡ ಕೋಣ ಬಿಡಬೇಡಿ. ಅವರಿಗೆ ನಮ್ಮ ಮಂಜುನಾಥ್ ಪೂಜಾರಿ ಅವರು ಸಾಲನ
ಗೌರವಿಸಬೇಕಾಗಿ ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ ದಯವಿಟ್ಟು ಸಂಚಾರಿಗಿಂತ ಮುಂದೆ ಹೋಗಬಾರ್ದಂತೆ. ಕಾಲ ಹಾಗೆ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತ ಶ್ರೀಯುತ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಕಂಬಳ ಕೂಟದಲ್ಲಿ ಸಾಕ್ಷಿಯಾಗಿದ್ದಾರೆ. ಅವರಿಗೆ ಕಂಬಳ ಕೂಟದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರಿಕೊಂಡಿದ್ದೇವೆ. ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತ ರಾಘವೇಂದ್ರ ಪೂಜಾರಿ ಕಾಮನಮನ ಕೆರಗಾಲು ಕರೆಯ ಆರೋಗ್ಯ ವಿಭಾಗದಲ್ಲಿಯೂ ಕೂಡ ಸೆನ್ಸರ್ ರೆಡಿ ಇದೆ. ಅಭಿಮಾನಿ ಬಳಗ ಬೋಳಂಬಳ್ಳಿಗೆ ಹಲವಾರು ಚಿನ್ನದ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಸವಾರಿಗ ರಾಘವೇಂದ್ರ ಪೂಜಾರಿ ಕಾಮನಮನ ಕೆರಗಾಲು ಹಾಲಿ ಸದಸ್ಯರು ಕೆರಗಾಲು ಗ್ರಾಮ ಪಂಚಾಯತ್. ಇದೀಗ ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ. ಇದೀಗ ಸ್ಪರ್ಧಾಕಣದಲ್ಲಿ ಅಪ್ಪು ಅಭಿಮಾನಿಗಳ ಬಳಗ ಬೋಳಂಬಳ್ಳಿಯ ಪ್ರಕರಣಗಳು ವಿಭಾಗ ಇದೀಗ ಹಲವು ವಿಭಾಗ ಹಲಗೆ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧಾಕಣದಲ್ಲಿ ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ ಇರ್ಲಿ ಎದುರಿಸಿ ಈ ಕೋಣದ ಅಡ್ಡ ಇಲ್ಲಿರಿಸಿ ಹಲಗೆ ಸವಾರಿಗನಾಗಿ ರಾಘವೇಂದ್ರ ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ ಬೋಳಂಬಳ್ಳಿ ಅಪ್ಪು ಅಭಿಮಾನಿಗಳ ಬಳಗ ಬೋಳಂಬಳ್ಳಿ 10.94 ಸೆಕೆಂಡ್ಗಳು. 10.94 ಸೆಕೆಂಡ್ಗಳು. ಸೆನ್ಸರ್ ಸೆನ್ಸರ್ಗೆ ಅಡ್ಡದಿಂದ ಅವರು ಡಾಕ್ಟರ್ ನಂಬರ್ 77 ವೆಂಕಟ ಪೂಜಾರಿ ದಿವಂಗತ ವೆಂಕಟ ಪೂಜಾರಿ ಸಸಿಕ್ಕು ಬೈಂದೂರು ಇವರ ಸವಿನೆನಪಿನಲ್ಲಿ ಸಸಿಕ್ಕು ಬೈಂದೂರು ದಿವಂಗತ ವೆಂಕಟ ಪೂಜಾರಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾಗಿ ದಿವಂಗತ ವೆಂಕಟ ಪೂಜಾರಿ ಸಸಿಕ್ಕು ಬೈಂದೂರು ಕೋಲಿನ ಹಗ್ಗದ ಸವಾರಿಗನಾಗಿ ಮಂಜುನಾಥ ಗೌಡ ಕೋಲಿವರೆ ಅರಸೂರು ಬೈಂದೂರು ಸಸಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು. ಬೈಂದೂರು ಸಸಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು 9.63 ಸೆಕೆಂಡ್ಗಳು. 9.63 ಸೆಕೆಂಡ್ಗಳು. ನಮ್ಮ ಕಂಬಳದಲ್ಲಿ ಕಂಬಳದ ಸದಸ್ಯರಾದ ವೆಂಕಟೇಶ್ ಪೂಜಾರಿ ಅವರು ಟೋಕನ್ ನಂಬರ್ 36 ಸ್ವಾಗತಿಸಬೇಕಾಗಿದೆ. ಟೋಕನ್ ನಂಬರ್ 36 36 ಹರೀಶ್ ಪೂಜಾರಿ ಅವರನ್ನು ದಯವಿಟ್ಟು ಅಣ್ಣ ಮೋಹನ್ ಪೂಜಾರಿ ಅವರು ನಮ್ಮ ಕಂಬಳದಲ್ಲಿ ಉಪಸ್ಥಿತರಿದ್ದಾರೆ. ಹಿಂಸಿಸಬಾರದು. ವೆಂಕಟೇಶ್ ಪೂಜಾರಿ ಟೋಕನ್ ನಂಬರ್ 36 ಕಂಬಳ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳಿ. ಅರ್ಜುನ ಕುಂದಾಲು ಸನ್ಯಾಸಿ ರಾಮನಾಯಕ್ ಅರ್ಜುನ ಕುಂದಾಲು ಸನ್ಯಾಸಿ ಪರಮನಾಯಕ್ ಸವಾರಿಗ ಭರತ್ ನಾಯಕ್ ಹಲವು ವರ್ಷಗಳ ಹಿಂದೆ ಕುಂದಾಲು ಸನ್ಯಾಸಿ ಕಂಬಳಕ್ಕೆ ಸಂಕಟ ಒದಗಿದಾಗ ನಮಗೆ ಪ್ರೋತ್ಸಾಹ ಮಾರ್ಗದರ್ಶನವನ್ನ ನೀಡಿದಂತ ಗೌರವಾನ್ವಿತ ಹಗ್ಗದ ಸವಾರಿಗನಾಗಿ ಭರತ್ ನಾಯಕ್ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಅಂದು ಕಂಬಳದ ಉಳಿವಿಗಾಗಿ ನಮ್ಮೊಂದಿಗೆ ಕಂಬಳ ಸಮಿತಿಯೊಂದಿಗೆ ಗೌರವದ ಪಾತ್ರವನ್ನು ವಹಿಸಿ ನಮ್ಮೊಂದಿಗೆ ಮಾರ್ಗದರ್ಶಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಅವರನ್ನ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಕೊಡೇರಿ ಹಕ್ಲೆ ಮಠ ಕಂಬಳೋತ್ಸವದಲ್ಲಿ ಗುರುತಿಸಿಕೊಂಡು ಅಭಿವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ಸ್ಪರ್ಧಾಕಣದಲ್ಲಿ ಅಡ್ಜಿಲು ಕುಂಜಾಲು ಧನ್ಯಶ್ರೀ ಪರಮನಾಯಕರ ಕೋಣಗಳು ಸಿದ್ಧತೆಯಲ್ಲಿವೆ. ಧನ್ಯಶ್ರೀ ಪರಮನಾಯಕ್ ಅರ್ಜುನ ಕುಂಜಾಲು ಈ ಕೋಣದ ಹಗ್ಗದ ಸವಾರಿಗನಾಗಿ
ಭರತ್ ನಾಯಕ್, ಅರ್ಜುನ್ ಕುಂಜಾಲು, ಧನ್ಯಶ್ರೀ ತರಂ ನಾಯಕ್ ಇವರ ಕೋಣಗಳು. ಅರ್ಜುನ್ ಕುಂಜಾಲು ಧನ್ಯಶ್ರೀ ಪರಮನಾಯಕರ ಕೋಣಗಳು. ಅರ್ಜುನ್ ಕುಂಜಾಲು 10.38 ಸೆಕೆಂಡ್ಗಳು. 10.38 ಸೆಕೆಂಡ್ಗಳು. ಇದೀಗ ಹಿರಿಯ ವಿಭಾಗದ ಪ್ರಥಮ ಸುತ್ತಿನ ಸ್ಪರ್ಧೆ ಸಾಗಿ ಬರ್ತಾ ಇದೆ ಅಷ್ಟೇ. ದ್ವಿತೀಯ ಸುತ್ತಿನ ಸ್ಪರ್ಧೆಗಳು ಬಾಕಿ ಇದೆ. ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿದ ತಕ್ಷಣ ಬೆಳಗ್ಗಿನ ವ್ಯವಸ್ಥೆಯನ್ನು ಆರಂಭಿಸುತ್ತೇವೆ. ಗಣೇಶ್ ಕೊಠಾರಿ ಅವರು ಪನ್ನಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು. ಹೇಳಿ. ಅಲ್ಲ, ಸ್ಪರ್ಧೆ ಆಗ್ಲಿ ಬೇಡ ಹಾಕ್ಲಿ, ಒಂದ್ ಸೆಟ್ ಆಗ್ಲಿ. ಪ್ರಥಮ ಸುತ್ತಿನ ಸ್ಪರ್ಧೆ ಮುಗಿಲಿ, ತದನಂತರ ಲೈಟ್ ಹಾಕ್ಲಿಕ್ಕೆ ಸಂಘಟಕರ ತೀರ್ಮಾನ ಆಗ್ತಾ ಇದೆ. ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಮೇಲುಗಾರಿಕೆಯನ್ನು ಮಾಡಿರ್ತಕ್ಕಂಥ ಜೂನಿಯರ್ ವಿಭಾಗದಲ್ಲಿ ಕೂಡ ಬಹುಮಾನವನ್ನು ಗಿಟ್ಟಿಸಿದಂತ ಮೇಳಗಾರಿಕೆ ಪನ್ನಗ ಪರ್ವತಗಳ. ಬಿಗಿಯಾಗದೆ ಬಿಗಿತನದೊಂದಿಗೆ ಅನಿಲ್ ಅಲ್ಲಿ ಸೆನ್ಸರ್ಗೆ ಅಡಚಣೆ ಮಾಡಬಾರ್ದು, ಕೋಣವನ್ನು ತಿರುಗಿಸಿ ಬಿಡುವವರು ಬಿಡಬೇಡಿ, ಅಲ್ಲಿ ಮುಂದೆ ಬರ್ಲಿಕ್ಕೆ ಬಿಡಬೇಡಿ. ಆರಂಭಿಕ ಗಡುವಿನ ನಿಯಮ ಪಾಲಕರು. ಪನ್ನಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು. ಪನ್ನಗ ಹೆಬ್ಬಾರ್ ಭಟ್ಕಳ 10.02 ಸೆಕೆಂಡ್ಗಳು. 10.02. ಮುಂದಿನ ತಯಾರಿಯಲ್ಲಿ ಟೋಕನ್ ನಂಬರ್ 91. ಅರ್ಜುನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು. ಹಲವು ವಿಭಾಗದಲ್ಲಿ ಕೂಡ ಬಹುಮಾನವನ್ನ ಗಿಟ್ಟಿಸುವಂತ ಮೇಳಗಾರಿಕೆ. ಹಲವು ವಿಭಾಗದಲ್ಲಿ ಮೇಲುಕಟ್ಟೆ ಕೊಂಡಾಡಿ ಅರ್ಜುನ್ ರವಿರಾಜ್ ಶೆಟ್ಟಿ ವಿಜಯದ ಬಿಗಿತನದೊಂದಿಗೆ ರಾಘವೇಂದ್ರ ಪೂಜಾರಿ ಆಚರಿಸುವಾಗ ಕೊಡ್ಲಾಡಿ ನೇರಳಕಟ್ಟೆ ಅರ್ಜುನ್ ರವಿರಾಜ್ ಶೆಟ್ಟರ ಕೋಣಗಳು. ಮಹೇಶ್ ಇವರ ಸಹಕಾರದೊಂದಿಗೆ ಒಂದು ನಿಮಿಷ ಅರ್ಜುನ್ ರವಿರಾಜ್ ಶೆಟ್ಟಿ ಇವರ ಕೋಣಗಳು. ನೇರಳಕಟ್ಟೆ ಕೊಡ್ಲಾಡಿ ಅರ್ಜುನ್ ರವಿರಾಜ್ ಶೆಟ್ಟರ ಕೋಣಗಳು. 10.32 ಸೆಕೆಂಡ್ಗಳು. ವಿಭಾಗ ಬಿಡಬೇಡಿ ಅಣ್ಣ, ಸೆನ್ಸರ್ ಹಿಡಿಯಿಲ್ಲ. ಕೆಳಗೋಗ್ಬಿಟ್ಟ. ಅಣ್ಣ ಪೆಟ್ಟು ಬೇಡ, ಪ್ರೀತಿ ಮಾತ್ರ. ವೆಂಕಟ ಪೂಜಾರಿಯವರ ಕೋಣಗಳು ಕಮಹಳದ ವಿಭಾಗದಲ್ಲಿ ಕೋಣದ ಗೋರಿ ಸವಾರಿಗಳಾಗಿ ಬಿಡಬೇಡಿ ಅಣ್ಣ, ಬಿಡಬೇಡಿ ಆ ಭಾಗದಲ್ಲಿ. ಇದೀಗ ಸಿದ್ಧತೆಯಲ್ಲಿ
ಹಲಗೆ ವಿಭಾಗ ಪ್ರಥಮ ಸುತ್ತಿನ ಸ್ಪರ್ಧೆ. ಈಗ ರೆಡಿ ಪೊಲೀಸರಾಗಿ ಮಹೇಶ್ ಪೂಜಾರಿ ಅಡ್ಡಲಿಗೆ ಚೇರಿಕೆರೆಯಲ್ಲಿ ಕೂಡ ಹಲವಾರು ಪ್ರಶಸ್ತಿಯನ್ನು ಪಡೆಯುವಂತ ಮೀನುಗಾರಿಕೆ ವೀರೇಂದ್ರ ವಿಕ್ರಮ್ ಪೂಜಾರಿ ಅವರ ಸಹಕಾರದೊಂದಿಗೆ ಸತ್ತಿತ್ತು ವೆಂಕಟ ಪೂಜಾರಿ ಅವರ ಕೋಣೆಗಳು ಕಳೆದ ವರ್ಷ ಹಗ್ಗ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತ ಸತ್ತಿತ್ತು ಬೈಂದೂರು ವೆಂಕಟ ಪೂಜಾರಿ ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನದೇ ಆದ ಸಾಧನೆಯನ್ನ ಮಾಡಿರ್ತಕ್ಕಂಥ ಬೈಂದೂರು ಸತ್ತಿತ್ತು ವೆಂಕಟ ಪೂಜಾರಿ ಅವರ ಕೋಣೆಗಳು ಕಳೆದ ವರ್ಷ ಚೋರಿಕೆರೆಯಲ್ಲಿಯೂ ಕೂಡ ಚಿನ್ನದ ಬಹುಮಾನವನ್ನು ತನ್ನದಾಗಿಸಿಕೊಂಡಂತ ಮೇಳಗಾರಿಕೆ ಲೈಟ್ ಹಾಕ್ಬೇಕಂತ ಲೈಟ್ ಆನ್ ಮಾಡ್ಬೇಕಂತ. ಎಷ್ಟು ಜೊತೆ ಬಾಕಿ ಇದೆ ಅಲ್ಲಿ? ಬೇಗ ಬೇಗ ಬೇಗ. ಅಂತೆ ಸರ ಇದೊಂದು ಹೇಳ್ತಾ ಇದ್ದಾರೆ, ನಿಮ್ಗೂ ಅವರಿಗೂ ಬಿಟ್ಟಿದೆ. ಇದೊಂದು ವಿಭಾಗ ಆಗ್ಲಿ ಅಂತ ಅವರ ಚಿಂತನೆ ಇದೆ. ಒಂದೇ ಜೊತೆ ಇರುತ್ತಾರೆ. ಹಾ, ಸೆನ್ಸರ್ ಓಕೆನಾ? ಸೆನ್ಸರ್ ರೆಡಿ ಇದೆ. ಬೈಂದೂರು ಸತ್ತಿತ್ತು ವೆಂಕಟ ಪೂಜಾರಿ ಅವರ ಕೋಣೆಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಬೈಂದೂರು ಸಚಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಮೊದಲ ಸುತ್ತಿನ ಸ್ಪರ್ಧೆಗಾಗಿ ಹಲಗೆ ವಿಭಾಗದಲ್ಲಿ ತಂಪಾದ ಗಾಳಿ ಒಂದೆಡೆ ಬೀಸುತ್ತಾ ಇದೆ. ಪಡುವಣ ಕಡಲಿನ ಸನಿಹದ ಈ ಊರು ನೈಸರ್ಗಿಕವಾಗಿ ಬಹಳಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದೆ. ಇಂದು ಇಲ್ಲಿ ಕೆಸರಿನ ಕಂಬಳೋತ್ಸವ, ಈ ಮಣ್ಣಿನ ಆರಾಧನಾ ಕ್ರೀಡೆ, ಫಲವಂತಿಯ ಕ್ರೀಡೆ ಮತ್ತು ದೈವ ದೇವರುಗಳ ಕ್ರೀಡೆ. ಈ ಕಂಬಳ ನಮ್ಮ ಹಂಬಲ. ಎಲ್ಲ ಬೇಡ ಎಂತಕ್ಕೆ ಮುಟ್ಟುದು ಅಡ್ಡಿಂದ ಹೇಳಿ ಎದ್ರಿಂದ ಹೇಳು. ಪ್ರಥಮ ಸುತ್ತಿನ ಸ್ಪರ್ಧೆ ಎಲ್ಲ ಮುಗಿದ ನಂತರ ದ್ವಿತೀಯ ಸುತ್ತಿನ ಸ್ಪರ್ಧೆಗೆ ಅವಕಾಶ. ಇದೀಗ ಸ್ಪರ್ಧಾ ಓಟಕ್ಕಾಗಿ ಸಿದ್ಧತೆಯಲ್ಲಿದೆ. ಹಲೋ, ಒಂದು ನಿಮಿಷ. ಗಣೇಶ್ ಕೊಠಾರಿ ಅವರು, ಹಲೋ. ಲೈಟ್ ಆನ್ ಮಾಡ್ತೀರಾ? ಸರಿ, ಬಿಡಿ ಬಿಡಿ, ಬೇಗ ಬಿಡಿ ಬಿಡಿ ಬಿಡಿ, ಅದೊಂದು ಬಿಡಿ. ಅವರು ಒಪ್ಪಿದ್ದಾರೆ, ಅಲ್ಲಿ ಬಿಡ್ತಾರಂತೆ. ಈ ಮಧ್ಯದಲ್ಲಿ ಈ ಭಾಗ ಕಂಬಳದ ಕೋಣೆಗಳನ್ನು 3 ಜಿಲ್ಲೆಗಳಲ್ಲಿ ವಡ್ಡಪ್ಪಿ ಕೊಕ್ಕರಣ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು. ವಡ್ಡಪ್ಪಿ ಕೊಕ್ಕರಣ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು 10.32. ಈಗ ನಮ್ಮ ಭಾಗದಿಂದ 3 ಜಿಲ್ಲೆಗಳ ಕಂಬಳಕ್ಕೆ ತಮ್ಮ ಕೋಣೆಗಳನ್ನು ಕೊಂಡೋಗಿ ಈ ಭಾಗದ ಮತ್ತು ಕಂಬಳದ ಓ ಕಳಿಸ್ತೇವೆ. ಓಕೆ. ಈ ಭಾಗದ ಮತ್ತು ಕಂಬಳದ ಉಳಿವಿನಲ್ಲಿ ಸಹಕಾರ ನೀಡುತ್ತಿರುವಂತಹ ಉತ್ಸಾಹಿ ಯುವಕ ಸುರೇಶ್ ಪೂಜಾರಿ, ಗಂಗೆಬೈಲು, ಮೋಳೆಬೈಲು, ಕೊಡೇರಿ ಇವರನ್ನ ಈ ಕಂಬಳ ಸಮಿತಿಯಲ್ಲಿ ಗುರುತಿಸಿ ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಸುರೇಶ್ ಪೂಜಾರಿ ಅವರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಭಾಗದ ಕೋಣಗಳನ್ನ 3 ಜಿಲ್ಲೆಗಳ ಕಂಬಳಗಳಿಗೆ ಕೊಂಡೋಗಿ ಈ ಭಾಗದ ಹೆಸರನ್ನು ಮತ್ತು ಕಂಬಳದ ಉಳಿವಿನಲ್ಲಿ ನಮ್ಮ ಸಹಕಾರವನ್ನು ನೀಡುತ್ತಿರುವವರು ಸುರೇಶ್ ಪೂಜಾರಿ, ಮೋಳೆಬೈಲು, ಗಂಗೆಬೈಲು, ಕೊಡೇರಿ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರನ್ನ ಕಮ್ಮದಮಡ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಹಾಗೂ
ಹಾಗೂ ಬಿಲ್ಲವ ಸಮಾಜ ಸೇವಾ ಸಂಘದ ಗೌರವ ಅಧ್ಯಕ್ಷರು ಎಲ್ಲ ಮೋಹನ್ ಪೂಜಾರಿ ಅವರು ಎಲ್ಲ ಸೇರಿ ಅವರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊಡ್ತಾರೆ. ಲೈಟಿಂಗ್ ಸೆಟ್ಟಿಂಗ್ ಮಾಡುವವರಿಗೆ ಸ್ವಲ್ಪ ಸಮಯ ಅವಕಾಶ ಬೇಕು. ಕೋಣಗಳನ್ನ ಜೂನಿಯರ್ ವಿಭಾಗದ ಕೋಣಗಳನ್ನ ಗದ್ದೆಗಿಳಿಸ್ಕೊಳ್ಬಹುದು. ಎಲ್ಲ ಕೋಣಗಳನ್ನ ಗದ್ದೆಗಿಳಿಸ್ಕೊಳ್ಬಹುದು. ಅಲ್ಲಿ ಟೋಕನ್ ಹೇಳುವಾಗ ವಿಭಾಗವನ್ನು ಹೇಳಬೇಕು. ಈಗ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಿರುವಂತಹ ಕಮ್ಮದಮಡ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಚಂದ್ರ ಶೆಟ್ಟಿ ಅವರನ್ನ ಹಾಗೂ ಮೋಹನ್ ಪೂಜಾರಿ ಅವರಿಗೆ ಸ್ಮರಣಿಕೆಯನ್ನು ಕೊಟ್ಟು ಇವರನ್ನ ಬೀಳ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬೈಂದೂರು ತಾಲೂಕು ಕಂಬಳ ಸಮಿತಿಯ ಪದಾಧಿಕಾರಿಗಳು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತೇವೆ. ಜೂನಿಯರ್ ವಿಭಾಗದ ಎಲ್ಲ ಕೋಣಗಳು ಗದ್ದೆಗೆಳೆಯುವಂತೆ ಕೋರಿಕೊಂಡಿದ್ದೇವೆ. ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಆದಷ್ಟು ಬೇಗ ಎಲ್ಲ ಕೋಣಗಳ ಮಾಲಕರು ತಮ್ಮ ಕೋಣಗಳನ್ನು ಗದ್ದೆಗೆಳಿಸಬೇಕು. ಜೂನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಕಂಬಳ ಸಮಿತಿಯ ನೂತನ ಪದಾಧಿಕಾರಿಗಳು ಎಲ್ಲರೂ ವೇದಿಕೆ ಹತ್ರ ಬರಬೇಕು ಮತ್ತು ರಾಜ್ಯ ಅಸೋಸಿಯೇಷನ್ ಸದಸ್ಯರಾದ ವಿಕ್ರಮ್ ಪೂಜಾರಿ, ವೀರೇಂದ್ರ ಮತ್ತು ಕಂಬಳಾಭಿಮಾನಿಗಳು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿಸಿಕೊಳ್ತದೆ. ತಾಲೂಕು ಕಂಬಳ ಸಮಿತಿ ವತಿಯಿಂದ ಕಂಬಳಗದ್ದೆ ಮನೆಯವರನ್ನ ಗೌರವಿಸುವ ಒಂದು ಕಾರ್ಯಕ್ರಮವನ್ನು ತಾಲೂಕು ಸಮಿತಿಯಿಂದ ಇಟ್ಕೊಂಡಿದ್ದೇವೆ. ಪ್ರತಿಯೊಂದು ಕಂಬಳಗದ್ದೆಯ ಮನೆಯವರಿಗೂ ಪ್ರತಿಯೊಂದು ಕಂಬಳಗದ್ದೆಯಲ್ಲೂ ತಾಲೂಕು ಸಮಿತಿಯಿಂದ ಹೇಳಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ತಾಲೂಕು ಕಂಬಳ ಸಮಿತಿ ಪದಾಧಿಕಾರಿಗಳು ಜನಾರ್ದನ್, ಸುಧೀರ್ ಲೈಟ್ ಹಾಕ್ತಾರೆ. ಇದೀಗ ಲೈಟ್ ಆನ್ ಆಗಿದೆ. ಆಯ್ಕೆಯಾದಂತ ಮಂಜು ಪೂಜಾರಿ ಶಶೀತ್ ಇವರನ್ನ ನಮ್ಮ ಕಂಬಳ ಸಮಿತಿಯ ಪರವಾಗಿ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ. ಕಂಬಳ ಅಸೋಸಿಯೇಷನ್ ರಾಜ್ಯ ಕಂಬಳ ಅಸೋಸಿಯೇಷನ್ ನ ಸದಸ್ಯರಾಗಿ ಆಯ್ಕೆಯಾದಂತ ವಿಕ್ರಮ್ ವೆಂಕಟ ಪೂಜಾರಿ ಅವರು ಕೂಡ ವೇದಿಕೆ ಬರಬೇಕು. ಅವರನ್ನು ಕೂಡ ನಾವು ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಂಜು ಪೂಜಾರಿ ಶಶೀತ್ ಮತ್ತು ವಿಕ್ರಮ್ ವೆಂಕಟ ಪೂಜಾರಿ ಶಶೀತ್ ಇದೀಗ ಸ್ಪರ್ಧೆ ಆರಂಭಗೊಂಡಿದೆ. ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಟೋಕನ್ ನಂಬರ್ 81 ಆತ್ಮಜ್ ನೀರಾಜ್ ಬಾರ್ಕೂರಿ ವರಕೋಣಗಳು ಹಲಗೆ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸೆನ್ಸರ್ ರೆಡಿ ಇದೆ. ಹಲವಾರು ವರ್ಷಗಳಿಂದ ಈ ಕಂಬಳ ಕ್ರೀಡೆಯನ್ನು ಉಳಿಸುವಲ್ಲಿ ಅವಿನಿರತ ಶ್ರಮವನ್ನ ಮತ್ತು ಬಹಳಷ್ಟು ಅಚ್ಚುಕಟ್ಟಿನಿಂದ ನೆರವೇರಿಸಿಕೊಂಡು ಬಂದಂತ ಬಿಡಬೇಡಿ ಅಣ್ಣ, ಅಲ್ಲಿ ಬಿಡಬೇಡಿ ಕೋಣ, ಸೆನ್ಸರ್ ರೆಡಿ ಇಲ್ಲ, ಅಲ್ಲಿ ಮುಂದೆ ಬರಬೇಡಿ ಅಣ್ಣ ಪ್ಲೀಸ್. ಸೆನ್ಸರ್ ರೆಡಿ ಇದೆ. ಸೀನಿಯರ್ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆ ಇದೀಗ ಆರಂಭಗೊಳ್ತಾ ಇದೆ. ಆತ್ಮಜ್ ನೀರಾಜ್ ಬಾರ್ಕೂಡಿ ವರಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ. ಟೋಕನ್ ನಂಬರ್ 81 ಆತ್ಮಜ್ ನೀರಾಜ್ ಬಾರ್ಕೂರು. ಟೋಕನ್ ನಂಬರ್ 81 ಆತ್ಮಜ್ ನೀರಾಜ್ ಬಾರ್ಕೂಡಿ ವರಕೋಣಗಳು ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ. ಹಲವಾರು ವರ್ಷಗಳಿಂದ ಯಶಸ್ವಿ ಕಂಬಳಗಳನ್ನ ಆಯೋಜಿಸಿದಂತ ಕೀರ್ತಿಗೆ ಹಕ್ರೆಮಠ ಕೊಡೇರಿ ಸಲ್ತದೆ. ಆ ನಿಟ್ಟಿನಲ್ಲಿ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಪರವಾಗಿ ನಿಮ್ಮ
ಹಲವು ವರ್ಷಗಳ ಈ ಕಂಬಳ ಯಶಸ್ವಿ ಸೇವೆಯನ್ನು ಗುರುತಿಸಿ ತಮ್ಮನ್ನು ಅಭಿವಂದಿಸಿಕೊಳ್ತಾ ಇದ್ದೇವೆ. ಮುಂದಿನ ವರ್ಷಗಳಲ್ಲಿ ನಿರಂತರವಾಗಿ ಕಂಬಳ ಕೂಟ ನೆರವೇರಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಬಿಟ್ಟಿದ್ದಾರೆ ಆತ್ಮಜ್ ನೀರಜ್ ಬಾಗ್ನೂರು. ಆತ್ಮಜ್ ನೀರಜ್ ಬಾಗ್ನೂರು ಇವರ ಗೋಳಗಳು. ಆತ್ಮಜ್ ನೀರಜ್ 11.06 ಸೆಕೆಂಡ್ಗಳು. 11.06 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಟೋಕನ್ ನಂಬರ್ 23 ವಿಭಾಗ ಇದೀಗ ಟೋಕನ್ ನಂಬರ್ 23 ಕೋಟ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಕೊಟ್ಟ ಹಂಡಿಕೆರೆ ರಾಘವೇಂದ್ರ ಶೆಟ್ಟಿ ಅವರ ಕೋಣಗಳು. ಕೊಟ್ಟ ಹಂಡಿಕೆರೆ 10.90 10.90. ಟೋಕನ್ ನಂಬರ್ 31 ಟೋಕನ್ ನಂಬರ್ 31 ಇದೀಗ ಟೋಕನ್ ನಂಬರ್ 31 ಸ್ಪರ್ಧೆಯಲ್ಲಿ ದೊಡ್ಡಯ್ಯ ಪೂಜಾರಿ ಗುರಾಮುಖಿ ಅವರ ಕೋಣಗಳು 10.68 10.68. ಅಣ್ಣ ಆ ಭಾಗದಲ್ಲಿ ವಿಭಾಗ ಒಂದು ಹೇಳಿ ದಯವಿಟ್ಟು. ಹಲೋ ಇದೀಗ ಸ್ಪರ್ಧೆಗೆ ಟೋಕನ್ ನಂಬರ್ 20 ಡ್ರೀಮ್ ಬಾಯ್. ಇದೀಗ ಸ್ಪರ್ಧೆಗೆ ಟೋಕನ್ ನಂಬರ್ 20 ಡ್ರೀಮ್ ಬಾಯ್ ಭಟ್ಕಳ. ಟೋಕನ್ ನಂಬರ್ 20 ಡ್ರೀಮ್ ಬಾಯ್ ಭಟ್ಕಳ. ಡ್ರೀಮ್ ಬಾಯ್ ಭಟ್ಕಳ ಏಕೋಣಗಳು. ಹಲೋ ರೆಡಿ ಡ್ರೀಮ್ ಬಾಯ್ ಭಟ್ಕಳ ಅದೇ ಕ್ಯಾಮರಾ ಅಂತ ಸರ್ ಕೇಬಲ್ಗಳು 2 ಲೀಟರ್ ಐತಲ್ಲ ಅಲ್ಲ ಟ್ರೈಪಾಡಲ್ಲಿ ಕೇಬಲ್ಗಳು ಮೇಲ್ಸಿದೆ ಕಡೆಗೆ ಲಾಸ್ಟ್ ಬೋಮನ ಕಡೆ. ಇದೀಗ ಸ್ಪರ್ಧೆಗೆ ಟೋಕನ್ ನಂಬರ್ 20 ಡ್ರೀಮ್ ಬಾಯ್ ಭಟ್ಕಳ. ಏಕೋಣಗಳು. ಸರಿ ಸರಿ ಬಿಡಿ ಕೋಣೆ ಹೇಳ್ಬಿಡಿ. ರೆಡಿಯಾಗಿಲ್ಲ. ಸೆನ್ಸರ್ ರೆಡಿ. ಸೆಂಟರ್ ಎದುರು ಬರಬೇಕು.
ಕಿಶೋರ್ ದಯವಿಟ್ಟು ಅಲ್ಲಿ ಡ್ರೀಮ್ ಬಾಯ್ಸ್ ಭಟ್ಕಳ ಎ ಮತ್ತು ಬಿ ಇದೆ ಅಲ್ವಾ? ಎ ಕೋಣಗಳು. ಓಕೆ. ಸಂಚಾರ ಮುಂದೆ ಸಂಚಾರ ಸರಿ ಇಲ್ಲ, ಸಂಚಾರ ಆಡುತ್ತೇನೆ. ಸ್ವಲ್ಪ ಹಿಂಬದಿ ಆದಷ್ಟು ಹಿಂಬದಿಯಿಂದ ಬಿಡಬೇಕು ಕೋಣಗಳನ್ನು. ನಂಬರ್ 20 ಡ್ರೀಮ್ ಬಾಯ್ಸ್. ಇದೀಗ ಟೋಕನ್ ನಂಬರ್ 4 11.35 ಡ್ರೀಮ್ ಬಾಯ್ಸ್ ಭಟ್ಕಳ. ಟೋಕನ್ ನಂಬರ್ 4 ಟೋಕನ್ ನಂಬರ್ 4 ಸಂತೆ ರೆಡಿ. ಸಯನ್ ಕುಮಾರ್ ಶ್ರೀನಿಧಿ ಮಾಡು. ಟೋಕನ್ ನಂಬರ್ 9 ಇದೀಗ ಸ್ಪರ್ಧೆಯಲ್ಲಿ. ಒಂದು ನಿಮಿಷ ಇಡಬೇರೆ. ಹಲೋ ಅಣ್ಣನ 14.1. ಹಲೋ ಅಣ್ಣನ ಟೋಕನ್ ನಂಬರ್ 9 ನಂಬರ್ 9. ಆನಂದ ಈಗ ಓಡಿ ಬಂದಂತ ಕೋಣ ಶಯನ್ ಕುಮಾರ್ ಶ್ರೀನಿಧಿ ಮಣೂರ್ ಅಲ್ವಾ? 14.10 ಇದೀಗ ಟೋಕನ್ ನಂಬರ್ 9 ವಿಭಾಗ ಒಂದು ಹೇಳಿ. ಟೋಕನ್ ನಂಬರ್ 9 ಜೂನಿಯರ್ ವಿಭಾಗ. ಬದಿಗೆ ಇಟ್ಕೊಳ್ಳಿ ಹೋಯ್. ಸಂತೆ ರೆಡಿ ಇಲ್ಲ. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 9 ಮಾಧವ್ ಪೂಜಾರಿ ಕೆಳಮಾಳ ಬೇಲ್ಕೊಡಿಯರಿ ಅದು ಕಿರಿಯ ವಿಭಾಗ. ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಹಾಗೆ ಕಿರಿಯ ವಿಭಾಗದಲ್ಲಿ ಮಾಧವ್ ಪೂಜಾರಿ ಕೆಳಮಾಳುವೆ ಕೊಡೇರಿ ಅವರ ಕೋಣಗಳು ಸ್ಪರ್ಧಾಕಣದಲ್ಲಿವೆ. ಹೇಳಿ. ನಾವು ಇಲ್ಲಿ ಸಮಿತಿಯಿಂದ ಗೌರವಿಸ್ತಿದ್ದೇವೆ. ಕಂಬಳವನ್ನು ಅಚ್ಚುಕಟ್ಟಾಗಿ ಶಿಸ್ತಿನ ರೀತಿಯಲ್ಲಿ ನಡೆಸ್ತಿರುವಂತವರನ್ನ ತಾಲೂಕಿನ ಗೌರವಿಸುವುದು ನಮ್ಮ ಧರ್ಮ. ಅದಕ್ಕಾಗಿ 5 ನಿಮಿಷ ಇಲ್ಲ, ಒಂದು ಕೋಣ ಓಡಿದ ತಕ್ಷಣ ಆರಂಭ ಮಾಡಿದ್ರೆ ಒಳ್ಳೆಯದು. ಹಾ, ನೀವು ಆದಷ್ಟು ಬೇಗ ಮುಗಿಸ್ಬೇಕು. ಹಲೋ ಓ ಸ್ಪರ್ಧೆ ಬಿಡ್ಲ. ಹಾ, ಮಾಧವ್ ಪೂಜಾರಿ ಕೆಳಮಾಳು ಬಯಲ್ ಕೊಡೇರಿ ಇವರ ಕೋಣಗಳು ದ್ವಿತೀಯ. 9 ಮಾಧವ್ ಪೂಜಾರಿ ಕೆಳಮಾಳ ಬೇಲ್ಕೊಡಿಯರಿ ಓಕೆ. ಕಿರಿಯ ವಿಭಾಗ. ಮಾಧವ್ ಪೂಜಾರಿ ಕೆಳಮಾಳು ಬಯಲ್ ಕೊಡೇರಿ ಇವರ ಕೋಣಗಳು. ಕೆಳಮಾಳು ಬಯಲ್ ಕೊಡೇರಿ 10.73 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಒಂದು 2-3 ನಿಮಿಷ ಅಲ್ಲಿ ವೇದಿಕೆ ಮೇಲ್ಭಾಗದಲ್ಲಿ ಒಂದು ಗುರುತಿಸುವಿಕೆ ಇದೆ, ಸಹಕಾರವನ್ನು ನೀಡಬೇಕು ಕೋಣಗಳ ಮಾಲಕರು.
ತಾಲೂಕು ಬೈಂದೂರು ಕಂಬಳ ಸಮಿತಿ ವತಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಕಂಬಳವನ್ನು ನಡೆಸಿಕೊಂಡು ಬರುತ್ತಿರುವ ಎಲ್ಲ ಕಂಬಳದ ಮನೆತನಗಳನ್ನ ಹಾಗೆ ಈ ಸಂಘ ಸಂಸ್ಥೆಗಳನ್ನ ಗುರುತಿಸುವ ಕಾರ್ಯವನ್ನು ಈ ಬೈಂದೂರು ಕಂಬಳ ಸಮಿತಿ ಈ ವರ್ಷ ಹಮ್ಮಿಕೊಂಡಿದೆ. ಈ ವರ್ಷ ನಮ್ಮ ಕಂಬಳವನ್ನು ಸತತ 29 ವರ್ಷಗಳಿಂದ ಬಿಲ್ಲವ ಸಂಘದ ವತಿಯಿಂದ ನಾವು ತುಂಬಾ ವಿಜೃಂಭಣೆಯಿಂದ ಮಾಡುತ್ತಾ ಬಂದಿರುತ್ತೇವೆ. ಈ ಒಂದು ಉದ್ದೇಶದಿಂದ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಮಹಾದೇವ್ ಪೂಜಾರಿ ಅವರನ್ನ ಬೈಂದೂರು ಕಂಬಳ ಸಮಿತಿ ವತಿಯಿಂದ ಇದೀಗ ಗೌರವಿಸಿದ್ದಾರೆ. ಎಲ್ಲ ಸಮಿತಿಯ ಸದಸ್ಯರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇವೆ. ಕೋಡೇರಿ ಇದನ್ನ ಗುರುತಿಸಿ ಅಭಿನಂದಿಸ್ತಾ ಇದ್ದಾರೆ. ಹಾಗೆ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಿಲ್ಲವ ಸಮಾಜ ಸೇವಾ ಸಂಘ ಕೋಡೇರಿ ಹಾಗೂ ಊರವರ ಪರವಾಗಿ ಹೃತ್ಪೂರ್ವಕ ಹಾಗೂ 3 ಮನೆಯವರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಣ್ಣ ಅಡಚಣೆಗಾಗಿ ಕಂಬಳ ಅಭಿಮಾನಿಗಳನ್ನ ಕೋಣದ ಮಾಲಕರನ್ನ ಕ್ಷಮೆ ಯಾಚಿಸುತ್ತಾ ಇದೀಗ ಕಂಬಳವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ತಯಾರಿಯಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸೆನ್ಸರ್ ರೆಡಿ ಇದೆ. ಒಂದು ನಿಮಿಷ ಬಿಡಬೇಡಿ ಅಲ್ಲಿ. ಸನ್ಮಾನಗೊಂಡಂತ ಮಾಧವರಿಗೆ ತಾಲೂಕು ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಸಣ್ಣ ವಿಷಯದ ಬಗ್ಗೆ ಈವಾಗಲೇ ಸರ್ಕಾರದಿಂದ ಅನುದಾನ ಕಂಬಳ ಗದ್ದೆಗೆ ಬರುವಂತಹ ಒಂದು ವ್ಯವಸ್ಥೆ ಇರುವುದರಿಂದ ಎಲ್ಲ ಕಂಬಳ ಗದ್ದೆಯ ಸಂಘಟನೆ ನಮ್ಮ ಸಮಿತಿಯ ಜೊತೆಯಲ್ಲಿ ಎಲ್ಲ ಮೀಟಿಂಗಿಗೆ ಬರುವಂತ ವ್ಯವಸ್ಥೆ ಆಗಬೇಕು. ಹಾಗೆ ಸಮಿತಿಯಲ್ಲಿ ಶಾಶ್ವತ ಸದಸ್ಯತ್ವವನ್ನು ತೆಗೆದುಕೊಂಡು ನಾವು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಆ ಕಮಿಟಿಯಲ್ಲಿ ಏನಾದರೂ ತೆಗೆದುಕೊಂಡು ಬರಬೇಕಿದ್ರೆ ಇಂಥ ಒಂದು ಸಮಿತಿಯಲ್ಲಿರುವಂತಹ ಸಂಘ ಸಂಸ್ಥೆಗೆ ಅದು ಸಿಗುವಂತ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಒಳ್ಳೆಯದಾಗ್ತದೆ. ಈ ಸಂಘಟನೆ ಮಾಡ್ತೇನೆ. ನೀವು ನಿಮ್ಮ ಸಂಘಟನೆ ನಮ್ಮ ತಾಲೂಕು ಸಮಿತಿಯ ಒಂದು ಸದಸ್ಯತ್ವವನ್ನು ಪಡೆದುಕೊಳ್ಬೇಕು. ನಿಮ್ಮ ಕಂಬಳ ಗದ್ದೆಗೆ ಸಂಬಂಧಪಟ್ಟಂತ 25 ಜನ ಸದಸ್ಯರನ್ನ ತಾಲೂಕು ಸಮಿತಿಗೆ ಎಂಟ್ರಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಹಾಗೆ ಎಲ್ಲ ಕಂಬಳ ನಿಮಗೂ ಸಹ ತಾಲೂಕು ಸಮಿತಿಯಲ್ಲಿ ಯಾರು ಸದಸ್ಯತ್ವ ತೆಗೆದುಕೊಳ್ತಾರೋ ಅವರಿಗೆ ತಾಲೂಕು ಸಮಿತಿಯಿಂದ ಏನು ಸಹಕಾರ ನೀಡಬೇಕು ನಾವು ಸಮಿತಿಯಿಂದ ನೀಡ್ತೇವೆ. ಯಾಕಂದ್ರೆ ಈ ಹಿಂದಿನ ಯಾವುದೇ ಅಥವಾ ಯಾರಿಗಾರು ಬಿಡಬೇಡಿ ಅಲ್ಲಿ. ಅದಕ್ಕೆ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳನ್ನು ಮುಂದೆ ಸದಸ್ಯತ್ವ ಮಾಡಿಕೊಂಡು ಕೋಣದ ಓಟಗಾರರು ಮತ್ತು ಹಿಡಿತಗಳು ಮತ್ತು ಕೋಣೆಗಳು ಆಕಸ್ಮಿಕವಾಗಿ ಮರಣ ಹೊಂದಿದಲ್ಲಿ ಸಮಿತಿಯಿಂದ ಏನು ನೀಡಲಿಕ್ಕೆ ಆಗ್ತದೆ ಅಂತ ನಾವೆಲ್ಲ ಮಾತಾಡಿಕೊಂಡು ಮಾಡುವಂತ ಎಂತಾಯ್ತಾ ಎಂತಾಯ್ತಾ ರೆಡಿ ಇದೆ ಸೆನ್ಸರ್ ರೆಡಿ ಇದೆ. ಕೋಣದ ಮಾಹಿತಿ ಅಂತ ಹೇಳಿ. ಮನೋರಂಜನೆ ಬಿಡಬೇಡಿ, ಸ್ಪರ್ಧೆ ಬಿಡಿ ದಯವಿಟ್ಟು. ಬಿಡಬೇಡಿ ಅಣ್ಣ ದಯವಿಟ್ಟು, ಮನೋರಂಜನೆಗೆ ಬಿಡಬೇಡಿ ಅಲ್ಲಿ. ಕಟ್ಟಾಳುಗಳ ಹಿತರಕ್ಷಣೆಯ ಉದ್ದೇಶದಿಂದ ಸ್ಪರ್ಧಾ ಕೋಣಗಳನ್ನು ಆದಷ್ಟು ಬೇಗ ಬಿಡಿ. ಬಾಲಕರು ಮತ್ತು ಆಯೋಜಕರು ಕಟ್ಟಾಳುಗಳು ಸದಸ್ಯರಾಗಿ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಂಬರ್ ಮತ್ತೆ ಯಾವ ವಿಭಾಗದಲ್ಲಿ ಓಡಿ ಬಂದಿದ್ದಾರೆ ಇಲ್ಲಿ ಗೊಂದಲ ಆಗ್ತದೆ. ಇದೀಗ ಸಿದ್ಧತೆಯಲ್ಲಿ ಟೋಕನ್ ನಂಬರ್ 20 ಇದೀಗ ಸ್ಪರ್ಧೆಯಲ್ಲಿ ವಿಭಾಗ ಟೋಕನ್ ನಂಬರ್ 27 ಮಧ್ಯಮ ಮಾತುಕತೆ ಹಾಗಾಗಿ ಟೋಕನ್ ನಂಬರ್ 27 ಅಲ್ಲಿ ಯಾವ ವಿಭಾಗದಲ್ಲಿ ಒಂದು ನಿಮಿಷ ಮಾಸ್ತಿಕಟ್ಟೆ ಕುಂದಬಾರಂದಾಡಿ 11.30 ಸೆಕೆಂಡ್ಗಳು. 11.30. ಮುಂದಿನ ಸ್ಪರ್ಧೆ ಇದೀಗ ಸ್ಪರ್ಧೆಗೆ ಟೋಕನ್ ನಂಬರ್ 73 ಹಗ್ಗ ಹಿರಿಯ ವಿಭಾಗ ಹಗ್ಗ ಹಿರಿಯ ವಿಭಾಗ ಮುಂದಿನ ಸ್ಪರ್ಧಾ ಕಣದಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಹಗ್ಗ ಕಿರಿಯ
ಹಗ್ಗ ಕಿರಿಯ ವಿಭಾಗ ಟೋಟಲ್ ನಂಬರ್ 73. ಹನ್ನೆರಡು ಬಿಂದು 4-1. ಇದೀಗ ಸ್ಪರ್ಧೆಯಲ್ಲಿ ಟೋಟಲ್ ನಂಬರ್ 32. ದಯವಿಟ್ಟು ಗಮನಿಸಿ, ಅಲ್ಲಿ ಕೋಣಕ್ಕೆ ತೆರಳಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ವೆಹಿಕಲ್ ನಂಬರ್ KA20 MB 8546, KA20 MB 8546 ಕಾರು ಅಡ್ಡಾಗಿ ನಿಂತಿದೆ. ಅದನ್ನು ದಯವಿಟ್ಟು ತೆರವುಗೊಳಿಸಬೇಕು. ಹೇಳಿ. ಮುಂದಿನ ತಯಾರಿಯಲ್ಲಿ ಸ್ಪರ್ಧಾ ಕಣದಲ್ಲಿ ಟೋಟಲ್ ನಂಬರ್ 32 ಶಂಕರ್ ನಾಯ್ಕ್ ಭಟ್ಕಳ. ಓಕೆ, ಮುಂದಿನ ತಯಾರಿಯಲ್ಲಿ ಬಿಡಬೇಡಿ ಅಣ್ಣ. ಹಗ್ಗ ಕಿರಿಯ ವಿಭಾಗ ದ್ವಿತೀಯ ಸುತ್ತಿನ ಸ್ಪರ್ಧೆ ಶಂಕರ್ ನಾಯ್ಕ್ ಭಟ್ಕಳ ಇವರ ಕೋಣಗಳು. ಹಲೋ, ಟೋಟಲ್ ನಂಬರ್ 32 ಶಂಕರ್ ನಾಯ್ಕ್ ಭಟ್ಕಳ ಇವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪ್ರಥಮ ಸುತ್ತಿನಲ್ಲಿ 10.24 ಸೆಕೆಂಡ್ಗಳಲ್ಲಿ ನಿಗದಿತ ಗಡುವನ್ನು ತಲುಪಿತ್ತು. ಟೋಟಲ್ ನಂಬರ್ 32 ಹಗ್ಗ ಕಿರಿಯ ವಿಭಾಗ ಶಂಕರ್ ನಾಯ್ಕ್ ಭಟ್ಕಳ ಇವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧತೆ. ಶಂಕರ್ ನಾಯ್ಕ್ ಭಟ್ಕಳ ಅವರ ದ್ವಿತೀಯ ಸುತ್ತಿನ ಸ್ಪರ್ಧಾ ಓಟ ಇದೀಗ ಕೋಣಗಳು ಸಿದ್ಧತೆಯಲ್ಲಿವೆ. ಹಗಲು ಕಂಬಳ ಇದೀಗ ಹೊನಲು ಬೆಳಕಿನ ಕಂಬಳವಾಗಿ ಮಾರ್ಪಟ್ಟು ಸಾಗಿ ಬರ್ತಾ ಇದೆ. ಒಂದೆಡೆ ಗೂಡು ದೀಪ ಪ್ರದರ್ಶನ ಸಾಗಿ ಬರ್ತಾ ಇದೆ. ಇದೀಗ ಸ್ಪರ್ಧಾ ಕಣದಲ್ಲಿ ಶಂಕರ್ ನಾಯ್ಕ್ ಭಟ್ಕಳ ಅವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಯಲ್ಲಿ ಶಂಕರ್ ನಾಯ್ಕ್ ಭಟ್ಕಳ 11.63 ಮುಂದಿನ ಸ್ಪರ್ಧಾ ಕಣದಲ್ಲಿ ಇದೀಗ ಸ್ಪರ್ಧೆಯಲ್ಲಿ ಟೋಟಲ್ ನಂಬರ್ 29 ವಿಭಾಗ ಕೋಟ ಪಡುಕರ ದಿವಂಗತ ಸೀನ ಪೂಜಾರರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಟೋಟಲ್ ನಂಬರ್ 29 ದಿವಂಗತ ಶೀನ ಪೂಜಾರಿ ಕೋಟ ಮಣೂರು. ತನ್ನ ಇಳಿ ವಯಸ್ಸಿನಲ್ಲೂ ಕೂಡ ಅಂದಿನ ದಿನಗಳಲ್ಲಿ ಕಂಬಳದ ಮೇಲೆ ಅಪಾರ ಮಮತೆಯನ್ನ ಇಟ್ಟಂತ ದಿವಂಗತ ಶೀನ ಪೂಜಾರಿ ಅವರು ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧಾ ಓಟ ಕೋಟ ಪಡುಕರ ದಿವಂಗತ ಸೀನ ಪೂಜಾರರ ಕೋಣಗಳು ಕೋಟ ಪಡುಕರ ದಿವಂಗತ ಸೀನ ಪೂಜಾರರ ಕೋಣಗಳು 12.23 ಮುಂದಿನ ಸ್ಪರ್ಧಾ ಕಣದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಟೋಟಲ್ ನಂಬರ್ 1 ಕೋಟಾರ್ತಟ್ಟು ಶೇಖರ್ ದೇವಾಡಿಗರ ಕೋಣಗಳು ಇದೀಗ ಸ್ಪರ್ಧಾ ಕಣದಲ್ಲಿ ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಕಿರಿಯ ವಿಭಾಗ ಟೋಕನ್ ನಂಬರ್ 1 ಕೋಟ ಹರ್ತಟ್ಟು ಶೇಖರ್ ದೇವಾಡಿಗ.
ಕೋಟ ಅರ್ತಟ್ಟು ಶೇಖರ್ ದೇವಾಡಿಗರ ಕೋಣಗಳು ಇದೀಗ ಹಗ್ಗ ಕಿರಿಯ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಅಣಿಯಾಗ್ತಾ ಇದೆ. ಸೂಚನೆ ಮಾಡಿದ್ಯಾ ಎಂತ ಹೇಳುತ್ತೆ ಕಾಲ್ ಮಾಡಿದ್ರೆ ಅಂತ ಹೇಳುತ್ತೆ. ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧಾ ಕಣದಲ್ಲಿ ಕೋಟ ಹರ್ತಟ್ಟು ಶೇಖರ್ ದೇವಾಡಿಗರ ಕೋಣಗಳು ಪ್ರಥಮ ಸುತ್ತಿನಲ್ಲಿ 10.88 ಸೆಕೆಂಡ್ಗಳಲ್ಲಿ ನಿಗದಿತ ಗಡುವನ್ನು ತಲುಪಿತ್ತು. ಇದೀಗ ದ್ವಿತೀಯ ಸುತ್ತಿನಲ್ಲಿ ಅದು ಯಾವ ರೀತಿ ಓಡಿ ಬರ್ತದೆ ಅನ್ನುವಂಥ ಕುತೂಹಲ. ಕೋಟ ಅರ್ತಟ್ಟು ಶೇಖರ ದೇವಾಡಿಗರ ಕೋಣಗಳು ಕೋಟ ಅರ್ತಟ್ಟು ಕೋಟ 11.43 ಮುಂದಿನ ತಯಾರಿಯಲ್ಲಿ ಟೋಕನ್ ನಂಬರ್ ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 25 ಸೆನ್ಸರ್ ರೆಡಿ ಇದೆ. ಶ್ರೀ ನಾಗಬನ ಹೊಳೆಗದ್ದೆ ನಾಗಬನ ಹೊಳೆಗದ್ದೆ ಭಟ್ಕಳ ಸೆನ್ಸರ್ ರೆಡಿ ಇದೆ. ಶ್ರೀ ನಾಗಬನ ಹೊಳೆಗದ್ದೆ ಭಟ್ಕಳ ಇವರ ಕೋಣಗಳು ಶ್ರೀ ನಾಗಬನ ಹೊಳೆಗದ್ದೆ ಭಟ್ಕಳ ಇವರ ಕೋಣಗಳು 13.61 ಮುಂದಿನ ಸಿದ್ಧತೆಯಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಬೈಂದೂರು ತಗ್ಗರ್ಸೆ ನೀಲಕಂಠ ಹುದಾರರ ಕೋಣಗಳು ಇದೀಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಕಿರಿಯ ವಿಭಾಗ ಟೋಕನ್ ನಂಬರ್ 8 ಬೈಂದೂರು ತಗ್ಗರ್ಸೆ ನೀಲಕಂಠ ಹುದಾರ್. ಇದೀಗ ಸ್ಪರ್ಧೆಯಲ್ಲಿ ಬೈಂದೂರು ತಗ್ಗರ್ಸೆ ನೀಲಕಂಠ ಹುದಾರರ ಕೋಣಗಳು ಬೈಂದೂರು ತಗ್ಗರ್ಸೆ ನೀಲಕಂಠ ಹುದಾರರ ಕೋಣಗಳು ಬೈಂದೂರು ತಗ್ಗರ್ಸೆ 11.00 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 60 ಹಗ್ಗ ಕಿರಿಯ ವಿಭಾಗ ಫಿಲಿಪ್ ಮೆಂಡೋನ್ಸ್ ತಲ್ಲೂರು. ಮುಂದಿನ ತಯಾರಿಯಲ್ಲಿ ಫಿಲಿಪ್ ಮೆಂಡೋನ್ಸ್ ತಲ್ಲೂರು ಇವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 60 ಫಿಲಿಪ್ ಮೆಂಡೋನ್ಸ್ ತಲ್ಲೂರು. ಫಿಲಿಪ್ ಮೆಂಡೋನ್ಸ್ ತಲ್ಲೂರು ಫಿಲಿಪ್ ಮೆಂಡೋನ್ಸ್ ತಲ್ಲೂರು ಇವರ ಕೋಣಗಳು ಫಿಲಿಪ್ ಮೆಂಡೋನ್ಸ್ ತಲ್ಲೂರು 14.08 ಸೆಕೆಂಡ್ಗಳು 14.08 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ ಟೋಕನ್ ಕೊಡಿ ಯಾವ ವಿಭಾಗ ರೆಡಿ ಇದೆ. ಸೀನಿಯರ್ ವಿಭಾಗದ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧತೆ ಮಾಡಿಕೊಳ್ಬೇಕು. ಟೋಕನ್ ನಂಬರ್ ಯಾವುದು ಬಿಡಬೇಡಿ. ಟೋಕನ್ ನಂಬರ್ ಹೇಳಿ ಅಲ್ಲಿ. ಟೋಕನ್ ನಂಬರ್ ಸರಿ. ಕೋಣದ ಮಾಲಕರ ಹೆಸರಾದ್ರು ಹೇಳಿ.
ನಂಬರ್ 39. ಟೋಕನ್ ನಂಬರ್ 39. ಟೋಕನ್ ನಂಬರ್ 39 ಹಗ್ಗ ಕಿರಿಯ ವಿಭಾಗ. ಹಗ್ಗ ಕಿರಿಯ ವಿಭಾಗ. ಆರ್ವಾಲ್. ಅಶ್ವಥ್ ಶೆಟ್ಟಿ ಅವರಾಲು ಇವರ ಕೋಣಗಳು ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದೀಗ ಸ್ಪರ್ಧೆಯಲ್ಲಿ ಅಶ್ವಥ್ ಶೆಟ್ಟಿ ಟೋಕನ್ ನಂಬರ್ 39 ಆರ್ವಾಲ್. ರೆಡಿ ಇದೆ, ಸೆನ್ಸರ್ ರೆಡಿ ಇದೆ. ಇದೀಗ ಸ್ಪರ್ಧಾಕಣದಲ್ಲಿ ಅಶ್ವಥ್ ಶೆಟ್ಟಿ ತೋಟದ ಮನೆ ಅವರಾಲು ಇವರ ಕೋಣಗಳು ಇದೀಗ ಬಿಟ್ಟಿದ್ದಾರೆ. ಅಶ್ವಥ್ ಶೆಟ್ಟಿ ತೋಟದ ಮನೆ ಅವರಾಲು ಇವರ ಕೋಣಗಳು. ಅಶ್ವಥ್ ಶೆಟ್ಟಿ 12.29 12.29. ಮುಂದಿನ ತಯಾರಿಯಲ್ಲಿ ಟೋಕನ್ ನಂಬರ್ ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 61. ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಶಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ. ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು ಹಗ್ಗ ಹಿರಿಯ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧಗೊಳ್ತಾ ಇದೆ. ಇದೀಗ ಬಿಟ್ಟಿದ್ದಾರೆ ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು. ಸಾಸ್ತಾನ ಪಾಂಡೇಶ್ವರ ಗಣೇಶ್ ಪೂಜಾರಿ ಅವರ ಕೋಣಗಳು. ಸಾಸ್ತಾನ ಪಾಂಡೇಶ್ವರ 12.64 12.64. ಮುಂದಿನ ಸ್ಪರ್ಧಾಕಣದಲ್ಲಿ ಟೋಕನ್ ನಂಬರ್ 77. ಟೋಕನ್ ನಂಬರ್ 77. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 77 ಹಗ್ಗ ಹಿರಿಯ ವಿಭಾಗ ಶಿವಮೊಗ್ಗ ಸಚಿತ್ಲು ಬೈಂದೂರು ವೆಂಕಟಪೂಜಾರಿ ಅವರ ಕೋಣ. ರೆಡಿ ಇದೆ. ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಟೋಕನ್ ನಂಬರ್ 77 ಶಿವಮೊಗ್ಗ ಸಚಿತ್ಲು ಬೈಂದೂರು ವೆಂಕಟಪೂಜಾರಿ ಅವರ ಕೋಣ. ಬೈಂದೂರು ಸಸಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಹಗ್ಗ ಹಿರಿಯ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಇದೀಗ ಬಿಟ್ಟಿದ್ದಾರೆ. ಬೈಂದೂರು ಸಸಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು. ಬೈಂದೂರು ಸಸಿತ್ಲು ಬೈಂದೂರು 10.30 10.30. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ ರೆಡಿ ಇದೆ. ಇದೀಗ ಹಲವು ವಿಭಾಗ ಟೋಕನ್ ನಂಬರ್ 64 ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 64 ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ. ಅಪ್ಪು ಅಭಿಮಾನಿಗಳ ಬಳಗ ಬೋಳಂಬಳ್ಳಿ ಅವರ ಕೋಣಗಳು ಹಲಗೆ ವಿಭಾಗದ ಸ್ಪರ್ಧಾಕಣದಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ. ಅಪ್ಪು ಅಭಿಮಾನಿಗಳ ಬಳಗ ಬೋಳಂಬಳ್ಳಿ. ಇದೀಗ ಸ್ಪರ್ಧಾಕಣದಲ್ಲಿ ಬೋಳಂಬಳ್ಳಿ ಅಪ್ಪು ಅಭಿಮಾನಿಗಳ ಬಳಗ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಅಣಿಯಾಗ್ತಾ ಇದೆ. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 64 ಹಲಗೆ ವಿಭಾಗದಲ್ಲಿ ಅಪ್ಪು ಅಭಿಮಾನಿ ಬಳಗ ಬೋಳಂಬಳ್ಳಿ. ಇದೀಗ ಹಲಗೆ ವಿಭಾಗದಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಅಪ್ಪು ಅಭಿಮಾನಿಗಳ ಬಳಗ ಬೋಳಂಬಳ್ಳಿ ತಯಾರಿಯಲ್ಲಿದೆ. ಇದೀಗ ಸ್ಪರ್ಧಾಕಣದಲ್ಲಿವೆ ಅಪ್ಪು
ಅಪ್ಪು ಅಭಿಮಾನಿ ಬಳಗದ ಕೋಣಗಳು ಇದೀಗ ಬಿಟ್ಟಿದ್ದಾರೆ. ಅಪ್ಪು ಅಭಿಮಾನಿಗಳ ಬಳಗ ಬಾಳಂಬಳ್ಳಿ, ಅಪ್ಪು ಅಭಿಮಾನಿಗಳ ಬಳಗ ಬಾಳಂಬಳ್ಳಿ, ಬಾಳಂಬಳ್ಳಿ, ಬಾಳಂಬಳ್ಳಿ 11.35 11.35 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ ದ್ವಿತೀಯ ಸುತ್ತಿನ ಸ್ಪರ್ಧಾಕಣದಲ್ಲಿ ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಕಿರಿಯ ವಿಭಾಗ ಕೋಟ ನಂಬರ್ 30 ಭರತ್ ಪೂಜಾರಿ ನಾಗೂರು ಇವರ ಕೋಣಗಳು. ಭರತ್ ಪೂಜಾರಿ ನಾಗೂರು 12.98 12.98. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ ಇದೀಗ ಸ್ಪರ್ಧೆಯಲ್ಲಿ ಕೋಟ ನಂಬರ್ 5 ಹಗ್ಗ ಹಿರಿಯ ವಿಭಾಗ ಅನಿತ್ ಅರೇನ್ ಗಜ್ಜರ್ ಕೊಡೇರಿ. ಗಜ್ಞರ್ ಬ್ರದರ್ಸ್ ಕೊಡೇರಿ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ. ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಹಗ್ಗ ಹಿರಿಯ ವಿಭಾಗದಲ್ಲಿ ಇದೀಗ ಬಿಟ್ಟಿದ್ದಾರೆ. ಅನ್ವಿತ್ ಅರವಿಂದ್ ಗಜ್ಞರ್ ಬ್ರದರ್ಸ್ ಕೊಡೇರಿ ಇವರ ಕೋಣಗಳು. ಗಜ್ಞರ್ ಬ್ರದರ್ಸ್ ಕೊಡೇರಿ, ಗಜ್ಞರ್ ಬ್ರದರ್ಸ್ 11.71 11.71. ಮುಂದಿನ ತಯಾರಿ ಕೋಟ ನಂಬರ್ 13 ಹಗ್ಗ ಹಿರಿಯ ವಿಭಾಗ ಕೋಟ ನಂಬರ್ 13 ಇದೀಗ ಸ್ಪರ್ಧೆಯಲ್ಲಿ ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಸಿ. ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಶಿ ಅವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಹಗ್ಗ ಹಿರಿಯ ವಿಭಾಗದಲ್ಲಿ ಇದೀಗ ಸ್ಪರ್ಧಾಕಣದಲ್ಲಿವೆ. ಇದೀಗ ಸ್ಪರ್ಧೆಯಲ್ಲಿ ಕೋಟ ನಂಬರ್ 13 ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಸಿ. ಹಗ್ಗ ಹಿರಿಯ ವಿಭಾಗದಲ್ಲಿ ಕೋಟ ನಂಬರ್ 13 ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಸಿ. ಇದೀಗ ಸ್ಪರ್ಧೆಯಲ್ಲಿ ಕೋಟ ನಂಬರ್ 13 ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಶಿ ಇವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ. ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಕಳೆದ ಸಾಲಿನಲ್ಲಿ ಬಹಳಷ್ಟು ಸಾಧನೆಗೈದಂತ ಕೋಣಗಳು ಇದೀಗ ಸಾಂಪ್ರದಾಯಿಕ ಕಂಬಳದ ಪ್ರಥಮ ಕಂಬಳದಲ್ಲಿ ಅದು ಯಾವ ರೀತಿ ಓಡಿ ಬರ್ತದೆ ಅನ್ನುವಂಥ ಕುತೂಹಲ. ಪ್ರಥಮ ಸುತ್ತಿನಲ್ಲಿ 10.61 ಸೆಕೆಂಡ್ಗಳು. ದ್ವಿತೀಯ ಸುತ್ತಿಗಾಗಿ ಕಾತುರ. ಸಾಂಪ್ರದಾಯಿಕ ಕಂಬಳಗಳ ಆರಂಭ ಕೊಡೇರಿ ಹಕ್ರೆಮಠದಿಂದ ಆಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಈ ಭಾಗದಲ್ಲಿ ಕಂಬಳವನ್ನು ಆಯೋಜಿಸಿದ ಕೀರ್ತಿ ಈ ಭಾಗದ ಬಿಲ್ಲವ ಸಮಾಜ ಸೇವಾ ಸಂಘ ಹಾಗೂ ಈ ಭಾಗದ ಗ್ರಾಮಸ್ಥರಿಗೆ. ಇದೀಗ ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಶಿ, ಶ್ರೀ ಸ್ವಾಮಿರಾಮ ಹೊಳಕಟ್ಟು ಕುಂಬಾಶಿ 10.79 10.79 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಹಗ್ಗ ಕಿರಿಯ ವಿಭಾಗ ಹಗ್ಗಕ್ಕೆ ನಂಬರ್ 12 ಇವನಕ ಸಂಜು ಪೂಜಾರಿ ಕಳಿಸಲು ಕರ್ಗಾಲು. ರೆಡಿ ಇದೆ, ಸೆನ್ಸರ್ ರೆಡಿ ಇದೆ. ಇದೀಗ ಸ್ಪರ್ಧೆಯಲ್ಲಿ ಕೋಟ ನಂಬರ್ 12 ಸಂಜು ಪೂಜಾರಿ ಕಳಿಸಲು ಕರ್ಗಾಲು. ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರ್ಗಾಲ್ ಇವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಇತ್ತೀಚೆಗೆ ನಮ್ಮನ್ನು ಅಗಲಿದಂತ ಕಂಬಳದ ಮೇರು ಜೀವ ದಿವಂಗತ ಸಂಜೀವ ಪೂಜಾರಿ ಅವರು, ಅವರ ಸವಿನೆನಪಿನಲ್ಲಿ ಇಂದು ಸಾಂಪ್ರದಾಯಿಕ ಕಂಬಳದ ಪ್ರಥಮ ಕಂಬಳದಲ್ಲಿ ಅವರ ಹೆಸರಿನಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧಾಕರಣದಲ್ಲಿ ಕೋಣಗಳಿವೆ.
ಪ್ರತಿ ವರ್ಷವೂ ಕೂಡ ಬಹಳಷ್ಟು ವಿಜೃಂಭಣೆ ಇಂದ ನಡೆಸಿಕೊಂಡು ಬರ್ತಿರ್ತಕ್ಕಂಥ ಈ ಭಾಗದ ಹೆಮ್ಮೆಯ ಹಕ್ರಮಠ ಕೊಡೇರಿ ಕಂಬಳೋತ್ಸವ. ಸಂಜೀವ ಪೂಜಾರಿ ಕಳಿಸಿದರು ಅಕ್ಕ ಕಿರಿಯ ವಿಭಾಗದಲ್ಲಿ ದಿನೇಶ್ ಕೆಜಿ ಕೇರ್ಗಾರ್ ವೇದಿಕೆ ಬರಬೇಕು. ದಿನೇಶ್ ಕೆಜಿ ಕೇರ್ಗಾರ್ ದಿವಂಗತ ಸಂಜೀವ ಪೂಜಾರಿ ಕಳಿತ್ಲು ಕೆರಗಾಲಿ ಬರಕೋಣಗಳು ಇದೀಗ ಬಿಟ್ಟಿದ್ದಾರೆ. ದಿವಂಗತ ಸಂಜೀವ ಪೂಜಾರಿ ಕೆಳಿತ್ಲು ಕೆರಗಾಲಿ ಬರಕೋಣಗಳು. ದಿವಂಗತ ಸಂಜೀವ ಪೂಜಾರಿ ಕೆಳಿತ್ಲು ಕೆರಗಾಲಿ ಬರಕೋಣಗಳು 12.14 12.14 ಸೆಕೆಂಡುಗಳು. ಮುಂದಿನ ತಯಾರಿಯಲ್ಲಿ ಅನಿಲ್ ಕೆರಾಡಿ ಸ್ಪರ್ಧೆಯಲ್ಲಿ ಹಗ್ಗ ಕೆರೆಯುವ ಭಾಗ ಟೋಟಲ್ ನಂಬರ್ 34 ಅನಿಲ್ ಕೆರಾಡಿ ಸೆನ್ಸರ್ ರೆಡಿ ಇದೆ. ಇದೀಗ ಸ್ಪರ್ಧೆಯಲ್ಲಿ ಟೋಟಲ್ ನಂಬರ್ 34 ಹಗ್ಗ ಕೆರೆಯುವ ಭಾಗದಲ್ಲಿ ಅನಿಲ್ ಕೆರಾಡಿ, ಹಗ್ಗದ ಸವಾರಿಗ ಸುನೀಲ್ ಕೆರಾಡಿ. ಇದೀಗ ಸ್ಪರ್ಧಾ ಕಣದಲ್ಲಿ ಅನಿಲ್ ಕೆರಾಡಿಯವರ ಕೋಣಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ದ್ವಿತೀಯ ಸುತ್ತಿನ ಸ್ಪರ್ಧಾ ಓಟಕ್ಕಾಗಿ. ಇದೀಗ ಸ್ಪರ್ಧೆಯಲ್ಲಿ ಟೋಟಲ್ ನಂಬರ್ 34 ಇದೀಗ ಬಿಟ್ಟಿದ್ದಾರೆ ಅನಿಲ್ ಕೆರಾಡಿಯವರ ಕೋಣಗಳು. ಅನಿಲ್ ಕೆರಾಡಿಯವರ ಕೋಣಗಳು ಇದೀಗ ಸುಂದರ ಶೈಲಿಯ ಓಟವನ್ನು ಉಣಬಡಿಸ್ತಾ ಇದೆ. ಅನಿಲ್ ಕೆರಾಡಿಯವರ ಕೋಣಗಳು ತೆಗೆದುಕೊಂಡ ಸಮಯ 12.54 ಸೆಕೆಂಡುಗಳು. 12 ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಟೋಟಲ್ ನಂಬರ್ 36 ಅರ್ಜುನ ಕುಂಜಾಲು ಧರ್ಮಶ್ರೀ ಪರಮನಾಯ್. ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಟೋಟಲ್ ನಂಬರ್ 36 ಅರ್ಜುನ ಕುಂಜಾಲು ಧರ್ಮಶ್ರೀ ಪರಮನಾಯ್. ವಿಭಾಗ ಹಗ್ಗ ಹಿರಿಯ ವಿಭಾಗ ಹಗ್ಗ ಕಿರಿಯ ವಿಭಾಗದಲ್ಲಿ ವಿಶ್ವನಾಥ್ ದೇವಡಿಗೆ ಅವರ 2ನೇ ಸುತ್ತಿದ ಓಟ ಬಾಕಿ ಇದೆ. ಅರ್ಜುನ್ ಕುಂಜಾಲ್ ಪರಮನಾಯಕರ ಕೋಣಗಳು. ಅರ್ಜುನ್ ಕುಂಜಾಲು ಪರಮನಾಯಕರ ಕೋಣಗಳು. ಅರ್ಜುನ್ ಕುಂಜಾಲು 10.45 ಸೆಕೆಂಡುಗಳು. 10.45 ಟೋಟಲ್ ನಂಬರ್ ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಟೋಟಲ್ ನಂಬರ್ 99 ಕಂಚಿಗಾರ್ ಮಿಯಾಣಿ ಇದೀಗ ಸ್ಪರ್ಧಾ ಕಣದಲ್ಲಿ ದಿಶಾ ಶ್ರೇಯಸ್ ನಾರಾಯಣ ದೇವಾಡಿಗ ಮಿಯಾಣಿಯವರ ಕೋಣಗಳು. ಹಲವಾರು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಸೇವೆ ಮಿಯಾಣಿ ಬಳಗ. ಅದೇ ರೀತಿ ಇಂದು ದ್ವಿತೀಯ ಸುತ್ತಿನ ಸ್ಪರ್ಧಾ ಓಟಕ್ಕಾಗಿ ಇದೀಗ ಬಿಟ್ಟಿದ್ದಾರೆ ದಿಶಾ ಶ್ರೇಯಸ್ ನಾರಾಯಣ ದೇವಾಡಿಗರ ಕೋಣಗಳು. ದಿಶಾ ಶ್ರೇಯಸ್ ನಾರಾಯಣ ದೇವಾಡಿಗರ ಕೋಣಗಳು. ದಿಶಾ ಶ್ರೇಯಸ್ ನಾರಾಯಣ ದೇವಾಡಿಗ 10.17 ಸೆಕೆಂಡುಗಳು.
10.17 ಸೆಕೆಂಡ್ಗಳು. ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಟೋಟಲ್ ನಂಬರ್ 7 ಗಿರಿಜಾ ಗಾಡಿ ಕೂಸ ಪೂಜಾರಿ. ಮುಂದಿನ ತಯಾರಿಯಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರರ ಕೋಣಗಳು ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ. ಇದೀಗ ಸ್ಪರ್ಧೆಯಲ್ಲಿ ಟೋಟಲ್ ನಂಬರ್ 7 ಗಿರಿಜಾ ರೋಡ್ ಲೈನ್ಸ್ ಗಾಡಿ ಕುಸ ಪೂಜಾರಿ. ಇದೀಗ ಬಿಟ್ಟಿದ್ದಾರೆ ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರರ ಕೋಣಗಳು. ಗಿರಿಜಾ ರೋಡ್ ಲೈನ್ಸ್ ಕೋಟ ಗಾಡಿ ಕೂಸ ಪೂಜಾರರ ಕೋಣಗಳು 10.65 10.65. ಮುಂದಿನ ತಯಾರಿಯಲ್ಲಿ ಕ್ರಮ ಸಂಖ್ಯೆ ಮಕ್ಕಳೇ ಜಾಗ್ರತೆ. ಹಲಗೆ ವಿಭಾಗ ಟೋಟಲ್ ನಂಬರ್ 98 ಹಲಗೆ ವಿಭಾಗ ತೆಕ್ಕಟ್ಟೆ ಮೇಲ್ಗುಡ್ಡ ಮನೆ ಆನಂದ ದೇವಾಡಿಗರ ಕೋಣಗಳು ಹಲಗೆ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ತೆಕ್ಕಟ್ಟೆ ಮೇಲ್ಗುಡ್ಡ ಬಳಗ ಇಂದು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ತೆಕ್ಕಟ್ಟೆ ಮೇಲ್ಗುಡ್ಡ ಮನೆ ಹಲವು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಸೇವೆ. ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧಾ ಕಣದಲ್ಲಿ ಕೊಡೇರಿ ಅಕ್ಕರೆ ಮಠದ ಕಂಬಳೋತ್ಸವದಲ್ಲಿ ಹಲವು ವಿಭಾಗದಲ್ಲಿ ಇದೀಗ ಸ್ಪರ್ಧೆಯಲ್ಲಿ ಟೋಟಲ್ ನಂಬರ್ 98 ದಿವಂಗತ ಆನಂದ ದೇವಾಡಿಗ ಮೇಲ್ಗುಡ್ಡೆ ತಕ್ಕಟ್ಟೆ. ದಿವಂಗತ ಆನಂದ ದೇವಾಡಿಗರ ಸವಿನೆನಪಿನಲ್ಲಿ ಇಂದು ದ್ವಿತೀಯ ಸುತ್ತಿನ ಸ್ಪರ್ಧಾ ಕಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ. ತೆಕ್ಕಟ್ಟೆ ಮೇಲ್ಗುಡ್ಡ ಮನೆ ದಿವಂಗತ ಆನಂದ ದೇವಾಡಿಗರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧಾ ಕಣದಲ್ಲಿ ಪ್ರಥಮ ಸುತ್ತಿನಲ್ಲಿ 10.53 ಸೆಕೆಂಡ್ಗಳು. ಇದೀಗ ಬಿಟ್ಟಿದ್ದಾರೆ ತೆಕ್ಕಟ್ಟೆ ಮೇಲ್ಗುಡ್ಡ ಮನೆ ತೆಕ್ಕಟ್ಟೆ ಮೇಲ್ಗುಡ್ಡ ಮನೆ ಆನಂದ ದೇವಾಡಿಗರ ಕೋಣಗಳು. ತೆಕ್ಕಟ್ಟೆ ಮೇಲ್ಗುಡ್ಡ ಮನೆ ದಿವಂಗತ ಆನಂದ ದೇವಾಡಿಗರ ಕೋಣಗಳು 10.59 10.59. ಇದೀಗ ಸ್ಪರ್ಧೆಯಲ್ಲಿ ಹಲವು ವಿಭಾಗದಲ್ಲಿ ಟೋಟಲ್ ನಂಬರ್ 85 ದಿವಂಗತ ಶುಕ್ರ ಪೂಜಾರಿ ಮೋಡಬೈಲು ಗಂಗೆಬೈಲು ಇವರ ಕೋಣ. ಮೋಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧಾ ಕಣದಲ್ಲಿ ಇದೀಗ ದ್ವಿತೀಯ ಸುತ್ತಿನ ಹಲವು ವಿಭಾಗದ ಕೋಣದಲ್ಲಿ ಟೋಟಲ್ ನಂಬರ್ 85 ದಿವಂಗತ ಶುಕ್ರ ಪೂಜಾರಿ ಮೋಡಬೈಲು ಗಂಗೆಬೈಲು ಇವರ ಕೋಣ. ಮೋಳಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು. ಶುಕ್ರ ಪೂಜಾರಿ ಅವರ ಸವಿನೆನಪಿನಲ್ಲಿ ಇವರ ಬಳಗ ಹಲವು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹುಮಾನವನ್ನು ಪಡೆದಿದೆ. ಇಂದು ಕೊಡೇರಿ ಅಕ್ಕಮಠ ಕಂಬಳೋತ್ಸವದಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆ ಹಲಗೆ ವಿಭಾಗದಲ್ಲಿ ಅಲ್ಲಲ್ಲಿ ಮಕ್ಕಳ ಹಾರಾಟ ಚೀರಾಟ. ಇದೀಗ ಸ್ಪರ್ಧಾ ಕಣದಲ್ಲಿ ಈ ಭಾಗದ ಸ್ಥಳೀಯ ದಿವಂಗತ ಶುಕ್ರ ಪೂಜಾರಿ ಮೋಳೆಬೈಲು ಗಂಗೆಬೈಲು ಅವರ ಕೋಣಗಳು ಇದೀಗ ಬಿಟ್ಟಿದ್ದಾರೆ ಮೋಳೆಬೈಲು ಗಂಗೆಬೈಲು ದಿವಂಗತ ಶುಕ್ರ ಪೂಜಾರಿ ಅವರ ಕೋಣಗಳು. ಮೋಳೆಬೈಲು ಗಂಗೆಬೈಲು ಮೋಳೆಬೈಲು ಗಂಗೆಬೈಲು ಇವರ ಕೋಣಗಳು 10.93 ಸೆಕೆಂಡ್ಗಳು 10.93 ಸೆಕೆಂಡ್ಗಳು. ಮುಂದಿನ ತಯಾರಿಯಲ್ಲಿ ಮುಂದಿನ ತಯಾರಿಯಲ್ಲಿ ಪನ್ನಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು ಸಿದ್ಧತೆಯಲ್ಲಿವೆ. ಭಟ್ಕಳ ಪನ್ನಗ ಹೆಬ್ಬಾರರು ಕೂಡ ಈ ಕಂಬಳದ ಮೇಲೆ ಅಪಾರ ಪ್ರೀತಿ, ಹಲವು ವರ್ಷಗಳಿಂದ ಎಡಬಿಡದೆ ಕಂಬಳ ಕೂಟದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಇಂದು
ಹಕ್ರಮಠ ಕೊಡೇರಿ ಕಂಬಳದಲ್ಲೂ ಕೂಡ ಪ್ರಥಮ ಸುತ್ತಿನ ಸ್ಪರ್ಧೆಯನ್ನು ಮುಗಿಸಿ ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ಅಣಿ ಆಗ್ತಾ ಇದ್ದಾರೆ. ಅದ್ಯಾವ ರೀತಿ ಕೋಣಗಳು ಓಡಿ ಬರ್ತದೆ ಎನ್ನುವಂತ ಕುತೂಹಲ ಕಂಬಳದ ಅಭಿಮಾನಿಗಳಲ್ಲಿ. ವೈರ್ ಕನೆಕ್ಷನ್ ಮಾಡಿ ಬಗ್ಗೆ ಇಲ್ಲ. ಪನ್ನಗ ಹೆಬ್ಬಾರ್ ಭಟ್ಕಳ ಪ್ರಥಮ ಸುತ್ತಿನಲ್ಲಿ 10.02 ಸೆಕೆಂಡ್ಗಳು. ಇದೀಗ ಕಾತುರ ಯಾವ ರೀತಿ ಓಡಿ ಬರ್ತದೆ ಕೋಣಗಳು ಎನ್ನುವಂಥದ್ದಾಗಿ. ಸಾಂಪ್ರದಾಯಿಕ ಕಂಬಳಗಳು ಹಗಲಿನಲ್ಲಿ ಇದೀಗ ಸ್ಪರ್ಧಾಕಣದಲ್ಲಿ ದ್ವಿತೀಯ ಸುತ್ತಿನ ಓಟಕ್ಕಾಗಿ ಪನ್ನಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು. ಮೊನ್ನೆ ಶಿರುವುದಂಗಾಗಿ ಶಿರುವ ಸಿಕ್ಕಾಪಟ್ಟೆ ಲೈಟ್ ಇರ್ತಲ್ಲ ಇದಿರಲಿ. ಇದೀಗ ಸ್ಪರ್ಧಾಕಣದಲ್ಲಿ ಪನ್ನಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಹಗಲು ಕಳೆದು ಇದೀಗ ಹೊನಲು ಬೆಳಕಿನಲ್ಲಿ ಕಂಬಳಕೂಟ ಸಾಗಿ ಬರ್ತಾ ಇದೆ. ಕೋಣಗಳ ಮಾಲಕರಿಗೆ ಕೋಣಗಳಿಗೆ ಅಡಚಣೆ ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಹಗಲು ಕಂಬಳ ಆದರೂ ಕೂಡ ಒಂದೆರಡು ಬೆಳಕಿನ ವ್ಯವಸ್ಥೆಯನ್ನು ಮಾಡಿ ಬಹಳಷ್ಟು ಯಶಸ್ವಿ ಕಂಬಳದ ಕಾರಣೀಭೂತರು ಹಕ್ರಮಠ ಕೊಡೇರಿ ಕಂಬಳದವರು. ಚಿನ್ನದ ಕಂಬಳ, ಹೊನಲು ಬೆಳಕಿನ ಕಂಬಳ, ಅದ್ದೂರಿ ಕಂಬಳಗಳ ಸರದಾರರು ಕೂಡ ಬಹಳಷ್ಟು ಯಶಸ್ವಿಯಾಗಿ ಕಂಬಳಗಳನ್ನು ನಿರ್ವಹಿಸಿ ಈ ಭಾಗದಲ್ಲಿ ತಮ್ಮ ಕಂಬಳಗಳು ಕೂಡ ಬಹಳಷ್ಟು ಪ್ರಸಿದ್ಧಿಗೊಂಡಿದೆ. ಆ ಮೂಲಕ ನಾವು ಆಚರಣೆಗಳಿಗೆ ವಿಶೇಷವಾದ ಮನ್ನಣೆಯನ್ನು ನೀಡ್ತೇವೆ ಎನ್ನುವಂತ ಹೆಸರನ್ನ ಎಲ್ಲೆಡೆ ಪಸರಿಸಿದ ಕೀರ್ತಿ ಕೂಡ ಬಿಲ್ಲವ ಸಮಾಜ ಸೇವಾ ಸಂಘ ಕೊಡೇರಿ ಹಕ್ರಮಠ ಹಾಗೂ ಈ ಊರಿನ ಗ್ರಾಮಸ್ಥರಿಗೆ. ಇದೀಗ ಸ್ಪರ್ಧಾಕಣದಲ್ಲಿ ಪನ್ನಗ ಹೆಬ್ಬಾರ್ ಭಟ್ಕಳ ಇವರ ಕೋಣಗಳು ಆದಷ್ಟು ಬೇಗ ಕೋಣವನ್ನ ಸ್ಪರ್ಧೆಗೆ ಅಣಿಯಾಗಿಸುವ ವ್ಯವಸ್ಥೆಯನ್ನು ಮಾಡಬೇಕು. ನೇರ ಪ್ರಸಾರದಲ್ಲಿ ನಮ್ಮೊಂದಿಗೆ ತುಳುನಾಡ ವಾರ್ತೆ, ಅದೇ ರೀತಿ ಡಿಜಿಟಲ್ ಸೆನ್ಸರ್ ವಿತ್ ಲೇಸರ್ ಫಿನಿಶಿಂಗ್ ಎನ್ನುವಂತ ಉಪಕರಣವನ್ನ SV ಡಿಜಿಟಲ್ ಇದರ ವೆಂಕಟೇಶ್ ಬಡಾಮನೆ ಅವರ ನೇತೃತ್ವದಲ್ಲಿ ಲೈಟಿಂಗ್ ನಲ್ಲಿ ಮುಕಾಂಬಿಕಾ ಇವೆಂಟ್ ತಕ್ಷಣದ ಸೇವೆ ಇವರನ್ನೆಲ್ಲ ಗುರುತಿಸಿಕೊಂಡು ಇದೀಗ ಕೊಡೇರಿ ಹಕ್ರಮಠ ಕಂಬಳ ಅಂತಿಮ ಹಂತದಲ್ಲಿ ಸಾಗಿ ಬರ್ತಾ ಇದೆ. ಇದೀಗ ಸ್ಪರ್ಧಾಕಣದಲ್ಲಿ ದ್ವಿತೀಯ ಸುತ್ತಿನ ಸ್ಪರ್ಧೆ ಪನ್ನಗ ಹೆಬ್ಬಾರ್ ಭಟ್ಕಳ. ಪನ್ನಗ ಹೆಬ್ಬಾರ್ ಇದೀಗ ಸ್ಪರ್ಧಾಕಣದಲ್ಲಿ ಪನ್ನಗ ಹೆಬ್ಬಾರ್ ಭಟ್ಕಳ ಕೋಣವನ್ನ ನಿಲ್ಲಿಸಿ ಬಿಡುವಂತ ಪ್ರಯತ್ನ. ದಷ್ಟಪುಷ್ಟ ಕೋಣಗಳನ್ನ ಬಹಳಷ್ಟು ಪ್ರೀತಿಯಿಂದ ತಮ್ಮ ಹಟ್ಟಿಗಳಲ್ಲಿ ಸಾಕಿ ಅವುಗಳ ಸುಂದರ ಓಟವನ್ನ ಕಂಬಳಕೂಟದಲ್ಲಿ ಅನುಭವಿಸುವಂತ ಯೋಗ ಕೋಣಗಳ ಮಾಲಕರಿಗೆ. ತನ್ಮೂಲಕ ಪ್ರತಿಷ್ಠೆ, ಆರಾಧನೆ ಎಲ್ಲವೂ ರೂಪುಗೊಳ್ಳುವುದು ಈ ಕಂಬಳದಲ್ಲಿ. ಪನ್ನಗ ಹೆಬ್ಬಾರ್ ಭಟ್ಕಳ ಆದಷ್ಟು ಬೇಗ ಕೋಣವನ್ನ ಬಿಡುವ ವ್ಯವಸ್ಥೆಯನ್ನು ಮಾಡಬೇಕು. ಅನುಭವಿ ಪಡೆಯನ್ನು ಹೊಂದಿರತಕ್ಕಂತ ಪನ್ನಗ ಹೆಬ್ಬಾರರು ದ್ವಿತೀಯ ಸುತ್ತಿನ ಸ್ಪರ್ಧಾಕಣದಲ್ಲಿದ್ದಾರೆ. ಇನ್ನೊಂದು 1/4 ಗಂಟೆಗೆ ಮುಗಿತದೆ.
ಇಲ್ಲಿ ಮೇಲ್ ಬಂದು ತೆಂಗಿನ ಬರ್ತದೆ ಚಿಕ್ಕ ಬೆಳೆದು ಇತ್ತೀಚೆಗೆ ಸ್ಥಾಪನೆಯಾದ ಕರ್ನಾಟಕ ಸರ್ಕಾರದ ಕ್ರೀಡಾ ಮಾನ್ಯತೆಯನ್ನು ಪಡೆದುಕೊಂಡಿದೆ ನಮ್ಮ ಕಂಬಳ. ಆ ನಿಟ್ಟಿನಲ್ಲಿ ಕಂಬಳ ರಾಜ್ಯ ಅಸೋಸಿಯೇಷನ್ ಕೂಡ ಸ್ಥಾಪನೆಯಾಗಿದೆ. ತನ್ಮೂಲಕ ಕಂಬಳಕ್ಕೆ ವಿಶೇಷ ಪ್ರೋತ್ಸಾಹಗಳನ್ನು ನೀಡುವಂತ ಪಡೆದುಕೊಳ್ಳುವಂತ ಅರ್ಹತೆ ಅವಕಾಶಗಳನ್ನು ಕೂಡ ನಮ್ಮ ಮುಂದೆ ಕಾಣ್ತಾ ಇದ್ದೇವೆ. ಕ್ರೀಡಾ ಪ್ರಾಧಿಕಾರ, ಯುವಜನ ಸಬಲೀಕರಣ, ಕ್ರೀಡಾ ಇಲಾಖೆ ಸಮನ್ವಯದೊಂದಿಗೆ ನಮ್ಮ ಕಂಬಳ ಕ್ರೀಡೆಗಳು ಕೂಡ ಮುಂದಿನ ದಿನದಲ್ಲಿ ಅವುಗಳ ಲಾಂಛನವನ್ನು ಬಳಸಿಕೊಂಡು ಸೇವೆಯನ್ನ ನೆರವೇರಿಸಿಕೊಳ್ಳಲಿಕ್ಕಿದೆ. ಇದೀಗ ಸ್ಪರ್ಧಾಕಣದಲ್ಲಿ ಪನ್ನಗ ಹೆಬ್ಬಾರ್ ಭಟ್ಕಳ ವರ್ಗಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಗಾಗಿ ನಾವು ಬೇಗ ಬಿಡುವ ವ್ಯವಸ್ಥೆಯನ್ನು ಮಾಡಬೇಕು. ಇದೀಗ ಬಿಟ್ಟಿದ್ದಾರೆ ಪನ್ನಗ ಹೆಬ್ಬಾರ್ ಭಟ್ಕಳ, ಪನ್ನಗ ಹೆಬ್ಬಾರ್ ಭಟ್ಕಳ ಅವರ ಕೋಣಗಳು. ಪನ್ನಗ ಹೆಬ್ಬಾರ್ ಭಟ್ಕಳ 10.01 ಸೆಕೆಂಡ್ಗಳು, 10.01 ಸೆಕೆಂಡ್ಗಳು. ಹಿಂದಿನ ಸ್ಪರ್ಧೆಯಲ್ಲಿ 10.02 ಆಗಿತ್ತು. ಈ ದ್ವಿತೀಯ ಸುತ್ತಿನ ಸ್ಪರ್ಧೆಯಲ್ಲಿ 10.01 ಮೂಲಕ ಉತ್ತಮ ಓಟವನ್ನ ಕಂಬಳ ಅಭಿಮಾನಿಗಳಿಗೆ ಉಣಬಡಿಸಿದೆ ಪನ್ನಗ ಹೆಬ್ಬಾರ್ ಭಟ್ಕಳ. ತಯಾರಿಯಲ್ಲಿ ಇದೀಗ ಸ್ಪರ್ಧೆಯಲ್ಲಿ ಹಗ್ಗ ಹಿರಿಯ ವಿಭಾಗ ಟೋಟಲ್ ನಂಬರ್ 83 ಕೊಕ್ಕರ್ಣೆ ಒಡ್ಡಪ್ಪೆ ದಿವಂಗತ ಬಾಬಣ್ಣ ನಾಯ್ಕರ ಕೋಣ. ಕೊಕ್ಕರ್ಣೆ ಒಡ್ಡಾಪಿ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು. ಕೊಕ್ಕರ್ಣೆ ಭಾಗದಿಂದ ಹಲವಾರು ಕಂಬಳದ ಅಭಿಮಾನಿಗಳು ಹಲವಾರು ವರ್ಷಗಳಿಂದ ಈ ಕಂಬಳ ಕ್ರೀಡೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕಂಬಳ ಕ್ರೀಡೆಯನ್ನು ಬೆಳಗಿಸುವಲ್ಲಿ ಅವಿನಿರತ ಹೋರಾಟ ಇದೀಗ ಬಿಟ್ಟಿದ್ದಾರೆ. ಕೊಕ್ಕರ್ಣೆ ಒಡ್ಡಾಪಿ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು. ಕೊಕ್ಕರ್ಣೆ ಒಡ್ಡಾಪಿ ದಿವಂಗತ ಬಾಬಣ್ಣ ನಾಯ್ಕರ ಕೋಣಗಳು 10.30 ಸೆಕೆಂಡ್ಗಳು. ಕೊಕ್ಕರ್ಣೆ ಒಡ್ಡಾಪಿ ಬಾಬಣ್ಣ ನಾಯ್ಕರ ಕೋಣಗಳು ಹಿಂದಿನ ಸ್ಪರ್ಧೆಯಲ್ಲಿ 10.32, ಈ ಸ್ಪರ್ಧೆಯಲ್ಲಿ 10.30. ಮುಂದಿನ ಅಣ್ಣ ಸ್ಪರ್ಧೆ ಇದ್ದವ್ರು ಬಿಟ್ಕೊಳ್ಳಿ ಆದಷ್ಟು ಬೇಗ. ಇದೆಂತ ಸ್ಪರ್ಧೆಗ ಮನರಂಜನಾ ಓಟ 13.16 ಮನರಂಜನೆಗಾಗಿ ಮಾತ್ರ. ಅಣ್ಣ ಸ್ಪರ್ಧೆಗೆ ಬಾಕಿ ಇರುವವರು ಆದಷ್ಟು ಬೇಗ ಅಣಿಯಾಗಿಸಬೇಕಲ್ಲಿ. ಸ್ಪರ್ಧೆಗೆ ಬಾಕಿ ಇರುವ ಎಲ್ಲ ಕೋಣಗಳು ಗದ್ದೆಗಳಿಬೇಕು. ಕೊನೆಯ ಕರೆಯನ್ನು ರವಾನಿಸಿದ್ದೇವೆ. ಇದೀಗ ಮನೋರಂಜನೆ ಇದೆ. ಹಲಗೆ ವಿಭಾಗ ಒಂದು ಜೊತೆ ಇರಬೇಕು.
ಹಲಗೆ ವಿಭಾಗದಲ್ಲಿ 2 ಜೊತೆ ಕೋಣಗಳ ಓಟ ಬಾಕಿ ಇದೆ. ಅದ್ವಿನ್ ರವಿರಾಜ್ ಶೆಟ್ಟಿ ನೆರಳಕಟ್ಟೆ, ದಿವಂಗತ ವೆಂಕಟ ಪೂಜಾರಿ ಸಚಿತ್ಲ ಬೈಂದೂರು ಇವರ ಕೋಣಗಳು. ಇದೀಗ ಸ್ಪರ್ಧಾಕಣದಲ್ಲಿ ಬೈಂದೂರು ಸಚಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಹಲಗೆ ವಿಭಾಗದ ಕೋಣಗಳು. ಸ್ವಲ್ಪ ಮುಂದೆ ಕಂಬಳ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿ ತಮ್ಮ ಹೆಸರನ್ನ ಈ ಕಂಬಳ ಕ್ಷೇತ್ರದಲ್ಲಿ ಅಚ್ಚೊತ್ತಿದಂತ ಹಿರಿಯ ದಿಗ್ಗಜ, ನಮ್ಮನ್ನ ಅಗಲಿದಂತ ಚೇತನ ದಿವಂಗತ ಸಚಿತ್ಲ ವೆಂಕಟ ಪೂಜಾರಿ ಅವರ ಸ್ಮರಣೆಯಲ್ಲಿ ಸವಿ ನೆನಪಿನಲ್ಲಿ ಈ ಕಂಬಳಕೂಟದಲ್ಲಿ ದ್ವಿತೀಯ ಸುತ್ತಿನ ಹಲಗೆ ವಿಭಾಗದ ಸ್ಪರ್ಧಾ ಓಟಕ್ಕಾಗಿ ಕೋಣಗಳು ಸಿದ್ಧಗೊಳ್ತಾ ಇದೆ. ಕಲೆಕ್ಟ್ ಮಾಡಿದ ಕೂಪನ್ ಅನ್ನು ಕಳಿಸ್ಕೊಳ್ಬೇಕು. ದಿನೇಶ್ ಅಲ್ಲಿ ಇರುವ ನಿಮ್ ಕೂಪನ್ ಕೊಟ್ಟಿದ್ದಲ್ಲ ಟೋಕನ್ ನಂಬರ್, ಅದನ್ನ ಕಲೆಕ್ಟ್ ಮಾಡಿ ವಾಪಸ್ ಇಲ್ಲಿ ಕಳಿಸಿಕೊಡ್ಬೇಕದಿಷ್ಟು ಕೋಣಗಳ ಒಂದು ಸೆಲೆಕ್ಟ್ ಮಾಡ್ಲಿಕ್ಕೆ. ಇದೀಗ ಸ್ಪರ್ಧಾಕಣದಲ್ಲಿ ಸ್ಪರ್ಧಾ ಕಂಬಳ ಸ್ಪರ್ಧೆಯಲ್ಲಿ ಬೈಂದೂರು ಸಚಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಹಲಗೆ ವಿಭಾಗದ ಸ್ಪರ್ಧಾಕಣದಲ್ಲಿ ಹಲಗೆ ಸವಾರಿಗ ಮಹೇಶ್ ಪೂಜಾರಿ, ಗಣೇಶ್ ಖಂದಾವರ. ದಯವಿಟ್ಟು ನಿಮಗೆ ಕೊಡ್ಲಾಡಿ ಟೀಮ್ನವರು ಕಾಯ್ತಾ ಇದ್ದಾರೆ. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 97 ನಮ್ಮಿ ಕಂಬಳಕೂಟದ ನೇರ ಪ್ರಸಾರದಲ್ಲಿ ಸೇವೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನೆರವೇರಿಸಿಕೊಡ್ತಾ ಇದ್ದಾರೆ ತುಳುನಾಡ ವಾರ್ತೆ. ಇಲ್ಲಿಯ ಕಂಬಳದ ಎಲ್ಲ ನೇರ ಪ್ರಸಾರ ದೇಶ ವಿದೇಶಗಳಲ್ಲೂ ಕುಳಿತು ಕೂಡ ಕೊಡೇರಿ ಕಂಬಳದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹಲಗೆ ವಿಭಾಗದ ದ್ವಿತೀಯ ಸ್ಪರ್ಧೆ ಬೈಂದೂರು ಸಚಿತ್ಲು ದಿವಂಗತ ವೆಂಕಟ ಪೂಜಾರಿ ಅವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿ. ಹಲವು ಕಂಬಳ ಗದ್ದೆಯ ಅನುಭವಗಳ ಮೇಲೆ ಇಂದು ಈ ಕಂಬಳಕೂಟದಲ್ಲಿ ಅದ್ಯಾವ ರೀತಿ ಓಡಿ ಬರ್ತದೆ ಕೋಣಗಳು ಎನ್ನುವಂತ ಕುತೂಹಲ ಕಂಬಳ ಅಭಿಮಾನಿಗಳಲ್ಲಾದ್ರೆ, ಕೋಣಗಳ ಮಾಲಕರಲ್ಲಿ ಈ ಕೋಣಗಳನ್ನು ಅದ್ಯಾವ ರೀತಿ ಬಿಟ್ಟು ಕಂಬಳಕೂಟದಲ್ಲಿ ಬಹುಮಾನವನ್ನ ಪಡೆಯಬಹುದು ಎನ್ನುವಂತ ಕೌತುಕ ಕುತೂಹಲ. ಆದಷ್ಟು ಬೇಗ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಆ ಭಾಗದಲ್ಲಿ 2 ಜೊತೆ ಕೋಣಗಳಿದ್ದಾವೆ. ತದನಂತರ ಸಮಾರೋಪ ಸಮಾರಂಭ ನೆರವೇರಲಿಕ್ಕಿದೆ. ಪ್ರತಿ ವರ್ಷವೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಕಂಬಳವನ್ನು ಆಯೋಜಿಸುವಂತ ಕೀರ್ತಿ ಈ ಭಾಗದ ಹಕ್ರಮಠ ಕೊಡೇರಿ ಕಂಬಳ. ಆಕರ್ಷಕ ಬಹುಮಾನಗಳೊಂದಿಗೆ ವಿಶೇಷ ಅತಿಥಿ ಅಭ್ಯಾಗತರನ್ನು ಆಹ್ವಾನಿಸಿ ಬಂದಂತ ಕೋಣಗಳ ಮಾಲಕರಿಗೆ ವಿಳ್ಳೆ ಮರ್ಯಾದೆಯನ್ನು ಕೊಟ್ಟು ಈ ಕಂಬಳಕೂಟವನ್ನು ಬಹಳಷ್ಟು ವಿಜೃಂಭಣೆಯಿಂದ ಹಲವು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ.
ಇದೀಗ ಸ್ಪರ್ಧಾಕಣದಲ್ಲಿ ಹಲಗೆ ವಿಭಾಗದ ದ್ವಿತೀಯ ಸುತ್ತಿನ ಸ್ಪರ್ಧೆ ಬೈಂದೂರು ಸಸಿಲು ವಿಭಾಗದ ವೆಂಕಟ ಪೂಜಾರಿ ಅವರ ಸವಿನೆನಪಿನಲ್ಲಿ ಅವರ ಕೋಣಗಳು ಇದೀಗ ಸ್ಪರ್ಧಾಕಣದಲ್ಲಿವೆ. ಅಂತಿಮ ಹಂತದಲ್ಲಿದ್ದೇವೆ. ಹಲಗೆ ವಿಭಾಗದ 2 ಜೊತೆ ಕೋಣಗಳು ಇದೀಗ ತುತ್ತ ತುದಿಯಲ್ಲಿವೆ. ಅದಾದ ನಂತರ ಸಮಾರೋಪ ಸಮಾರಂಭ ನೆರವೇರಲಿಕ್ಕಿದೆ. ಈ ಯಶಸ್ಸಿನ ಕಂಬಳವನ್ನ ಆಯೋಜಿಸಿದಂತ ಕೀರ್ತಿ ಬಿಲ್ಲವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕೊಡೇರಿ ಹಾಗೂ ಈ ಊರಿನ ಗ್ರಾಮಸ್ಥರಿಗೆ ಸಲ್ತದೆ. ಇದೀಗ ಕೋಣವನ್ನ ಬಿಡುವಂತಹ ನಿರೀಕ್ಷೆಯಲ್ಲಿ ಹಲೋ ಆನಂದಣ್ಣ. ಓ ಇದೀಗ ಟೋಕನ್ ನಂಬರ್ 97 ದಿವಂಗತ ವೆಂಕಟ ಪೂಜಾರಿ ಸಸಿದ್ದವರ ಕೋಣ ಇಲ್ಲಿ ಸ್ಪರ್ಧೆಗೆ ಗೊಂದಲ ಮಾಡ್ತಾ ಇದೆ. ಕೋಣ ಬಿಡ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಈ ಸ್ಪರ್ಧೆ ಕ್ಯಾನ್ಸಲ್ ಆಗಿದೆ. ಕೋಣ ಮಾಲೀಕರಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟ್ ಈಗ ಬದಲಾವಣೆ ಉಂಟಾ? ಈಗ ನೆಕ್ಸ್ಟ್ ಸ್ಪರ್ಧೆಗೆ ಒಂದು ಜೊತೆ ಇದೆ, ಬಾಕಿ ಇದೆ. ಅವರನ್ನು ಬಿಡಿ. ಈ ಕೋಣ ಇದು ಸ್ಪರ್ಧೆಗೆ ಇಲ್ಲ. ಎದುರುಗಡೆ ಜಾಗೃತಿ. ಹಲೋ 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 ಇದು ಸಸಿತ್ಲ ಕೋಣದ ಅದು ನಗ ಮತ್ತೆ ಇದ್ರ ಪ್ರಾಬ್ಲಮ್ ಇದೆ ಕೋಣದ್ದು. ಅದಕ್ಕೋಸ್ಕರ ಸ್ಪರ್ಧೆಗಿಲ್ಲ ಅದು. ಸರಿ, ಮುಂದಿನ ತಯಾರಿಯಲ್ಲಿ ನೇಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟಿ ಅವರ ಕೋಣಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸಮಸ್ಯೆ ಮಾಡ್ತಾ ಇದೆ ಸ್ವಲ್ಪ. ಮುಂದಿನ ತಯಾರಿಯಲ್ಲಿ ಸ್ಪರ್ಧೆಗೆ ಸಿದ್ಧಗೊಂಡಿದೆ ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರ್ ಕೋಣಗಳು. ಇದೀಗ ಮುಂದಿನ ಸ್ಪರ್ಧೆಗೆ ಒಂದು ಜೊತೆ ಕೋಣ ಬಾಕಿ ಇದೆ. ಹಗ್ಗ ಹಲಗೆ ವಿಭಾಗದಲ್ಲಿ ಟೋಕನ್ ನಂಬರ್ 91. ಮುಂದಿನ ದ್ವಿತೀಯ ಸುತ್ತಿನ ಸ್ಪರ್ಧಾಕಣದಲ್ಲಿ ನೇರಳಕಟ್ಟೆ ಕೊಡ್ಲಾಡಿ ರವಿರಾಜ್ ಶೆಟ್ಟರ್ ಕೋಣಗಳು ಅದ್ವಿನ್ ರವಿರಾಜ್ ಶೆಟ್ಟರ್ ಕೋಣಗಳು. ಒಂದು ನಿಮಿಷ.
ಈ ಕೋಣದ ಓಟದ ನಂತರ ಸಮಾರೋಪ ಸಮಾರಂಭ ಮಾಡ್ತಾ ಇದ್ದೇವೆ. ಶಾಸಕರು, ಮಾನ್ಯ ಶಾಸಕರು ಈಗಾಗಲೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇದರೊಂದಿಗೆ ನಮ್ಮ ಕಂಬಳದ ಬಹುಮಾನಗಳ ಪ್ರಾಯೋಜಕರಾದಂತಹ ಮಾಧವ ಪೂಜಾರಿ ಗೌರವಾಧ್ಯಕ್ಷ ಜಿಲ್ಲಾ ಸಮಾಜ ಸೇವಾ ಸಂಘ ಕೊಡೇರಿ, ದಿವಂಗತ ಸುಬ್ಬಯ್ಯ ಪೂಜಾರಿ ಹೊಸಮನೆ ಇವರ ಮಕ್ಕಳು ಯಾರಾದರೂ ಇದ್ದರೆ ವೇದಿಕೆ ಬರಬೇಕು. ಶೇಖರ್ ಪೂಜಾರಿ ಕೊಡೋನ್ ಮನೆ ವೇದಿಕೆ ಬರಬೇಕು. ಪ್ರಮೋದ್ ಪೂಜಾರಿ ಗಜ್ಞಾರ್ ಮನೆ ಕೊಡೇರಿ ಇವರು ವೇದಿಕೆ ಬರಬೇಕು. ವೆಂಕಟೇಶ್ ಪೂಜಾರಿ ಮೋಳೆಬೈಲು ಕೊಡೇರಿ ದಯವಿಟ್ಟು ತಾವು ವೇದಿಕೆ ಬರಬೇಕು. ದಿವಂಗತ ಕೋಟಿ ಪೂಜಾರಿಯವರ ಸ್ಮರಣದವರ ಮಕ್ಕಳು ಮೊಮ್ಮಕ್ಕಳು ಬಹುಮಾನವನ್ನು ನೀಡಿರುತ್ತಾರೆ. ಅವರಲ್ಲಿ ಯಾರಾದರೂ ಒಬ್ಬರು ವೇದಿಕೆಗೆ ಉಪಸ್ಥಿತರಿರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಾಜೇಶ್ ಕೃಷ್ಣ ಪೂಜಾರಿ ಮೋಡಡಿ ಮನೆ ದಯವಿಟ್ಟು ವೇದಿಕೆ ಬರಬೇಕು. ಭಾಸ್ಕರ್ ಪೂಜಾರಿ ಗಜ್ಞಾರ್ ಮನೆ ಕೊಡೇರಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಿವಂಗತ ಕೃಷ್ಣ ಪೂಜಾರಿ ಮೋಡಡಿ ಮನೆ ಸ್ಮರಣಾರ್ಥ ಅವರ ಮಕ್ಕಳು ಮತ್ತು ಅಳಿಯ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಹಗ್ಗ ಸಬ್ ಜೂನಿಯರ್ ವಿಭಾಗದ ಪ್ರಾಯೋಜಕರಾದಂಥ ರಾಘವೇಂದ್ರ ಪೂಜಾರಿ ಸೌತೆಬೆಟ್ಟು, ಗಣೇಶ್ ಪೂಜಾರಿ ಕಾಡ್ಕೇರಿ, ಶ್ರೀ ಮುಡೂರ್ ಪೂಜಾರಿ ಕಾಡ್ಕೇರಿ ಇವರ ಸ್ಮರಣಾರ್ಥ ಇವರ ಮಕ್ಕಳು ಇವರೆಲ್ಲರೂ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಸಮಾರೋಪ ಸಮಾರಂಭದ ಕಾರ್ಯಕ್ರಮಕ್ಕಾಗಿ. ಹಾಗೆ ನವೀನ್ ಪೂಜಾರಿ ಗಣಪತಿ ಮನೆ ಕೊಡೇರಿ ವೇದಿಕೆ ಬರಬೇಕು. ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಮಂಜುನಾಥ್ ಪೂಜಾರಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಹಾಗೆ ಬೈಂದೂರು ತಾಲೂಕು ಕಂಬಳ ಸಮಿತಿಯ ಅಧ್ಯಕ್ಷರಾದಂಥ ಮಂಜು ಪೂಜಾರಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಂಬಳ ಅಸೋಸಿಯೇಷನ್ನ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸದಸ್ಯರಾದಂಥ ವಿಕ್ರಮ್ ವೆಂಕಟ ಪೂಜಾರಿ ಅವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸ್ಥಳೀಯ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೆ ಶ್ರೀ ಮಾಗಣಪತಿ ಪ್ರಾಜೆಕ್ಟ್ ಸಮಿತಿಯ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಣ್ಣ ಆ ಭಾಗದಲ್ಲಿ ಮುಂದುವರಿಸಬಹುದು, ನೀವು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಅವ್ರು ಓಡಿಸ್ಲಿ, ನೀವು ಆ ಭಾಗದಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಓಕೆ, ಅವ್ರು ಓಡಿಸ್ತಾರೆ, ತೊಂದರೆ ಇಲ್ಲ, ನೀವು ಆ ಕಾರ್ಯಕ್ರಮವನ್ನು ಮುಂದುವರಿಸಿ. ಸಮಾರೋಪ ಸಮಾರಂಭಕ್ಕಾಗಿ ವೇದಿಕೆಯನ್ನು ಅಣಿಗೊಳಿಸ್ತಾ ಇದ್ದೇವೆ. ಇದೀಗ ಸ್ಪರ್ಧೆಯಲ್ಲಿ ಎಲ್ಲ ಬಹುಮಾನಗಳ ಪ್ರಾಯೋಜಕರು, ಕಂಬಳ ಸಮಿತಿ ಅಧ್ಯಕ್ಷರು, ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರು, ರಾಜ್ಯ ಕಂಬಳ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಎದುರುಗಡೆ ಕೋಣ. ಓಕೆ ಓಕೆ, ಹೋಗ್ತಾ ಇದ್ದಾರೆ. ಈಗ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಇದೀಗ ದ್ವಿತೀಯ ಸುತ್ತಿನ ಸ್ಪರ್ಧಾಗಣದಲ್ಲಿ ಕೊಡ್ಲಾಡಿ ನೇರಳಕಟ್ಟೆ ಅದ್ವಿನ್ ರವಿರಾಜ್ ಶೆಟ್ಟರ ಕೋಣಗಳು ಬಿಡ್ಬೋದು. ಇದೀಗ ಸ್ಪರ್ಧೆಯಲ್ಲಿ ಟೋಕನ್ ನಂಬರ್ 91 ಹೌದು, ನೇರಳಕಟ್ಟೆ ಕೊಡ್ಲಾಡಿ ಅದ್ವಿನ್ ರವಿರಾಜ್ ಶೆಟ್ಟರ ಕೋಣಗಳು. ಓಕೆ, ಹಲಗೆ ವಿಭಾಗದಲ್ಲಿ ಕೊನೆಯ ಸ್ಪರ್ಧಿ ಟೋಕನ್ ನಂಬರ್ 91 ನೇರಳಕಟ್ಟೆ ಕೊಡ್ಲಾಡಿ ಅರ್ಜುನ್ ರವಿರಾಜ್ ಶೆಟ್ಟಿ ಅವರ ಕೋಣ. ಪ್ರಥಮ ಸ್ಥಾನವನ್ನು ಶ್ರೀ ಸ್ಕಂದ ಇದೀಗ ಬಿಟ್ಟಿದ್ದಾರೆ ಅದ್ವಿನ್ ರವಿರಾಜ್ ಶೆಟ್ಟಿ ಕೊಡ್ಲಾಡಿ ಇವರ ಕೋಣಗಳು. ಅದ್ವಿನ್ ರವಿರಾಜ್ ಶೆಟ್ಟಿ ಕೊಡ್ಲಾಡಿ 10.18.
ಹಾಗೂ ಪ್ರಥಮ ಸುತ್ತಿನಲ್ಲಿ 10.32, ದ್ವಿತೀಯ ಸುತ್ತಿನಲ್ಲಿ 10.18. ಪನ್ನಗ ಹೆಬ್ಬಾರ್ ಭಟ್ಕಳ 10.01 ಸೆಕೆಂಡ್ನಲ್ಲಿ ಗುರಿ ತಲುಪಿ ದ್ವಿತೀಯ ಸ್ಥಾನವನ್ನ ದಿಶಾ ಶ್ರೇಯಸ್ ನಾರಾಯಣ ದೇವಡಿಗ ಮಿಯಾನಿ ಕಂಚಿಕಾನ್ ಈ ಕೋಣಗಳು 10.17 ಸೆಕೆಂಡ್ನಲ್ಲಿ ಗುರಿ ತಲುಪಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಹಲಗೆ ವಿಭಾಗದಲ್ಲಿ ಅಶ್ವಿನ್ ರವಿರಾಜ್ ಶೆಟ್ಟಿ ನೇಳಗಟ್ಟೆ ಕೊಡ್ಲಾಡಿ 10.18 ಸೆಕೆಂಡ್ನಲ್ಲಿ ಗುರಿ ತಲುಪಿ ಪ್ರಥಮ ಸ್ಥಾನವನ್ನ ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಆನಂದ ದೇವಡಿಗರ ಕೋಣ 10.53 ಸೆಕೆಂಡ್ನಲ್ಲಿ ಗುರಿ ತಲುಪಿ ದ್ವಿತೀಯ ಸ್ಥಾನವನ್ನ ದಿವಂಗತ ಮೋಳೆಬೇಲು ಶುಕ್ರ ಪೂಜಾರಿ ಕೊಡೇರಿ ಗಂಗೆಬೇಲು ಕೊಡೇರಿ ತೃತೀಯ ಸ್ಥಾನವನ್ನು 10.65 ಸೆಕೆಂಡ್ ಗುರಿ ತಲುಪಿ ತೃತೀಯ ಸ್ಥಾನವನ್ನು ಪಡ್ಕೊಂಡಿದೆ. ಎಲ್ಲ ಕೋಣಗಳ ಮಾಲಕರಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ. ಹಾಗೆ ಭಾಗವಹಿಸಿದ ಎಲ್ಲ ಕೋಣಗಳನ್ನ ಅದೃಷ್ಟದ ಚೀಟಿ ಮೂಲಕ ಅದೃಷ್ಟ ಕೋಣಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಅದೃಷ್ಟದ ಕೋಣಗಳನ್ನ ಆಗಿ ಕೋಟಿ ಚೆನ್ನಯ್ಯ, ಎಸ್ವಿನ್, ಮಂಜುನಾಥ್ ಪೂಜಾರಿ, ಕಾಮನಮನೆ ಕೆರ್ಕಲ್ ಟೋಕನ್ ನಂಬರ್ 28 ಈ ಕೋಣ ಪಡೆದುಕೊಂಡಿದೆ. ಎಲ್ಲ ಕೋಣಗಳ ಮಾಲೀಕರಿಗೂ ಗೋರಿ ಸವಾರರಿಗೂ ಕಟ್ಟಾಳುಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೆ ಬಹುಮಾನ ವಿತರಣೆಗಾಗಿ ಸಮಾರೋಪಕ್ಕಾಗಿ ವೇದಿಕೆಯನ್ನ ಸಿದ್ಧಗೊಳಿಸಿದ್ದೇವೆ. ಈಗಾಗಲೇ ನಮ್ಮ ವೇದಿಕೆಗೆ ಉಪಸ್ಥಿತರಿದ್ದಾರೆ ಬೈಂದೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಗುರುರಾಜ್ ಅವರು. ಹಾಗೆ ಇವರೊಂದಿಗೆ ತಾಲೂಕು ಕಂಬಳ ಸಮಿತಿ ಅಧ್ಯಕ್ಷರಾದ ಮಂಜು ಪೂಜಾರಿ ಸದಸ್ಯರು, ಹಾಗೆ ರಾಜ್ಯ ಕಂಬಳ ಅಸೋಸಿಯೇಷನ್ ಸದಸ್ಯರಾದ ವಿಕ್ರಮ್ ವೆಂಕಟ ಪೂಜಾರಿ ಸದಸ್ಯರು, ಹಾಗೆ ಕಂಬಳ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ, ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಪೂಜಾರಿ ಹಾಗೂ ಕಾರ್ಯದರ್ಶಿ ಸುಧೀರ್ ಪೂಜಾರಿ, ಹಾಗೆ ನಮ್ಮ ಬಹುಮಾನಗಳ ಪ್ರಾಯೋಜಕರಾದ ಮಹಾದೇವ ಪೂಜಾರಿ, ಸುಬ್ಬಯ್ಯ ಪೂಜಾರಿ ಹೊಸಮನೆ ಇವರ ಸ್ಮರಣಾರ್ಥ ಅವರ ಮಕ್ಕಳು ಅವರ ಮಕ್ಕಳ ವೇದಿಕೆ ಬರಬೇಕು. ಶೇಖರ್ ಪೂಜಾರಿ ಪಡವಾಯನ್ ಮನೆ, ಪ್ರಮೋದ್ ಪೂಜಾರಿ ಗಜ್ಜಾರ್ ಮನೆ, ವೆಂಕಟೇಶ್ ಪೂಜಾರಿ ಮೋಳೆಬೈಲು, ಗಜ್ಜಾರ್ ಮನೆ ಕೋಟಿ ಪೂಜಾರಿ ಅವರ ಮನೆ ದಯವಿಟ್ಟು ವೇದಿಕೆ ಬರಬೇಕು. ರಾಜೇಶ್ ಕೃಷ್ಣ ಪೂಜಾರಿ ಮಾಲ್ರೆಡಿ ಮನೆ ಕೊಡೇರಿ ಇವರು ನಮಗೆ ಬಹುಮಾನಗಳ ಪ್ರಾಯೋಜಕರಲ್ಲದೆ ಸುಡುಮದ್ದುಗಳನ್ನ ಸ್ಮರಿಸಿ ಈ ಕಂಬಳಕ್ಕೆ ಇನ್ನಷ್ಟು ಮೆರುಗನ್ನು ನೀಡಿರುತ್ತಾರೆ. ಹಾಗೆ ಭಾಸ್ಕರ್ ಪೂಜಾರಿ ಗಜ್ಜಾರ್ ಮನೆ ಕೊಡೇರಿ, ಮಾಲ್ರೆಡಿ ಕೃಷ್ಣ ಪೂಜಾರಿ ಅವರ ಮಕ್ಕಳು ಮತ್ತು ಅಳಿಯ ಇವರು ಯಾರು ದಯವಿಟ್ಟು ವೇದಿಕೆ ಒಬ್ಬರು ವೇದಿಕೆ ಬರಬೇಕು. ರಾಘವೇಂದ್ರ ಪೂಜಾರಿ ಸೌತ ಬಿಟ್ಟು ಕೊಡೇರಿ ಇವರು ವೇದಿಕೆ ಬರಬೇಕು. ಗಣೇಶ್ ಪೂಜಾರಿ ಕಾಡ್ಕೇರಿ ಕ್ಲಾಸಿಕ್ ಮೊಬೈಲ್ ನಾಗೂರು, ಹಾಗೆ ಮುಡೂರ ಪೂಜಾರಿ ಕಾಡ್ಕೇರಿ ಅವರ ಮಕ್ಕಳಲ್ಲಿ ಯಾರು ಒಬ್ಬರು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಡ್ತಿದ್ದೇನೆ. ಹಾಗೆ ನವೀನ್ ಪೂಜಾರಿ ಗಣಪತಿ ಮನೆ ಕೊಡೇರಿ ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇನೆ. ಇದೀಗ ಸಬ್ ಜೂನಿಯರ್ ವಿಭಾಗದಲ್ಲಿ ಪ್ರಥಮ ಬಹುಮಾನವನ್ನು ಗಳಿಸಿದಂತ ಸ್ಕಂದ ಆರ್ವಿನ್ ಪ್ರದೀಪ್ ಉಳ್ಳೂರು ಕಂದಾವರ, ಸ್ಕಂದ ಆರ್ವಿನ್ ಪ್ರದೀಪ್ ಉಳ್ಳೂರು ಕಂದಾವರ ಈ ಬಹುಮಾನವನ್ನು ಪಡ್ಕೊಳ್ಬೇಕು. ಪ್ರಥಮ ಸಬ್ ಜೂನಿಯರ್ ವಿಭಾಗ ವೆಂಕಟೇಶ್ ಪೂಜಾರಿ ಅವರು. ದ್ವಿತೀಯ ಸ್ಥಾನವನ್ನ ಸಮೃದ್ಧಿ ಪ್ರಸಿದ್ಧಿ ದೇವಾಡಿಗ ದುರ್ಗಾ ಫ್ರೆಂಚಿಕಾನ್, ಸಮೃದ್ಧಿ ಪ್ರಸಿದ್ಧಿ ದುರ್ಗಾ ಫ್ರೆಂಚಿಕಾನ್ ಈ ಒಂದು ಬಹುಮಾನವನ್ನ ನಮ್ಮ
ಸುಬ್ಬಯ್ಯ ಪೂಜಾರಿ ಸ್ಮರಣಾರ್ಥ ಅವರ ಮಕ್ಕಳಾದ ಭಾಸ್ಕರ್ ಪೂಜಾರಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬಹುಮಾನ ಸಂಜೀವ ಪೂಜಾರಿ ಕೆರ್ಗಾಲ್. ಸಬ್ ಜೂನಿಯರ್ ತೃತೀಯ ಬಹುಮಾನ ಸಂಜೀವ ಪೂಜಾರಿ ಕೆರ್ಗಾಲ್. ಈ ಒಂದು ಬಹುಮಾನವನ್ನ ನಮ್ಮ ಕಂಬಳ ಸಮಿತಿಯ ಸದಸ್ಯರಾದ ಗೋವಿಂದ ಪೂಜಾರಿ ತಗ್ಗರ್ತಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಗ್ಗ ಕಿರಿಯ ವಿಭಾಗ ಪ್ರಥಮ ಬಹುಮಾನ ವಿಶ್ವನಾಥ್ ದೇವಾಡಿಗ ನರಿಗುಡಿ ರೈತಗಟ್ಟೆ. ಹಗ್ಗ ಕಿರಿಯ ವಿಭಾಗ ವಿಶ್ವನಾಥ್ ದೇವಾಡಿಗ ನರಿಗುಡಿ ರೈತಗಟ್ಟೆ. ಈ ಒಂದು ಬಹುಮಾನವನ್ನ ಕಂಬಳ ರಾಜ್ಯ ಸಮಿತಿಯ ಸದಸ್ಯರಾದ ವಿಕ್ರಮ್ ಪೂಜಾರಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ದ್ವಿತೀಯ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ. ದ್ವಿತೀಯ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ. ಈ ಒಂದು ಬಹುಮಾನವನ್ನ ಬೈಂದೂರು ಕಂಬಳ ಸಮಿತಿಯ ಅಧ್ಯಕ್ಷರಾದ ಮಂಜು ಪೂಜಾರಿ ಸಚಿತ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಗ್ಗ ಕಿರಿಯ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ. ಮಾಸ್ತಿಕಟ್ಟೆ. ಹಗ್ಗ ಕಿರಿಯ ಮಾಸ್ತಿಯಮ್ಮ ಮಾಸ್ತಿಕಟ್ಟೆ. ತೃತೀಯ ಮಹಾದೇವ್ ಪೂಜಾರಿ ಕೆಳಮಳ ಮೇಲ್ಕೊಡೇರಿ. ತೃತೀಯ ಮಹಾದೇವ್ ಪೂಜಾರಿ ಕೆಳಮಳ ಮೇಲ್ಕೊಡೇರಿ. ಈ ಒಂದು ಬಹುಮಾನವನ್ನ ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಗ್ಗ ಹಿರಿಯ ವಿಭಾಗ ವೆಂಕಟ ಪೂಜಾರಿ ಸತೀಶ್ ಬೈಂದೂರು. ಈ ಒಂದು ಬಹುಮಾನವನ್ನ ನಮ್ಮ ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಶ್ರೀ ಟಿ.ಎಸ್. ಗಾರಿ ಅವರು ನೀಡಬೇಕಾಗಿ ಹಗ್ಗ ಕೇಳಿಕೊಳ್ಳುತ್ತೇವೆ. ಹಿರಿಯ ವಿಭಾಗ ವೆಂಕಟ ಪೂಜಾರಿ ಸತೀಶ್ ಬೈಂದೂರು. ಹಗ್ಗ ಹಿರಿಯ ವಿಭಾಗ ದ್ವಿತೀಯ ಪನ್ನಗ ಹೆಬ್ಬಾರ್ ಬಂಟ್ಕಳ. ಹಗ್ಗ ದ್ವಿತೀಯ ಹಗ್ಗ ಹಿರಿಯ ವಿಭಾಗ ದ್ವಿತೀಯ ಪನ್ನಗ ಹೆಬ್ಬಾರ್ ಬಂಟ್ಕಳ. ಈ ಒಂದು ಬಹುಮಾನವನ್ನ ನಮ್ಮ ಕಂಬಳ ಸಮಿತಿಯ ಸಕ್ರಿಯ ಸದಸ್ಯರಾದ ರವಿರಾಜ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪನ್ನಗ ಹೆಬ್ಬಾರ್ ಬಂಟ್ಕಳ. ತೃತೀಯ ದಿಶಾ ಶ್ರೇಯಸ್ ನಾರಾಯಣ ದೇವಡಿಗ ಮೀಯಾಣಿ ಕಂಚಿಕಾನ್. ಈ ಒಂದು ಬಹುಮಾನವನ್ನ ನಮ್ಮ ಕಂಬಳ ಸಮಿತಿಯ ಸದಸ್ಯರಾದ ಚಂದ್ರ ಪೂಜಾರಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಿಶಾ ಶ್ರೇಯಸ್ ನಾರಾಯಣ ದೇವಡಿಗ ಮೀಯಾಣಿ ಕಂಚಿಕಾನ್. ಹಲಗೆ ವಿಭಾಗ ಪ್ರಥಮ ಅದ್ವಿನ್ ರವಿರಾಜ್ ಶೆಟ್ಟಿ ನೇಳಗಟ್ಟೆ ಕೊಡ್ಲಾಡಿ. ಈ ಒಂದು ಬಹುಮಾನವನ್ನ ನಮ್ಮ ಜನಪ್ರಿಯ ಶಾಸಕರಾದ ಗುರುರಾಜ್ ಶೆಟ್ಟಿ ಗಟ್ಟಿಹೊಳೆಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದ್ವಿನ್ ರವಿರಾಜ್ ಶೆಟ್ಟಿ ನೇಳಗಟ್ಟೆ ಕೊಡ್ಲಾಡಿ. ದ್ವಿತೀಯ ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಆನಂದ ದೇವಾಡಿಗ. ದ್ವಿತೀಯ ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಆನಂದ ದೇವಾಡಿಗ. ರಾಜೇಶ್ ಪೂಜಾರಿ ಮೋಟರಡಿ ಮನೆ ದಯವಿಟ್ಟು ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತೃತೀಯ ದಿವಂಗತ ಮೋಳೆಬೈಲು ಶುಕ್ರ ಪೂಜಾರಿ ಕೊಡೇರಿ ಕಿರಿಮಂಜೇಶ್ವರ. ತೃತೀಯ ದ್ವಿತೀಯ ತೆಕ್ಕಟ್ಟೆ ಮೇಲ್ಗುಡ್ಡೆ ಮನೆ ಆನಂದ ದೇವಾಡಿಗ. ಈ ಒಂದು ಬಹುಮಾನವನ್ನು ಈ ಹುರ್ಕೊಂಬತ್ತಿ ಒಂದು ನೋಡಿಕೊಂಡು ಮಂಜಾಣ. ಎಲ್ರಿಗೂ ನಮಸ್ಕಾರ. ಬಿಲ್ಲವ ಸಮಾಜ ಸೇವಾ ಸಂಘ ಅಕ್ರಮಠ ಕೊಡೇರಿ ಇವರ ಆಶ್ರಯದಲ್ಲಿ ಈ ವರ್ಷದ 79ನೇ ವರ್ಷದ ಸಾಂಪ್ರದಾಯಿಕ ಕಂಬಳ ನಡೆದಿದೆ. ಬೇರೆ ಬೇರೆ ವಿಶೇಷ ಈ ವರ್ಷ ಇದೆ. ಈ ವರ್ಷದ ಕಂಬಳ ನಮ್ಮೆಲ್ಲರ ಹಿರಿಯ ನೇತಾರ, ಸಾಮಾಜಿಕ ಮುಖಂಡ, ಕಂಬಳ ಪ್ರೇಮಿ ಮತ್ತು ಕಂಬಳಕ್ಕೋಸ್ಕರ ಹೋರಾಟ ಮಾಡ್ತಿದ್ದಂಥ ದಿವಂಗತ ಎಸ್ ವೆಂಕಟ ಪೂಜಾರಿ ಅವರ ನೆನಪಿನಲ್ಲಿ ಈ ವರ್ಷ ಕಂಬಳ ನಡೆದಿದೆ. ಈ ವರ್ಷದಿಂದ ವರ್ಷಕ್ಕೆ ಮತ್ತು ವಿಜೃಂಭಣೆ ಒಂದು ರೀತಿಯಲ್ಲಿ ಬೆಳೀತಾ ಬರ್ತಾ ಇದೆ. ಇವತ್ತು ಲೈಟ್ ಹಾಕಲೇಬೇಕಾದ ಪರಿಸ್ಥಿತಿ. ಕಳೆದ ವರ್ಷ ಲೈಟ್ ಇಲ್ಲದೆ ಇದ್ರೆ ಆತಿಲ್ಲ ಅಂದಲ್ಲಿ ಹೇಳಿ ಪರಿಸ್ಥಿತಿ ಇತ್ತು. ಈ ಸತಿ ಹಾಕಿ ಆಯ್ತು. ಇನ್ನು ಮುಂದೆ ಹಿಂದೆ ಬಪ್ಪಗತ್ತಿಲ್ಲ ವಿಜು ಮತ್ತು ಮುಂದೆ ಹೋಯ್ಕೆ ಈಗ ಹಾಗಾಗಿದೆ. ಸೊ ದೇವರ ಆಶೀರ್ವಾದ ಇದ್ದು, ಒಳ್ಳೆ ಸಂಘಟನೆ ಮಾಡೋರು ಇದ್ದು, ಎಲ್ಲರೂ ಒಗ್ಗಟ್ಟಲ್ಲಿದ್ರೆ, ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಎಲ್ಲರದ್ದು ಪರಿಶ್ರಮ ಇದ್ರೆ, ಊರಿನವರೆಲ್ಲರೂ ಸಹಕಾರ ಕೊಟ್ಟರೆ
ಒಂದು ಊರು, ಒಂದು ಸಂಘಟನೆ ಎಷ್ಟು ಚಂದ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗಲಿಕ್ಕೆ ಎಂಬುದಕ್ಕೆ ಈ ಕಂಬಳ ಒಂದು ಸಾಕ್ಷಿಯಾಗಿ ಕಾಣ್ತಾ ಇದೆ ಕಣ್ಣೆದುರಿಗೆ. ಸೊ ಈ ಕಂಬಳ ಅನ್ನುವಂಥದ್ದು ಮತ್ತೂ ಚೆನ್ನಾಗಿ ಬೆಳೀಲಿ, ದೇವರ ಆಶೀರ್ವಾದ ಇರಲಿ. ಬಂದಂಥ ಭಾಗವಹಿಸಿದಂಥ ಖುಷಿ ಪಟ್ಟಂತ ಎಲ್ರಿಗೂ ದೇವರ ಆಶೀರ್ವಾದವನ್ನು ಬೇಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಈ ಕಂಬಳಕ್ಕೆ ಲೈವ್ ಅನ್ನು ನೀಡಿದಂತ ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನೆಲ್ ಅವರಿಗೆ, ಹಾಗೆ ಧ್ವನಿವರ್ಧಕವನ್ನ ಲೈಟಿಂಗ್ ಅನ್ನು ವ್ಯವಸ್ಥೆ ಮಾಡಿದಂತ ಮಣಿಕಂಠ ಅವರಿಗೂ, ಹಾಗೆ ಎಸ್ವಿ ಡಿಜಿಟಲ್ ಮಾಲಕರಾದ ವೆಂಕಟೇಶ್ ಪೂಜಾರಿ ಅವರಿಗೂ, ಹಾಗೆ ನಮ್ಮೊಂದಿಗೆ ಸಹಕರಿಸಿದ ಹಾಗೆ ನಮ್ಮೊಂದಿಗೆ ಇದ್ರವರೆಗೆ ಇದ್ದಂತ ಗಣೇಶ್ ಕೊಠಾರಿ ಅವರಿಗೂ, ಜಿಲ್ಲಾ ಕಂಬಳ ಸಮಿತಿ ಉದ್ಘೋಷಕರಾದಂತಹ ಕಿಶೋರ್ ಪೂಜಾರಿ ಸಸಿತ್ಲು ಬೈಂದೂರಿ ಅವರಿಗೂ, ಹಾಗೆ ಶಾಮಿಯಾನವನ್ನು ವಹಿಸಿದ ಆರ್ಕೆ ಶಾಮಿಯಾನದ ಮಾಲಕರಾದ ರವೀಂದ್ರ ಪ್ರಭು ಅವರಿಗೆ, ನಮ್ಮ ಈ ಕಂಬಳಕ್ಕೆ ಬಹುಮಾನಗಳನ್ನು ನೀಡಿ ಸಹಕರಿಸಿದ ಎಲ್ಲ ಬಹುಮಾನಗಳ ಹಾಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಊರಿನ ಎಲ್ಲ ಮಾನ್ಯರಿಗೂ, ಊರ ಪರವರ ಎಲ್ಲ ಮಾನ್ಯರಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಮುಂದೊಂದು ದಿನ ಈ ಕಂಬಳ ಇನ್ನಷ್ಟು ವಿಜೃಂಭಣೆ ಜರುಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅರವಿಂದ ಪ್ರಮೋದ್ ಪೂಜಾರಿ ಗಜ್ಞಾನ ಮನೆ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು.